ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायकवराय गन्धर्वप्रियकृते गायकाधीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि सहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि संकाशं पंचवक्त्रं त्रिलोचनं वृषारूढं दशभुजं रुण्डमाला विभूषणं भस्मोद्धूलित सर्वाङ्गम् त्रिपुरारिं शूलपाणिम् अन्धकारि सदा शिवम् मृत्युञ्जयं वामदेवम् शङ्करं परमेश्वरम् तत्त्वतन्त्र सलीलाढ्यं कुदुरोळीश्वरं भजाम्यहम्। ओम श्री महागणपतये नमः। ಪೊಳಲಿ ರಾಜರಾಜೇಶ್ವರಿಯ ಅಡಿದಾವರಿಗೆ ಮಾಡುತ್ತಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾಕೇಂದ್ರ ತಕದಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕೊಂಬೈದರ ಚತುರ್ಥ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಶ್ರೀ ರಾಧಾಕೃಷ್ಣ ಭಜನಾ ಮಂಡಳಿಯವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ತಕದಿಮಿ ಸಂಸ್ಥೆಯ ಸಹ ಸಂಸ್ಥೆಯಾದ ನಾದಪ್ರಿಯ ತಂಡದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗಲಿಕ್ಕಿದೆ. ಭಜನೆಯಿಂದ ಭಗವಂತನೆಡೆಗೆ ಎನ್ನುವ ತತ್ವವನ್ನು ಆಧಾರವಾಗಿಟ್ಟುಕೊಂಡು ಶ್ರೀ ಸತೀಶ್ ಪುಂಜ ಇವರ ದಕ್ಷ ನಿರ್ದೇಶನದಲ್ಲಿ ನಾದಪ್ರಿಯ ತಂಡದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲದಲ್ಲಿ ನಮ್ಮೊಂದಿಗೆ ಸಹಕರಿಸಿರುವರು ಶ್ರೀ ಗೌರಿ ಪ್ರಸಾದ್. ತದನಂತರ
ಯಕ್ಷ ನಾಟ್ಯ ಮಯೂರಿ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆಯವರ ನಿರ್ದೇಶನದಲ್ಲಿ ತಕದಿಮಿ ತಂಡದ ಹೆಮ್ಮೆಯ ವಿದ್ಯಾರ್ಥಿಗಳಿಂದ ಶ್ರೀ ಏಕಾದಶಿ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ನಂತರದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಂತರ ದ್ರೌಪದಿ ಪ್ರತಾಪ ಮತ್ತು ಅಗ್ರಪೂಜೆ ಎನ್ನುವಂತ 2 ಆಖ್ಯಾನಗಳನ್ನ ಇಲ್ಲಿ ತಕದಿಮಿ ತಂಡದ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ತಮ್ಮೆಲ್ಲರ ಪೂರ್ಣ ಸಹಕಾರವನ್ನ ಕೋರುತ್ತಾ ನಾದಪ್ರಿಯ ತಂಡದಿಂದ ಭಜನೆಯಿಂದ ಭಗವಂತನೆಡೆಗೆ ಎನ್ನುವ ಸಿದ್ಧಾಂತವನ್ನೇ ಮೈಗೂಡಿಸಿಕೊಂಡು ಭಕ್ತಿಯ ರಸದ ಮೂಲಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದಿರಲಿ ಎನ್ನುವುದಾಗಿ ಭಗವಂತನನ್ನ ಪ್ರಾರ್ಥಿಸುವ ಅಂತ ಹೇಳ್ತಾ ನಾದಪ್ರಿಯ ತಂಡದವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅವು ಕಣ್ಣಿಗೆ ಹಾಕೊಂಡ್ರೆ ಅವೇ ವಿಡಿಯೋ ಮಾಡಿ ಹೊರ ಪಾಡಿಗೆ ಸ್ವಿಚ್ ಅವು ಯಾವ ಉಪ್ಪಾಡೆ ಯಾವ
गजानन पद्मा
ಗುಣವೇಕೆ ಮರುಗುತ್ತಿ ಮಹನೀಯನಿದ್ದಾನೆ ನಂಬಿದ ಜನರ ಪಾಪವ ಕಳೆವ ರಾಯನಿದ್ದಾನೆ ರಾಯನಿದ್ದಾನೆ ಗುಣವೇಕೆ ಮರುಗುತ್ತಿ ಮಹನೀಯನಿದ್ದಾನೆ ನಂಬಿದ ಜನರ ಪಾಪವ ಕಳೆವ ರಾಯನಿದ್ದಾನೆ ರಾಯನಿದ್ದಾನೆ
ತಲೆಯ ಮಿಟಿ ಮಿಟಿ ತಲೆಯ ಮಿಟಿ ಮಿಟಿ ತಲೆಯ ಮಿಟಿ ಮಿಟಿ ಕುಣಿದಾನು ಕೃಷ್ಣ ತಲೆಯ ಮಿಟಿ ಮಿಟಿ ಕುಣಿದಾನು ಕೃಷ್ಣ ತಲೆಯ ಮಿಟಿ ಮಿಟಿ ಕುಣಿದಾನು
ಜಗದಂಬೆ ಶುಭದಾತೆಯು ನೀ ಕಟಿಲಾಂಬೆ ದಾನಿಯು ನೀ ಜಗದಂಬೆ ವರದಾಯಿನಿ ರಮಣಾಂಬೆ ನಿನ್ನ ಅಡಿದವರೇ ಮೇಲೆ ಶಿರವಾಗುವ ನಿನ್ನ ಸ್ತುತಿ ಮಾಡುವ ಹಾಡಿಕೊಂಡಾಡುವ
वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् जानकी मनोहरं सर्वलोकनायकं जानकी मनोहरं सर्वलोकनायकम् रामकृष्ण वासुदेव भक्तिमुक्तिदायकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् आञ्जनेय जीवनामराजमण्डलम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव
ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾಕೇಂದ್ರ ತಕ್ಕದಿಮಿ ತಂಡ ಇದರ ಚತುರ್ಥ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಈವರೆಗೆ ಭಜನೆಯಿಂದ ಭಗವಂತನೆಡೆಗೆ ಎನ್ನುವ ಪರಿಕಲ್ಪನೆಯೊಂದಿಗೆ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಮ್ಮ ಸಂಸ್ಥೆಯ ನಾದಪ್ರಿಯ ತಂಡದ ಸದಸ್ಯರು ಶ್ರೀಯುತ ಶ್ರೀ ಸತೀಶ್ ಪುಂಜಾಯವರ ದಕ್ಷ ನಿರ್ದೇಶನದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಬಲದಲ್ಲಿ ಸಹಕರಿಸಿರುವಂಥ ಶ್ರೀ ಗೌರಿ ಪ್ರಸಾದ್, ಕೊಳಲಿನಲ್ಲಿ ಸಹಕರಿಸಿರುವರು ಶ್ರೀ ವೇಣುಗೋಪಾಲ್ ಇವರನ್ನು ಅಭಿನಂದಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ, ನಮ್ಮ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀ ಪುಷ್ಪರಾಜ್ ಹಾಗೂ ಅಧ್ಯಕ್ಷರಾದಂಥ ಶ್ರೀ ಪ್ರಾಣೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಪುಷ್ಪರಾಜ್ ಸರ್ ಹಾಗೂ ಪ್ರಾಣೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀ ಪುಷ್ಪರಾಜ್ ಸರ್ ಹಾಗೂ ಅಧ್ಯಕ್ಷರಾದಂಥ ಶ್ರೀ ಪ್ರಾಣೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಭಕ್ತಿ ಸಂಗೀತ ನಾದ ಸುಧೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ತಂಡದ ಸದಸ್ಯರನ್ನು ಅಭಿನಂದಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ತಬಲನೊಂದಿಗೆ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಗೌರಿ ಪ್ರಸಾದ್ ಇವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಪ್ರಾಣೇಶ್ ಶೆಟ್ಟಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಷ್ಪವನ್ನು ನೀಡಿ ಶಾಲು ಹೊದೆಸಿ ಸ್ಮರಣಿಕೆಯನ್ನು ನೀಡಿ ಸತೀಶ್ ಪುಂಜ ಅವರನ್ನು ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ ಸರ್. ಗುರುಗಳಾದಂಥ ಶ್ರೀ ಸತೀಶ್ ಪುಂಜ ಅವರ ದಕ್ಷ ನಿರ್ದೇಶನದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಹಾಗೂ ಕೊಳನಲ್ಲಿ ಸಹಕರಿಸಿರುವವರು ಶ್ರೀ ವೇಣುಗೋಪಾಲ್ ಇವರಿಗೆ ಶಾಲು ಹೊದೆಸಿ ಪುಷ್ಪ ನೀಡಿ ಶಾಲು ಹೊದೆಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀ ಸತೀಶ್ ಪುಂಜ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ತಮ್ಮೆಲ್ಲರಿಗೂ ಮತ್ತೊಬ್ಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತಮ್ಮ ಮುಂದೆ ಇನ್ನು ಮುಂದೆ ಮೂಡಿ ಬರಲಿರುವಂತಹ ಕಾರ್ಯಕ್ರಮ ಯಕ್ಷಗಾನ. ಯಕ್ಷ ನಾಟ್ಯ ಮಯೂರಿ ಬಿರುದಾಂಕಿತ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆಯವರ ನಿರ್ದೇಶನದಲ್ಲಿ ತಕ್ಕದೀಮಿ ತಂಡದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ. ಮೊದಲಿಗೆ ಶ್ರೀ ಏಕಾದಶಿ ದೇವಿ ಮಹಾತ್ಮೆ. ಈಗ ಚೌಕಿ ಪೂಜೆ ನಡೆಯಲಿಕ್ಕಿದೆ.
हेलो 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 check 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 ಹರಿಯುಳು ರಂಜಿಸುವ ಮಧುರ ಪುರದುಳು ನೆಲೆಸಿರುವ ಮಧುರ ಪುರದಲ್ಲಿ ನೆಲೆಸಿ
ಪುರದುಳು ನೆಲೆಸಿರುವ ಕರುಣದಿ ನಿಜಗಿ ಜಗಿ ಕರಲಿರು ಕರುಣದಿ ನಿಜಗಿ ಜಗಿ ಕರಲಿಗೊಲಿಗೋ ಮನ ಹತ್ತಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನಾಯ ಸುಗುಣ ವಿಶಾಲ ದಯಾ ಸದನಾಯ ಗಜವದನಾಯ
ಅಮೃಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಯ್ಯ ಪಾದಾಂಬುಜಕ್ಕೆ ಬಡ ಮಾಡುತ್ತ ವರ್ಣಿಪೆಣಿ ಕಥಾಮೃತ ನಂಬಿದವನ ನಂಬಿದವ
ಹಳಿರೇ ಪರಾಕ್ರಮಿ ಇರುವಂತಹ ಶ್ರೀರಾಮ ದೇವೇಂದ್ರ ಮಹಾಶಿನ ಏನು ಹೊರಟು ಬಂದ ಕಾರ್ಯ ಧರಣಿ ಪಾಲಕ ಕೇಳು ಸ್ವರ್ಗದ ಸುಧರ್ಮ ಸಭೆ ಇದು. ಸಭಾಧ್ಯಕ್ಷ ನಾನಾದರೂ ಈ ದೇವೇಂದ್ರನ ಏಳಿಗೆಗೆ ನಿಮ್ಮ ಕೊಡುಗೆ ಇದೆ ನಾನು ಮರೆತವನಲ್ಲ, ಮರೆಯುವುದೂ ಇಲ್ಲ. ಶತಕೃತುವಿನ ಪುಣ್ಯ ಫಲದ ಪದವಿ ಇದು. ಸ್ವರ್ಗದ ಸುಖಭೋಗ ಬೇರೆ ಯಾವ ಲೋಕದಲ್ಲಿಯೂ ದೊರಕುವುದು ಸಾಧ್ಯವಲ್ಲ. ಇದಕ್ಕೆ ತ್ರಿಮೂರ್ತಿಗಳ ದಯೆಯೂ ಕಾರಣವಾಗಿದೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತೇ ಇದೆ ಅಲ್ಲ ಅಮರರೇ, ಕಶ್ಯಪ ಬ್ರಹ್ಮರ 13 ಮಂದಿ ಹೆಂಡಿರಲ್ಲಿ ದಿತಿದೇವಿ ಹಿರಿಯವಳು. ಅವಳ ಹೆತ್ತ ಪುತ್ರರು ದೈತ್ಯರು. ದ್ವಿತೀಯ ಪತ್ನಿ ಅದಿತಿ ದೇವಿ, ಅವಳ ಹೆತ್ತ ಪುತ್ರರು ನಾವು ಆದಿತೇಯರು. ನಾವು ನಾಕವನ್ನಾಳುವುದು ಆ ರಕ್ಕಸರಿಗೆ ಇಷ್ಟವಿಲ್ಲ. ಇದು ಪಿತ್ರಾರ್ಜಿತವಲ್ಲವೆಂದು ತಿಳಿದು ದಾಯಾದಿ ಮತ್ಸರದಿಂದ ಸ್ವರ್ಗಕ್ಕೆ ದಾಳಿ ಮಾಡಿ ನಮಗೆ ತೊಂದರೆಯನ್ನು ಕೊಡುತ್ತಿದ್ದಾರೆ. ಇದೊಂದು ಬಗೆಹರಿಸಲಾಗದ ಸಮಸ್ಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಸುರನಾಥ ಲಾಲಿಸಯ್ಯೋ, ಸುರನಾಥ
ಹಾ. ಆದರೆ ತ್ರಿಮೂರ್ತಿಗಳ ದಯೆಯಿಂದ ಹಾ. ಅವರನ್ನೆಲ್ಲ ಕೊಂದು ಹಾಕಿದ್ದೇನೆ. ನಿಜ. ಇನ್ನು ಮುಂದೆಯೂ ಹಾ. ಆ ದಾನವರು ಬಂದರೆ ಹಾ. ಅವರನ್ನೆಲ್ಲ ಹಾ. ನಾಶ ಮಾಡುತ್ತೇನೆ. ನಿಶ್ಚಿಂತೆಯಿಂದ ಶಹಬಾಷ್ ಶಹಬಾಷ್. ಸುರಜನ ಕಲ್ಪದರು ಸುರದೇನ ಕಲ್ಪದರು ಮುಂತಾಗಿ ಅವರ ವಸ್ತುಗಳ ಕೋಳರು ಮರುಳರಂತೆ ಛಿಸಿದರುಗೈದೆ ನಮ್ಮಲ್ಲಿ ಹರಣವ ನೀಗುವರು. ದೇವೇಂದ್ರ, ಏನು? ವಿಚಾರಗಳನ್ನು ಅರ್ಥೈಸಿಕೊಂಡೆ ಹಾ. ನಮ್ಮಲ್ಲಿರುವ ಸುವಸ್ತುಗಳ ಮೇಲೆ ಹಾ. ಆಶ್ರಯಿಸಿ ಹಾ. ನಿತ್ಯವೂ ದಾಳಿ ಮಾಡುವವರು ಹಾ. ಅವರು. ಹಾ. ದಾನವರ ಹಣೆಯಲ್ಲಿ ಹಾ. ಬೆವರನ್ನು ಬರಿಸುವ ಸಾಮರ್ಥ್ಯ ಹಾ. ನನಗಿದೆ. ಹ್ಮ್. ಹಾಗಾಗಿ ಹಾ. ಅಪ್ಪಣೆಯನ್ನು ದಯಪಾಲಿಸು ದೇವಾ. ಸಂತೋಷವಾಯಿತು. ಸಿರಿಗಳ ನಾಶಿಸಿದ ಸಿರಿಗಳ ನಾಶಿಸುದ ಮಾನವರೆಲ್ಲ ಬರುವರು ನಾಕದತ್ತ ಧರಿಸಿದ ಖಡ್ಗದೊಳು ಶಿರವನ್ನು ಖಂಡಿಸಿ ದೊರಕಿಪ ಸುಖವನಿದ್ದ. ಅಮರೇಶ, ಏನು? ಅಮರಲೋಕದ ಅಮರ ಸಿಂಹಾಸನವನ್ನು ಬಯಸಿ ಹಾ. ದಾನವರು ಇಲ್ಲಿಗೆ ದಾಳಿಯನ್ನಿಟ್ಟರೆ ಹಾ. ಯಮಸದನಕ್ಕೆ ಅಟ್ಟುತ್ತೇನೆ. ಹಾ. ಬಿಡಿ ಚಿಂತೆ. ಶಹಬಾಷ್. ದುಷ್ಟನೆಲ್ಲರೂ ತೆರಳಿ ಲಾಲಿಸು ದುಷ್ಟರೆಲ್ಲರೂ ತೆರಳಿ ಭಕ್ತಿಲಿ ಪರಮೇಷ್ಠಿಯ ಒಲಿಸುತ್ತಲಿ ಎಷ್ಟೆರೆಂದರು ಹುಟ್ಟು ಸ್ವಭಾವ ಥಟ್ಟನೆ ನಿಲ್ಲಿಸುವೆನು. ದೇವೇಂದ್ರ, ಏನು? ಬರುವಂತಹ ದಾನವರನ್ನು ಹಾ. ನನ್ನ ಪರಾಕ್ರಮದ ಮೂಲಕ ಹಾ. ಹಿಮ್ಮೆಟ್ಟಿಸುತ್ತೇನೆ. ಹಾ. ಸ್ವರ್ಗದ ಸಿಂಹಾಸನವನ್ನು ಹಾ. ನಿನಗೆ ಸ್ಥಿರವಾಗುವಂತೆ ಮಾಡುತ್ತೇನೆ. ಬಿಡಿ ಚಿಂತೆ. ಸಂತೋಷವಾಯಿತು ಸಂತೋಷವಾಯಿತು. ಸುಮನಸರೇ, ದೇವೇಂದ್ರ, ನಿಮ್ಮ ಧೈರ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಇನ್ನು ಆ ದಾನವರ ಬಗ್ಗೆ ಎದುರಿಸುವ ನನಗೆ ಸಂಶಯವಿಲ್ಲ. ಈ ಸಭೆಯನ್ನು ಇಲ್ಲೇ ವಿಸರ್ಜಿಸಿ ನಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳೋಣ. ಹಾಗೇ ಆಗಲಿ. ವೈಭವದೊಳಿತು ಮತಿಯುತ ಸಚಿವ ಸೇನಾಪತಿಗಳೊಳು ತಾನೆಂದನಾಗ
ಬಳಿರೇ ರಾಕ್ಷಸಗಳೋದ್ಧಾರಕ ಇರುವಂತಹ ಸಣರಾಮಾಂಗಿನ ಚಂದ್ರಾವತಿ ಪಟ್ಟಣಕ್ಕೆ ಯಾರೆಂದು ಕೇಳುತ್ತೀರಿ? ನಾಡೀ ಜಂಗನೆಂದುಕೊಂಡಿದ್ದೇವೆ. ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಅನೇಕ ವಿಧೆ ಆಲಿಸಬೇಕು. ಕ್ಷಿತಿಬಲ ಆಲಿಸು ಇಂದುವತಿ ಪಟ್ಟಣದಿ ಸೇನಾ ಪತಿಗಳನ್ನು ಕರೆದ ನಾದಿ ನದಿ ಪರಮೇಶ್ವರನೇ ಪರಿಪಾಲಿಸು ತಂದೆ ಪರಿಪಾಲಿಸು. ಪ್ರಾತ ಕಾಲದ ನಿತ್ಯ ವಿಧಿಗಳನ್ನು ಪೂರೈಸಿ ಬೆಳ್ಳಿ ಬೆಟ್ಟದ ಒಡೆಯನನ್ನು ಅರ್ಚಿಸಿ ಮೆಚ್ಚಿಸಿ ಓಲಗವನ್ನು ಪ್ರವೇಶಿಸಿ ಚಂದ್ರಾವತಿಯ ಸಿಂಹಾಸನರೂಢನಾಗಿದ್ದೇನೆ. ಅರಸ ನಾಡಿ ಜಂಗನಿಗೆ ಜಯವಾಗಲಿ, ಚಂದ್ರಾವತಿಯ ಅರಸ ನಾಡಿ ಜಂಗನಿಗೆ ಶುಭವಾಗಲಿ ಎಂಬ ಜಯಘೋಷವನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಪ್ರಜೆಗಳನ್ನು ಮಕ್ಕಳಂತೆ ಪೊರೆಯುತ್ತಾ ಬಂದಿದ್ದೇನೆ. ಅವರು ಕೂಡ ನನ್ನನ್ನು ದೇವರಂತೆ ಕಾಣುತ್ತಾ ಇದ್ದಾರೆ. ಅವರ ಅಭೀಷ್ಟಕ್ಕೆ ಸರಿಯಾಗಿ ರಾಜ್ಯವಾಳುತ್ತಾ ರಾಕ್ಷಸ ಕುಲದ ಅದ್ವಿತೀಯ ನಾಯಕನೆನಿಸಿಕೊಂಡಿದ್ದೇನೆ. ಭೂಲೋಕದ ಸ್ವರ್ಗ ಇದು. ಅಷ್ಟೈಶ್ವರ್ಯಗಳಿಂದ ಕೂಡಿದ ಈ ನಮ್ಮ ನಾಡಿನಲ್ಲಿ ಕ್ಷಾಮ ಡಾಮರಗಳಿಲ್ಲ. ಬುದ್ಧಿವಂತ ಮಂತ್ರಿಗಳನ್ನು, ಯೋಗ್ಯ ಸೇನಾಧಿಪತಿಗಳು ಇವೆಲ್ಲ ನಮ್ಮ ಶಕ್ತಿ ಸಂಪತ್ತಾಗಿದೆ. ಸಾಂಸಾರಿಕ ವಿಚಾರವಾಗಿ ಹೇಳುವುದಿದ್ದರೆ ಸಕಲ ಗುಣ ಸಂಪನ್ನೆಯಾದ ಮೇಘಮುಖಿ ನನ್ನ ಪಟ್ಟದರಸಿಯಾಗಿದ್ದಾಳೆ. ನಮ್ಮ ಸುಖ ದಾಂಪತ್ಯಕ್ಕೆ ಪುಟವಿಟ್ಟಂತೆ ಮುತ್ತನು ಅರುವನು ಜನಿಸಿದ್ದಾನೆ. ಮುರ ಎಂದು ಹೆಸರಿಟ್ಟು ಪಡೆಯುತ್ತಾ ಬಂದಿದ್ದೇನೆ. ವಿದ್ಯಾಭ್ಯಾಸಕ್ಕಾಗಿ ಅಸುರ ಗುರುಶ್ರೇಷ್ಠರಾದ ಶುಕ್ರಾಚಾರ್ಯರಲ್ಲಿಗೆ ಕಳಿಸಿಕೊಟ್ಟಿದ್ದೇನೆ. ಆದರೆ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡುತ್ತಾ ಇದೆಯಲ್ಲೋ.
ನಮ್ಮ ಕೈವಶವಾಗಿದೆ. ಹಾ. ಆದರೆ ಆ ಸ್ವರ್ಗ ಇನ್ನು ನಮ್ಮ ಕೈವಶವಾಗಲಿಲ್ಲ. ನಮ್ಮ ಜನ್ಮತಃ ವಿರೋಧಿಗಳಾದ ಆ ದೇವತೆಗಳು ಆಳುತ್ತಾ ಇದ್ದಾರೆ. ಹಾ. ಆದಷ್ಟು ಬೇಗ ನಮ್ಮ ಕೈವಶಪಡಿಸಬೇಕಾಗಿದೆ. ಇದರ ಬಗ್ಗೆ ಚರ್ಚಿಸುವುದಕ್ಕಾಗಿ ಮಂತ್ರಿ ಸೇನಾಧಿಪತಿಗಳು ಬರಲಿಸಬೇಕು.
ಭೀಮರ ರೋಷವಿದೇನು ನಡೆಗೊಡಿಸುವನು ಈ ಕ್ಷಣ ತಾಳು. ಮಹಾಪ್ರಭು, ಹಾ, ಮೊತ್ತ ಮೊದಲಾಗಿ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾ, ನಾವು ನಮ್ಮ ಕರ್ತವ್ಯದಲ್ಲಿ ನಿರಂತರವಾಗಿದ್ದಾಗ ಹಾ. ನಮ್ಮ ದೀರ್ಘವಾಣಿ ಕೇಳಿಸಿತ್ತು. ಹಾ, ಅದನ್ನು ಅನುಸರಿಸಿ ಇಲ್ಲಿಗೆ ಬಂದಿದ್ದೇವೆ. ಹಾ. ಸಿಂಹಾಸನರಾದ ತಮಗೆ ಈಗ ಬಂದ ಕಷ್ಟವೇನು? ಹಾ. ನಮ್ಮಿಂದ ಏನಾಗಬೇಕು ತಿಳಿಸಿ ಒಡೆಯ. ಕನಸಿದ ಕಾರಣ ಏನು? ಜೀವ ಕನಸಿದ ಕಾರಣ ಏನು? ಎಲೆ ದಾನವ ಪತಿ ಗುಣಧೇನು ಹೊರದಯ್ಯದೇನದು ಬಂದಿರುವುದು ಬೇಳೆದಳು ನೀದಯದಳು ಹಾ. ಒಡೆಯ, ಸೇನಾ ವ್ಯೂಹವನ್ನು ಸಜ್ಜುಗೊಳಿಸುತ್ತಿರುವಾಗಲೇ ಹಾ. ನಮ್ಮ ದೀರ್ಘದನಿ ನಮಗೆ ಕೇಳಿಸಿತು. ಹಾ. ಹಾಗಾಗಿ ಸೇನಾ ವ್ಯೂಹವನ್ನು ಸಭಾಸ್ಥಾನವನ್ನು ಪ್ರವೇಶಿಸಿ ನೋಡಿದಾಗ ತಾವು ಪ್ರಳಯ ಕಾಲದ ರುದ್ರನಂತೆ ರೋಷವಿಷ್ಟರಾಗಿದ್ದೀರಿ. ಹಾ. ಇದಕ್ಕೆ ಕಾರಣವೇನು? ನಮ್ಮ ಕರೆಗೂ ತಮ್ಮ ಸಿಟ್ಟಿಗೂ ಏನು ಸಂಬಂಧ? ತ್ರಿಮೂರ್ತಿಗಳೇ ಬರಲಿ, ಲೆಕ್ಕಿಸೆನು. ಅವರನ್ನೆಲ್ಲ ಅರೆ ಕ್ಷಣದಲ್ಲಿ ಸದೆಬಡಿಯುವುದು. ಹರಿಗಳ ದಾಳಿಯ ಬೇಳು ಜೀವ ಹರಿಗಳ ದಾಳಿಯ ಬೇಳು ಗಡಲಾಳು ಕಪಟವೇ ತಾಳು ವಿಧಿವರೆದಾಗ ಸದೆಬಡಿವನು ಅರೆ ಘಳಿಯಲಿ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಅನಿರೀಕ್ಷಿತವಾಗಿ ನಮ್ಮ ಕರೆಯನ್ನು ಧಾವಿಸಿ ಈ ಕಡೆಗೆ ಬಂದಿದ್ದೇವೆ. ಹಾ. ನಮ್ಮಿಂದ ಏನಾಗಬೇಕು ಪ್ರಭು ತಿಳಿಸಿ. ಅಗ್ನಿ ಸೇನಾ- ಯೋಧರೇ ಕೇಳಿರಿ ಕೇಳಿರಿ ಯೋಧರೇ ಕೇಳಿರಿ ವಿರೋಧಿ ಆಳುವನಾಗ ಆದು ರಾತ್ಮರ ಗೆಲ್ಲಿದು ಬಳಿಕ ಮಾಧವನ ಗೆಳಹಿತ ಆಚರಣೆವೆ ನಿಮ್ಮ ಬಮೆ ತಾಂಗ್ರೆ ನನ್ನ ಕಡೆಗೆ ಎನಲೆದ್ದ ಅಗ್ನಿ ಸೇನಾಧಿಪತಿಗಳೇ, ನಾನಾಡುವ ಮಾತನ್ನು ಕಿವಿಗಟ್ಟು ಆಲಿಸಿರಿ. ಆ ಸ್ವರ್ಗದ ವೈಭೋಗವನ್ನು ನಮ್ಮ ಜನ್ಮತಾ ವಿರೋಧಿಗಳ ಆ ದೇವತೆಗಳು ಆಳುತ್ತಾ ಇದ್ದಾರೆ. ಆ ಸ್ವರ್ಗವನ್ನು ನಮ್ಮ ಕೈವಶ ಮಾಡಿಕೊಂಡು ನಂತರ ಅವರ ಸಹಾಯಕ್ಕೆ ಬರುವ ಆ ಹರಿಯನ್ನು ಮುಗಿಸಬೇಕೆಂದಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ತಿಳಿಸಿ. ಧನುಜೇಂದ್ರ ಧನುಜೇಂದ್ರ ಧನುಜೇಂದ್ರನಾಲಿದೆಯೋ ಅಮರಾವತಿಯನ್ನು ಪ್ರವೇಶಿಸುತ್ತ ಜೀಯ ಅನಿಮಿಷವನವರನ್ನು ಸೋಲಿಸಿ ಪ್ರತಿಷ್ಠೆ ಪೂರೈಸುವ ಹಾ. ಸರಜಾಚ ಮಾಧವನು
ಖಡ್ಗದ ಖಡ್ಗದ ಕೊರಳಿಗೆ ಹೃದಯ ಧರಣಿಗೆ ಬರುಗಿಬೇನು ಒಡೆಯ ಹಾ ಬಹಳ ಸಂತೋಷವಾಯ್ತು. ಹಾ ನಾವು ಇದನ್ನೇ ಕಾಯುತ್ತಿದ್ದೆವು. ಹಾ ರೋಗಿ ಬಯಸಿದ್ದು ಹಾಲು, ಹಾ. ವೈದ್ಯ ಹೇಳಿದ್ದು ಅದನ್ನೇ. ಹಾ ಯೋಗ್ಯ ಅಪ್ಪನೆಯನ್ನು ನೀಡಿದ್ದೀರಾದರೆ ಹಾ ಈ ಕ್ಷಣ ಆ ಕಾರ್ಯವನ್ನು ಪೂರೈಸಿಕೊಡುತ್ತೇನೆ. ಶಾಬಾಸ್ ಶಾಬಾಸ್. ಮಂತ್ರಿ ಸೇನಾಧಿಪತಿಗಳೇ, ಒಡೆಯ ನಿಮ್ಮ ಧೀರವಾಣಿಯನ್ನು ಕೇಳಿದಾಗ ಹಾ. ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಹಾ. ದೇವಲೋಕಕ್ಕೆ ದಾಳಿ ಇಡುವ ನಮ್ಮ ಅಭಿಪ್ರಾಯವನ್ನು ನೀವೆಲ್ಲ ಒಪ್ಪಿದಿರಲ್ಲ. ಹಾ. ಇನ್ನು ತಡ ಮಾಡುವುದು ಸರಿಯಲ್ಲ. ಹಾ. ಸಕಲ ಸೇನೆಯನ್ನು ಸಿದ್ಧಗೊಳಿಸಿ ಸಕಲಾಯುಧ ಭರಿತರಾಗಿ ಏರೋಣ ಕಡೆಗೆ. ಯಾರೆಲ್ಲ ದಾನವ ಏರುದು ಸಂಗಮ ಯಾರೆಲ್ಲ ಯಾರೆಲ್ಲ ದಾನವ ಏರುದು ಸಂಗಮ ತೋರುತ್ತ ವಿಕ್ರಮವ ಚೋರರ ದೇವರಲ್ಲಿ ಸಾರುವ ಜನರಿಗೆ ಚೂರನೆ ಕೊಡು ಸಮರ ಅಮರ ಏನು ನಾಲ್ಕದ ಅಮಿತವಾದ ಸಂಪತ್ತು ನಿಮ್ಮಂತವರಿಗೆ ಕನಸಿನ ಗಂಟಾದೀತು. ಸ್ವರ್ಗವನ್ನು ಬಯಸಿ ಮುಂದೆತ್ತಿ ಬಂದರೆ ಪ್ರಾಣವಾದೀತು. ಜಾಗ್ರತೆ. ಮುಚ್ಚು ಬಾ. ಸುರರೆಲ್ಲರ ಸಂಗರದಿ ಸುರರೆಲ್ಲರ ಸಂಗರದಲ್ಲಿ ಜಯಿಸಿದ ಹೊರ ನಾಡಿ ಜಂಘ ದೊರೆಗೆ ಜನಗೊಳಿಸಲು ಬಳಿಗೆನು ಬರೆಯುವ ವಿಚಾರಣೆಗೆ ಎರಗೆ ಹೀಗೆ ಹೀಗೆ ಎಲ್ಲ ದೇವತೆ ಏನು ಬಾಯಿಗೆ ಬಂದಂತೆ ಒದರಿದರೆ ಕೈಗೆ ಬಂದಾಗೆ ಕೊಟ್ಟೆ. ನಿನ್ನಿಂದ ಕೂಡಿತು. ಏನು ಕೂಡಿತೆ? ಏನು ಒಳ್ಳೆಯ ಮಾತಿನಿಂದ ಸ್ವರ್ಗವನ್ನು ನವರಸನಿಗೆ ಬಿಟ್ಟುಕೊಟ್ಟರೆ ಲೇಸು. ಇಲ್ಲದಿದ್ದರೆ ಏನು ಮಾಡುತ್ತೀರಾ? ದಂಡುತ್ತೇನೆ. ರಕ್ಕದ ಬೇಡನಿಗೇನು ಸ್ವರ್ಗದಿ ರಕ್ಕದ ಬೇಡನಿಗೇನು ಸ್ವರ್ಗದಿ ಹಕ್ಕಿಯುದ ಹೇಳಲ ಮಕ್ಕಳ ಉಂಡಲ ಈ ಕ್ಷಣ ಬರಡಲು ದುಃಖ ಮೊರೆಯ ನೋಡ ನೋಡ ಏನು ಶತಮಕವನ್ನು ಮಾಡಿದ ಪುಣ್ಯ ಸಂಚಯನದಿಂದ ಈ ಅವರ ಲೋಕದ ಗತ್ತುಗೆ ನಮ್ಮ ವಶವಾಗಿದೆ. ಆಗಿರುವಾಗ ಈ ಲೋಕವನ್ನು ಪಡೆಯುವ ಮುಚ್ಚು ಅಮ್ಮನವನ್ನು ಬಿಟ್ಟು ಪಡೆಯಿರಿ. ಇಲ್ಲದಿದ್ದರೆ ಪರಿಣಾಮ ಬೇರೆಯಾದಿತು. ಜಾಗ್ರತೆ. ಜೇಸರುಡವಾಗಿರಲು
ಅಪ್ಪಿಕೊಳ್ಳುವೆ ನಿನ್ನ ಎಲ್ಲಾ ದೇವತೆ ಬ್ರಹ್ಮನಿಂದ ವರವನ್ನು ಪಡೆದು ಬಂದವರು ನಮ್ಮ ಪ್ರಭುಗಳು. ಇನ್ನು ಮುಂದೆ ನಿಮ್ಮಿಂದ ಏನು ಮಾಡುವುದಕ್ಕೂ ಆಗುವುದಿಲ್ಲ. ಬಾ ಮುಂದೆ. ನೀನು ನಾನು ನೋಡಿಯಾ ಬಿಡೋಣ. ನೋಡೋಣ. ನುಡಿಯದರು ಮಡಿವಾರ ಮಾತ ನುಡಿಯದರು ಮಡಿವಾರ ಮಾತ ನಡೆದು ಈ ಕ್ಷಣದಲ್ಲಿ ಒಡನೆ ಜನಗಳ ವೀರವನ್ನು ಇದರ ಗಡಿಯುವುದಲ್ಲ ಅದಲ್ಲ ನೀ ಎಲ್ಲಾ ಫಲನೆ. ಏನು ಭಕ್ತಿಯಿಂದ ಪಡೆದ ನಾಕವನ್ನು ಹಾ. ಶಕ್ತಿಯಿಂದ ಪಡೆಯಲು ಮುಂದಾದರೆ ಹಾ. ನೀನು ಯಮಸದನವನ್ನು ಸೇರಬೇಕಾದೀದು. ಹಾ. ಓಕೆ, ನಡೆ ಹಿಂದೆ. ಕೇಳಿದರಾಗ ಕೆಳಗೊಂಡಿದೆ ವರುಣನ ಬಾಣ ಅಳಿಲನೆ ಜಳಿದು ಸೋತನ ಅಗ್ನಿ ಇಳಿದು ಲಾಕ್ಷಣದಿ ಎಲ್ಲ ದೇವತೆ ಏನು? ಬಾಯಿಗೆ ಬಂದಂತೆ ಮಾತನಾಡಬೇಡ. ಸ್ವರ್ಗ ನಮ್ಮದು, ಅದನ್ನು ನೀವು ಅನುಭವಿಸುತ್ತಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಬಿಟ್ಟುಕೊಟ್ಟರೆ ಲೇಸು, ಇಲ್ಲವಾದರೆ ಯಮಲೋಕಕ್ಕೆ ಅಟ್ಟಿಸಬೇಕಾದೀತು. ಬಾ ಮುಂದೆ. ಬಳಿಗಳು ಸುರಿದಲು ಬಳಿಕ ಕೋಮಳೆಗಳು ಸುರಿದಲು ಕಳನು ಖಂಡಿಸಿ ವರುಣನಾಗ ಅಳಿಲನೆ ಜಳಿಯಲು ಸೋತನ ನೀವು ಗೆಳೆಯರ ಸನಾದಿನ ತಾಳವ, ನಾನು ಸಬಲ, ನನ್ನೆದರು ನೀರೊತ್ತು ಹೊಲ. ನೋಡು ನಮ್ಮ ಬಾರ್ಬಲ, ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯವಿದ್ದರೆ ರಣಕಣದಲ್ಲಿ ನೋಡೋಣ. ಬಾ ಮುಂದೆ. ಕೇಳಿದಲ ನುಡಿದ ಬರಲು ಕಾಣದ ಟಿವಿ ನುಡಿದನು ದೇವತೆ, ಹಬ್ಬಬ್ಬ ನಿಮ್ಮ ಸೊಕ್ಕೆ, ನಿಮ್ಮ ಸೊಕ್ಕ ನಿಲ್ಲಿಸುವುದಕ್ಕಾಗಿ ಬಂದವನು ನಾನು. ತೋರಿಸಿ ನಿನ್ನ ಪರಾಕ್ರಮವನ್ನು.
ಋಷಿಗಳಂತೆ ಇಲ್ಲಿ ಬಂದು ಕಾರ್ಯ ಏನು ನಾನೇ ವರುಣ ಹಾ ಕ್ಷಣದಲ್ಲಿ ತೋರುವೆ ಕರುಣ ಹಾ ಮುಂದೆ ಬಂದರೆ ನಿನ್ನ ಮರಣ ಮುಚ್ಚ ಬಾ ಸಾಗಿಲು ಓಡಿ ನುಡಿದು ದೇವತೆ ಏನು ಸುಮ್ಮನೆ ಕಳುವ ಬೇಡ. ನಮ್ಮನ್ನು ಕಂಡಾಗಲೇ ಪಲಾಯನ ಮಾಡುವ ನೀವು ಮಾತಾಡುವುದರಲ್ಲಿ ನಿಸಿಂಹರೆಂಬುದನ್ನು ನಾನು ಬಲ್ಲೆ. ಆದರೆ ಈ ಬಾರಿ ಆಗಾಗದು ಬಾ ಮುಂದೆ. ಬಾ ಮುಂದೆ. ದಾಸನದು ಒಳ್ಳಿತು ದೇವೇಂದ್ರ ಲೇಸಾಯಿತು ಲೇಸಾಯಿತು ನಿನ್ನನ್ನೇ ಅರಸುತ್ತಿದ್ದೆ. ನಾವು ಅನುಭವಿಸಬೇಕಾದ ಈ ಸ್ವರ್ಗದ ವೈಭವವನ್ನು ನೀವು ಅನುಭವಿಸುತ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ಸದೆ ಬಡಿದು ಲೋಕವನ್ನಾಳುವ ಉದ್ದೇಶದಿಂದ ಬಂದಿದ್ದೇನೆ. ಹೇಗೆ ಸಾವೇ ಇಲ್ಲ ಶರಣಾಗುವೆ? ಯಾರು ನೀನು? ಶುದ್ಧ ಕೂಳನೆ ಹೂಗೆ ಹೂಗೆ ಎಲ್ಲ ಧೂರ್ತ. ಯಾರು ನೀನು? ಈ ರೀತಿಯ ಸೇನೆಯನ್ನು ಸೇರಿಸಿಕೊಂಡು ಇಲ್ಲಿಲ್ಲದ ಅನಾಹುತಗಳನ್ನು ಮಾಡುತ್ತಾ ಮಾಡಲು ನಿಂಗೆ ಅಧಿಕಾರ ಕೊಟ್ಟವರು ಯಾರು? ನಿನಗೂ ನನಗೂ ಇರುವ ಹಗೆಯೇನು? ಇಲ್ಲಿನ ಅಷ್ಟೈಶ್ವರ್ಯಗಳನ್ನು ಕಂಡು ಸಾಯಲು ಬರಬೇಡ. ಬಂದ ದಾರಿಯಲ್ಲಿ ಸುಂಕವಿಲ್ಲವೆಂದು ಹಿಂದೆ ಸರಿ ಬದುಕುಡಿಯುವೆ. ಇಲ್ಲವಾದರೆ ಈ ವಜ್ರದ ಘಾತಕ್ಕೆ ಬಲಿಯಾಗುವೆ ನೀನು. ಜೊತೆ ವಂಶ ಸಂಭೂತ ನಾಡಿ ಜೈ ಜೈ
ಯಾರು? ಭೂಲೋಕದ ಸ್ವರ್ಗ ಎನಿಸಿಕೊಂಡಂತಹ ಓ. ಚಂದ್ರಾಮತಿಯ ಅರಸ ಓ. ನಾಡಿ ಜಂಗಭೂಪ ಎಂದು ನನ್ನನ್ನೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಓ. ಚಿನ್ನದ ಬಟ್ಟಲಿನಲ್ಲಿ ನನ್ನನ್ನು ಸ್ವಾಗತಿಸಿ ಓ. ಈ ಸ್ವರ್ಗದ ವೈಭವವನ್ನು ನನಗಾಗಿ ಬಿಟ್ಟುಕೊಡು. ಇಲ್ಲವಾದರೆ ಚಿರವಾಗಿ ನಿಮ್ಮನ್ನು ನಿಗ್ರಹಿಸಿ ಓ. ಸ್ವರ್ಗದ ಪೀಠವನ್ನು ನಾನೇ ಏರಬೇಕಾದೀತು. ಮುಚ್ಚು ಹೇಗೆ ಬಾಯಿ. ಒಮ್ಮತದಿಂದ ಬಾಳುವೆ ಇಲ್ಲ ಸಾಯುವೆ? ಚಂದ್ರಾವತಿಯ ನೋಡುವ ಬಂದೆಯ ಕೊಲುವೆ ನಿನ್ನ ಎಲ್ಲ ಧೂತ ನಾಡಿ ಜಂಗನೆ, ನಿನ್ನ ಬಗ್ಗೆ ಕೇಳಿ ತಿಳಿದಿದ್ದೇನೆ. ನೀನೇನು ಹೊಸವನಲ್ಲ ನನಗೆ, ಆದರೂ ನಿನ್ನಲ್ಲೇ ಕೇಳಿದ್ದೇನೆ. ನಿನ್ನ ಗರ್ಭವೆಷ್ಟೆಂದು ಅರ್ಥೈಸಿಕೊಂಡಿದ್ದೇನೆ. ಈ ಸ್ವರ್ಗ ನಿನ್ನಂತವರಿಗಲ್ಲ. 100 ಯಾಗಗಳನ್ನು ಮಾಡಿ ಶತಮಕನೆನಿಸಿಕೊಂಡೆ. 3 ಮೂರ್ತಿಗಳ ದಯೆಯಿಂದ ಪ್ರಾಪ್ತವಾದ ಪಟ್ಟ ಇದು. ಅಂತ ಸ್ವರ್ಗವನ್ನು ನಿನಗೆ ಕೊಡಲೆ? ಮುಚ್ಚು ಬಾಯಿ. ಹೋರಾಟದಲ್ಲಿ ನಿನ್ನನ್ನು ಹೊಡೆದೋಡಿಸಿ ಕಡ ಸಂತತಿಯನ್ನೇ ನಾಶಗೊಳಿಸುತ್ತೇನೆ. ಬಾ ಮುಂದೆ. ನಾಡಿನ ಮಹಾಪ್ರಭುಗಳಿಗೆ, 3 ಲೋಕಾಧೀಶನಿಗೆ, ನಮ್ಮ ಒಡೆಯನಿಗೆ, ಮಂತ್ರಿ ಸೇನಾಧಿಪತಿಗಳೇ, ಒಡೆಯ ದೇವತೆಗಳು ಓಡಿ ಹೋಗಿದ್ದಾರೆ. ಆದರೂ ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ವರ್ಗ ಮತ್ತೆ ಪಾತಾಳ 3 ಲೋಕ ನಮ್ಮ ಕೈವಶವಾಗಿದೆ. ಇಂದು ಹಿಂದಿನ ಹಾಗಲ್ಲ. ಅರ್ಪಣ ತರ್ಪಣ ಎಲ್ಲವೂ ನನಗೆ ಸಲ್ಲತಕ್ಕದ್ದು. ಯಾಗ ಯಜ್ಞಾದಿಗಳು ನಾಡಿ ಜಂಗಾಯನಹಮ ಎಂದೇ ಸಲ್ಲಬೇಕು. ಇದಕ್ಕೆ ಯಾರಾದರೂ ತಪ್ಪಿದರೆ ನಿರ್ದಕ್ಷಿಣ್ಯ ಹಾಕಿಕೊಳ್ಳಿರಿ. ಇನ್ನು ನಮ್ಮ ವಿಶ್ರಾಂತಿಯ ಅಗತ್ಯವಿದೆ. ನಡೆಯೋಣ ಹತ್ತಗಡೆಗೆ. ಪಟ್ಟಣದಿ ರಮಾವರ ಇದ್ದಲ ವೈಕುಂಠ ಪಟ್ಟಣದಿ ರಾಮವರ
ಒತ್ತಿಸುತ್ತ ಪಾದವನು ಕಡಲ ಸುತೆಯಿಂದ ಒತ್ತಿಸುತ್ತ ಪಾದವನು ಕಡಲ ಸುತೆಯಿಂದ ಇರುತ್ತಲೇ ನದಿ ಅರ್ತಿಯಿಂದ ಇರ್ತನೋ ನದಿ ಅರ್ತಿಯಿಂದ ಜಯ ನಮೋ ಜಗದೀಶ್ವರಿ, ಕಾಪಾಡು ತಾಯಿ ಕಾಪಾಡು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಸತ್ಯಲೋಕ ವೈಕುಂಠ ಲೋಕ ಕೈಲಾಸ ಅಧಿಪತಿಗಳಾದ ನಾವು ಮೂವರು ಕಾರಣ. ಆದಿಯಲ್ಲಿ ಕಾ ಎಂಬ ಕತ್ತಲೆಯಿಂದ ಕಂಗೆಟ್ಟಾಗ ಕಾಣಿಸಿಕೊಂಡ ಆದಿಮಾಯಿಯು ಕೊಟ್ಟ ಉಳಿಗೆ ನಮಗೆ. ರಾಜಸ ತಮೋ ಗುಣಗಳಿಂದ ಕೂಡಿದಂತಹ ನಾವು ಮೂವರಲ್ಲಿ ಸಾತ್ವಿಕ ಗುಣೋಪೇತ ನಾನು. ಇಂದಿರೆಯ ನಿರತ ಸೇವೆ, ಶೇಷನ ಮೆತ್ತನೆಯ ಹಾಸುಗೆ, ವಾಹನವಾದಂತಹ ಗರುಡನ ನಿರಂತರ ಕೈಕಾರ್ಯ, ಸಕಲ ವೈಭವವನ್ನು ಕೂಡಿಕೊಂಡ ಈ ಹಾಲ್ಗಡಲ ಲೋಕ, ದುರಿತಗಳನ್ನು ದೂರ ಮಾಡುವಂತಹ ಲೋಕ ಈ ವೈಕುಂಠ. ಅದೆಷ್ಟೋ ಭಕ್ತರು ನನ್ನನ್ನು ಕೊಂಡಾಡುತ್ತಾ ನನ್ನ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಕಷ್ಟಗಳನ್ನು ಹೊತ್ತು ತರುವಂತಹ ಮಂದಿ ಹಸೋನ್ಮುಖರಾಗಿ ಹಿಂತೆರಳುತ್ತಾರೆ. ಹಾಗೆಂದು ಎಲ್ಲರೂ ನನ್ನನ್ನು ಪೂಜಿಸುತ್ತಾರೆ ಕೊಂಡಾಡುತ್ತಾರೆ ಎಂದೇನಿಲ್ಲ. ನನ್ನನ್ನು ನಿಂದಿಸುವ ಅನೇಕ ಮಂದಿಯೂ ಇದೆ. ಸದಾ ನನ್ನ ಸೋಲನ್ನೇ ಸಾವನ್ನೇ ಬಯಸುತ್ತಾರೆ. ಅದು ಅವರಿಗೆ ಸಾಧ್ಯವಾದ ಹೋದರೂ ಹರಿದ್ವೇಷ ಮಾತ್ರ ತನ್ನ ಕೊನೆಯ ಉಸಿರಿನ ತನಕ ಬಿಡಲಾರರು. ಧರ್ಮಗ್ಲಾನಿಯಾಗಿ ಮೆರೆಯುತ್ತಿದ್ದಂತಹ ಅನೇಕ ದುಷ್ಟರನ್ನು ಸಂಹರಿಸಿಕೊಂಡು ಬಂದಿದ್ದೇನೆ. ಧರ್ಮ ಅಧರ್ಮ, ಸತ್ಯ ಅಸತ್ಯ ಇದರ ಸಮತೋಲನವನ್ನು ಮಾಡುತ್ತಾ ಬರುತ್ತಿದ್ದೇನೆ. ಏನಂತೆ ಕೇಳಿದಂತಹ ವಾರ್ತೆಯಾದರೂ ಏನು? ನಾಡಿ ಜಂಗನು ಸ್ವರ್ಗ ಲೋಕಕ್ಕೆ ದಾಳಿ ಇಟ್ಟಿದ್ದಾನಂತೆ. ಸುಮನಸರನ್ನೆಲ್ಲ ಕಾಡುತ್ತಾ ಇದ್ದಾನೆ. ಅಬ್ಬಬ್ಬ, ಇವನನ್ನು ನಿಲ್ಲಿಸುವುದಾದರೂ ಹೇಗೆ? ಓಹೋ, ಅದಾರೋ ರಭಸದಿಂದ ಬರುವಂತೆ ಕಾಣುತ್ತಾ ಇದೆಯಲ್ಲ. ವೈಕುಂಠಕ್ಕೆ ಬರುವ ಭಕ್ತರನ್ನು ತಡೆದ ಆ ದುಷ್ಟನ ಪ್ರಶ್ನಿಸಲು ನೀರು ಸಾವುದೇ ಅಗತ್ಯವಿಲ್ಲ. ನಿನ್ನ ತರಣದಾಗುವ ನಾನಿರುವಾಗ ನೀನು ಇದಕ್ಕೆ ತೆರಳುವುದಂದರೆ ಏನು? ಅಲ್ಲ, ಅವ ಬಲಶಾಲಿ ಇದ್ದಾನೆ, ನಿನ್ನಿಂದ ಇದು ಆಗಲಿಕ್ಕಿಲ್ಲ.
ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಹೌದೇ? ಆಗಲಿ ಗರುಡ, ನೀನು ತೆರಳು, ಜಯಶಾಲಿಯಾಗಿ ಬಾ. ಈಗ ನಿನಗೆ ಶುಭವಾಗಲಿ. ಸೇರಿರುವೆ ಪಕ್ಷಿ ಬಂದೆಯೋ, ನಿನ್ನನ್ನೇ ಅರಸುತ್ತಿದ್ದೆ. ಮೂಗು ಎಳೆದಾಗ ಮುಖವೇ ಬರುವಂತೆ ನಿನ್ನನ್ನು ಘಾತಿಸಿದರೆ ನಿನ್ನ ಪರವಾಗಿ ಆ ಹರಿಯು ಬರುತ್ತಾನೆ. ಆಗ ಅವನನ್ನು ಛಿದ್ರಗೊಳಿಸಿದರೆ ನನಗೆ ಶತ್ರುವೇ ಇಲ್ಲದಂತಾಗುತ್ತದೆ. ಹಾಗಾಗಿ ನಡೆ, ಅವನನ್ನು ಕರೆ, ನನ್ನ ಕೈಚಳಕವನ್ನು ಅವನಲ್ಲಿ ತೋರಿಸುತ್ತೇನೆ. ನಡೆ, ಅವನನ್ನು ಎಲ್ಲವನ್ನು ನೀನು ಅಪರಾಧ ಮಾಡಿದ್ದೇನು. ಹಾಗಾಗಿ ಬಾ ಮುಂದೆ. ರಾಣಿಯಾಗಿಯ ಮೇಘಮುಖಿಯೋ ಮೇಘಮುಖಿಯೋ ಇದ್ದಲ ನಾಡಿ ಜಂಗನ ರಾಣಿಯಾಗಿಯ
ತಂದೆಯ ಮುದ ಸಖಿಯರ ನೆರಗುತ್ತಲಿ ತಂದೆಯ ಮುದ ಸಖಿಯರ ನೆರಗುತ್ತಲಿ 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 ಸಖಿಯರ ನೆರಗುತ್ತಲಿ ಅರ್ತಿಯಿಂದ ತನ್ನಯ ಮೊತ್ತ ಸಖಿಯರ ನೆರಗುತ್ತ ಇದ್ದಳು ಇದ್ದಳು ಅರ್ತಿಯಿಂದ ತನ್ನಯ ಮೊತ್ತ ಸಖಿಯರ ನೆರಗುತ್ತಿದ್ದಳು ಅರ್ತಿಯಿಂದ ಇದ್ದಲದ ನಾಡಿ ಜಂಗನ ಮೇಘಮುಖಿಯೋ 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 ಆ ದಿನ ಸಖಿಯರ ಮುದ್ದವ ಕೂಡುತ್ತಾ ಬೇಕಾದರೆ ಅದೆಷ್ಟು ಪುಣ್ಯವನ್ನು ಮಾಡಿರಬೇಕು, ಆಗ ಆಕೆಗೆ ಉತ್ತಮಿಗೆ ದೊರಕುತ್ತಾ ಹೋಗುತ್ತದೆ. ಮೇಘಮುಖಿಯಾದ ನನ್ನ ಬದುಕಿನಲ್ಲಿಯೂ ಹಾಗೆ ಯೋಗ್ಯ ತಂದೆ ತಾಯಂದಿರ ಮಗಳಾಗಿ ಇಂದು ಚಂದ್ರಾವತಿ ಅರಸನ ಪತ್ನಿಯಾಗಿ ಮೆರೆಯುತ್ತಿದ್ದೇನೆ. ನಮ್ಮ ಸುಖ ದಾಂಪತ್ಯದ ಫಲವಾಗಿ ಪುತ್ರ ರತ್ನವೊಂದನ್ನು ಪಡೆದೆ. ವಂಶವಲ್ಲರಿಯನ್ನು ಪಲ್ಲವಿಸುವುದು ಹೆಣ್ಣಿನ ಕರ್ತವ್ಯ ತಾನೇ. ಮಗನಿಗೆ ಮೂರನೆಂಬ ಹೆಸರಿಟ್ಟು ಗುರುಮಠಕ್ಕೆ ಕಳುಹಿಸಿಕೊಟ್ಟವರಿದ್ದೇವೆ. ಅದೆಲ್ಲ ನಾನು ಯೋಚಿಸುವುದು, ನಮ್ಮವರು ಸ್ವರ್ಗದ ದಾಳಿಗಾಗಿ ತೆರಳಿ ಅದೆಷ್ಟೋ ಕಾಲವಾಯಿತು. ಈಗ ಬರುತ್ತೇನೆಂದು ಹೋದವರು ಇನ್ನೂ ಬರಲಿಲ್ಲ. ಯಾಕೆ? ಏನಾಯಿತು? ಏನದು ಚರರು ಅಳುತ್ತ ಚಂದ್ರಾವತಿ ಸೇರುತ್ತ ಅಳವಿಯೊಳ
ಒಳಗೆ ಬಂದ ಅಸುರೇಶನ ಮಡದಿಯಳು ಇಂತೆಂದ ವಂದಿಸುತ್ತ ಅಮ್ಮ ಅಮ್ಮ ಯಾರು ನೀನು? ಯಾರು ನೀನು? ನಾನ್ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲವಲ್ಲ. ನಾನು ನಿಮ್ಮ ಗಂಡ. ಮುಸುಳಿಗೆ ಬಾರಿಸುತ್ತಾನೆ ಕೆಟ್ಟವನೇ. ಗಂಡ ಅಂತೆ ಗಂಡ. ಹಾಗಲ್ಲಮ್ಮ. ಮತ್ತೆ ನೀವು ಮತ್ತು ನನ್ನ ಗಂಡ. ಅದು ಹಾಗಲ್ಲ. ಮತ್ತೆ ನೀನು ಮತ್ತು ನನ್ನ ಗಂಡ. ಅದೇ ಅಮ್ಮ. ಹಾ, ಕುಳಿತಿರುವಾಗ ಹಾ. ನಿಮ್ಮ ಗಂಡ ಒಂದು ಮಾತು ಹೇಳಿದ್ರಲ್ಲಮ್ಮ. ಏನು? ನಾವೀಗೆ ಕುಳಿತುಕೊಳ್ಳೋದಲ್ಲ, ಮತ್ತೆ ಹೋಗುವ. ಎಲ್ಲಿಗೆ? ಅದು ಗುರುಪುರಕ್ಕೆ ಹೋಗಿ ದಿಗ್ವಿಜಯ ಮಾರುವ ಅಂತ ಹೇಳಿದ್ರಮ್ಮ. ಅದು ಹಾಗಲ್ಲ. ಮತ್ತೆ ಸುರಪುರಕ್ಕೆ ಹೋಗಿ ದಿಗ್ವಿಜಯ ಮಾಡೋಣ. ಅದೇ ಅಮ್ಮ. ಹಾ. ಇಲ್ಲಿಂದ ನೇರವಾಗಿ ಸ್ವರ್ಗಲೋಕವನ್ನು ತಲುಪಿದೆವಾ, ಹಾ. ಅಲ್ಲಿ ಏನು ಆಯ್ತು ಗೊತ್ತಮ್ಮ? ಏನಾಯ್ತು? ಲಾಲಿಸಬೇಕು. ಕೆಳಮ ಎಂಬೊಡತಿ ನಿಮ್ಮೊಡೆಯನ ಕಾಳಗದ ಸಂಗತಿ, ನಿಮ್ಮೊಡೆಯನ ಕಾಳಗದ ಸಂಗತಿ ಅಮ್ಮ. ಸಂಗತಿ ನಿಮ್ಮೊಡೆಯನ ಕಾಳಗದ ಸಂಗತಿ ಒಡತಿ ಒಡತಿ ಅಮ್ಮ, ಇಲ್ಲಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ತಲುಪಿದೆವಾ, ಆಗ ಬಂದ್ರಮ್ಮ ಒಬ್ಬೊಬ್ಬರೇ ದೇವರ ಕಲ್ಲರು. ಅದು ದೇವರ ಕಲ್ಲರು ಅಲ್ಲ, ಮತ್ತೆ ದೇವತೆಗಳು. ಅವರಮ್ಮ ಅಷ್ಟ ದಿಕ್ಪಾಲಕರು. ಅಷ್ಟದಲ್ಲೇ ಬಂದ್ರು ಹೇಗೆ ಗೊತ್ತುಂಟಮ್ಮ? ಸಾಕು ಸಾಕು. ಅವ್ರು ಅಷ್ಟದಲ್ಲಿ ಬಂದದ್ದಮ್ಮ. ಆಗ ಮೊದಲಿಗೆ ಯಾರು ಬಂದದ್ದು ಗೊತ್ತುಂಟ? ಯಾರು ಬಂದ? ಅಗ್ನಿ. ಅಗ್ನಿ. ಅವನಮ್ಮ. ಅವನು ಬಂದು ನಿಮ್ಮ ಗಂಡನ ಮುಂದೆ ನಿತ್ನ. ನಿಮ್ಮ ಗಂಡ ಅವನನ್ನು ಹೀಗೆ ನೋಡಿದ್ದು ಸುರ್ರ ಅಂತ ಬಿಟ್ಟದ್ದಮ್ಮ. ಏನು ಅದು ನೀರ್ ನೀರ್. ನಿನ್ನ ಭಾಷೆ ನನಗೆ ಅರ್ಥ ಆಗುದಿಲ್ಲ. ಅದೇ ಅದಮ್ಮ, ನಿಮ್ಮ ಗಂಡ ಸುರ್ರ ಅಂತ ಬಿಟ್ಟದ್ದು ನೀರು. ವರುಣಾಸ್ತ್ರ. ಅದೇ ಅಮ್ಮ, ಅಗ್ನಿ ಚೆಯ್ಯಮ್ಮ. ಅವನು ಹೋದ್ನ? ಹೌದಮ್ಮ. ಆಗ ಅಲ್ಲಿಗೆ ಬಂದಲ್ಲ ಕುಂಬಾರ. ಅಲ್ಲಿದ್ದ? ಅಲ್ಲಮ್ಮ, ಇವ ಕುಂಬಾರ. ಕುಬೇರ. ಅವನೇ ಅಮ್ಮ. ಅವನು ನಿಮ್ಮ ಗಂಡನ ಜೊತೆ ಸೋತು ಓಡಿದಲ್ಲಮ್ಮ. ಅವನು ಓಡಿ ಹೋದ್ನ? ಹೌದಲ್ಲಮ್ಮ. ಆಗ ಬಂತಮ್ಮ. ಯಾರು? ವಾಯಮ್ಮ. ಅಮ್ಮ ಯಾರಿಗೆ ವಾಯು? ಅಲ್ಲಮ್ಮ, ಅವ ಬಂದದ್ದು ವಾಯು. ವಾಯು. ಅವನಮ್ಮ. ಅದು ಹಿಂದೆಂದ ಅಂತ ಬಂದದ್ದಮ್ಮ. ನಿನಗೆ ಗೊತ್ತಿಗ್ಲಿಲ್ವೇನೋ? ಅವ ಯಾವಾಗ ಬಂದಿದ್ದಾನೆ ಯಾವಾಗ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲಮ್ಮ. ಅವನು
ದೂರದಿಂದ ನಿಮ್ಮ ಗಂಡನನ್ನೊಮ್ಮೆ ಹೀಗೆ ನೋಡಿದ್ದಮ್ಮ, ಅಲ್ಲಿಂದಲೇ ಹೋದದ್ದಲ್ಲಮ್ಮ. ಅವನು ಓಡಿ ಹೋದ್ನ? ಅಮ್ಮ ಆಗ ಅಲ್ಲಿಗೆ ಬಂದ, ಮುಳ್ಳು ಮುಳ್ಳು ಮುಖದವ, ಕೈಯಲ್ಲಿ ಅದು ಪಾಯಸ ಇಟ್ಕೊಂಡು ಕೋಣದ ಮೇಲೆ ಕೂತ್ಕೊಂಡು ಅವ ಬರ್ತಾನಲ್ಲಮ್ಮ. ಬಹುಶಃ ಯಮನ ಆಗಿರಬೇಕು. ಅವನೇ ಅಮ್ಮ. ನಿಮ್ಮ ಗಂಡ ಕೋಣಕ್ಕೋಗೊಂದು ಬಾರಿಸಿದ್ದಲ್ಲಮ್ಮ, ಕೋಣ ಹೊಡಿತಮ್ಮ, ಯಮ ಜಾರಿದ, ಅವನು ಸೋತು ಹೋದ್ನ? ಅವನು ಹೋದ. ಆಗ ಕೇಳಿ ಅಮ್ಮ, ಒಬ್ಬ ಬಂದ. ಯಾರು? ಅವ ಆಚೆ ಸುರತ್ಕಲ್ನ ಆಚೆಯಿಂದ 56ರಲ್ಲಿ ಬಂದಮ್ಮ. ಸುರಪುರದಿಂದ ಐರಾವತಿ ಏರಿಕೊಂಡು ಬಂದ. ಅದೇ ಅಮ್ಮ. ಅದು ಬಿಳಿದು ದೊಡ್ಡದು ಗೊತ್ತಾಯ್ತಮ್ಮ, ಅದು ಬಂದ ಐರಾವತ. ಅದರಲ್ಲಿ ಸಾಮಾನ್ಯದವರೆಲ್ಲ ಹೋಗ್ಲಿಕ್ಕೆ ಆಗ್ತದ? ಯಾಕೆ? ಅದ್ರಲ್ಲಿ 1,000 ಅಂತೆ ಸೊಂಡಿಲು. ಅದೇ ಅಮ್ಮ. ಅವ ಬನ್ನ ನಿಮ್ಮ ಗಂಡ ಸುರ್ಪನೆ. ಯಾರು ಕೇಳುದ ನೀನು? ಅಲ್ಲಮ್ಮ, ನಿಮ್ಮ ಗಂಡ ಅವನನ್ನು ನೋಡಿ ಹೇಳಿದ್ದಮ್ಮ. ಸರಿ. ಏ ಸುರಪ್ಪನೆ, ಬಂದೆಯ? ಎಲ್ಲಿಗೆ? ಕಾಪಿ ಟೀ ಕಪಟಿ. ಅದೇ ಅಮ್ಮ. ಅಂದು ಬೈದ್ರ ನಿನ್ನಲ್ಲಿ ಬಲ್ಬ್ ಉಂಟೇನಯ್ಯ? ಅದಮ್ಮ ಬಲ್ಬು. ಬಲುಹು. ಅದೇ ಅಮ್ಮ. ಬಲ್ಬ್ ಇದ್ದಾರೆ, ಅಲ್ಲಿ ಯಾಕೆ ನಿಂತಿದ್ದಿ? ಬಾರ. ಎಲ್ಲಿಗೆ? ಅದು ಉದ್ದಲಂಗದೊಳಗೆ, ಈಗ ಬಾರ. ಉದ್ದರಂಗ ನೀನಾಕು. ಅದಮ್ಮ ಉದ್ದಲಂಗ. ಯುದ್ಧರಂಗ. ಅದೆಂತಮ್ಮ? ಯುದ್ಧರಂಗ. ಅದೇ ಅಮ್ಮ. ಅವ ಆಚೆ ಆಚೆ ನೋಡಿಲ್ಲ, ತುಂಬ್ಕಂತ ಆಡಿದಮ್ಮ. ಎಲ್ಲಿಗೆ? ಯುದ್ಧ ರಂಗಕ್ಕೆ. ಆಗ ಪ್ರಾರಂಭವಾಯಿತು ಭಯಾನಕವಾದ ಯುದ್ಧ ಅಮ್ಮ. ಯುದ್ಧವ? ಹೌದಮ್ಮ. ಅಲ್ಲಿ ಎಂತ ಹೇಳುದಮ್ಮ ಅಮ್ಮ, ಅಲ್ಲಿ ದೇವೇಂದ್ರ ಸೋತು ಓಡಿದ್ದಲ್ಲಮ್ಮ. ಸಂತೋಷದ ವಿಚಾರವನ್ನು ಹೇಳುವಾಗ ಅಳು ಯಾಕೋ? ನಗು ನಗುತ್ತಾ ಹೇಳಬೇಕು. ನಗು ನಗುತ್ತಾ ಅದಲ್ಲಮ್ಮ. ಸಾಕು ಸಾಕು. ಈಗ ನಾನು ನಕ್ಕಿ ಕೇಳ್ಬೇಕಾ? ನಗು ನಗುತ್ತಾ ಹೇಳಬೇಕು. ಸರಿ ಅಮ್ಮ. ನಿಮ್ಮ ಗಂಡ ಅಷ್ಟೊತ್ತಿಗೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರಮ್ಮ. ಏನು? ಎಲ್ಲಿ ಸ್ಮಶಾನ ಅಂತ. ಸ್ಮಶಾನ ನಿನಗೆ ಕೆಟ್ಟವನೇ. ಅದಮ್ಮ, ಕುಳಿತುಕೊಳ್ಳುವುದು ಸ್ಮಶಾನ. ಸಿಂಹಾಸನ. ಅದೇ ಅಮ್ಮ. ಬಂದು ಕೂತ್ರ ಕೂತ್ ಹೇಳಿದ್ರು ಪ್ರಾರಂಭವಾಗಲಿ. ಏನು? ಅದಮ್ಮ ಚಾಂಚು ಚೇತಿ ಒಂದ ನೀನ್ ಹೇಳು, ಇಲ್ಲ ನಾನು ಹೇಳ್ತೇನೆ. ನನ್ನಿಂದ ಆಗ್ಲಿಕ್ಕಿಲ್ಲಮ್ಮ, ನೀವ್ ಹೇಳಿ. ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ಅಮ್ಮ. ಆಗ ಅಲ್ಲಿಗೆ ಮೊದಲಿಗೆ ಬಂದ್ರು ಅವರಮ್ಮ ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ನಿನಗೆ, ಬ್ರಹ್ಮ ಮಾನಸ ಪುತ್ರ. ಅವರಮ್ಮ ಕೈಯಲ್ಲಿ ಅದು ತಾಳ ಚರ್ಮುರಿ ಎಲ್ಲ ಇಟ್ಕೊಂಡು ಬಂದ. ತಾಳ ತಂಬೂರಿ. ಬಂದು ಕೂತ್ರಮ್ಮ. ಇನ್ನು ಅವರಿಗೆ ಬಡಿಯುವುದಕ್ಕೆ ಬೇಡುವ? ಏನು? ಅಲ್ಲಮ್ಮ, ಅವರ ಗಾಯನಕ್ಕೆ ಬಡಿಯುವುದಕ್ಕೆ. ಬೇಕು. ಬಂದ್ರು ಚಿಕ್ಕ ಸೇನೆ ಅಮ್ಮ. ಅವ್ರು ಚಿಕ್ಕ ಸೇನೆ, ಅಲ್ಲಿ ಬಡಿಯುವವರು ಚಿತ್ರಸೇನೆ. ಅವರಮ್ಮ. ಅವರ ಕತೆ ಕೇಳಿ 7 ಮದ್ದಳೆ ತಗೊಂಡು ಬಂದಿದ್ರು. ಡಿಲ್ಲಿಯರು ಎಲ್ಲ ಇಟ್ಕೊಂಡು. ಇನ್ನು ಪೂರ್ತಿ ಆಗ್ಲಿಲ್ಲಮ್ಮ. ಬಂದ್ರ ಬಂದು 6 ವೃತ್ತಾಕಾರದಲ್ಲಿ ಇಟ್ರಮ್ಮ. ಒಂದನ್ನು ತೊಡೆಯ ಮೇಲೆ ಇಟ್ರಮ್ಮ. ಆಮೇಲೆ ಸಭೆಗೊಂದು ನಮಸ್ಕಾರ ಮಾಡಿದ್ರು. ಅದು ಕ್ರಮ. ಆಮೇಲೆ ತಲೆಗೆ ಪೇಂಟ್ ಇಟ್ರು. ಅದೇ ಅಮ್ಮ. ಇಲ್ಲಿ ಅವ್ರ ಗಾಯನ ಶುರು ಮಾಡುವಾಗಮ್ಮ, ಇವರು 6 ನೋಡಿದ್ದು ಒಂದನ್ನೇ ಬಾರಿಸಿದ್ದಂತ. ಎಂತ ಗೊತ್ತಾಯ್ತಮ್ಮ? 6 ನೋಡಿದ್ದು ಒಂದನ್ನೇ ಬಾರಿಸಿದ್ದು ಅಂತ. ಮತ್ತೆ ಅಷ್ಟು ತಂದದ್ದು ಯಾಕೆ? ಕೈ ಇರುವುದು ಎರಡಲ್ಲ, ಎಂತ ಮಾಡ್ಲಿಕ್ಕೆ ಆಗ್ತದೆ? ಅದು ಹೌದು. ಹೌದಮ್ಮ. ಇನ್ನು ಹಿಮ್ಮೇಳ ಇತ್ತು, ಇನ್ನು ಮುಮ್ಮೇಳಕ್ಕೆ ಬೇಡುವ? ಬೇಕು. ಆಗ ಬಂದ್ರು ಆಫೀಸ್ ಸಾರಿಯರು. ಅವರಮ್ಮ ಅಲ್ಲಿ ಕುಣಿಯೋರು ಆಫೀಸ್ ಸಾರಿಯರು. ಅಪ್ಸರೆಯರು. ಅವರಮ್ಮ. ಮೊದ್ಲು ಅವಳು ಬಂದು ದಂಬೆ. ರಂಬೆ. ಅವಳಮ್ಮ. ಒಬ್ಬ ಒಂದು ಕುಂದಿದಳೆ, ಎಷ್ಟಂತಿಲ್ಲ. ಆಮೇಲೆ ಅವರು ಮಾನಸಿಕ ಪುತ್ರರಿದ್ರಲ್ಲ, ಅವ್ರು ಹೇಳಿದ ಸಾಕು ಸಾಕು, ಬೇರೆ ಅವರಿದ್ದಾರೆ ಅಂತ. ಆಯ್ತಮ್ಮ. ಅವಳು ಹೋದ್ಲಾ. ಆಗ ಬಂತು ಊದು ಬತ್ತಿ, ಮೇಣದ ಬತ್ತಿ ಎಲ್ಲ ಬಂತಮ್ಮ. ಊರ್ವಶಿ, ಮೇನಕ್ಕೆ. ಅವರೇ. ಆಗ ಬಂತು ನನ್ನ ಪರಿಚಯದ್ದು ಮಂಜಾಲ್ ದೋಸೆ. ಅವಳಮ್ಮ ಮಂಜಾಲ್ ದೋಸೆ. ನಿನ್ನ ಭಾಷೆ ನನಗೆ ಅರ್ಥ ಆಗುದೇ ಇಲ್ವಾ? ಇಲ್ಲ. ಅದಲ್ಮ, ಅದನ್ನ ಆಗೊಮ್ಮೆ ಹೇಳಿದ್ದೀರಮ್ಮ. ಅದಮ್ಮ ಅವಳು ಬಂದದ್ದು ಮಂಜಾಲ್ ದೋಸೆ. ಮಂಜುಗೋಷೆ. ಅವಳಮ್ಮ. ಅವಳಿಗೆ ಕುಂದು ಕುಂದು ಸಾಕಾಗಿ ಹೋಯ್ತಲ್ಲ. ಸಾಕಾಗಿ ಹೋಯ್ತು. ಆಗ ಬಂತು ಆಂಬುಲೆನ್ಸ್. ಅಲಂಬುಷೆ. ಅವರದೊಂದು ನೋಡ್ಬೇಕಿತ್ತಮ್ಮ. ಎಂತ ನಿತ್ರನ ಅಂತ. ನಿರ್ತನ ನಿನಗೆ ನರ್ತನ. ಅದೇ ಅಮ್ಮ. ಅಮ್ಮ, ಅವರದೊಂದು ಎಂತ ನಾಟ್ಯ ವೈಡೂರ್ಯ. ನಾಟ್ಯ ವೈಭವ. ಅದೇ ವೈದವ್ಯ ಅಮ್ಮ. ಸ್ವಲ್ಪ ಆಚೆ ವೈಭವ. ಸ್ವಲ್ಪ ಸರಿ ಹೇಳು. ಅಮ್ಮ,
ಅಷ್ಟೊತ್ತಿಗೆ ನಿಮ್ಮ ಗಂಡ ಖುಷಿಯಲ್ಲಿ ಚಪ್ಪಾಳೆ ಎಲ್ಲ ಬಾರಿಸಿ ಬಂದು ಟಾಪಿಯ ಮೇಲೆ ಕೂತ್ರಲ್ಲ, ಪೀಠದ ಮೇಲೆ. ಅದೇ 7 ಸ್ಟಾರ್ ಸಿಂಹ ಮಿಷ್ಟಿರ. ಅದೇ ಅಮ್ಮ. ಬಂದು ಕೂತ್ರ. ಆಗ ಎಲ್ಲ ನಿಶಬ್ದ ಅಮ್ಮ. ನಿಶಬ್ದವ? ಹೌದಮ್ಮ. ಯಾಕೆ? ಆ ನಿಶಬ್ದದಲ್ಲಿ ಒಂದು ಸ್ವರ ಕೇಳಿ ಬಂತಮ್ಮ. ಏನು? ಅದೇ ಗೊತ್ತಮ್ಮ. ಅನಿತರೊಳೊಂದು ಪಕ್ಷಿ ಅನಿತರೊಳೊಂದು ಪಕ್ಷಿ ಹಾರುತ್ತರೊಂದು ಧನುಜರನೆಲ್ಲ ದುಃಖಿ ಹಾರುತ್ತರೊಂದು ಧನುಜರನೆಲ್ಲ ದುಃಖಿ ಧನುಜರನೆಲ್ಲ ದುಃಖಿ ಹನನದೆಯಲ್ಲ ನಿಮ್ಮ ಇನಯನ ಕಾಣದ ಇನುವನು ಆಕ್ಷಣೆ ಸೈಮಿನಿ ಸೇದರು ಹನನವದೆಯಲ್ಲ ನಿಮ್ಮ ಇನಿಯನ ಕಾಣುತ್ತ ಸೈಮಿನಿ ಪುರವನ್ನು ಸೇದರು ಲಾಲಿಸಬೇಕು ತಾಯೇ. ಎಲ್ಲ ನಿಶಬ್ದ ಆಯ್ತಮ್ಮ. ಹೌದೇ? ಆಗ ಅಲ್ಲೊಂದು ಸ್ವರ ಕೇಳಿ ಬಂತಮ್ಮ. ಏನು? ಏನು ಗೊತ್ತೇ? ದರ ಧರಣೆ ಇಳಿಯುತ್ತ ಅಷ್ಟನೇ ಬಂದು ನಿಂತ ವೈರಿ. ಅವಳ ನಿನಗೇನು ಮೈ ಮೇಲೆ ಭೂತ ಇದೆಯಾ? ಹೌದು ಸ್ವಾಮಿ. ಏನು? ಅವ ಬಂದದ್ದು ಹೌದಂತ. ಅವಮ್ಮ ಹಾರಾಡಿಕೊಂಡು ಗರುಡು ಬಂದದ್ದು. ಗರುಡ? ಅವನಮ್ಮ. ಅವನು ನಿಮ್ಮ ಗಂಡನ ಮುಂದೆ ಹೀಗೆ ನಿಂತು ಅಲ್ಲಿ ಯಾರಿಗೆ ಬಾರಿಸುದ ನೀನು? ಅವ ಬಂದು ನಿಮ್ಮ ಗಂಡನಿಗೆ ಬಾರಿಸಿದ್ದಂತ. ನಮ್ಮವರು ಏನು ಮಾಡ್ಲಿಲ್ವಾ? ಹಾಗೆ ಕೂತವರೆದ್ದು ನಿತ್ರಮ್ಮ. ಅವ ಆಚೆ ನೋಡ್ಲಿಲ್ಲ, ಇನ್ನೊಂದು ಅರ್ಧ ಬಂದು ಬಾರಿಸಿದಮ್ಮ. ನಮ್ಮವರು ಅಲ್ಲಿ ಕೂತವರು ಮಲಗಿದ್ರಮ್ಮ. ಬಹುಶಃ ಮಲಗಿದ್ದು ಯುದ್ಧ ಮಾಡಿರ್ಬೇಕು. ಮಾಡ್ಯಾರು ನಿಮ್ಮ ಗಂಡ ಅಲ್ಲ? ಅದು ಹೌದು. ಹೌದಮ್ಮ. ನಾನು ನಿಮ್ಮ ಗಂಡ ಮಲಗಿಕೊಂಡು ಏನಾದ್ರು ಸಾಧನೆ ಮಾಡ್ತಾರಂತ ನೋಡುದಮ್ಮ. ಅಷ್ಟೊತ್ತಿಗೆ ಅವು ಬಂದವ ಗರುಡ ಹೋದಲ್ಲಮ್ಮ. ಎಲ್ಲಿಗೆ? ಅವ ಮತ್ತೆ ಎಲ್ಲಿಗೆ? ಅವನ ರಾಜ್ಯಕ್ಕೆ. ಅವನು ಸೋತು ಓಡಿರ್ಬೇಕು. ಅದೇ ಅಮ್ಮ, ನಾನ್ ಅದೇ ಅನ್ಕೊಂಡೆ ನಿಮ್ಮ ಗಂಡ ಮಲಗಿಕೊಂಡು ಅವನಿಗೆ ಎಂತಾದ್ರು ಮಾಡಿದ್ರು ಅಂತ. ನಾನು ನಿಮ್ಮ ಗಂಡನನ್ನು ಮುಂದೆ ಹೋಗಿ ರಾಯರೇ ಹೇಳಿ ಅಂತ ಹೇಳುದಮ್ಮ. ಯಾರು ಹೇಳುದಿಲ್ಲಲ್ಲಮ್ಮ. ಯಾಕೆ? ಏನಾಯ್ತು? ಎಂತ ಆಗ್ಲಿಲ್ಲಮ್ಮ, ನೀವು ಕೂತ್ಕೊಳ್ಳಿ. ಎಂತ ಆಗ್ಲಿಲ್ಲ. ನಾನು ಇನ್ನು ಮುಂದೆ ಹೋಗಿ ರಾಯರನ್ನು ಮುಟ್ಟಿದೇನು ತಟ್ಟಿದೇನಮ್ಮ. ರಾಯರು ಹೇಳುದಿಲ್ಲಲ್ಲಮ್ಮ. ಯಾಕೆ? ನಮ್ಮವರಿಗೆ ಏನಾಯ್ತು? ಎಂತ ಆಗ್ಲಿಲ್ಲಮ್ಮ, ನೀವು ಕೂತ್ಕೊಳ್ಳಿ. ಅಯ್ಯೋ, ಇನ್ನು ಮುಂದೆ ಹೋಗಿ ನೋಡ್ತೇನೆ ನಿಮ್ಮ ಗಂಡನ ದಿಷ್ಟು ಉದ್ದದ ಹೊರಗಡೆ ಬಿದ್ದಿದಮ್ಮ, ನಾಲಿಗೆ ಬಿದ್ದು ಸತ್ತೇ ಹೋಗಿ. ಮಡಿದೆ ಎಲ್ಲ ಎನಗೆ ಗತಿಯಿನ್ನಾರು ಉಮೆಯ ರಸಗೆ ವೇದ್ಯೋಪತಿಯೇ ಇದು ಬಹಳ ಮೂರು ಜಗದಿ ನಿಮ್ಮ ಧುರದಿ ಶೂರರೇ ಸುಗುಣ ಶರದಿ ಕುಂದನೆ ಪಕ್ಷಿ ತಿಂದನೆ ಅದಿಯೇ ನೀ ಮಡಿದೆಯಲ್ಲ ಪತಿಯೇ ಏನಾಗಿ ಹೋಯ್ತು? ಈ ಇಳಿ ವಯಸ್ಸಿನಲ್ಲಿ ನನ್ನನ್ನು ಬಿಟ್ಟು ಹೋದಿರ ಸ್ವಾಮಿ. ನನಗಿನ್ಯಾರೂ ಇಲ್ಲ. ನಾನೇಗೆ ಕಲೆಯಲ್ಲಿ ಬದುಕೆಲ್ಲ. ಈಗ ಬರುತ್ತೇನೆ, ಆ ದೇವತೆಗಳಿಗೆ ಪಾಠ ಕಲಿಸುತ್ತೇನೆಂದು ಹೋದವರು ಅವರ ಕಪಟಕ್ಕೆ ಸಿಲುಕಿ ಬಿದ್ದಿರ ಸ್ವಾಮಿ. ದೂತರ ಸುದ್ದಿಯನ್ನು ತಂದುದಲ್ಲ, ನನ್ನ ಕಿವಿಗೆ ಕಾದ ಸೀಸವನ್ನು ಸುರಿದರು.
ನಾನಿಂದು ಸಹಿಸಲಿ ಶಿವನೇ ಹರನೇ ವರಗಂಗಾನ ವಾಸವಕ್ಕೆ ಶವಕ್ಕೆ ಬೇಡಿ ಘಾಸಿಗೆದಾತನ ತಾಳಿ ಕಲಿಸುವೆ ಮದವ ನಿಲ್ಲಿಸುವೆ ಎಂದು ಬೇಗ ಶುಕ್ರನೊಡನೆ ವಿದ್ಯೆ ಪಠಿಸುತ್ತಿಹಾಸುತನ ಆ ಕ್ಷಣದಿ ಕರೆದಳು ದುಃಖ ತೊರೆದಳು. ಹೌದಲ್ಲ, ನಾನೆಲ್ಲಲಾರೆ, ನಾನ್ಯಾಕೆ ಕೇಳಬೇಕು? ನನಗಾರು ಇಲ್ಲವೇ? ಇದ್ದಾನಲ್ಲ ದುರಧೀರನಾದ ಸಮರ್ಥನಾದ ಮಗ, ಅವನನ್ನೇ ಕರೆಯುತ್ತೇನೆ. ಆ ವಾಸವಕ್ಕೆ ಶವಕ್ಕೆ ಬೇಳಿಗದ ತಂತ್ರವನ್ನು ಮುರಿಯುತ್ತೇನೆ. ಹಾಗಾಗಿ ಕಂದ ಮುರ ಬಾ ಮಗನೇ, ಬಾ ಕಂದ ಮುರ ಬಾ ಮೊದಲಾಗಿ ನಿಮ್ಮ ಪಾದಾರವಿಂದಗಳಿಗೆ ಪ್ರಣಾಮಗೊಳ್ಳುತ್ತೇವೆ. ಶುಕ್ರಾಚಾರ್ಯರಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂತಹ ಸಂದರ್ಭ. ಮಗನೇ ಮುರಾಸುರ, ಇದ್ದ ಕಡೆಗೆ ಬಾ ಎಂಬ ನಿನ್ನ ಕರೆ ಕೇಳಿಸುತ್ತಾನೆ. ಗುರುಪಾದಾಂಬುಜಗಳಿಗೆ ವಂದಿಸೆ ಓಡೋಡಿ ಬಂದಿದ್ದೇನೆ. ಅಮ್ಮ, ಇಲ್ಲಿ ಬಂದು ನೋಡಿದರೆ ಎಲ್ಲವೂ ವಿಚಿತ್ರವಾಗಿದೆ. ಧಾರಾಕಾರವಾಗಿ ಸುರಿಯುವಂತಹ ಕಂಬನಿ, ಅಸ್ತವ್ಯಸ್ತವಾದಂತಹ ಹಣೆ, ಕೆದರಿದಂತಹ ಕೂದಲು. ಯಾಕೆ ತಾಯಿ, ನಿನ್ನ ಮುಖದ ಮೇಲೆ ದುಃಖ ಆವರಿಸಿದೆ. ಅಮ್ಮ, ಯಾರಿಂದಾದರೂ ಕಷ್ಟ ಬಂದಿದೆ. ಶಂಕರನ ಮೇಲೆ ಸರದಿ ಜೋಧವನೋ ಅಮ್ಮ, ಹರಿಯ ಶಂಕರನ ಮೇಲೆ ಸರದಿ ಜೋಧವನೋ ಈ ಪರಿಯ ಕಷ್ಟವಿದ್ದವರು ನನಗೆ ಮರಳ ನಾನಿರಲಾಗಿ ನೆರೆ ಭೀತಿ ಏಕವು ಹರ್ಷದಿಂದ ನಾನೀವೆ. ನಮಗೆ ಯಾರು ಕಷ್ಟ ಕೊಡಲು ಸಾಧ್ಯವಿಲ್ಲ. ಆದರೂ ಒಡೆಯ ಶಂಕರನ, ವಾಣಿ ರಮಣ ಅಥವಾ ಪಾಲ್ಗಡಲ ವಾಸಿಯ ಹರಿಯ ನಿನಗೆ ಈ ತರಹ ಕಷ್ಟ ಬರಲು ಕಾರಣವಾದವರು ಯಾರು? ನಿನ್ನ ಕಣ್ಣಿನಲ್ಲಿ ನೀರು ಬರಿಸಿದ ಅವರ
ಕಣ್ಣಿನಲ್ಲಿ ರಕ್ತವನ್ನು ಬಾರಿಸುವೆ. ಹೇಳು ತಾಯೇ, ಹೇಳು. ಏನ ಬೇಳಲಯ್ಯ ಮುದ್ದು ಕಂದ ಕಂದ ಏನ ಬೇಳಲಯ್ಯ ಮುದ್ದು ಕಂದ ಕಂದ ಎನ್ನ ಕಂದ ಕೇಳಯ್ಯ ನಿನ್ನ ತಂದೆ ಮುನ್ನೆ ಇಂದ್ರಲೋಕಕ್ಕೆ ಹೋಗಲು ನಿನ್ನ ತಂದೆ ಮುನ್ನೆ ಇಂದ್ರಲೋಕಕ್ಕೆ ಹೋಗಲು ಮಡಿದರು ಕಂದ ಕಂದ ಮಗನೇ ಅಮ್ಮ. ಬಾ ಕಂದ, ಹಾ, ನನ್ನ ಯೌವನದ ಪ್ರತೀಕ ನೀನು. ಹಾ. ಓ ನನ್ನ ಮರಿಯಾನೆ, ಅಮ್ಮ. ಹೇಳು ಮಗನೇ. ಹಾ, ಮೊನ್ನೆ ನಿನ್ನ ತಂದೆಯವರು ಸ್ವರ್ಗದ ದಾಳಿಗಾಗಿ ತೆರಳಿದ್ದು ಹಾ. ನಿನಗೂ ತಿಳಿದಿದೆ. ಹೌದಮ್ಮ. ಆದರೆ ಆ ದೇವೇಂದ್ರನೇ ಮೊದಲಾದ ಸುರರ್ಕಲನ್ನು ಹೊಡೆದೋಡಿಸಿ ಸ್ವರ್ಗ ಸಿಂಹಾಸನವನ್ನೇರಿದರಂತೆ. ಅಮ್ಮ, ಸಂತೋಷದ ವಿಷಯ, ಸಂತೋಷದ ವಿಷಯ. ಆದರೆ ಅಲ್ಲಿಗೆ ನಮ್ಮ ಬಾಳುವೆ ತೀರಿತ್ತು ಕಂದ. ಯಾಕೆ ತಾಯೇ, ಯಾಕೆ ತಾಯೇ? ಅಲ್ಲಿಗೆ ಒಬ್ಬ ಬಂದವ ಹಾ. ನಿನ್ನ ತಂದೆಯನ್ನು ಕೊಂದ. ಅಮ್ಮ. ಜನನಿಯ ವಚನವನ್ನು ಆಲಿಸಿದನು ಜನು ಜನನಿಯ ವಚನವನ್ನು ಆಲಿಸಿದನು ಜನು ಹೃದಯದ ತೆರೆದಿದೆ ಅನ್ನಲು ತಲಾಕ್ಷಣ ಮಾತೆಯಳೆಂದನು ತನ್ನಯ ಮನ ತಂದ ಇಂತಹ ವಿಚಾರವನ್ನು ಹೇಳಿದ ತಾಯಿ ಹೌದು. ನಂಬಲು ಅಸಾಧ್ಯವಾದರೂ ಹಾ. ಹೇಳುತ್ತಿರುವವರು ನೀರಾದ್ದರಿಂದ ಹಾ. ನಂಬಲೇಬೇಕಾಗುತ್ತದೆ. ಅಮ್ಮ, ಕಂದ. ಏನು ತಾಯಿ? ಹಾ. ನನಗೆ ಪಿತೃವಿಯೋಗವನ್ನು ಭರಿಸಿದವರು ಯಾರು? ನನ್ನ ತಂದೆಯನ್ನು ಕೊಂದ ಪಾಪಿ ಯಾರು? ಅವನ ಎದೆಯನ್ನು ಸೀಳಿ ನನ್ನ ತಂದೆಯ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ತಾಯಿ. ನಿನ್ನ ತಂದೆಯನ್ನು ಕೊಂದವ ಗರುಡ. ಪಕ್ಷಿಯಾಗಿ ಸೇವಂತಿಗೆ ತರುಣೆ ಅಮ್ಮ ನನಗೆ ಲಕ್ಷ್ಯವೇ ಅಲ್ಲ. ಮುಕ್ಕಣ್ಣನೇ ಬರಲಿ ಅಂಜಲಾರೆ, ಅವರ ಹಣೆಯಲ್ಲೇ ಬೆವರು ಸುರಿಸುತ್ತೇನೆ. ಅಪ್ಪಣೆ ಕೊಡುತ್ತಾಯೇ ದುಡುಕುತನವೀ ಬೇಡ ಮಗನೇ ದುಡುಕುತನವೀಗ ಬೇಡ ಮಗನೇ ಮಾಧವನು ಕಡುಕ ಪಟಿಯಲ್ಲ ಮೂಢ ನಡೆ ಶಂಕರನ ಒಲಿಸುತ್ತ ಬೇಗ ವರವ ಪಡೆದು ನೀ ಜಯವರಿಸುತ್ತ ನೀ ನಡೆದು ಶಂಕರನ ಒಲಿಸುತ್ತ ಬೇಗ ವರವ
ಜಯವರಿಸುತ್ತ ದುಡುಕುತನವೀಗ ಬೇಡ ಮಗನೇ ಮಗನೇ ಕಂದ ಕಂದ ಅಮ್ಮ ನೀನು ಹೀಗೆ ಮುಂದುವರಿದರೆ ಹಾ. ಗೆಲುವು ಪಡೆಯಲಾರೆ. ಯಾಕೆ ತಾಯೆ? ಆಶ್ವಾನ ಶುನಕಗಳ ಸೊಲ್ಲಡಗಿಸಬೇಕಾದರೆ ಹಾ. ಕೇವಲ ದೈಹಿಕ ಬಲ ಸಾಲದು, ಮತ್ತೆ? ದೇವ ಬಲವೂ ಬೇಕು. ಓಹೋ. ಹಾಗಾಗಿ ಹಾ. ಘೋರ ಕಾನನವನ್ನು ಸೇರಿಕೊ, ಹಾ. ಹರನನ್ನು ಅರ್ಚಿಸು, ಹಾ. ಮೆಚ್ಚಿಸು, ಹಾ. ತ್ರಿಲೋಕವನ್ನು ಗೆದ್ದು ಆಳುವ ವರವನ್ನು ಪಡೆ. ಓಹ್ ಹರಿ ನಮ್ಮ ಹರಿ, ಅವನನ್ನು ತರಿ, ದೇವತೆಗಳ ಎದೆಯಲ್ಲಿ ತಾಂಡವವಾಡು. ಆದಷ್ಟು ಬೇಗ ಹಾ. ಜಯದ ವಾರ್ತೆಯನ್ನು ತಂದು ಹಾ. ಇನ್ನೊಂದ ತಾಯಿಯ ಹೃದಯಕ್ಕೆ ಅಮೃತ ಸಿಂಚನವನ್ನು ಮಾಡು ಕುಮಾರ. ಆಗದೇ ಆಯ್ತಮ್ಮ, ಒಪ್ಪಣೆಯನ್ನು ಕೊಡ್ತಾಳೆ. ಹೋಗಿ ಬರ್ತೇನಮ್ಮ, ಹೋಗಿ ಬರ್ತೇನೆ. ಇದಲ್ಲವೇ ತಪಸ್ಸಿಗೆಂದು ಆಚರಿಸಿದ ಸುಸ್ಥಳ. ತಡ ಮಾಡುವುದೇಕೆ? ಪಕ್ಕದಲ್ಲೇ ಹರಿಯುತ್ತಿರುವಂತಹ ನದಿಯಲ್ಲಿ ಮಿಂದು ಶುದ್ಧಿಗೊಂಡು ಒಂಟಿ ಕಾಲಿನಲ್ಲಿ ನಿಂತು ಆ ರಣ ಕುರಿತು ತಪಸ್ಸನ್ನು ಆಚರಿಸುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರಿಗೋ ಆಶ್ಚರ್ಯ. ಮರಣ ಕುರಿತು ಇಷ್ಟು ದೀರ್ಘವಾಗಿ ತಪಸ್ಸನ್ನು ಆಚರಿಸಿದರು. ನೀವು ಮೈದೋರಲಿಲ್ಲವೇ? ಹೋ, ಇನ್ನು ಈ ಜೀವನ ಯಾಕೆ? ಅಮ್ಮನಿಗೆ ಮನೆಗೆ ಹೋಗಿ ಏನೆಂದು ಮುಖ ತೋರಿಸಲಿ. ಯಾಕೆ ಬದುಕುವುದು? ಏಕೆ ಬದುಕುವುದು? ತಡ ಮಾಡುವುದಿಲ್ಲ. ಈ ನನ್ನ ಶಿರವನ್ನು ಹೊಗೆತ್ತಿರುವಂತಹ ಶಿವನಿಗೆ ಅರ್ಪಿಸುತ್ತೇನೆ. ಓಂ ನಮಃ ಶಿವಾಯ. ಮೆಚ್ಚಿದ ಮೆಚ್ಚಿದೆ ನಿನಗೆ ನಿನ್ನ ಹೆಣ್ಣಿನ ಭಕ್ತಿಯ ಬಗ್ಗೆ. ಮೆಚ್ಚಿದೆ ಮೆಚ್ಚಿದೆ ನಿನಗೆ
ಇಂತಹ ಕಠಿಣತಮವಾದ ತಪಸ್ಸನ್ನು ಬಿಟ್ಟು ನಿನಗೇನಾಗಬೇಕೆಂದು ತಿಳಿಸು. ಈ ಕ್ಷಣದೊಳಗೆ ನೆರವೇರಿಸುತ್ತೇನೆ, ಕೇಳುವಂತವನ. ಓ ದೇವೋ ಪ್ರೇಮ ವಿರಲಾಗ ಬರಗಳ ಶರಣಿರುವ ಪ್ರೇಮ ಇರಲಾಗಿ ವರಗಳ ಕರುಣಿಸುತ್ತ ರಕ್ಷಿಸಿ ಮುಂದೆ ನಿನ್ನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವರಿಗೆ ಇಹದಲ್ಲೂ ಪರದಲ್ಲೂ ವಿಶೇಷ ಸ್ಥಾನವನ್ನು ಕೊಡುವವರು ನೀನು. ದೇವೋ, ನಿನ್ನ ಭಕ್ತರದ್ದು ದೊಡ್ಡದೇನು ಕೋರಿಕೆ ಇಲ್ಲ ಪ್ರಭು. ಪ್ರಭು, ಕೃಷಕ ಮೂರನಲ್ಲಿ ವೀರನಾಗಿ ಮೆರೆದು ಅಮರತ್ವವನ್ನು ಪ್ರಾಪ್ತಿಸುವ ವರವನ್ನು ಕೊಡು ಪ್ರಭು. ಅಷ್ಟೇ ನನ್ನ ನೀನು. ಮಗನೇ, ನಿನ್ನ ಮಾತುಗಳೆಲ್ಲ ಪ್ರಿಯವೇ ಆಗಿದೆ. ಲೋಕ ಮೂರರಲ್ಲಿ ಹೆಗಲ್ತೆಯನ್ನು ಪಡೆವೆ, ದೇವತೆಗಳನ್ನು ಗೆಲ್ಲುವೆ. ತ್ರಿಮೂರ್ತಿಗಳಾದ ನಮ್ಮಿಂದಲೂ ನಿನಗೆ ಮರಣ ಭಾರದಂತಹ ವರ ನೀಡುವ, ಆದರೆ ಅಮರತ್ವ ನೀಡಲು ಸಾಧ್ಯವಿಲ್ಲ. ಯಾಕೆಂದರೆ ಚಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಜೀವಿಗೆ ಸಾವು ಬರಲೇಬೇಕು. ಹಾಗಾಗಿ ಇದನ್ನು ಬಿಟ್ಟು ಬೇರೇನಾದರೂ ಕೇಳಪ್ಪ. ಪ್ರಭು, ಧನ್ಯನಾದೆ. ಲೋಕದಲ್ಲಿರುವಂತಹ ಎಲ್ಲಾ ಸುಖಗಳನ್ನು ನನಗೆ ನೀಡುತ್ತಿದ್ದೀಯ, ಆದರೆ ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲವೇ? ಅಡ್ಡಿ ಇಲ್ಲ ಪ್ರಭು. ಪ್ರಭು, ನನಗೆ ಮರಣ ಬಂತು ಅಂತಾದ್ರೆ ಅದು ಅವರ ಕರುಣೆಯಿಂದಲೇ ಬರಬೇಕು. ಅದು ಹೇಗೆ? ಅವಳು ಈ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿಯೇ ಹುಟ್ಟಿರಬೇಕು. ಅಂಥವರೊಬ್ಬರು ನನ್ನೆದುರು ಕಾಳಗದಲ್ಲಿ ಬಂದರೆ ಮಾತ್ರ ನನಗೆ ಮರಣ. ಈ ವರವನ್ನು ನೀಡಿ ಕರುಣಿಸಯ್ಯ. ಆಗಲಿ ಮಗನೇ, ಶುಭಮಸ್ತು. ಧರ್ಮ ಪರಿಪಾಲಕನಾಗಿಯೇ ಬದುಕಿ ಬಾಳು. ನಿನಗೆ ಶ್ರೇಯಸ್ಸಾಗಲಿ. ದೇವರಿಂದ ವರವನ್ನು ಪಡೆದಾಯಿತು. ಈ ಶುಭ ಸುದ್ದಿಯನ್ನು ಅಮ್ಮನಿಗೆ ತಲುಪಿಸಬೇಕಾಗಿದೆ. ಆದ್ದರಿಂದ ನಡೆಯುತ್ತಾರೆ ಚಂದ್ರ. ಸಂತೋಷವನ್ನೇ ಪಟ್ಟಿದ್ದಾಳೆ. ಇನ್ನು ತಡಬೇಕೆ? ದೇವಲೋಕಕ್ಕೆ ದಾಳಿಡಬೇಕಾಗಿದೆ. ಎಲ್ಲಿ ನಮ್ಮವರು?
ಪ್ರಭು, ಇದು ಪ್ರಣಾಮಗಳು. ಎದ್ದೇಳಯ್ಯ. ಎಂದಿನಂತೆ ಇಂದು ಕೂಡ ನಾವು ನಮ್ಮ ಕರ್ತವ್ಯದಲ್ಲಿ ಇರುವಾಗ ಹ. ನಿಮ್ಮ ಕರೆ ಕೇಳಿಸಿತು. ಹ. ನಿಮ್ಮ ದೀರ್ಘ ಧ್ವನಿಯನ್ನು ಅನುಸರಿಸಿ ಬಂದಿದ್ದೇನೆ. ಹ. ಏನು ಅವಸರದ ಕಾರ್ಯವೇ ತಿಳಿಸಿ ನೆರವೇರಿಸಿಕೊಡುತ್ತೇನೆ. ಕರೆಸಿದ ಕಾರಣ ಶ್ರೀಬಲಾಲಿಗಾಗಿ ಅನೇಕ ತರಬೇತಿಗಳನ್ನು ನೀಡಿತು. ಹ. ಪಕ್ಕ ನಿಮ್ಮ ದನಿ ಕೇಳಿತು. ಹ. ಹಾಗಾಗಿ ಅಲ್ಲಿಂದಲೇ ಬಂದಿದ್ದೇನೆ. ಹ. ನಮ್ಮಿಂದ ಏನಾಗಬೇಕು ಎಂಬುದನ್ನು ತಿಳಿಸಿದೆ ಎಂದಾದರೆ ಹ. ಈ ಕ್ಷಣ ಆ ಕಾರ್ಯವನ್ನು ಪೂರ್ಣಗೊಳಿಸುತ್ತೇನೆ. ಕೇಳಿರಿ ಜನಿವಾದಿ ವೀರರಯ್ಯ. ಕೇಳಿದಿರಿ ಜನಿವಾದಿ ವೀರರೇ. ಹಿಡಿದ ಮೊದಲಿನ ಜ್ಯೋತಿ ಕೇಳ. ಸ್ವರ್ಗದೊಳಗಿರಲಾಗ. ದೇವರನ್ನು ಮೆಚ್ಚಿಸಿ ಅಳುವೆ ಇದ್ದಂತಹ ಮರವನ್ನು ಪಡೆದಿದ್ದಾನೆ. ನಮ್ಮವರೇ ಸ್ವರ್ಗಕ್ಕೆ ದಾಳಿಯನ್ನು ಇಡಬೇಕಾಗಿದೆ. ಯಾರು ನಿಮ್ಮ ಅಭಿಪ್ರಾಯ? ಅನುಭವವೇದಿದೆಯೋ? ಅನುಭವವೇದಿದೆಯೋ? ಉತ್ತಪ್ಪನ ಮೇಲೆ ಎಳೆದೈದು ಅಮಿನಿಷರ ಪ್ರಭು, ಹ. ಪುರಾಸುರನೇ ಹ. ಈ ಹಿಂದೆ ಹ. ಸ್ವರ್ಗದ ಯುದ್ಧದಲ್ಲಿ ಹ. ನಮ್ಮದೇ ಹ. ಇತ್ತು. ಆದರೆ ಪಿತೂರಿಯಿಂದ ಏನ್ ಮಾಡುತ್ತೀಯ ನೀನು? ಬಿಡುಗಡೆಯ ಯಾರಯ್ಯ? ಒಡೆಯ, ಹ. ಮಹಾಪ್ರಭು, ಹ. ಆ ದೇವತೆಗಳನ್ನು ಸೋಲಿಸಿ ಹ. ಆಯ್ತು, ನಡೆಯೋಣ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದಾ. ಪ್ರಥಮವಾಗಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪಾದ ದ್ವಯಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಮನಸಾರೆ ಪ್ರಾರ್ಥಿಸುತ್ತಾ ಶ್ರೀ ಆದಿನಾಥೇಶ್ವರನಿಗೆ ತಲೆಬಾಗುತ್ತಾ ಕ್ಷೇತ್ರದ ಎಲ್ಲ ದೈವದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾಕೇಂದ್ರ ತಕದಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬ ಇದರ ಚತುರ್ಥ ವಾರ್ಷಿಕೋತ್ಸವ ತಕದಿಮಿ 2022ರ ಸಂಭ್ರಮಕ್ಕೆ ಸೇರಿರುವ ಸರ್ವರಿಗೂ ಸವಿ ನಮನಗಳನ್ನು ಸಮರ್ಪಿಸುತ್ತಾ ಇಂದಿನ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಕರೆತರಬೇಕಾಗಿ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀ ಪುಷ್ಪರಾಜ್ಗೆ ಹಾಗೂ ಸಹ ಸಂಚಾಲಕರಾದಂತಹ ಶ್ರೀ ಪ್ರಾಣೇಶ್ ಶೆಟ್ಟಿ ಮತ್ತು ಮಹೇಶ್ ಕೊಳಂಬೆ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಸ್ಥೆಯ ಸಂಚಾಲಕರಾದಂಥ ಶ್ರೀ ಪುಷ್ಪರಾಜ್ಗೆ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಕೈಕಂಬ ಪರಿಸರದಲ್ಲಿ ಹುಟ್ಟಿಕೊಂಡ ತಕದಿಮಿ ಸಂಸ್ಥೆ 4ನೇ ವರ್ಷದ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಅನ್ನೋದಕ್ಕಿಂತ ಆ ಭಗವಂತ ಈ ಸಂಸ್ಥೆಯನ್ನು ಕೈ ಹಿಡಿದು ಇಲ್ಲಿಯ ತನಕ ನಡೆಸಿಕೊಂಡು ಬಂದ ಎಂದರೆ ತಪ್ಪಾಗಲಾರದು. ಅವ್ಯಕ್ತ ಶಕ್ತಿಗೆ ತಲೆಬಾಗಿ ನಮಿಸಿ ಸ್ವರಾರ್ಚನೆಯ ಮೂಲಕ ದೇವರನ್ನು ಪ್ರಾರ್ಥಿಸಲಿದ್ದಾರೆ ನಮ್ಮ ಸಂಸ್ಥೆಯ ಭಾಗವತಿಕೆ ತಂಡದ ವಿದ್ಯಾರ್ಥಿನಿ ಕುಮಾರಿ ಭಾರ್ಗವಿ ರಾವ್ ಕೈಕಂಬ ಇವರು. ಶ್ರೀ ಮಹಾಗಣಪತಯೇ ನಮಃ. ಶರಣು ಪಾರ್ವತಿ ನಂದನ ಶರದಿ ಮೂಷಿಕ ಸಂದನ ನಿರ್ಮಲ
ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಮುನ್ನಡೆಯುತ್ತಿದ್ದೇವೆ. ಬಂಧುಗಳೇ, ಅತಿಥಿ ದೇವೋಭವ ಎಂಬುದು ನಮ್ಮ ಈ ಮಣ್ಣಿನ ಸಂಸ್ಕೃತಿ. ಅತಿಥಿಗಳಲ್ಲಿ ದೇವರನ್ನು ಕಾಣುವಂತಹ ಪರಮ ಪಾವನ ಸಂಸ್ಕಾರ ನಮ್ಮ ಮಣ್ಣಿದ್ದು. ಇದೀಗ ಬಂದ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಲಿದ್ದಾರೆ ಶ್ರೀ ಮಹೇಶ್ ಶೆಟ್ಟಿ ಕೈಕಂಬ ಇವರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕಧಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬ ಇದರ ಚತುರ್ಥ ವಾರ್ಷಿಕೋತ್ಸವದ ಸುಧರ್ಮ ಸಭೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಸತ್ಸಂಪ್ರದಾಯದಂತೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ನಮ್ಮ ಭಾರತೀಯ ಬರಮಾಡಿಕೊಳ್ಳುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ನಮ್ಮ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಎಂ ಹರಿರಾವ್, ಮಾಲಕರು ಹೋಟೆಲ್ ಶ್ರೀರಾಮ್ ಕೈಕಂಬ ಇವರು ವಹಿಸ್ಕೊಳ್ಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಆ ಒಂದು ಸಭಾಧ್ಯಕ್ಷತೆಯನ್ನು ಶ್ರೀ ಶ್ರೀಧರ್ ರಾವ್, ಮಾಲಕರು ಶ್ರೀನಿವಾಸ್ ಎಂಟರ್ಪ್ರೈಸಸ್ ಕೈಕಂಬ ಇವರು ವಹಿಸ್ಕೊಳ್ಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಾವು ಸಭಾ ಮರ್ಯಾದೆಯ ಪ್ರಕಾರ ಸಭಾಧ್ಯಕ್ಷರನ್ನು ಪ್ರಥಮವಾಗಿ ಸ್ವಾಗತಿಸುವಂಥದ್ದು ನಮ್ಮ ಕ್ರಮ. ಶ್ರೀಧರ್ ರಾವ್ ಕೈಕಂಬ ಇವರು ಶ್ರೀನಿವಾಸ್ ಎಂಟರ್ಪ್ರೈಸಸ್ ಕೈಕಂಬ ಇದರ ಮಾಲಕರಾಗಿ, ನಮ್ಮ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರದ ಉಪಾಧ್ಯಕ್ಷರಾಗಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಕೈಕಂಬ ಇದರ ಕೋಶಾಧಿಕಾರಿಯಾಗಿ, ಸಾಮಾಜಿಕ ಧಾರ್ಮಿಕ ಕೈಂಕರ್ಯಗಳಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಬಹುಮುಖ ವ್ಯಕ್ತಿತ್ವದ ಶ್ರೀಯುತ ಶ್ರೀಧರ್ ರಾವ್ ಇವರು ಇವತ್ತು ನಮ್ಮ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ತಕದಿಮಿ ತಂಡದ ಪರವಾಗಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರದ ಪರವಾಗಿ ಹಾಗೂ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸರ್ವ ಸಭಾಸದರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕ ಅತ್ಯಾದರವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಶ್ರೀಯುತರಿಗೆ ಶ್ರೀ ಪ್ರಾಣೇಶ್ ಶೆಟ್ಟಿ ಇವರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಎಂ ನರಸಿಂಗರೈಗಳು, ಅಧ್ಯಕ್ಷರು ಶ್ರೀ ರಾಧಾಕೃಷ್ಣ ಯುವಕ ಸಂಘ ರಿಜಿಸ್ಟರ್ಡ್ ಕಿನ್ನಿಕಂಬಳ. ಅಷ್ಟು ಮಾತ್ರ ಅಲ್ಲದೆ ಕಲಾವರ್ಧಕ ನಮ್ಮ ವಿದ್ಯಾವರ್ಧಕ ಸಂಘ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು ಕೂಡ ಹೌದು. ಹೀಗೆ ಕುವೈಟ್ ಏರ್ವೇಸಲ್ಲಿ ಅತ್ಯುನ್ನತ ಹುದ್ದೆಯನ್ನು ನಿಭಾಯಿಸಿದಂಥ ಶ್ರೀಯುತರು ಈಗ ನಿವೃತ್ತ ಜೀವನವನ್ನು ಕಿನ್ನಿಕಂಬಳದಲ್ಲಿ ನಿರ್ವಹಿಸುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೊಡುಗೈದಾನಿಯಾಗಿ ಕಿನ್ನಿಕಂಬಳದ ಶಾಲಾ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಹಿರ್ನಿಶಿ ದುಡಿಯುತ್ತಿರುವಂತಹ ಶ್ರೀಯುತರು ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಹಾಗೂ ಈ ಒಂದು ಸಭೆ ಹಾಗೂ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಸರ್ವ ನಾಗರಿಕರ ಪರವಾಗಿ, ಯಕ್ಷಗಾನ ಆಸಕ್ತರ ಅಭಿಮಾನಿಗಳ ಪರವಾಗಿ, ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ತಕದಿಮಿ ತಂಡದ ಪರವಾಗಿ ಅವರನ್ನು ಆದರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೆ. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಶ್ರೀ ಪುಷ್ಪರಾಜ್ ಕೆ ಇವರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ಚಂದ್ರ ಶೆಟ್ಟಿ ನಾರಳ ಇವರು ಮಾಲಕರು ಅಸರ್ ಬಾಟ್ಲಿಂಗ್ ಕಂಪನಿ ನಾರಳ. ಅಷ್ಟು ಮಾತ್ರ ಅಲ್ಲದೆ ಬಂಟರ ಸಂಘ ಗುರುಪುರ ಮಾತೃ ಸಂಘದ ಸಂಚಾಲಕರು ಕೂಡ ಹೌದು. ಅಷ್ಟು ಮಾತ್ರ ಅಲ್ಲದೆ ಹಲವಾರು ಜಾಂಬೂರಿ ವಿಶ್ವ ಸಾಂಸ್ಕೃತಿಕ ಆ ಒಂದು ಪ್ರತಿಷ್ಠಾನದ ಗುರುಪುರ ವಲಯದ ಸಂಚಾಲಕರಾಗಿ ಕೂಡ ಆ ಒಂದು ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಸಮಸ್ತವಾಗಿ ಎಲ್ಲ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೊಡುಗೈ ದಾನಿಯಾಗಿದ್ದುಕೊಂಡು ಯುವಕರ ಕಣ್ಮಣಿಯಾಗಿರುವಂಥ ಶ್ರೀಯುತ ಚಂದ್ರ ಶೆಟ್ಟಿ ನಾರಳ್ ಅವರು ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರು. ಅವರನ್ನು ಸರ್ವ ಸಭಾಸದರ ಪರವಾಗಿ, ತಕದಿಮಿ ತಂಡದ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿ ನಾನು ಈ ಒಂದು ಸಭೆಗೆ ಹೃತ್ಪೂರ್ವಕವಾಗಿ ಆದರ ಗೌರವದಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೆ.
ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಸಹ ಸಂಚಾಲಕರಾದಂತಹ ಶ್ರೀ ಮಹೇಶ್ ಶೆಟ್ಟಿ ಕೊಳಂಬೆ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೊಂದಿಗಿದ್ದಾರೆ. ಶ್ರೀಯುತ ಜಯರಾಮ್ ಶೆಟ್ಟಿ, ಮಾಲಕರು ವಿಜಯ್ ಕಾಂಪ್ಲೆಕ್ಸ್ ಕೈಕಂಬ JCIಯ ಪೂರ್ವಾಧ್ಯಕ್ಷರು, ಹಾಗೆ ನಮ್ಮ ಗುರುಪುರ ಬಂಟರ ಮಾತೃ ಸಂಘದ ಕೋಶಾಧಿಕಾರಿಯಾಗಿದ್ದುಕೊಂಡು ಕಾರ್ಯನಿರ್ವಹಿಸುತ್ತಾ ಹಾಗೆ ತಕದಿಮೆಯ ಸಲಹೆಗಾರರಾಗಿ ಕೂಡ ಇದ್ದುಕೊಂಡು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬಂತಹ ನೆಲೆಯಲ್ಲಿ ತನ್ನನ್ನು ತಾನು ಅಹಿರ್ನಿಶಿಯಾಗಿ ಸಮಾಜ ಸೇವಾಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತರು ನಮ್ಮ ಇವತ್ತಿನ ಓರ್ವ ಮುಖ್ಯ ಅತಿಥಿ ಕೂಡ ಹೌದು. ಅವರನ್ನು ನಾನು ಸರ್ವ ಸಭಾಸದರ ಪರವಾಗಿ, ತಕದಿಮಿ ತಂಡದ ಪರವಾಗಿ, ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದೆ. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಜಯಕರ್ ಶೆಟ್ಟಿ ಕೈಕಂಬ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೊಂದಿಗಿದ್ದಾರೆ ಶ್ರೀಯುತ ಪುಷ್ಪರಾಜ್ ಕೆ. ಇವರು ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಕೈಕಂಬ ಇದರ ಸಂಚಾಲಕರು ಕೂಡ ಹೌದು. ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಅಹರ್ನಿಶಿ ದುಡಿದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಕೈಕಂಬದ ಎಷ್ಟೋ ಪೋಷಕರ, ವಿದ್ಯಾರ್ಥಿಗಳ ಆ ಒಂದು ಬಯಕೆಯನ್ನು ಈಡೇರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವತ್ತಿನ ಸಭಾ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸರ್ವ ಸಮಸ್ತರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೆ. ಶ್ರೀಯುತರಿಗೆ ಶ್ರೀ ಶ್ರೀನಿವಾಸ್ ಪೆರಾರ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಕದಿಮಿ ತಂಡದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಸಂಸ್ಥೆಯ ಗುರುಗಳು ಹಾಗೂ ಎಲ್ಲ ಪೋಷಕ ಬಂಧುಗಳು, ಎಲ್ಲ ವಿದ್ಯಾರ್ಥಿಗಳು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕೈಕಂಬ ಪರಿಸರದ ಸುತ್ತಮುತ್ತಲಿನ ಯಕ್ಷಗಾನಾಸಕ್ತರು, ಕಲಾಪ್ರೇಮಿಗಳು, ಕಲಾಭಿಮಾನಿಗಳು, ಅಷ್ಟು ಮಾತ್ರ ಅಲ್ಲದೆ ಸಂಸ್ಥೆಯ ಮೇಲೆ ಪ್ರೀತಿಯಿಟ್ಟು ಆಗಮಿಸಿದಂಥ ಎಲ್ಲ ಊರ ಪರವೂರ ಮಹನೀಯರು, ಬಂಧುಗಳು, ಅಷ್ಟು ಮಾತ್ರ ಅಲ್ಲದೆ ಮಾಧ್ಯಮ ಮಿತ್ರರು, ತಮ್ಮೆಲ್ಲರನ್ನು ಸರ್ವರನ್ನು ಇಲ್ಲಿ ನೆರೆದಂಥ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಈ ಸಭಾ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ, ಆದರಪೂರ್ವಕವಾಗಿ, ಗೌರವದವರೊಂದಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ಕೋರಿದ ನಮ್ಮವರಾದ ಶ್ರೀ ಮಹೇಶ್ ಶೆಟ್ಟಿ ಕೈಕಂಬ ಇವರಿಗೂ ಆತ್ಮೀಯವಾದ ಸ್ವಾಗತ. ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ದೀಪ ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ ಉದ್ಘಾಟಕರಾದಂತಹ ಶ್ರೀ ಎಂ ನರಸಿಂಗರೈ ಅಧ್ಯಕ್ಷರು, ಶ್ರೀ ರಾಧಾಕೃಷ್ಣ ಭಜನಾ ಮಂದಿರ ಕಿನ್ನಿಕಂಬಳ ಇವರಲ್ಲಿ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಈ ಒಂದು ಕಾರ್ಯದಲ್ಲಿ ಕೈಜೋಡಿಸಬೇಕಾಗಿ ವಿನಮ್ರವಾಗಿ ವಿನಂತಿ. ಹಚ್ಚಿದ ದೀಪ ನಮ್ಮೆಲ್ಲರ ಮನೆಗಳನ್ನು ಬೆಳಗಲಿ. ಉರಿಯುವ ಜ್ಯೋತಿಯಂತೆ ಸಂಸ್ಥೆ ಇನ್ನಷ್ಟು ಪ್ರಕಾಶಮಾನವಾಗಲಿ. ಬೆಳಕಿಗೆ ಜೀವ ನೀಡುವ ಎಣ್ಣೆಯಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಮುನ್ನಡೆಸಲಿ. ಇಂತಹ ಸಾವಿರಾರು ವೇದಿಕೆಗಳು ನಮ್ಮ ಸಂಸ್ಥೆಯ ಪ್ರತಿಭೆಗಳಿಗೆ ದೊರೆಯಲಿ ಎಂದು ಆ ಭಗವಂತನಲ್ಲಿ ನನ್ನ ಪ್ರಾರ್ಥನೆ.
ವರದಿ ವಾಚನ ನಾದಪ್ರಿಯ ತಂಡದ ಶ್ರೀಮತಿ ಶೈನಾ ಜಯರಾಜ್ ಇವರಿಂದ. ನಡೆದು ಬಂದ ದಾರಿ ಮುಂದಿನ ಹೆಜ್ಜೆಗಳ ನೆಡಲು ಮಾರ್ಗದರ್ಶಿ. ನಾದಪ್ರಿಯ ಭಜನಾ ತಂಡದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಸಾದರಪಡಿಸಲು ಹರ್ಷಿಸುತ್ತೇನೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷನಾಟ್ಯ ಕಲಾಕೇಂದ್ರ ತಕದಿಮಿ ರಿಜಿಸ್ಟರ್, ಶ್ರೀರಾಮ್ ಸಭಾಂಗಣ, ಗುರುಪುರ ಕೈಕಂಬ ಇದರ ಆಶ್ರಯದೊಂದಿಗೆ ಜನವರಿ 6, 2019 ವಿವಿಧ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು. ನಮ್ಮ ತಂಡವನ್ನು STM ಮಂಗಳಜ್ಯೋತಿ ಸಮಗ್ರ ಶಾಲೆಯ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹರಿರಾವ್ ಕೈಕಂಬ, ಮಾಲಕರು ಶ್ರೀರಾಮ್ ಹೋಟೆಲ್ ಕೈಕಂಬ ಇವರು ವಹಿಸಿದ್ದರು. ಸಂಸ್ಥೆಯ ಸಹಕಾರದೊಂದಿಗೆ ಶ್ರೀ ಸತೀಶ್ ಪುಂಜ ವಾಮದಪದವ್ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿದೆ. 2019ನೇ ವರ್ಷದಲ್ಲಿ ತಂಡದ ಮೊದಲ ಕಾರ್ಯಕ್ರಮವು ಸದಸ್ಯೆ ಶ್ರೀಮತಿ ಶ್ರೀಲತಾ ಮತ್ತು ಶ್ರೀ ಕುಮಾರ್ ಅಳಿಕೆ ಪದವ್ ಗಂಜಿಮಠ ಇವರ ಮನೆಯಲ್ಲಿ ನಡೆಯಿತು. ಬಿಗ್ ಬ್ಯಾಗ್ ಇಂಟರ್ನ್ಯಾಷನಲ್ ಕಂಪನಿ ಗಂಜಿಮಠ, ಹರ್ಷಂ ಗೃಹ ಪ್ರವೇಶ ಕಾರ್ಕಳ, ಬಜಪೆ ಶ್ರೀ ವಿಜಯ ವಿಠ್ಠಲ ಹಾಗೂ ಆ ವರ್ಷದ ವಾರ್ಷಿಕೋತ್ಸವದಲ್ಲಿ ನಮ್ಮ ತಂಡದಿಂದ ಸಂಕೀರ್ತನೆ ನಡೆಯಿತು. 2020ನೇ ಸಾಲಿನಲ್ಲಿ ಶ್ರೀ ಸೀತಾರಾಮ ಭಜನಾ ಮಂದಿರ ರಿಜಿಸ್ಟರ್ಡ್ ನಾರಳ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ನಮ್ಮ ತಂಡದ ಸದಸ್ಯರುಗಳಾದ ಶ್ರೀಮತಿ ಇಂದಿರಾ ಶ್ರೀ ಶೆಟ್ಟಿ ಮತ್ತು ಶ್ರೀ ಪ್ರಕಾಶ್ ಶೆಟ್ಟಿ ಗಂಜಿಮಠ, ಶ್ರೀಮತಿ ಲೋಲಾಕ್ಷಿ ಮತ್ತು ಶ್ರೀ ಗಣೇಶ್ ಅಮೀನ್ ಕಾಜಿಲ ಇವರುಗಳ ಮನೆ, ಶ್ರೀ ಅಖಿಲೇಶ್ವರ ದೇವಸ್ಥಾನ ಪೊಳಲಿ, ಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಅಮೃತೇಶ್ವರ ದೇವಸ್ಥಾನ ತಿರುವೈಲು, ಅಷ್ಟಪವಿತ್ರ ನಾಗಮಂಡಲೋತ್ಸವ ಶ್ರೀ ವೈದ್ಯನಾಥೇಶ್ವರ ವೇದಿಕೆ ವಾಮಂಜೂರು, ರಕ್ತೇಶ್ವರಿ ಗುಡಿ ಓಲ್ಡ್ ಪೋರ್ಟ್, ಮುಖ್ಯಪ್ರಾಣ ದೇವಸ್ಥಾನ ಅಡ್ಡೂರು ಇಲ್ಲಿ ನಮ್ಮ ಕಾರ್ಯಕ್ರಮ ನಡೆದಿದೆ. 2021ನೇ ಸಾಲಿನಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು, ಶ್ರೀ ಅಮೃತೇಶ್ವರ ದೇವಸ್ಥಾನ ತಿರುವೈಲು ವಾಮಂಜೂರು, ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಕಾಂಬೆಟ್ಟು ಮಿಜಾರ್ ತಂಡದ ಸದಸ್ಯೆ ಶ್ರೀಮತಿ ಸುಗುಣ ಮತ್ತು ಶ್ರೀ ದಾಸು ಶೆಟ್ಟಿ ನಾರಳ ಗಂಜಿಮಠ ಇವರ ಮನೆ ಹಾಗೂ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮ ತಂಡವು ಕಾರ್ಯಕ್ರಮ ನೀಡಿದೆ. ಪ್ರಸ್ತುತ ಸಾಲಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು, ಮೊಸರುಗುಡಿಕೆ ಉತ್ಸವ ಗಂಜಿಮಠ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಚಿತ್ರಾಪುರ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿಬಿಲಚಿಲ್ ಅದ್ಯಪಾಡಿ, ಶ್ರೀ ವಿಜಯ ವಿಠ್ಠಲ ಭಜನಾ ಮಂದಿರ ಬಜಪೆ ಇಲ್ಲಿ ನಡೆದಿರುತ್ತದೆ. ತಿಂಗಳಿಗೊಂದು ಕಾರ್ಯಕ್ರಮ ನೀಡುವ ಯೋಜನೆ ಈವಾಗಲೇ ಚಾಲ್ತಿಯಲ್ಲಿದ್ದು, ಅದರ ಜೊತೆಗೆ ವಿವಿಧ ತೀರ್ಥಕ್ಷೇತ್ರಗಳ ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಚಿಂತನೆಯೂ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಪುಟ್ಟ ತಂಡವು ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ನೀಡಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನ ವರದಿಗೆ ಪೂರ್ಣ ವಿರಾಮವನ್ನು ನೀಡಲು ಬಯಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಶೈನಾ ಜಯರಾಜ್ ಅವರಿಗೆ. ಇನ್ನು ಮುಂದೆ ಉದ್ಘಾಟಕರ ಭಾಷಣ ಶ್ರೀ ಎಂ ನರಸಿಂಗರೈ, ಅಧ್ಯಕ್ಷರು ಶ್ರೀ ರಾಧಾಕೃಷ್ಣ ಭಜನಾ ಮಂದಿರ ಕಿನ್ನಿಕಂಬಳ ಇವರಿಂದ. ಶ್ರೀ ರಾಧಾಕೃಷ್ಣ ದೇವರಿಗೆ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಇವರ 4ನೇ ವಾರ್ಷಿಕೋತ್ಸವ. ಮೊದಲನೇದಾಗಿ
ಈ ಒಂದು ಬಹಳ ಒಳ್ಳೆಯ ಒಂದು ಸಂಘ. ಈ ಸಂಘಕ್ಕೆ ನಾನು 4ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಅದು ಅಲ್ಲದೆ ಇಂಥ ಒಂದು ತಂಡ ನಮ್ಮ ಈ ಯಕ್ಷಗಾನದ ಕಲಾವೃದ್ಧಿಗೆ ಬಹಳವಾದ ಒಂದು ಅಗತ್ಯ ಸಂಘ. ಯಾಕಂದರೆ ಮಕ್ಕಳನ್ನು ಸಣ್ಣದಿಂದಲೇ ಈ ಒಂದು ತರಬೇತಿ ಮಾಡಿದರೆ ಅವರಿಗೆ ಆ ಕಲೆಯಲ್ಲಿ ಒಂದು ಆಸಕ್ತಿ ಬರ್ತದೆ. ಯಾಕೆಂದರೆ ನಾನು ಈ ಒಂದು ಕಲೆಯನ್ನು ಸಂಪೂರ್ಣವಾಗಿ ಅದರ ಒಳ್ಳೆಯ ಗುಣಗಳನ್ನು ಅನುಭವಿಸಿದವನಾಗಿದ್ದೇನೆ. ಯಾಕಂದರೆ ನಮಗೆ ಈ ಸಂಘವು ಈಗ ಮಾಡುವಂಥ ಕೆಲಸವನ್ನು ಕಿನ್ನಿಗಂಬಳ ಶಾಲೆ ನಮ್ಮ ಪ್ರೈಮರಿ ಶಾಲೆ ಆಗ 8ನೇ ತರಗತಿವರೆಗಿತ್ತು. ಆ ಶಾಲೆ 1907ರಲ್ಲಿ ಪ್ರಾರಂಭವಾಗಿ ಆ ಪ್ರಾರಂಭವಾದ ಒಂದು 2-3 ವರ್ಷಗಳಲ್ಲಿ ಅಲ್ಲಿಯ ಅಧ್ಯಾಪಕರು ಖಾಲಿ ಕಲಿಸುವುದರಲ್ಲೆಲ್ಲ ಸಾಧಾರಣ 3 ಅಧ್ಯಾಪಕರಲ್ಲಿ ಈ ಯಕ್ಷಗಾನ ಕಲಾವಿದರಾಗಿಯೇ ಸ್ಟೂಡೆಂಟ್ಸ್ ಆಗಿ ಕಲಿತು ಅವರು ಟೀಚರ್ ಆಗಿದ್ದವರು. ಆದ್ದರಿಂದ ನಮಗೆ 1ನೇ ಕ್ಲಾಸ್ನಿಂದಲೇ ಒಂದು ಪಾಠ, ಒಂದು ಪೀರಿಯಡ್ ದಿವಸಕ್ಕೆ ಈ ಯಕ್ಷಗಾನವೇ ಇತ್ತು. ಪ್ರತಿದಿನ ಒಂದು ಪೀರಿಯಡು 1ನೇ ಕ್ಲಾಸಿಂದ 8ನೇ ಕ್ಲಾಸ್ನವರೆಗೆ. ಅದು ನಿಮಗೆ ಮನಸ್ಸಿದ್ದರೂ ಇಲ್ಲದಿದ್ದರೂ ಅದಕ್ಕೆ ನೀವು ಅಟೆಂಡ್ ಆಗಲೇಬೇಕು. ಆದ್ದರಿಂದ ಎಷ್ಟೋ ಜನರು ಅಲ್ಲಿಂದ ಈವನ್ ನಮ್ಮ IAS ಪಾಸಾಗಿ ಹೋದ ಕೃಷ್ಣಯ್ಯರ ಮಗನೇ ಅವರು ಕೂಡ ಈ ಯಕ್ಷಗಾನದಲ್ಲಿ ಪಾಲ್ಗೊಳ್ತಿದ್ರು. ಅವರು ಕೂಡ ಕುಣಿಕೆಯಲ್ಲಿ ಗೊತ್ತಿದ್ದವರೇ. ಯಾಕೆಂದರೆ ಪ್ರತಿ ವರ್ಷ ಸ್ಕೂಲ್ ಡೇಗೆ ಅಲ್ಲಿ ಮಕ್ಕಳಿಂದ ಬೆಳಿಗ್ಗೆ ಅಲ್ಲಿಯ ಸ್ಕೂಲ್ ಡೇ ಅಂದರೆ ನಾವಿರುವಾಗ ಇಡೀ ರಾತ್ರಿ ಸ್ಕೂಲ್ ಡೇ ಅದು. ಎಲ್ಲ ಹೆಣ್ಣು ಮಕ್ಕಳಿಗೆ ನಾಟಕ, ಗಂಡು ಮಕ್ಕಳಿಗೆ 2 ಗಂಟೆಯಿಂದ 6 ಗಂಟೆವರೆಗೆ ಯಕ್ಷಗಾನ ಪ್ರದರ್ಶನ. ಹಾಗಿರುವಾಗ ನಾನು ಕೂಡ 7ನೇ ಕ್ಲಾಸ್ನಲ್ಲಿ 8ನೇ ಕ್ಲಾಸಿಗೆ ಬರುವಾಗ ಬಬ್ರುವಾಹನ ಮತ್ತು ಅಭಿಮನ್ಯು ಈ ಪಾಠಗಳನ್ನು ಮಾಡಿದವರು. ಅದು ನಮಗೆ ಅದು ಜೀವನವನ್ನೇ ಒಂದು ಬದಲಾಯಿಸ್ತದೆ. ಯಾಕೆಂದರೆ ನಮಗೆ ಆ ಸಮಯದಲ್ಲಿ ಶನಿವಾರ ರಾತ್ರಿ 3 ಕಿಲೋಮೀಟ್ರ್ ಬೇಕಾದರೆ ನಡೆದು 4 ಕಿಲೋಮೀಟ್ರ್ ಆಟಕ್ಕೆ ಹೋಗೋದು. ಯಾಕೆಂದರೆ ಆದಿತ್ಯವಾರ ರಜೆ, ಇಡೀ ದಿವಸ ಮಲಗ್ಬೋದು. ಅದು ಅಲ್ಲದೆ ನಮ್ಮ ಸ್ಕೂಲ್ ಡೇ ಟೈಮ್ನಲ್ಲಿ ಟೀಚರ್ಸ್ನವ್ರದ್ದೇ ಒಂದು ಆಟ ಕೂಡ ಆಗ್ತಿತ್ತು. ಆ ಆಟ ಕಲಿಸುವವರಲ್ಲಿ ನನ್ನ ತಂದೆ ಮುಖ್ಯ ಪಾತ್ರದವರು, ದೇಜುರೈ ಅಂತ. ಅವರೊಟ್ಟಿಗೆ ಬರೀ ವಾಸುದೇವ ಭಟ್ರು ಅಂತ ಇದ್ದರು. ಅವರೊಟ್ಟಿಗೆ ಒಂದು ಸದಾಶಿವ ಮಾಸ್ಟ್ರು ಅಂತ ಇದ್ದರು. ಸದಾಶಿವ ಮಾಸ್ಟ್ರು ಅಂದರೆ ನಮ್ಮ ವೆಂಗಪ್ಪಯ್ಯನವರ ಮಾವ, ಸದಾಶಿವರಾಯರ ಮಗಳ ಗಂಡ. ಹಾಗೆ ಆ ಸಮಯದಲ್ಲಿ ನಮಗೆ ಶಾಲೆ ಅಂದರೆ ಅದೊಂದು ದೇವಸ್ಥಾನದ ಹಾಗೆ. ಆ ಶಾಲೆಯಿಂದ ಹೋದ ಮಕ್ಕಳು ಯಾರೂ ಒಂದು
ಹಳೆಯ ಸ್ಥಿತಿಗೆ ಹೋಗುವುದು ಅಂತ ಇಲ್ಲ. ನನ್ನ ಹರಿಭಟ್ರು ನನ್ನ ಬೆಂಚಿನಲ್ಲಿ ಕೂತುಕೊಂಡು 7ನೇವರೆಗೆ ಕಲಿತವರು. ನಮ್ಮ ಶ್ರೀಧರ್ ರಾಯರು, ರಮೇಶ್ ರಾಯರು ಎಲ್ಲ ಕಿಣಿಗಂಬಳ ಶಾಲೆಯ ಮಕ್ಕಳೇ. ನನಗೆ ಗೊತ್ತಿಲ್ಲ ಅವರೆಲ್ಲ ಇರುವಾಗ ಅಲ್ಲಿ ಯಕ್ಷಗಾನ ಇತ್ತಂತ ಇಲ್ವ. ಅದೇ ನಾವಿರುವಾಗ ನಮ್ಮ ಆ 3 ಮಾಸ್ಟ್ರು ರಿಟೈರ್ ಆಗುವವರೆಗೆ ಅದೊಂದು ಕಂಪಲ್ಸರಿ ಯಕ್ಷಗಾನ. 1ನೇ ಕ್ಲಾಸ್ಲಿಂದೇ ಪ್ರಾರಂಭವಾಗಿ 8ನೇ ಕ್ಲಾಸ್ನವರೆಗೆ. ಆದ್ದರಿಂದ ನಮಗೆ ಕೂಡ ಒಂದು ಆಟದಲ್ಲಿ ಆಟ ನೋಡೋದು, ಬಯಲಾಟ ನೋಡಲಿಕ್ಕೆ ಹೋಗೋದು ಅಂದರೆ ಬಹಳ ಆಸಕ್ತಿ. 7 ಗಂಟೆಗೆ ಹೋಗಿ ಚಾಪೆ ಹಿಡ್ಕೊಂಡು ಆ ರಂಗಸ್ಥಳದ ಬದಿಯಲ್ಲೇ ಕೂತ್ಕೊಳ್ಳೋದು. ಮತ್ತು ಬೆಳಿಗ್ಗೆ ಆದ ನಂತರವೇ ಮನೆಗೆ ಬರೋದು. ಇದೇ ಈ ಅಂಗಣದಲ್ಲಿ ನಾವು ಮಕ್ಕಳಿರುವಾಗ ಒಬ್ಬರು ಕೇಚಣ್ಣಾಳ್ವರು ಅಂತ 1 ತಿಂಗಳ ಕಾಲ ರಾಮಾಯಣ ಆಗಿತ್ತು, 1 ತಿಂಗಳ ಕಾಲ ಮಹಾಭಾರತ ಆಗಿತ್ತು. ಪ್ರತಿದಿನ ಬಿಡದೆ ಆ ಕಟ್ಟೆ ಕಟ್ಟಿದವರು ಅವರು ನಮ್ಮ ವೇಣುಗೋಪಾಲ ಆಳ್ವರ ಅಜ್ಜ ಕೋಚಣ್ಣಾಳು ಅಂತ, ಕೌಡೂರು ಗೊತ್ತಿನವರು. ಹಾಗಾಗಿ ನಮಗೆ 8ನೇ ಕ್ಲಾಸಿಂದ ಹೊರಗೆ ಬರುವಾಗ ಇಡೀ ರಾಮಾಯಣ, ಮಹಾಭಾರತ, ಭಾಗವತದ ಎಲ್ಲ ಕಥೆಗಳು, ಅಡ್ಡ ಕಥೆಗಳು ಎಲ್ಲ ಮಕ್ಕಳಿಗೆ ಎಲ್ಲ ಗೊತ್ತಿತ್ತು. ಹಾಗಿರುವಾಗ ಈ ಒಂದು ಕಲಾ ಸಂಸ್ಥೆಯು ಈಗ ಮಾಡುತ್ತಿರುವ ಕೆಲಸ ಬಹಳ ಒಳ್ಳೆಯ ಕೆಲಸ. ಮಕ್ಕಳಿಗೆ ಅದು ಒಂದು ಸರಸ್ವತಿಯ ಒಂದು ಭಾಗವೇ ಯಕ್ಷಗಾನ ಅಂದರೆ. ಎಷ್ಟೋ ಜನರು ಅದನ್ನೇ ಈಗ ಮೇಳಗಳಲ್ಲಿ ಸೇರಿಕೊಂಡು ಜೀವನಾಧಾರವಾಗಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ದೇವರನ್ನು ಆರಾಧಿಸುವ ಒಂದು ಈ ಕಥೆಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದರೆ ಅಟ್ಲೀಸ್ಟ್ ಅವರ ಒಂದು ಆ ಮುಂದಿನ ಜೀವನದಲ್ಲಿ ಅವರ ಒಂದು ಗುಣ ನಡತೆಗಳು ಅದು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುವುದಕ್ಕೆ ಏನೂ ಸಂಶಯ ಇಲ್ಲ. ಅಲ್ಲದೆ ನಮ್ಮ ಮೊದಲಿನ ಹಿಸ್ಟ್ರಿ, ಮೊದಲಿನ ಪುರಾಣಗಳು, ವೇದಗಳು ಎಲ್ಲ ಇದರಲ್ಲಿ ಉಂಟು. ಈಗ ಕೂಡ ನನಗೆ ನೆನಪಿನಲ್ಲಿ ಉಂಟು, ಆ ಒಂದು ನಮ್ಮ ಕಿಣಿಗಂಬಳ ಶಾಲೆಯಲ್ಲಿ ಒಂದು ಆಟದಲ್ಲಿ ಅವರು ಟೀಚರ್ಸ್ಗಳು ಮಾಡಿದ ಆಟ ನನಗೆ ಈಗ ಕೂಡ 70 ವರ್ಷದ ನಂತರ ಕೂಡ ಅದೊಂದು ನೆನಪಿನಲ್ಲಿ ಬರ್ತದೆ. ಅಂದರೆ ಕೃಷ್ಣನಿಗೆ ಮತ್ತು ಅರ್ಜುನಿಗೆ ಯಾವ ರೀತಿಯ ಸ್ನೇಹ ಇತ್ತು ಅಂತ ಹೇಳುವುದಕ್ಕೆ ಒಂದು ಸಣ್ಣ ಉದಾಹರಣೆ. ಅವರಿಬ್ಬರು ಒಂದು ಕೊಳದಲ್ಲಿ ಈಜಲಿಕ್ಕೆ ಹೋಗ್ತಾರೆ. ಈಜಲಿಕ್ಕೆ ಹೋದವರು ಕೃಷ್ಣ ಮತ್ತು ಅರ್ಜುನ, ಓಕೆ ನಾವೀಗ ಮುಳುಗುವ, ಏಳುವ, ನೋಡುವ ಎಷ್ಟು ಸಮಯ ನೀರಿನಲ್ಲಿ ನಿಲ್ಲಲಿಕ್ಕೆ ಆಗ್ತದೆ ಅಂತ. ಹಾಗೆ ಆಗುವಾಗ ತುಂಬ ಸಲ ಮಾಡಿದರು. ಲಾಸ್ಟಿಗೆ ಅರ್ಜುನ ಮೇಲೆ ಬಂದ, ಕೃಷ್ಣ ಮೇಲೇ ಬರಲಿಲ್ಲ. ತುಂಬ ಸಮಯ ಆಯಿತು, ತುಂಬ ಸಮಯ ಆಯಿತು. ಅರ್ಜುನ ದಡೆಗೆ ಬಂದು ಕೂಗಲಿಕ್ಕೆ ಶುರು ಮಾಡಿದ, ಇವ ನನ್ನ ಸ್ನೇಹಿತ ನೀರು ಪಾಲಾದಲ್ವ ಅಂತ. ಅಷ್ಟೊತ್ತಿಗೆ ಕೃಷ್ಣ ಅವನ ಹಿಂದಿನಿಂದ ದಡೆಯಿಂದ ಬಂದು, ನೀನು ಯಾಕೆ ಕೂಗ್ತಿ ಮಾರಾಯ, ನಾನು ಇಲ್ಲೇ ಇದ್ದೇನೆ, ನಿನ್ನ ಮೊದಲೇ ನಾನು ಬಂದಿದ್ದೇನೆ ಇಲ್ಲಿ. ಹಾಗಿರುವಾಗ ಆ ಕೃಷ್ಣನ ಮತ್ತು ಅರ್ಜುನನ ಒಂದು ಮೈತ್ರತನ ಎಷ್ಟು ಮಟ್ಟಿಗೆ ಇರ್ತದೆ ಅದು ತೋರಿಸ್ತದೆ. ನಾವೊಂದು ನಮ್ಮ ಸ್ನೇಹಿತನಲ್ಲಿ ಯಾವ ಒಳ್ಳೆಯ ಸ್ನೇಹಿತನಾದರೆ ಯಾವ ರೀತಿಯಲ್ಲಿ ಕೃಷ್ಣಾರ್ಜುನರಂತೆ ಎಂಬ ಒಂದು ಗಾದೆಯೂ ಉಂಟು. ಹಾಗಿರುವಾಗ ಈ ಎಲ್ಲ ನಾವು ಈ ನಮ್ಮ ರಾಮಾಯಣ, ಮಹಾಭಾರತ, ಭಾಗವತಗಳಿಂದ ಎಷ್ಟೋ ಸಂಗತಿ ಕಲೀಲಿಕ್ಕುಂಟು.
ಮಕ್ಕಳಿಗೆ ಅದು ಅಲ್ಲದೆ ಮಕ್ಕಳ ಜ್ಞಾನಶಕ್ತಿ ಬುದ್ಧಿಶಕ್ತಿ ಕೂಡ ಇದರಿಂದ ಹೆಚ್ಚಾಗ್ತದಲ್ಲದೆ ಕಡಿಮೆ ಆಗುವುದಿಲ್ಲ. ಆದ್ದರಿಂದ ಈ ಸಂಘಕ್ಕೆ ನಾನು ನಿಜವಾಗಿ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇನ್ನೂ ಅನೇಕ ವರ್ಷಗಳ ಕಾಲ ಈ ಒಂದು ಮಕ್ಕಳಿಗೆ 5 ವರ್ಷದಿಂದಲೇ ಈ ಒಂದು ಇದನ್ನು ಕಲಿಸಿ ಆ ಮಕ್ಕಳ ಜೀವನವನ್ನು ಉದ್ಧಾರ ಮಾಡಿ, ಅಲ್ಲದೆ ಈ ಯಕ್ಷಗಾನ ಕಲೆಯನ್ನು ಕೂಡ ಉದ್ಧರಿಸಿ ಅಂತ ಹೇಳಿಕೊಂಡು ಶ್ರೀ ರಾಧಾಕೃಷ್ಣ ದೇವರು ಎಲ್ಲ ನಿಮಗೆ ಈ ಸಂಘಕ್ಕೆ ಬೇಕಾದ ಆಶೀರ್ವಾದ ಕೊಡಲಿ. ಮಕ್ಕಳೆಲ್ಲ ಒಳ್ಳೆಯದಾಗಿ ಕಲಿತು ದೊಡ್ಡ ಕಲಾಕಾರರಾಗಿ ಅಂತ ಹೇಳಿಕೊಂಡು ನನ್ನ 2 ಮಾತು ಮುಗಿಸಿ. ನನಗೊಂದು 8:15ಕ್ಕೆ ಇನ್ನೊಂದು ಅಗತ್ಯದ ಪ್ರೋಗ್ರಾಮಿಗೆ ಹೋಗಲಿ ಇರುವ ಕಾರಣ ನನ್ನನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಶ್ರೀ ಎಂ ನರಸಿಂಗರೈ ಅಧ್ಯಕ್ಷರು, ಶ್ರೀ ರಾಧಾಕೃಷ್ಣ ಭಜನಾ ಮಂದಿರ ಕಿನ್ನಿಕಂಬಳ ಇವರಿಗೆ. ಸ್ನೇಹಿತರೆ, ಕಣ್ಣ ಮುಂದೆ ಗುರಿ, ಬೆನ್ನ ಹಿಂದೆ ಗುರು ಇದ್ದಲ್ಲಿ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡಬಲ್ಲ ಎಂಬ ಮಾತಿದೆ. ನಮ್ಮ ಸಂಸ್ಥೆ ಇಂದು 4th ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಎಂದಾದರೆ ಅದಕ್ಕೆ ನಮ್ಮ ಸಂಸ್ಥೆಯ 3 ಗುರುಗಳಾದಂತಹ ಶ್ರೀ ಶ್ರೀನಿವಾಸ್ ಬಳ್ಳಮಂಜ ಭಾಗವತಿಕೆ ಗುರುಗಳು, ಶ್ರೀ ಸತೀಶ್ ಪೂಂಜಾ ಭಜನಾ ತರಬೇತುದಾರರು ಹಾಗೂ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ಯಕ್ಷಗಾನ ನಾಟ್ಯ ಗುರುಗಳು. ಇವರುಗಳ ಪರಿಶ್ರಮ ಬಹಳಷ್ಟಿದೆ. ಈಗ ಇವರುಗಳನ್ನು ವೇದಿಕೆಗೆ ಕರೆದು ಗೌರವಿಸುವುದು ನಮ್ಮ ಸಂಸ್ಥೆಯ ಕರ್ತವ್ಯ. ಶ್ರೀ ಶ್ರೀನಿವಾಸ್ ಬಳ್ಳಮಂಜ ಭಾಗವತಿಕೆ ಗುರುಗಳು ಇವರು ಕಟೀಲು ಮೇಳದ ಸೇವೆಯಲ್ಲಿರುವ ಕಾರಣದಿಂದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಹಾಗಾಗಿ ಶ್ರೀ ಸತೀಶ್ ಪೂಂಜಾ ಹಾಗೂ ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ದಯವಿಟ್ಟು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಯುತ ಸತೀಶ್ ಪೂಂಜರವರು ನಮ್ಮ ಸಂಸ್ಥೆಯ ನಾದಪ್ರಿಯ ತಂಡದ ಗುರುಗಳು. ಗುರುವಿಲ್ಲದೆ ಕಲಿತ ಶ್ರೀಯುತರು ಧಾರ್ಮಿಕ ನೆಲೆಯಲ್ಲಿ ಒಬ್ಬ ಭಜನಾ ತರಬೇತುದಾರರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ನಾದಪ್ರಿಯ ತಂಡವನ್ನು 3 ವರ್ಷಗಳಿಂದ ಗುರುಸ್ಥಾನದಲ್ಲಿ ನಿಂತು ಮುನ್ನಡೆಸಿಕೊಂಡು ಬಂದಿದ್ದಾರೆ. ತಂಡದ ಸದಸ್ಯರು ಹಲವಾರು ಕಡೆ ಭಜನಾ ಸಂಕೀರ್ತನೆಯನ್ನು ನಡೆಸಿ ಸಂಸ್ಥೆಯ ಹೆಸರನ್ನು ಪಸರಿಸಿದ್ದಾರೆ ಎಂದಾದರೆ ಅದರ ಎಲ್ಲ ಗೌರವ ಗುರುಗಳಾದಂತಹ ಶ್ರೀ ಸತೀಶ್ ಪೂಂಜರವರ ಚರಣಗಳಿಗೆ ಅರ್ಪಣೆಗೊಳ್ಳಬೇಕಾಗಿದೆ. ಶ್ರೀಯುತರಿಗೆ ನಮ್ಮ ಸಂಸ್ಥೆ ಸದಾ ಅಭಾರಿಯಾಗಿರುತ್ತದೆ ಎಂದು ಹೇಳುತ್ತಾ, ತಾಯಿ ರಾಜರಾಜೇಶ್ವರಿಯು ನಿಮಗೆ ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸಿ ಸನ್ಮಂಗಳವನ್ನುಂಟು ಮಾಡಲಿ. ನೀವು ನಂಬಿರುವಂತಹ ಎಲ್ಲ ದೈವ ದೇವರುಗಳ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲಿರಲಿ ಎಂದು ನಾವು ಪ್ರಾರ್ಥಿಸುತ್ತಾ, ಗುರುಗಳೇ ನಿಮಗಿದು ವಂದನೆ, ಅಭಿನಂದನೆ. ಇನ್ನೋರ್ವರು ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ನಮ್ಮ ತಕದಿಮಿ ಸಂಸ್ಥೆಯ ಯಕ್ಷನಾಟ್ಯ ಗುರುಗಳು. ನಾಟ್ಯ ಮಯೂರಿ ಎಂದೇ ಹೆಸರು ಪಡೆದ ಶ್ರೀಯುತರು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಸವ್ಯಸಾಚಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ನಮ್ಮ ತಕದಿಮಿ ತಂಡವನ್ನು ಕಳೆದ 4 ವರ್ಷಗಳಿಂದ ಮುನ್ನಡೆಸಿಕೊಂಡು ಬಂದಿದ್ದಾರೆ.
ಅನೇಕ ಕಡೆ ಯಕ್ಷಗಾನ ಗುರುಗಳಾಗಿ ಗುರುತಿಸಿಕೊಂಡ ಶ್ರೀಯುತರು ನಮ್ಮ ಪರಿಸರದಲ್ಲಿ ಭರವಸೆಯ ಯಕ್ಷಗಾನ ಕಲಾವಿದರನ್ನು ತಯಾರು ಮಾಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆ. ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನಾಟ್ಯವನ್ನು ಕಲಿಸಿ ಪ್ರದರ್ಶನಗೊಳಿಸಬೇಕಾದಲ್ಲಿ ಅವರ ಶ್ರಮ ಅಷ್ಟಿಷ್ಟಲ್ಲ. ಸದಾ ಉತ್ಸಾಹದ ಚಿಲುಮೆಯಾಗಿ ಹೊಸ ಪ್ರಯೋಗಗಳೊಂದಿಗೆ ತರಗತಿ ನಡೆಸಿಕೊಂಡು ಬಂದಿರುವ ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆಯವರಿಗೆ ನಮ್ಮ ಸಂಸ್ಥೆ ಸದಾ ಆಭಾರಿಯಾಗಿರುತ್ತದೆ. ಇವರಿಗೆ ತಾಯಿ ರಾಜರಾಜೇಶ್ವರಿ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಸನ್ಮಂಗಳವನ್ನುಂಟು ಮಾಡಲಿ. ಅವರು ನಂಬಿ ಬಂದಂತಹ ಎಲ್ಲ ದೈವದೇವರುಗಳ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ, ಗುರುಗಳೇ ನಿಮಗಿದು ವಂದನೆ, ಅಭಿನಂದನೆ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ನರಸಿಂಹ ರೈ ಇವರು ಅನಿವಾರ್ಯ ಕಾರಣಗಳಿಂದ ಈಗ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈಗ ಗುರುವಂದನೆಗೆ ಪ್ರತಿಯುತ್ತರವಾಗಿ ಶ್ರೀ ಸತೀಶ್ ಪೂಂಜಾ ಇವರು ಒಂದೆರಡು ಮಾತುಗಳನ್ನಾಡಲಿದ್ದಾರೆ. ಈ ಪುಣ್ಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ನೆರೆದಿರ್ತಕ್ಕಂಥ ಸಹೃದಯ ಬಂಧುಗಳೇ, ಗುರುವಿನ ನೆಲೆಯಲ್ಲಿ ನಮ್ಮನ್ನು ಗೌರವಿಸಿದ್ದೀರಿ. ಎಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಹೆತ್ತವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮನದಾಳದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಸತೀಶ್ ಪೂಂಜಾ ಇವರಿಗೆ. ಈಗ ನಮ್ಮ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿದ್ದು ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಚಂದ್ರಹಾಸ್ ಶೆಟ್ಟಿ ನಾರ್ಲಾ, ಮಾಲಕರು ಅಸರ್ ಬಾಟ್ಲಿಂಗ್ ಕಂಪನಿ ನಾರ್ಲಾ ಇವರು ಒಂದೆರಡು ಮಾತುಗಳನ್ನಾಡಲಿದ್ದಾರೆ. ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬ ಇದರ ಚತುರ್ಥ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದ ಕನ ವೇದಿಕೆಯನ್ನು ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಶ್ರೀಧರ್ ರಾವ್ ಅವರೇ ಹಾಗೂ ಉದ್ಘಾಟಕರಾದಂಥ ಶ್ರೀ ನರಸಿಂಗರಯ್ಯ ಅವರೇ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧು ಭಗಿನಿಯರೇ, ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಇದಕ್ಕೆ 4ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ. ನಾನು ಪ್ರಪ್ರಥಮವಾಗಿ ಈ ಕಲಾ ಕೇಂದ್ರದ ಎಲ್ಲ ಅಧ್ಯಕ್ಷರಿಗೆ, ಸಂಚಾಲಕರಿಗೆ ಹಾಗೂ ಅದರ ಸದಸ್ಯರುಗಳಿಗೆ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಅವರಿಗೆ ಮುಂದಕ್ಕೂ ಶುಭವನ್ನು ಹಾರೈಸ್ತೇನೆ. ಯಾಕೆ ಅಂತ ಹೇಳಿದರೆ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಈಗ ವೇಷ ಹಾಕಿ ಕುಣಿದಂಥ ಮಕ್ಕಳ ಸಂಖ್ಯೆ 60ಕ್ಕಿಂತ ಹೆಚ್ಚು. ಆ 60ಕ್ಕಿಂತ ಹೆಚ್ಚು ಮಕ್ಕಳನ್ನು ಒಂದು ವೇದಿಕೆಯ ಮೇಲೆ ಬಂದು ಪ್ರದರ್ಶನ ನೀಡುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಅಂತ ಹೇಳಿದರೆ ಇದು ನಿಜವಾಗಿಯೂ ಶ್ಲಾಘನೀಯ ಕಾರ್ಯ. ಈ ಶ್ಲಾಘನೀಯ ಕಾರ್ಯಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಚತುರ್ಥ ವರ್ಷವನ್ನು ಆಚರಿಸುವಂಥ ಈ ತಂಡ ಇನ್ನು ಮುಂದಕ್ಕೆ 5ನೇ ವರ್ಷವನ್ನು ನೆಕ್ಸ್ಟ್ ಇಯರಿಗೆ ಆಚರಿಸಲಿದೆ. ಇದಕ್ಕಿಂತ ದೊಡ್ಡ ಅದ್ಧೂರಿಯಾದ ಕಾರ್ಯಕ್ರಮವನ್ನು 5ನೇ ವರ್ಷದಲ್ಲಿ ಆಚರಿಸಲಿ. 10ನೇ ವರ್ಷವನ್ನು ಆಚರಿಸಿ 100ನೇ ವರ್ಷವನ್ನು ಕಾಣುವಂಥ ಅವಕಾಶ ಈ ತಂಡಕ್ಕೆ ಸಿಗಲಿ ಶುಭ ಹಾರೈಕೆಯನ್ನು ಮಾಡುತ್ತಾ ಇದ್ದೇನೆ ನಾನು. ಅದೇ ರೀತಿ ಕಾರ್ಯಕ್ರಮಕ್ಕೆ ಸಲಹೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಲಹೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಹಿರಿಯರಿಗೆ ಹಾಗೂ ನಮ್ಮ ಈ ಪೋಷಕರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅವಕಾಶಕ್ಕೆ ವಂದಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಚಂದ್ರಹಾಸ್ ಶೆಟ್ಟಿ ನಾರ್ಲಾ ಇವರಿಗೆ. ಈಗ ನಮ್ಮ ಇಂದಿನ ಈ ಸಭಾ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಜಯರಾಮ್ ಶೆಟ್ಟಿ, ಮಾಲಕರು ವಿಜೇತ ಕಾಂಪ್ಲೆಕ್ಸ್ ಕೈಕಂಬ ಇವರಿಂದ ಒಂದೆರಡು ಮಾತು. ಶ್ರೀ ಸುಬ್ರಹ್ಮಣ್ಯ ಕಲಾ ಕೇಂದ್ರ ತಕದಿಮ್ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬ ಇದರ ಚತುರ್ಥ ವಾರ್ಷಿಕೋತ್ಸವದ
ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಕಲಾಪ್ರೇಮಿಗಳೇ, ಈ ಮಕ್ಕಳಿಗೆ ವೇದಿಕೆಯನ್ನು ಕೊಡುವಂಥ ಒಂದು ಸುಬ್ರಹ್ಮಣ್ಯ ಕಲಾ ಕೇಂದ್ರದ್ದು ಒಂದು ಮಕ್ಕಳಿಗೆ ಒಂದು ವೇದಿಕೆಯನ್ನು ಕೊಟ್ಟು ಅದನ್ನು ಒಂದು ಮುಂದೆ ಕೊಂಡೋಗುವಂಥ ಈ ಸುಬ್ರಹ್ಮಣ್ಯ ಕಲಾ ಕೇಂದ್ರಕ್ಕೆ ನನ್ನನ್ನು ಕರೆದು ಅತಿಥಿಯಾಗಿ ಹೇಳಿ ನನ್ನನ್ನು ಇಲ್ಲಿ ಮಾಡಿದ್ದಕ್ಕೆ ಅತಿಥಿಯಾಗಿ ಸುಬ್ರಹ್ಮಣ್ಯ ಕಲಾ ಕೇಂದ್ರ ತಕದೀಂ ತಂಡಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀ ಜಯರಾಮ್ ಶೆಟ್ಟಿ ಇವರಿಗೆ. ಇನ್ನು ಮುಂದೆ ದಿವಂಗತ ಶ್ರೀ ರಮೇಶ್ ರಾವ್ ಕೈಕಂಬ ಇವರ ಸಂಸ್ಮರಣೆ ಇದೆ. ಇದನ್ನು ಶ್ರೀ ಮಹೇಶ್ ಶೆಟ್ಟಿ ಕೈಕಂಬ ಇವರು ನಡೆಸಿಕೊಡಲಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಸೇರಿದಂತಹ ಕಲಾಸಕ್ತ ಕಲಾಭಿಮಾನಿ ಬಂಧುಗಳೇ, ಪುಟಾಣಿಗಳೇ, ಸರ್ವ ಪೋಷಕ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕೈಕಂಬದ ರಮೇಶ್ ರಾವ್ ಇವರು ದಿವಂಗತರಾಗಿ 3.5 ತಿಂಗಳು ಕಳೆದಿದೆ. ಕೈಕಂಬದ ಶ್ರೀನಿವಾಸ್ ಎಂಟರ್ಪ್ರೈಸಸ್ ಇದರ ಮಾಲಕರಾಗಿದ್ದುಕೊಂಡು ಒಬ್ಬ ಸಾಹಿತಿಯಾಗಿ, ಒಬ್ಬ ಬರಹಗಾರನಾಗಿ, ಒಬ್ಬ ಚಿಂತಕನಾಗಿ, ಒಬ್ಬ ಕವಿ ಮನಸ್ಸುಳ್ಳಂಥ ಒಬ್ಬ ಕವಿಯಾಗಿ, ಅಷ್ಟು ಮಾತ್ರ ಅಲ್ಲದೆ ಒಬ್ಬ ಸಹಾನುಭೂತಿ ಉಳ್ಳಂತಹ ಒಂದು ಮಾನವತಾ ರೂಪಿನ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ವ್ಯಕ್ತಿಯಾಗಿ, ಬಹುಮುಖ ಪ್ರತಿಭಾ ಸಂಪನ್ನರಾಗಿ ಬಾಳಿ ಬದುಕಿದಂತಹ ಶ್ರೀಯುತರು 17/10/1958 ಕೈಕಂಬ ಶ್ರೀನಿವಾಸರಾಯರು, ದಿವಂಗತ ಶ್ರೀನಿವಾಸರಾಯರು ಹಾಗೂ ದಿವಂಗತ ಸುಮತಿಯಮ್ಮ ದಂಪತಿಗಳ 8 ಮಂದಿ ಮಕ್ಕಳಲ್ಲಿ 6 ಗಂಡು 2 ಹೆಣ್ಣು ಮಕ್ಕಳಲ್ಲಿ ಹಿರಿಯವರಾಗಿ ಅಗ್ರಜನಾಗಿ ಈ ಭುವಿಯ ಬೆಳಕನ್ನು ಕಂಡಂತಹ ರಮೇಶ್ ರಾಯರು 3/9/2027 ಈ ಇಹಲೋಕದ ವ್ಯಾಪಾರವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ದಾರೆ. ನಮಗೆಲ್ಲರಿಗೂ ಕೈಕಂಬ ಆಸುಪಾಸಿನ ಸರ್ವರಿಗೂ ಕೂಡ ಇದು ಬಹಳ ದುಃಖದ ವಿಷಯ. ನಾವು ಇನ್ನೂ ಕೂಡ ಅದನ್ನು ಅರಗಿಸಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬಹುಶಃ ಅವರ ಮುಖ ಪರಿಚಯ ತಮಗಿದೆ, ಅವರ ಒಡನಾಟ ಕೂಡ ಹೆಚ್ಚಿನವರಿಗಿದೆ. ಯಾಕಂತ ಹೇಳಿದರೆ ಶ್ರೀನಿವಾಸ್ ಎಂಟರ್ಪ್ರೈಸಸ್ ಕೈಕಂಬ ಅಂತ ಹೇಳಿದರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜನಜನಿತವಾದಂತಹ ಮನೆ ಮಾತಾದಂತಹ ಒಂದು ಮಳಿಗೆ. ಅದರಲ್ಲಿ ಇದ್ದುಕೊಂಡು ಎಲೆಮರೆಯ ಕಾಯಿಯಂತೆ, ಅಷ್ಟು ಮಾತ್ರ ಅಲ್ಲದೆ ತೆರೆಮರೆಯ ವ್ಯಕ್ತಿಯಂತೆ ಎಲ್ಲ ರಂಗಗಳಲ್ಲಿ ಕೂಡ ಕೈಯಾಡಿಸಿಕೊಂಡು ತನ್ನ ಅನುಭವದ ಧಾರೆಯ ಮೂಲಕ ಸರ್ವರಿಗೂ ಒಬ್ಬ ಹಿರಿಯಣ್ಣನಾಗಿ, ಒಬ್ಬ ಗುರುವಾಗಿ, ಒಬ್ಬ ಮಾರ್ಗದರ್ಶಕ ಆಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ಒಡನಾಡಿಯಾಗಿ ತಮ್ಮ ಜೀವನ ಪೂರ್ತಿ ಬಹಳ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸವಿಸಿದವರು. ಅವರು ತಮ್ಮಂದಿರನ್ನು, ಹಾಗೆ ಸಹೋದರಿಯರನ್ನು, ಹಾಗೆ ಅವರ ಧರ್ಮಪತ್ನಿ ನಾಗರತ್ನ ರಾವ್, ಮಕ್ಕಳಾದ ದೀಪಕ್ ರಾವ್, ದೀಕ್ಷಿತ್ ರಾವ್ ಹಾಗೂ ದೀಪ್ತಿ ರಾವ್ ಇವರನ್ನು ಅಗಲಿದ್ದಾರೆ. ಅವರ ಅಗಲುವಿಕೆಯ ನೋವು ನಮ್ಮೆಲ್ಲರಲ್ಲಿ ಇನ್ನೂ ಇದೆ, ಇನ್ನೂ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಅವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಸ್ಥಳೀಯ ಕಿನ್ನಿಕಂಬಳ ಶಾಲೆ, ಹಾಗೆ ನಮ್ಮ ರೋಸಾ ಮಿಸ್ಸಿಕ ಶಾಲೆ, ಬೈಸ್ಪೇಯ ಜೋಸೆಫ್ ಪದವಿ ಪೂರ್ವ ಕಾಲೇಜ್, ಹಾಗೆ ಕೇಂದ್ರ ಕಾಲೇಜ್ ಮಂಗಳೂರು, ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಮ್ಮ ಹಲವಾರು ಘಟಾನುಘಟಿ ಆ ಸಂದರ್ಭದಲ್ಲಿದ್ದಂತಹ ವಿದ್ಯಾರ್ಥಿ ಸಮೂಹದಲ್ಲಿದ್ದವರು, ನಮ್ಮ ಉದಯವಾಣಿಯ ಚೀಫ್ ನ್ಯೂಸ್ ಬ್ಯೂರೋ ಅದರ ಮುಖ್ಯಸ್ಥರಾಗಿದ್ದಂತಹ ಮನೋಹರ್ ಪ್ರಸಾದ್ ಅವರ ಒಟ್ಟಿಗೆ ಕೂಡ ಇದ್ದು ಆ ಶಾಲಾ ದಿನಗಳಲ್ಲಿ ಕೂಡ ತಮ್ಮ ಸಾಂಸ್ಕೃತಿಕ ಪ್ರತಿಭೆಯನ್ನು ತೋರಿಸಿದಂಥ ವ್ಯಕ್ತಿ. ಕೈಕಂಬ ಸುತ್ತಮುತ್ತಲಿನ ಆಸುಪಾಸಿನ ಎಲ್ಲ ಸಂಘ ಸಂಸ್ಥೆಯವರಿಗೆ ಬಹಳ ಬೇಕಾದಂಥ ವ್ಯಕ್ತಿ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಸನ್ಮಾನ ಪತ್ರ ರಚನೆ ಆಗಬೇಕಿದ್ರೆ, ಯಾವುದೇ ಕಲೆ, ಯಾವುದೇ ಕಲಾವಿದ, ಯಾವುದೇ ಕಲೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಿದ್ರೆ ನಮಗೆ ರಮೇಶ್ ರಾಯರು ನಡೆದಾಡುವ ವಿಶ್ವಕೋಶ ಇದ್ದಂತೆ, ಹಾಗೆ ಮಾಹಿತಿಯ ಕಣಜ ಇದ್ದಂತೆ. ಯಾವುದೇ ಸಂದರ್ಭದಲ್ಲಿ ಅವರನ್ನು ನಾವು ಸಂಪರ್ಕಿಸಿದರೂ ಕೂಡ ಯಕ್ಷಗಾನ ಇರ್ಬೋದು, ಕಲೆ ಇರ್ಬೋದು, ರಾಜಕೀಯ ಇರ್ಬೋದು, ನಾಟಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ಬಹುಶಃ ಅವರ
ಮನೆಗಳಲ್ಲಿ ಅವರ ಮನೆಯಲ್ಲಿ ಕಂಡುಬರುವಂತಹ ಸಾಹಿತ್ಯ ಇರ್ಬೋದು, ಅವರ ಸಾಹಿತ್ಯ ಭಂಡಾರ ಇರ್ಬೋದು, ಅವರು ಮಾಡಿದಂಥ ಸಂಗ್ರಹ ಇರ್ಬೋದು, ಇವೆಲ್ಲವನ್ನು ನಾವು ಗಮನಿಸಿದಾಗ, ಅವಲೋಕಿಸಿದಾಗ ಅವರಲ್ಲಿ ಒಬ್ಬ ಕವಿ ಇದ್ದ, ಒಬ್ಬ ವಿಮರ್ಶಕ ಇದ್ದ, ಒಬ್ಬ ಚಿಂತಕ ಇದ್ದ, ಒಬ್ಬ ಬರಹಗಾರ ಇದ್ದ. ಅಷ್ಟು ಮಾತ್ರ ಅಲ್ಲದೆ ಎಲ್ಲರಲ್ಲೂ ಕೂಡ ಬೆರೆಯುವಂಥ ಒಬ್ಬ ಅನುಭಾವಿ ಅಂತ ನಾವು ಕರೀತೇವೆ. ಯಾಕಂತ ಹೇಳಿದರೆ ಸ್ಥಳೀಯ ಕಿನ್ನಿಕಂಬಳ ಶಾಲೆಯಲ್ಲಿ ಕೂಡ ಆ ಸಂಘದ ಮೂಲಕ, ಅಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯಲ್ಲಿ, ಹಾಗೆ ಇಲ್ಲಿ ಇರುವಂಥ ಭಜನಾ ಮಂದಿರದಲ್ಲಿ, ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ತಮ್ಮ ಒಡನಾಟದ ಮೂಲಕ ಎಲ್ಲರೊಂದಿಗೆ ಬೆರೆತು ಆ ಒಂದು ಅನುಭವದ ಜೀವನವನ್ನು ನಡೆಸಿದಂಥ ಸ್ನೇಹಜೀವಿ, ಸಂಘಜೀವಿ ಕೂಡ ಹೌದು. ಆದರೆ ಕಾಲನ ಕರೆಗೆ ಹೋಗೊಟ್ಟು ಅವರು ಇಂದು ನಮ್ಮೊಂದಿಗೆ ಇಲ್ಲ. ಆದರೆ ಆ ನೋವು ನಮ್ಮನ್ನು ಕಾಡ್ತಾ ಇದೆ. ಆದರೂ ಕೂಡ ಅವರು ಮೂಡಿಸಿದಂಥ ಹೆಜ್ಜೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ರೇಡಿಯೋ ಕೇಳುಗನಾಗಿ ಬಹುಶಃ 45 ವರ್ಷಗಳಿಂದ ನಮ್ಮ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆದಂದಿನಿಂದ ಇಂದಿನ ತನಕ ಕೂಡ ಅವರು ಬಹುಶಃ ಕೊನೆಯ ಉಸಿರು ಎಳೆಯುವ ತನಕ ಕೂಡ ನಿರಂತರವಾಗಿ ಆ ರೇಡಿಯೋದ ಕೇಳುಗನಾಗಿದ್ದುಕೊಂಡು ಆ ಮೊದಲ ಬಾರಿಗೆ ಬಹುಶಃ ಆಕಾಶವಾಣಿ ಇಂಟ್ರೊಡ್ಯೂಸ್ ಆದಂತಹ ಆ ಪ್ರಸ್ತುತಪಡಿಸುವಂಥ ಸಂದರ್ಭದಲ್ಲಿ ಲೈಸೆನ್ಸ್ ಬೇಕಿತ್ತು. ಅದರ ಪ್ರತಿ ಕೂಡ ಅವರ ಮನೆಯಲ್ಲಿದೆ. ನಮಗೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಅಂಥದ್ದನ್ನು ಕೂಡ ಹಲವಾರು ದಾಖಲೆಗಳು, ಕೈಕಂಬದಲ್ಲಿ ಹಿಂದೆ ಏನೆಲ್ಲ ನಡೆದಿತ್ತು, ಯಾವ ಕಲೆ, ಯಾವ ಕಲಾವಿದರು, ಯಾವ ಯಕ್ಷಗಾನ ಮಂಡಳಿ, ಯಾವ ಮೇಳ, ಯಾವ ನಾಟಕ ಸಭಾಗಳು, ಎಷ್ಟೆಲ್ಲ ಬಂದು ಕೈಕಂಬದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು, ಎಲ್ಲದರ ದಾಖಲೆಯನ್ನು ಕೂಡ ಅವರು ನಿಖರವಾಗಿ ಹೇಳ್ತಾ ಇದ್ದಾರೆ ಅಥವಾ ಹೇಳ್ತಿದ್ರು ಅವರು. ಅಂತಹ ಒಬ್ಬ ಅನುಭವಿ. ಅಷ್ಟು ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಕಲೆಯನ್ನು ಚಿಕಿತ್ಸಾತ್ಮಕ ದೃಷ್ಟಿಯಿಂದ ನೋಡುವವರು, ಯಾವುದೇ ಕಲೆಯನ್ನು ವಿಮರ್ಶೆ ಮಾಡುವಲ್ಲಿ ಎತ್ತಿದ ಕೈ. ಇದಮಿತ್ತಂ, ಯಾವುದೇ ಕವಿಯ ಬಗ್ಗೆ, ಯಾವುದೇ ಲೇಖಕರ ಬಗ್ಗೆ, ಯಾವುದೇ ಕಲಾವಿದರ ಬಗ್ಗೆ ಇದಮಿತ್ತಂ ಹೀಗೆ ಅಂತ ಹೇಳುವಂಥಲ್ಲಿ ಸಿದ್ಧಹಸ್ತರು. ಅಂತಹ ರಮೇಶ್ ರಾಯರನ್ನು ಇಂದು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಕೈಕಂಬದ ಸಾಂಸ್ಕೃತಿಕ ಬದುಕು ಬರಡಾಗಿದೆ. ಸಾಂಸ್ಕೃತಿಕ ಲೋಕಕ್ಕೆ ಒಂದು ತುಂಬಲಾರದಂಥ ನಷ್ಟ ಆಗಿದೆ. ಒಂದು ರೀತಿಯ ಶೂನ್ಯ ಆವರಿಸಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ರಮೇಶ್ ರಾಯರ ನೆನಪಲ್ಲಿ ನಾವು ಈಗಲೂ ಕೂಡ ಆ ದಿನ ಕಳೆಯುತ್ತಾ ಇದ್ದೇವೆ. ಅವರ ಸಹೋದರರಾದಂಥ ಶ್ರೀಯುತ ಶ್ರೀಧರ್ ಅವರವರು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಬಹುಶಃ ಅವರು ಮಳಿಗೆಯಲ್ಲಿದ್ದಾಗ ದೇಹ ಎರಡು ಆದರೂ ಮನಸ್ಸು ಒಂದೇ ಎಂಬಂಥ ರೀತಿಯಲ್ಲಿ ಇಬ್ಬರು ಕೂಡ ವ್ಯವಹರಿಸ್ತಾ ಇದ್ದವರು. ನಾವು ಕಂಡುಕೊಂಡಂತಹ ಸತ್ಯ ಇದು, ನಾವು ನೋಡಿದಂತಹ ನಿದರ್ಶನ ಇದು. ಅಂತಹ ಆ ಒಂದು ಅನುಭವಿ ವ್ಯಕ್ತಿ, ಸಂಘಜೀವಿ ಅವರು ನಮ್ಮೊಡನೆ ಇಲ್ಲ. ಆದರೂ ಅವರ ಆ ಒಂದು ಸಂಸ್ಮರಣ ನುಡಿಯನ್ನು ಆಡುವುದು, ಅವರ ಗುಣಗಾನವನ್ನು ಮಾಡುವಂಥದ್ದು, ಅವರ ನೆನಪುಗಳನ್ನು ಹಂಚಿಕೊಳ್ಳುವಂಥದ್ದು, ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಅವರು ಕೊಟ್ಟಂಥ ಕೊಡುಗೆ ಏನು ಅಂತ ಹೇಳುವಂಥದ್ದನ್ನು ಸಂಸ್ಮರಣೆ ಮಾಡುವಂಥ ಸಂಸ್ಮರಣ ನುಡಿಯನ್ನು ಈ ಒಂದು ವೇದಿಕೆಯಲ್ಲಿ ಅರ್ಹವಾಗಿ ನಮ್ಮ ತಕದಿಮಿ ತಂಡದವರು ಹಮ್ಮಿಕೊಂಡಿದ್ದಾರೆ. ನನ್ನ ಪ್ರಕಾರ ಬಹಳ ಇದು ಶ್ಲಾಘ್ಯ, ಸ್ತುತ್ಯರ್ಹವಾದಂಥ ಕಾರ್ಯ. ಯಾಕಂತ ಹೇಳಿದರೆ ಸಮಾಜಕ್ಕೆ ಎಲ್ಲವನ್ನು ಕೊಟ್ಟು ಅಹಿರ್ನಿಶಾಗಿ ದುಡಿದು ತನಗೋಸ್ಕರ ಏನನ್ನು ಇಟ್ಟುಕೊಳ್ಳದೆ ಎಲ್ಲವೂ ಸಮಾಜಕ್ಕೆ ಎಂಬಂಥ ನೆಲೆಯಲ್ಲಿ ಹಗಲು ರಾತ್ರಿ ಶ್ರಮಿಸಿದಂಥ ಒಬ್ಬ ಚಿಂತಕ, ಒಬ್ಬ ವ್ಯಕ್ತಿ, ಒಬ್ಬ ಸಾಮಾಜಿಕ ಹೋರಾಟಗಾರರು, ಕನ್ನಡದ ಕಟ್ಟಾಳು, ಕನ್ನಡಕ್ಕೋಸ್ಕರ ಕೈ ಎತ್ತು ಕಲ್ಪವೃಕ್ಷವಾಗ್ತದೆ ಎಂಬಂತಹ ಕವಿನುಡಿಯ ಹಾಗೆ ಎಲ್ಲ ರೀತಿಯಲ್ಲೂ ಕನ್ನಡಕ್ಕೋಸ್ಕರ ದುಡಿದವರು. ಅಷ್ಟು ಮಾತ್ರ ಅಲ್ಲದೆ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದರು. ಅಂಥವರನ್ನು ನಾವು ಕಳ್ಕೊಂಡು 3.5 ತಿಂಗಳು ಆಗಿದೆ ಇಂದಿಗೆ. ಅಂತಹ ಮಹನೀಯರ ಸಂಸ್ಮರಣಾ ನುಡಿಯನ್ನು ನಾವು ವೇದಿಕೆಯ ಮೂಲಕ ಹಂಚಿಕೊಳ್ಳುವುದರ ಮೂಲಕ ಅವರ ಆ ಆತ್ಮಕ್ಕೆ ಚಿರಶಾಂತಿ ಎಂದೆಂದಿಗೂ ದೊರಕಲಿ ಅಂತ ಹೇಳುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸುತ್ತಾ ಅವರ ಅಗಲುವಿಕೆ ನೋವನ್ನು ಸಹಿಸುವಂತಹ ಒಂದು ಶಕ್ತಿಯನ್ನು ಭಗವಂತ ಪರಮಾತ್ಮ ಸರ್ವರಿಗೂ ನೀಡಲಿ ಅಂತ ಹೇಳಿಕೊಂಡು, ರಮೇಶ್ ಅಣ್ಣ ಮುಂದಕ್ಕೂ ಕೂಡ ನಮ್ಮ ಪರಿಸರದಲ್ಲಿ ಹುಟ್ಟಿ ಬರಲಿ, ಮುಂದಕ್ಕೂ ಅವರ ಆ ಇನ್ನೊಂದು ಜನ್ಮದಲ್ಲಿ ಅವರ ಸೇವಾ ಕೈಂಕರ್ಯಗಳು ನಡೆಯಲಿ ಅಂತ ಹೇಳಿ ನಾವು ಹೇಳುತ್ತಾ ಈ ಒಂದು ವೇದಿಕೆಯಲ್ಲಿ ಸಂಸ್ಮರಣ ನುಡಿಗೂ ಎಲ್ಲ ಸಭಾಸದರು ದಯವಿಟ್ಟು 1 ನಿಮಿಷ ಎದ್ದು ನಿಂತು ನಾವು 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಇದ್ದೆ. ಸಹಕರಿಸಿದ ಸರ್ವರಿಗೂ ವಂದನೆಗಳು. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಅಧ್ಯಕ್ಷೀಯ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಚಂದ್ರಹಾಸರವರೇ, ಹಾಗೆ ವಿಜೇತ ಕಾಂಪ್ಲೆಕ್ಸ್ನ ಮಾಲಕರಾದಂತಹ ಜಯರಾಮ್ರೆ, ಹಾಗೆ ಈ ಸಂಸ್ಥೆಯ ಸಂಚಾಲಕರಾದಂತಹ ಪುಷ್ಪರಾಜರೇ, ಹಾಗೆ ಅಧ್ಯಕ್ಷರು, ಸಹ ಸಂಚಾಲಕರು ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವದ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ
ಕಲಾಭಿಮಾನಿಗಳನ್ನು ಕೂಡ ವಂದಿಸುತ್ತಾ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಇವತ್ತು ಸ್ವಲ್ಪ ಜನ ಕಲಾಭಿಮಾನಿಗಳು ನಮಗೆ ಕಡಿಮೆ ಕಾಣ್ತದೆ. ಯಾಕೆಂತ ಹೇಳಿದರೆ ಕೈಕಂಬ ಪರಿಸರದಲ್ಲಿ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಕಿಕ್ಕಿರಿದ ಕಲಾ ಆಸಕ್ತರನ್ನು ನಾವು ಗಮನಿಸ್ತೇವೆ. ಆದರೆ ಇವತ್ತು ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಆದರೂ ಕೂಡ ಸಂಸ್ಥೆ ತನ್ನ ನಿರಂತರವಾದಂತಹ ಸೇವೆಗಳನ್ನು ನಡೆಸ್ತಾ ಬರ್ತಾ ಇದೆ. ಯಾಕೆಂತ ಹೇಳಿದರೆ ಮೊದಲಾಗಿ ಹೇಳಿದ್ದು ಸತೀಶ್ ಪುಂಜರ ಭಜನಾ ತಂಡ. ಈ ಭಜನೆಯನ್ನು ಈ ಕಲಾ ತಂಡದ ಮೂಲಕ ದೇವರ ಸೇವೆಯ ಮೂಲಕ ನಾವು ಈ ಒಂದು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇದು ಬಹಳ ಒಳ್ಳೆಯ ವಿಚಾರ. ಹಾಗೆ ಅದರೊಂದಿಗೆ ಯಕ್ಷಗಾನ, ಭಜನೆಯ ಮೂಲಕ ಯಕ್ಷಗಾನವನ್ನು ಬೆಳೆಸುವಂತಹ ಒಂದು ತಂಡ. ಯಾಕೆಂತ ಹೇಳಿದರೆ ಕಲೆಗಳನ್ನೆಲ್ಲ ಒಟ್ಟುಗೂಡಿಸಿ ಬೆಳೆಸಿದಾಗ ಮಾತ್ರ ಆ ಸಂಸ್ಥೆ ನಿರಂತರವಾಗಿ ಬೆಳೆಯಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಿರಂತರವಾಗಿ ಬೆಳೆಯುತ್ತಾ ಅದಕ್ಕೆ ಸಹಕಾರವನ್ನು ಕೊಡುವಂಥವರು ಕೂಡ ಶ್ರೀ ಹರಿರಾವ್ರವರು ಬಹಳ ಪ್ರೀತಿಯಿಂದ ಆ ಒಂದು ತನ್ನ ಹಾಲನ್ನು ಕೊಟ್ಟು ನಿರಂತರವಾಗಿ ಅಲ್ಲಿ ಸೇವೆ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡುತ್ತಾ, ಹಾಗೂ ಈ ತಂಡದವರಿಗೆ ಕೂಡ ಎಲ್ಲ ಕೆಲಸಗಳಲ್ಲಿ ಕೂಡ ನೆರವಾಗುತ್ತಾ ಅವರು ಈ ಸಂಸ್ಥೆಯನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಅಧ್ಯಕ್ಷರಾಗಿ ಇವತ್ತು ಅವರು ಬರಬೇಕಿತ್ತು, ಬರಲಿಲ್ಲ. ಡಾಕ್ಟರ್ ಶ್ರೀಪತಿಯವರು ಕೂಡ ಇವತ್ತು ಬರಲಿಲ್ಲ, ಹಾಗೆ ಉಮೇಶ್ವರು ಕೂಡ ಬರಲಿಲ್ಲ. ಹಾಗಾಗಿ ಕೆಲವು ಕಾರಣಗಳಿಂದ ಅವರು ಇವತ್ತು ವೇದಿಕೆಯಲ್ಲಿಲ್ಲ. ಇಲ್ಲಿ ಮುಖ್ಯವಾಗಿ ನಾನು ಹೇಳುವುದೇನಂತ ಹೇಳಿದರೆ, ನಮ್ಮ ಅಧ್ಯಕ್ಷರು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದರು. ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಎಲ್ಲ ವಿಚಾರಗಳನ್ನು ಇಲ್ಲಿ ತಿಳಿಸಿದರು. ತಾನು ಹೇಗೆ ಬೆಳೆದಿದ್ದೇನೆ, ಅದರ ಬಗ್ಗೆ ತನಗೆ ಹೇಗೆ ಆಸಕ್ತಿ ಇದೆ ಅಂತ ಹೇಳುವ ವಿಷಯವನ್ನು ಕೂಡ ಹೇಳಿದರು. ಹಾಗೆ ಚಂದ್ರಹಾಸರು ಕೂಡ ನಿರಂತರವಾಗಿ ಸಂಸ್ಥೆಗೆ ಶುಭ ಹಾರೈಕೆಯನ್ನು ಮಾಡಿದರು. ಜಯರಾಮ್ ಶೆಟ್ಟಿಯವರು ಕೂಡ ನಿರಂತರವಾಗಿ ಈ ಸಂಸ್ಥೆ ಬೆಳೆಯಲಿ ಎಂಬುದಾಗಿ ತಿಳಿಸಿದರು. ಇಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಕಲೆಯನ್ನು ಉಳಿಸುವಂಥದ್ದು. ಯಾಕೆಂತೇಳಿದರೆ ಎಲ್ಲ ಮಕ್ಕಳು ವಿದ್ಯೆಗಳನ್ನು ಕಲಿತು, ಯಾಕೆಂತೇಳಿದರೆ ನೀವು ನೋಡಿರ್ಬೋದು ಯಕ್ಷಗಾನದಲ್ಲಿ ಈಗ ಕಟೀಲು ಮೇಳದಲ್ಲಿರ್ಬೋದು ಅಥವಾ ಯಾವ ಮೇಳದಲ್ಲಿ ಇರ್ಬೋದು, ವಿದ್ಯೆಯೊಟ್ಟಿಗೆ ಯಕ್ಷಗಾನ. ಇಂಜಿನಿಯರ್ ಆಗಿರ್ಬೋದು ಅಥವಾ ಬ್ಯಾಂಕಿನಲ್ಲಿರ್ಬೋದು ಅಥವಾ ಇತರ ಎಲ್ಲ ಕೆಲಸಗಳಲ್ಲಿ ಕೂಡ ಅವರು ನಿರಂತರವಾಗಿ ಭಾಗವಹಿಸ್ತಾ ಇರ್ತಾರೆ, ಅದರೊಂದಿಗೆ ಯಕ್ಷಗಾನ. ಹಾಗಾಗಿ ನೀವೆಲ್ಲರೂ ಕೂಡ ನಿರಂತರವಾಗಿ ವಿದ್ಯೆಗೆ ಗಮನವನ್ನು ಕೊಡಬೇಕು. ವಿದ್ಯಾಭ್ಯಾಸದೊಂದಿಗೆ ನಿರಂತರವಾಗಿ ತನ್ನ ಕಲೆಯನ್ನು, ಯಕ್ಷಗಾನವನ್ನು ಉಳಿಸುವಂಥ ಪ್ರಯತ್ನ ತಾವೆಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಇವತ್ತು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಕೂಡ ಹೋಗುವುದಿಲ್ಲ. ಒಳ್ಳೆಯ ವಿಚಾರದ ಬಗ್ಗೆ ಒಂದು ನನ್ನ ಅಣ್ಣ ಸಂಸ್ಕರಣೆಯನ್ನು ಕೂಡ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮಹೇಶ್ ಶೆಟ್ಟರು ಮಾಡಿದ್ದಾರೆ. ಅವರ ಬಗ್ಗೆ ಇರುವಂಥ ಪ್ರೀತಿ ಈ ಸಂಸ್ಥೆಗೆ ಇದೆ ಎಂಬುದು ಇದರಿಂದ ನನಗೆ ಸಾಬೀತಾಗ್ತಾ ಇದೆ. ಹಾಗಾಗಿ ಅಂತಹ ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಈ ನಿರಂತರವಾಗಿ ಈ ಸಂಸ್ಥೆ ಬೆಳೆಯಲಿ, ಎಲ್ಲ ರೀತಿಯ ಸಹಕಾರ ಎಲ್ಲ ಕಲಾಭಿಮಾನಿಗಳು ಕೂಡ ಈ ಸಂಸ್ಥೆಗೆ ನೀಡಲಿ. ಹಾಗೆಯೇ ಈ ಸಂಸ್ಥೆ 4 ವರ್ಷ ಆಗ್ತಾ ಉಂಟು, ಈಗ 5ನೇ ವರ್ಷಕ್ಕೆ ಬರುವಂಥ ಕಾಲಿಡುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಬೇಕು. ಹಾಗೆ ಅದೇ ರೀತಿ ಕಲಾಭಿಮಾನಿಗಳು ಕೂಡ ಬೇಕು. ನಿರಂತರವಾಗಿ ಈ ಸಂಸ್ಥೆ ಬೆಳೆದು ಕಲಾಭಿಮಾನಿಗಳೆಲ್ಲ ಕೂಡ ಕಲೆಯನ್ನು ಉಳಿಸುವಂಥ ಪ್ರಯತ್ನ ಈ ಮಕ್ಕಳು ಮಾಡಲಿ. ಹಾಗೆಯೇ ಈ ಮಕ್ಕಳು ಕೈಕಂಬಕ್ಕೆ ಯಕ್ಷಗಾನದ ಹೆಸರನ್ನು ತರುವಲ್ಲಿ ಪ್ರಯತ್ನ ಮಾಡಲಿ. ಯಾಕೆಂತೇಳಿದರೆ ಒಂದು ವಿಚಾರ ನಾನು ಇಲ್ಲಿ ಹೇಳ್ತೇನೆ, ಯಾರೇ ಯಕ್ಷಗಾನದ ಮುಂದೆ ಹೋದಾಗಲೂ ಕೂಡ ತನ್ನ ಹೆಸರಿನೊಟ್ಟಿಗೆ ತನ್ನ ಊರನ್ನು ಬರೆಯುವಂಥ ಒಂದು ಕೆಲಸ ಮಾಡಬೇಕು. ಯಾಕಂತೇಳಿದರೆ ನಾವು ನಿರಂತರವಾಗಿ ನೋಡಿರ್ಬೋದು. ಹಾಗಾಗಿ ನೀವು ದೊಡ್ಡವರಾದ ಕೂಡಲೇ ನಿಮ್ಮ ಹೆಸರಿನ ಹಿಂದೆ ಕೈಕಂಬ ಎಂಬುದನ್ನು ಹಾಕುವಲ್ಲಿ ದಯವಿಟ್ಟು ಮರೆಯಬೇಡಿ. ಯಾಕಂತೇಳಿದರೆ ಕೈಕಂಬದ ಹೆಸರನ್ನು ಮೇಲೆ ತರುವಲ್ಲಿ ಯಕ್ಷಗಾನ ಸಂಸ್ಥೆ ಬೆಳಗಬೇಕು ಅಂತ ನಾನು ಆಶಿಸುತ್ತಾ, ಹಾಗೆ ನಿರಂತರವಾಗಿ ಬಹಳ ವರ್ಷದಿಂದ 4ನೇ ವರ್ಷದಿಂದ ಕೂಡ ನನ್ನನ್ನು ವೇದಿಕೆಗೆ ಕರೆಯುತ್ತಾ ಇದ್ದಾರೆ. ಹಾಗಾಗಿ ಈ ವೇದಿಕೆ ಕರೆಸಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆ ಹಾಗೂ ಅಧ್ಯಕ್ಷರಿಗೆ ಹಾಗೂ ಸಂಚಾಲಕರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀ ಶ್ರೀಧರ್ ರಾವ್, ಮಾಲಕರು ಶ್ರೀನಿವಾಸ್ ಎಂಟರ್ಪ್ರೈಸಸ್ ಕೈಕಂಬ ಇವರಿಗೆ. ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿರುವವರು ಶ್ರೀ ಜಯಕರ್ ಶೆಟ್ಟಿ ಕೈಕಂಬ.
ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮಿಸುತ್ತಾ, ಸಮಯದ ಅಭಾವ ಇರುವುದರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಗೌರವಪೂರ್ವಕವಾಗಿ ಶಿರಬಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪುಷ್ಪಾಲಂಕಾರ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮವರಾದಂಥ ಶ್ರೀ ವಿ ಸಿ ಶೇಖರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ವಿದ್ಯುತ್ ದೀಪದ ವ್ಯವಸ್ಥೆಯನ್ನು, ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಶ್ರೀ ರಾಧಾಕೃಷ್ಣ ಸೌಂಡ್ ಸಿಸ್ಟಮ್ ಅವರ ಮಾಲಕರಾದಂಥ ಚಂದ್ರಹಾಸ ಫಲಿಗೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ನೆಲದ ವ್ಯವಸ್ಥೆಯನ್ನು ನಮಗೆ ಕಾರ್ಯಕ್ರಮ ನಡೆಸುವ ವ್ಯವಸ್ಥೆ ಮಾಡಿಕೊಟ್ಟ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರ ಇದರ ಅಧ್ಯಕ್ಷರು, ಸರ್ವ ಸದಸ್ಯರು ಕೂಡ ನಮ್ಮ ತಕದೀಮಿ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಸದಾಕಾಲ ತಕದೀಮಿ ತಂಡದ ಕಾರ್ಯಚಟುವಟಿಕೆಗಳು ನಡೆಯುವರೆ ಶ್ರೀರಾಮ ಸಭಾಂಗಣವನ್ನು ತಮಗೆ ಒದಗಿಸಿಕೊಟ್ಟಂಥ ಶ್ರೀರಾಮ್ ಹೋಟೆಲ್ನ ಮಾಲಕರಂಥ ಶ್ರೀ ಹರಿಭಟ್ ಇವರಿಗೆ ಕೂಡ ಮತ್ತು ಅವರ ಕುಟುಂಬ ವರ್ಗಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ಕೂಡ ವಂದಿಸ್ತಾ ಇದ್ದೇವೆ. ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದಂಥ ಶ್ರೀ ಗುರುಕೃಷ್ಣ ನಾಯಕ್ ಪೇದ್ರಂಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ದಿವ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಕರಣೆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಶ್ರೀ ಮಹೇಶ್ ಶೆಟ್ಟಿ ಮುಖ್ಯ ಶಿಕ್ಷಕರು ಕೈಕಂಬ ಇವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಸರ್ವ ಮಹನೀಯರನ್ನು ಹೃದಯಪೂರ್ವಕವಾಗಿ ಸ್ಮರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಯಕ್ಷಗಾನವನ್ನು ಮುಂದುವರಿಯರೆ ಭಾಗವತರಲ್ಲಿ ಅನುಮತಿ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಚರಣ ನುಡಿಯಲು ಕೇಳಿರೋ ಶೋಭೆಯ ಆತನನ್ನು ಎದುರಿಸಬೇಕಾಗಿದೆ. ಸುಮನಸರನ್ನು ಒಡಗೂಡಿ ಅತ್ತ ಕಡೆಗೆ ನಡೆಯುತ್ತೇನಂತೆ. ಸಾಕು ಹಾರದಿರು, ನಿನ್ನನ್ನು ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಹಿಂದೆ ನಾಡಿ ಜಂಗನೊಂದಿಗೆ ಬಂದು ನಮ್ಮೊಂದಿಗೆ ಹೋರಾಟ ಮಾಡಿ ನಮ್ಮಿಂದ ನಮ್ಮ ಸ್ವರ್ಗವನ್ನು ಕಿತ್ತು ಗರುಡನ ಕೈಯಲ್ಲಿ ಪೆಟ್ಟು ತಿಂದು ಓಡಿ ಹೋಗಿ ಈಗ ಮರಳಿ ಬಂದಿರುವೆಯಾ? ಈ ಬಾರಿ ನಮ್ಮವನಾಗಿರುವ ಇವನಪುರಿಗೆ ಅಟ್ಟುವೆನು.
ಹಾಗೆ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ಯಮನಾಲಕ್ಕೆ ಅಟ್ಟುತ್ತದೆ.
ಇಲ್ಲದ್ರೆ ನಿನ್ನ ಸಾವು ಖಂಡಿತ. ಹರಿಯ ಕಮಲ ನಿಮ್ಮ ಧೈರ್ಯವನ್ನು ಬಲ್ಲೆವು. ನಮ್ಮನ್ನು ಕಂಡಾಗಲೇ ಪಲಾಯನ ಮಾಡುವ ನೀವು ಓಡುವುದರಲ್ಲಿ ಯಶಸ್ಸನ್ನು ಕಂಡವರು. ಹಾಗಾಗಿ ಈಗಲೇ ಕಾಲಿಗೆ ಬುದ್ಧಿ ಹೇಳುವೆಯೋ, ಯುದ್ಧಕ್ಕೆ ಸಿದ್ಧವಾಗುವೆಯೋ? ರೆಕ್ಕೆ ಕಟ್ಟಿ ಹಾರಬೇಡ. ನನ್ನ ದೇವತೆಗಳು ನಿನ್ನಲ್ಲಿ ದಿಕ್ಕೆಟ್ಟು ಓಡಿರಬಹುದು, ಆದರೆ ಅದು ಶಾಶ್ವತ ಎಂದು ತಿಳಿಯಬೇಡ. ಒಂದು ಮಾತಿದೆಯಲ್ಲ, ಪಾಪಿ ಪಾಪೇನ ಹನ್ಯತೆ ಎಂಬ ಹಾಗೆ. ನಿನ್ನ ಪಾಪ ನಿನ್ನನ್ನು ಸುಡದೆ ಇರಲಾರದು. ಮಂದ ಬುದ್ಧಿಯನ್ನು ಬಿಟ್ಟು ಒಳ್ಳೆಯವನಾಗಿ ಬದುಕು. ಸುಧರ್ಮ ಸಭೆಯಾದ ಸಭಾಧ್ಯಕ್ಷನದ್ದು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನಡೆ ಹಿಂದೆ. ಹೌದು, ಭಲೆ ಭಲೆ ಸುರಪ್ಪ. ಗಜ ಐರಾವತವನ್ನೇರಿಕೊಂಡು ವಜ್ರಾಯುಧವನ್ನು ಝಲಕಿಸುತ್ತಾ ಬರುವಾಗಲೇ ತಿಳಿದುಕೊಂಡೆ. ಈಗ ದಿಟವಾಯಿತು ನೋಡು. ಎಲ್ಲವೋ ಆ ಹರಿಗೆ ನೀನೊಬ್ಬ ಸಂದೇಶಚಾರ. ಇಲ್ಲಿ ಏನಾದರೂ ಅದನ್ನು ಆ ಹಗಲು ದರೋಡೆ ಮಾಡುವವನಿಗೆ ವರದಿ ಒಪ್ಪಿಸುವವ ನೀನು. ನಿನ್ನಿಂದಲೇ ಆ ಹರಿ ಗರುಡನನ್ನು ಕಳುಹಿಸಿ ನನ್ನ ತಂದೆಯನ್ನು ಕೊಲ್ಲಿಸಿದ್ದಾನೆ. ಆದ್ದರಿಂದ ನನ್ನ ತಂದೆಯ ಸಾವಿಗೆ ಮೂಲ ಕಾರಣ ನೀನಾಗಿದ್ದೀಯ. ಅದರ
ಓಹೋ ಆದದ್ದು ಆಗಿ ಹೋಗಲಿ. ಅವರ ಕಾಲ ಕಳೆಯಿತು, ಕಾಲನ ವಶವಾದರು. ಅದನ್ನು ಪ್ರಶ್ನಿಸಲು ಬಂದಿದ್ದೀಯಲ್ಲ, ಶತೆಯಾಗಿ ನಾನು ಎಚ್ಚರದಿಂದ ವ್ಯವಹರಿಸು. ಎಲ್ಲವ ಸುರಪ್ಪ ಅನ್ಯಾಯದ ಪರಮಾವಧಿ ಎಂದು. ಆದ್ದರಿಂದ ಹಿಂದೆ ತಕ್ಕಂತಹ ಎಲ್ಲ ಅನ್ಯಾಯಕ್ಕೆ ಶಾಸ್ತಿಯನ್ನು ಮಾಡಲು ಬಂದವರೇ ಮುರಾಸುರ. ಆದ್ದರಿಂದ ಸ್ವರ್ಗವನ್ನು ಕೊಟ್ಟು ಶರಣಾಗ್ತೀಯ, ಪೆಟ್ಟು ತಿಂದು ಸಾಹಿತ್ಯ. ದೇವತೆಗಳೆಲ್ಲರೂ ನಿಕಾಮವಾಗಿ ಓಡುತ್ತಿದ್ದಾರೆ. ಓಡುವವರನ್ನು ಬೆನ್ನೆಟ್ಟಿ ಹೊಡೆಯುವ ಕ್ರಮ ನಮ್ಮದಲ್ಲ. ಆದ್ದರಿಂದ ಸ್ವರ್ಗದ ಮಟ್ಟವನ್ನು ಏರಿ ಅನುಭೋಗಗಳನ್ನೆಲ್ಲ ಅನುಭವಿಸಿ ಪುರವನ್ನು ಸೇರಿಕೊಳ್ಳುತ್ತಾರೆ. ಶಿವ ಶಿವ ಎನ ಗೀತರದಲ್ಲಿ ಭವನಿಯು ಸಂಭವಿಸಿದೆ. ದಾನವರಿಗೆ ಶರಣಾಗಿ ಬಾಳುವ ದಿನ ಬಂತಲ್ಲ. ಶಿವ ಶಿವ. ಹರನೇ, ಎಂತಹ ದುರ್ಯೋಗ ನಮ್ಮ ಪಾಲಿಗೆ ಒದಗಿ ಬಂತು. ಆ ಮುರಾಸುರಿನಿಂದ ನಮಗೆ ಸೋಲಾಯಿತು. ಹರನ ಹೊರಬಲದಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಈತನಿಂದ ರಕ್ಷಣೆ ಹೇಗೆ? ಯಾಕೆ ಚಿಂತೆ ಮಾಡಬೇಕು? ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ವೈಕುಂಠಪಾಲ ಶ್ರೀಹರಿ ಆತನ ಬಳಿಗೆ ಹೊರಡುತ್ತೇನಂತೆ. ಅದನ್ನೆಲ್ಲದ ಒಡನೆ ವಿಸ್ತರಿಸಿ ನುಡಿಯುವುದಕ್ಕೆ
ಹೇಳಿ ಏನಾಯಿತು? ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಸ್ಥಿತಿಯ ಲೋಕಕ್ಕೆ ನೀವು ಬರುವುದೇನು ಅಪರೂಪವಲ್ಲ. ಆದರೆ ಇಂದು ಅವನ ಮುಖವನ್ನು ವಿಲಾಪಿಸುತ್ತಾ ಬಂದಿದ್ದೀರಿ. ಮುಖದಲ್ಲಿ ದುಃಖದ ಛಾಯೆ ಆವರಿಸಿಕೊಂಡಿದೆ. ನಡೆದಂತಹ ವಿಚಾರವಾದರೂ ಏನು? ಭೀತಿಯನ್ನು ಬಿಡಿ, ನಿರ್ಭೀತಿಯಿಂದ ನಡೆದ ವೃತ್ತಾಂತವನ್ನು ವಿವರಿಸು. ಶ್ರೀ ಮನೋಹರ ಸ್ವಾಮಿ ಪ್ರೇಮದಲ್ಲಿ ನೀ ಕಾಯಬೇಕು ಕಳನಾಡಿ ಗನ ಸುತನು ಶತಯಾಗಗಳನ್ನು ಮಾಡಿ ಅಮರೇಂದ್ರ ನಿಮ್ಮ ಪಟ್ಟವನ್ನು ಪಡೆದರು. ಈ ದಾನವರು ಉಪಟಳ ಮಾತ್ರ ನಮಗೆ ತಪ್ಪಲಿಲ್ಲ ಸ್ವಾಮಿ. ಹೌದೇ? ಇಂದು ಕೂಡ ಆ ಚಂದ್ರಾವತಿಯನ್ನಾಳು ಮುರಾಸುರ ನಮ್ಮ ಸ್ವರ್ಗಕ್ಕೆ ದಾಡಿ ಇಟ್ಟಿದ್ದರು. ಹೌದೇ? ಆದ್ದರಿಂದ ಸೋಲಾಯಿತು. ಹೌದಾ? ಧರ್ಮವನ್ನು ಅಳಿಸಿ ಅಧರ್ಮವನ್ನು ಬೆಳೆಸುತ್ತಾ ಇದ್ದಾನೆ. ಆತನನ್ನು ನಿಗ್ರಹಿಸಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಬೇಕು ಸ್ವಾಮಿ. ನಮ್ಮನ್ನೆಲ್ಲ ರಕ್ಷಿಸಬೇಕು. ಜಯ ಜಯ. ಯಾರು ಬೆದರಬೇಕಾಗಿಲ್ಲ. ಲೋಕದ ಹಿತವನ್ನು ಕಾಯುವುದಕ್ಕೆ ಇರುವುದೇ ಸ್ವರ್ಗಲೋ ಈ ವೈಕುಂಠ. ನೀವು ಹೆದರಬೇಡಿ. ಆ ದುಷ್ಟನನ್ನು ಮರ್ದಿಸಿ ನಾನು ನಿಮಗೆ ಸ್ವರ್ಗವನ್ನು ಹಿಂತಿರುಗಿಸುತ್ತೇನೆ. ಅಲ್ಲಿಯವರೆಗೂ ಇಲ್ಲೇ ಇದ್ದು ಬಿಡಿ. ದುರುಳ ಮರ್ದನಲ್ಲಿದ್ದ ವಿನೋದವನ್ನು ನೋಡುತ್ತಾ ಒಳಗಿಟ್ಟುಕೊಳ್ಳಿ. ಆಗದೆ ಗೋಳುಗುಟ್ಟುವ ಮನಸ್ಸರಿಗೆ ಅಭಯದ ನುಡಿಯನ್ನು ಇಟ್ಟಿದ್ದೇನೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಶ್ರೀ ಚಕ್ರಧಾರಿಯಾಗಿ ಗರುಡ ವಾಹನ ಆದರೆ ನಿನ್ನನ್ನು ಕಳುಹಿಸಿದ್ದಾನೆ. ನಿನ್ನನ್ನು ಕಂಡು ನಮ್ಮವರೆಲ್ಲ ಪಕ್ಕಕ್ಕೆ ಸರಿದರೆಂದು ಮತ ಏರಿಸಬೇಡ. ಎಲ್ಲವೋ ಅವರಿಗೆ ನಿನ್ನ ಯುದ್ಧ ಕ್ರಮ ಗೊತ್ತಿಲ್ಲವಷ್ಟೇ. ಇದು ನಿನ್ನ ಮುಂದೆ ಬಂದವರು ವೀರ ಮುರಾಸುರ.
ನಿನ್ನ ಕೊಕ್ಕನ್ನು ಈಗ ಮುರಿದರೆ ಅಸುರರ ಕುಲ ಕುಟಾರಕನಲ್ವೇ ನೀನು? ಇದು ಇಲ್ಲಿ ನಿನ್ನ ಕುಟಾರಕ ನಾನು. ಎಲ್ಲವೋ ಒಂದು ಮಾತೇ ಇದೆ ಅಲ್ಲ, ಏನು? ಮೂಗನ್ನು ಎಳೆದರೆ ಮುಖವು ಬರುತ್ತದಂತೆ. ಅದರಂತೆ ದೇವತೆಗಳಿಗೆ ಕಷ್ಟ ಬಂದದ್ದೇ ತಡ, ಬಂದೇ ಅಲ್ಲ ನೀನವರಪ್ಪ. ಇದು ಅವರಿಗೂ ಯಾರಿದ್ದಾರೆ ಹೇಳು? ಆದರೂ ನನ್ನ ತಂದೆಯ ಸೇಡನ್ನು ತೀರಿಸಿಕೊಳ್ಳಲು ಬಂದವ ನಾನೇ ಮುರಾಸುರ. ಇಂದು ನಿನ್ನ ಕೊನೆಯ ದಿನ. ನೀನೆಯೋ ಮುರನೆವ್ರ ಜನು ಜನು ನೀನೆಯೋ ನೀನೆಯೋ ವೈಮಾಲಿಕರನ್ನು ಸೋಲಿಸಿದವನು ವೈಮಾಲಿಕರನ್ನು ಸೋಲಿಸಿದವನು ನೀನೆಯೋ ನೀನೆಯೋ ನಾನು ನಿನ್ನನ್ನು ಅಷ್ಟು ಚೆನ್ನಾಗಿ ತಿಳಿದಿಲ್ಲ. ಸುಮನಸರು ಬಂದು ದೂರಿದರು, ಆಗ ನಿನ್ನ ಕ್ರೌರ್ಯವನ್ನು ತಿಳಿದೆ. ನಿನ್ನ ಪುರದ ಸಂಪತ್ತನ್ನು ಬಿಟ್ಟು ದೇವತೆಗಳ ನಾಕಕ್ಕೆ ಆಶೀರ್ವಿಸಿ ಬಂದೆಯ. ತಂದೆ ಹೋದ ದಾರಿಯನ್ನೇ ಹಿಡಿಯಬೇಡ. ಶರಣಾದರೆ ಸಾಕು, ನಾನು ಕ್ಷಮಿಸುತ್ತೇನೆ. ಇಲ್ಲವಾದರೆ
ಮುಚ್ಚು ಬಾಯ್. ಯಾಕೆ ಗೊತ್ತೇ? ಯಾಕೆ? ಒಂದು ಹುಡುಗಿಯನ್ನು ಸದಾ ಮನಸ್ಸಿನಲ್ಲಿ ಹೊತ್ತು ಹೋಗುವವ ನೀನು. ನಾವು ಹಾಗಲ್ಲ, ಮತ್ತೆ ಮನಸ್ಸಿನಲ್ಲಿ ಕೆಂಡ ಉಳ್ಳವರು. ನೀತೆ ಆದ್ದರಿಂದ ಇದು ನಾನು ಮಾತ್ರವಲ್ಲ, ನನ್ನ ತಂದೆಯವರು ಅಲ್ಲ, ಎಷ್ಟೋ ದಾನವರನ್ನು ಅವತಾರಗಳನ್ನೆತ್ತಿ ಮೋಸದಿಂದ ಕೊಂದವರು ನೀನಿದ್ದೀಯ. ಮೋಸದಿಂದ ಅಲ್ಲ ಓಯ್, ಆದ್ದರಿಂದ ಅದರ ಲೆಕ್ಕವನ್ನೆಲ್ಲ ಇನ್ನು ನಾನು ಪೂರ್ಣಗೊಳಿಸ್ತೇನೆ ಬಾಬು. ಹಿಂದಿನ ಪ್ರಕರಣಗಳಲ್ಲಿ ನಾನಾ ಅವತಾರಗಳನ್ನು ಎತ್ತಿ ನಾನು ಕೊಂದದ್ದು ಹೌದು. ಇಂದು ನೀನು ಕೂಡ ಹರಣ ವರವಲವನ್ನು ಹೊಂದಿದ್ದೀಯನ ಎಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ದುಷ್ಟ ಬೀಜ ಸುಟ್ಟರು ಮೊಳಕೆ ಬರುತ್ತದೆ ಎಂಬುದಕ್ಕಾಗಿ ನೀನೇ ಸಾಕ್ಷಿ. ಸ್ವರ್ಗವನ್ನು ಹಿಂದಿರುಗಿ ಶರಣಾದರೆ ಒಳ್ಳೆಯದು, ಇಲ್ಲಂದ್ರೆ ಬಾಯುವುದಕ್ಕೆ. ಓಡುತ್ತಿದ್ದಾನೆ, ಅವನನ್ನು ಹಿಂಬಾಲಿಸಿ ನಾನು ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ ಎರಡೈದು ಹಗಳಿರಲು ಮಾಧವಗೆ ಜಯನಾರಿ ದೊರಕದಿರೆ ಬದರಿಕಾಶ್ರಮವ ಸೇರಿ ಬದರಿಕಾಶ್ರಮವ ಸೇರಿ ಧರಣಿ ಪಾಲಕ ಕೇಳು ಮುರನೊಡಲೆ ಭವನದಲ್ಲಿ ಎರಡೈದಿ ಹಗಲಿರುಳು ಹಗಲು ಇರುಳು ಮಾಧವಗೆ ಜಯಲಾರಿ ದೊರಕದಿರೆ ಆ ಆ ಮುರಾಸುರನಲ್ಲಿ ಹೋರಾಡಿ ಅದೆಷ್ಟೋ ಕಾಲವೇ ಕಳೆದು ಹೋಯಿತು. ಜಯವದು ನನ್ನ ಪಾಲಿಗಾಗಲಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಜಯವದು ನನಗೆ ದೊರಕುತ್ತಾ ಇಲ್ಲ. ಏನು ಮಾಡಲಿ? ಓಹೋ, ಅಂದು ತಾಯಿ ಆದಿಮಾಯೆಯು ಅಭಯದ ನುಡಿಯನ್ನು ಇಟ್ಟಿದ್ದಾಳೆ. ಮಕ್ಕಳೇ, ಕಷ್ಟ ಬಂದರೆ ನಿಷ್ಠೆಯಿಂದ ಪ್ರಾರ್ಥಿಸಿ, ಇಷ್ಟದಿಂದ ಬಂದು ರಕ್ಷಿಸುತ್ತೇನೆ ಎಂದು ಆಕೆಯನ್ನೇ ಪ್ರಾರ್ಥಿಸುತ್ತೇನಂತೆ. ಕಾಣುತ್ತಿದೆಯಲ್ಲ ಗಿರಿಯಲ್ಲಿರುವ ಬದರಿಕಾಶ್ರಮವನ್ನು ಹೊಕ್ಕು ಹೇಮಾವತಿ ದೊರಕುತ್ತೇನೆ. ಹಾಗೆ
ಜಯ ನಮೋ ಶಂಕರಿ ಜಯ ನಮೋ ಅಭಯಂಕರಿ ಜಯ ನಮೋ ಪಾರ್ವತಿ ಮಾ गायत्री शिव गौरी मनोहरी देवी भवानी देवी भवानी देवी भवानी देवी भवानी अम्मा ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ದೇವಿ ನಾರಾಯಣಿ ನಮಸ್ತುತೆ ಜಯ 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 ಶ್ರೀರಮಣ ಎದ್ದೇಳು ಅರಣ್ಯದೆಡೆ ಬಲ್ದು ಈ ರೀತಿಯಿಂದೆನ್ನ ನುತಿಪ ಕಾರಣ ಬೇಳೆನು ನಾರಾಯಣನ ಕ್ಷಣದೆ ಸಾರ ಸಾಕ್ಷಿಯುಳ್ಳಿಂದನಾಗ ಶ್ರೀರಮಣಾಗಿ ಮಗನೇ ಮಹಾವಿಷ್ಣು ಅಮ್ಮ ಏನಯ್ಯ ಇದು ಏಕೋ ಮನಸ್ಸಿನಿಂದ ನನ್ನನ್ನು ಸ್ಮರಿಸಿ ಪ್ರಸನ್ನೀಕರಿಸಿಕೊಂಡೆ ಅಲ್ಲ. ಹೌದಮ್ಮ, ಇದು ನಿನ್ನ ಭಕ್ತಿಯ ಕರೆಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಅಳಲದಿರು, ನಿನಗೆ ಬಂದ ಪರಿಭವವನ್ನು ಹೇಳಿಕೋ. ದುಃಖದ ಛಾಯೆಯನ್ನ ಅಂತಿರುವಂತಹ ನೀನು ಹಸನ್ಮುಖನಾಗು. ಹೇಳಿಕೋ ಮಗನೇ, ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ. ಧೈರ್ಯಸ್ಥನಾಗು ಮಗನೇ, ಧೈರ್ಯಸ್ಥನಾಗು. ಜನನಿ ಕೀಳ್ಮುರನೆಂಬ ತನುಜನಿಂದ ಪಜಯ ಇಂದೆನಗಾಯ್ತು ಮುಂದಿನ್ನು ಕಳನ ಹನನಗೈಯುವ ಯಪನ ಮನಗೆ ತೋಚದಿ ನಿನ್ನ ನೆನೆದೆ ಅಂಬಾಗೆ ಅಮ್ಮ ನಿನಗೆ ತಿಳಿಯದ ವಿಚಾರವಿದೆ ಹೇಳು. ಆದರೂ ಮಗು ಅತ್ತರೆ ಮಾತ್ರ ತಾಯಿ ಹಾಲು ಕುಡಿಸುತ್ತಾಳೆ. ಎಲ್ಲವನ್ನು ಬಲ್ಲೆಯಮ್ಮ ಬಲ್ಲೆ. ಅದು ಚಂದ್ರಾವತಿಯ ವರ್ತಮಾನ ಅರಸನಾದಂತಹ ಮುರಾಸುರನು ಮಿತಿ ಮೀರಿ ನಡೆಯುತ್ತಾ ಇದ್ದಾನೆ. ತ್ರಿಲೋಕದಲ್ಲಿ ತನಗೆ ಸರಿಸಾಟಿ ಯಾರೂ ಇಲ್ಲವೆಂಬಂತೆ ವರ್ತಿಸುತ್ತಾ ಇದ್ದಾನೆ. ಆತನಿಗೆ ಉಮನಾಥನ ವರಬಲವಿದೆ ತಾಯಿ. ಅಮ್ಮ, ಸ್ತ್ರೀಯರಿಗೆ ಗೋವುಗಳಿಗೆ ಕಂಟಕವನ್ನುಂಟು ಮಾಡುತ್ತಾ ಇದ್ದಾನೆ. ಆತನನ್ನು ನಿಗ್ರಹಿಸಿ ಧರ್ಮ ರಕ್ಷಣೆಯನ್ನು ಸ್ಥಾಪಿಸಬೇಕು ತಾಯಿ. ನಮಗೆಲ್ಲ ನೀನೇ ಗತಿ, ನೀನೇ ಮತಿ, ನೀನೇ ಜಯ 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 ಜಯ. ಅಳಲದಿರು ನೀನಿಲ್ಲೇ ಮಲಗಿರೆ ಅಳಲದಿರು ನೀನಿಲ್ಲೇ ಮಲಗಿರೆ ಕಳಲು ಪುಡುಕುತ್ತ ಬರುವಲಿಗಲೇ ಕಳಲು ಪುಡುಕುತ್ತ ಬರುವನಿಗಲೇ ಪೊಳೆವಲಿನ್ನ ನನ್ನ ದಿನ ಸಂಭವಿಸಿ ದಾನವನ ಕಲಾದಲೆ ಸೋರಿಸಿ ರಾಕ್ಷಸ ಕುಲ ಕುಠಾರಕ ಎಂಬ ಬಿರುದನು ಉಳಿಪೆ ರಾಕ್ಷಸ ಕುಲ ಕುಠಾರಕನೆಂಬ ಬಿರುದನು ಉಳಿಪೆ ಅಳಲದಿರು ಅಳಲದಿರು ನೀನಿಲ್ಲಿ ಮಲಗಿರೆ ಮಗನೇ ಆವೆ
ಇರುತ್ತಿದ್ದಾನೆ. ಹೌದಮ್ಮ. ಸಾಮಾನ್ಯರಿಗೆ ಬದುಕಲು ಕಷ್ಟವೇ? ಕಷ್ಟವಾಯಿತು ತಾಯಿ. ಮಾನಿನಿಯರಿಗೆ ಮಾನ ಉಳಿಸಲು ಕಷ್ಟವಾಗುತ್ತಿದೆ. ಆಗುತ್ತಿದೆ ತಾಯಿ. ಬಿಡು ಬಿಡು ಚಿಂತೆಯನ್ನು. ಕಿರಿದು ಸಮಯದಲ್ಲಿ ದರಿಗೆ ಭಾರವಾದ ಆ ಧೂರ್ತನನ್ನು ಸಂಹರಿಸಿ ನಿನ್ನ ಬಿರುದನ್ನು ಉಳಿಸಿಕೊಡುತ್ತೇನೆ. ನೀನಿಲ್ಲೇ ನಿದ್ರೆ ಬಂದಿರುವಂತೆ ಮಲಗಿರು. ಧೂರ್ತ ನಿನ್ನ ನರಸುತ್ತಾ ಈ ಕಡೆಗೆ ಬರುತ್ತಾರೆ. ಆಗ ನಿನ್ನ ಶ್ರೀಮುಖದಿಂದ ಉದ್ಭವಿಸಿ ತನುಜ ಸಂಹಾರವನ್ನು ಮಾಡುತ್ತೇನೆ. ಆಗಲಿ ಅಮ್ಮ. ಸಿದ್ದವರು ಕಂಡಿಂದ ಕಾಣುವ ನಿದ್ರಾ ಮಾಲಿನಿಯ ಆಲಂಗಿಸಿದ್ದವನು ಕಂಡಿಂದ ಲೋಕಯ್ಯ ಮಲಗಿರುವೆ ಏಕಯ್ಯ ಲೋಕಮೂರರುಳು ನೀನೇ ಕಸಾಸಿಯಂತೆ ಲೋಕಮೂರರುಳು ನೀನೇ ಕಸಾಸಿಯಂತೆ ಏಕದಾಸಿಯಂತೆ ಏಕದಾಸಿಯಂತೆ ಯಾಕೆಯ ಮಲಗಿರುವೆ ಹರಿಯನ್ನು ಹುಡುಕುತ್ತಾ ಮುಂದೆ ಬಂದ ಸಂದರ್ಭ ದೊಡ್ಡ ಕಾರಣಕ್ಕೆ ಪ್ರವೇಶಿಸಿದಾಗ ಓ ಬಂಡೆಯ ಮೇಲೆ ಯಾರೋ ಮಲಗಿದ್ದ ಹಾಗೆ ಕಾಣಿಸಿತು. ಹೋಗಿ ನೋಡಿದರೆ ಇವ ಯಾರು? ಹರಿ ಇದ್ದಾನೆ. ಲೋಕಯ್ಯ ಹೇಳುವುದಿಲ್ಲ. ಅಯ್ಯ, ನಿನ್ನನ್ನು ಲೋಕ ಮೂರರಲ್ಲೇ ನಾಯಕನೆಂದು ಘೋಷಿಸುತ್ತಿದ್ದೀಯಲ್ಲ, ಯಾಕಯ್ಯ ಮಲಗಿರುವೆ? ಯಾಕೆ? ನೀನು ಅಸುರರ ಕುಲ ವಿನಾಶಕನಲ್ಲವೇ? ಹೋರಾಡಯ್ಯ, ನನ್ನಲ್ಲಿ ಹೋರಾಡಯ್ಯ. ಹರೇ ಹೇಳ. ಹೇಳುವುದಿಲ್ಲ. ಇವ ಈ ಮಾತಿನಲ್ಲಿ ಹೇಳುವವನಲ್ಲ. ಏನು ಮಾಡೋಣ? ಸಾರಿ ಸಿಕ್ಕಿದ ಅವಕಾಶ ಯಾಕೆ ಬಿಡಬೇಕು?
ಸಮಸ್ಯೆಯನ್ನು ಬುಡದಿಂದಲೇ ಕತ್ತರಿಸಬೇಕು. ತೆಗೆದು ಇವನ ಕುತ್ತಿಗೆನೇ ಕತ್ತರಿಸಬೇಕು. ಹರಿಯ ತಲೆಯನ್ನು ಕಡಿಯುವ ಸಂದರ್ಭದಲ್ಲೇ ಅಲ್ಲಿಂದ ಸುಂದರ ಕನ್ಯಾಳ್ವರು ಉದ್ಭವಿಸಿದಳಲ್ಲ, ಕತ್ತಿಯ ಪೆಟ್ಟಿಗೆ ಇವಳ ದೇಹ ಇಷ್ಟು ಹೊತ್ತಿಗೆ ಸ್ವರ್ಗಲೋಕವನ್ನು ಸೇರಿರಬೇಕಿತ್ತು. ಆದರೂ ಇವಳು ಯಾಕೆ ಇಲ್ಲಿದ್ದಾಳೆ? ದೇವರ ಕೃಪೆ ಇರಬಹುದು. ನೋಡಿ ನೋಡಿ ಎಷ್ಟು ಸೊಗಸಾಗಿದ್ದಾಳೆ. ಆಕಾಶದ ಅಂಚಿನಿಂದ ಬಿದ್ದ ಮಿಂಚಿನ ಗೊಂಚಲ ಆಗಿದ್ದಾಳೆ. ನಯನ ಎಂತಹ ಅದ್ಭುತವಾದ ನಯನ. ಕೇಳುವುದೇ ಕೇಳೋಣ. ಹುಡುಗಿ, ಏನು? ಯಾರು ನೀನು? ಈ ಕಾಡಿನಲ್ಲಿ ಒಬ್ಬಳೇ ಯಾಕಿರುವೆ? ನೋಡು, ನನಗೆ ಹುಡುಗಿಯರನ್ನು ಕಂಡರೆ ಕನಿಕಾರ ತುಂಬಾ ಜಾಸ್ತಿ. ಆದ್ದರಿಂದ ನಿನ್ನನ್ನು ನಿಲ್ಲಿಸಿ ವಿಚಾರಿಸುತ್ತಿದ್ದೇನೆ. ಹುಡುಗಿ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿರುವೆ? ತಿಳಿಸಬಹುದೇ? ಸಾಕು ನಿಲ್ಲಿಸು ನಿನ್ನ ಆಟಾಟೋಪದ ಮಾತುಗಳನ್ನು. ಹರಿಯನ್ನು ಹಿಂಸಿಸುತ್ತಿದ್ದವನು ನೀನೇ ಅಲ್ಲವೇ? ಹೌದು. ಅದನ್ನು ಕೇಳುವುದಕ್ಕಾಗಿಯೇ ಬಂದಿದ್ದೇನೆ. ಅಧಿಕಾರವೇನು ಬಲ್ಲೆಯ? ನಾನು ಅವಳ ಮಗಳು, ಅವನು ನನ್ನ ತಂದೆ. ಗಾಢಾಂಧಕಾರವಾದ ಈ ಕಾಡಿನಲ್ಲಿ ಏಕಾಂಗಿಯಾಗಿ ಹರಿಯನ್ನು ಕೊಲ್ಲುವುದಕ್ಕಾಗಿ ಬಂದೆ ಅಲ್ಲ, ಅದನ್ನು ಕೇಳುವುದಕ್ಕಾಗಿಯೇ ಬಂದಿದ್ದೇನೆ. ಹರಿಯನ್ನು ಬಿಟ್ಟು ತೊಲಗುವೆಯಾ? ಸಾವನ್ನು ಸ್ವಾಗತಿಸುವೆಯಾ?
ಅಪ್ಪನಲ್ಲಿ, ನಿನ್ನಲ್ಲಲ್ಲ. ಆದ್ದರಿಂದ ನಿನ್ನ ಅಪ್ಪನ ನನ್ನ ಸಮಸ್ಯೆ ಬಿಟ್ಟು ಬಿಡು. ನನಗೆ ಇಲ್ಲಿಯ ತನಕ ಮದುವೆ ಆಗಲಿಲ್ಲ. ಯಾಕೆ ಅದು ಹೇಗೆ ನೆನಪಾಯ್ತು ಗೊತ್ತುಂಟ? ನಿನ್ನನ್ನು ಕಂಡು. ಆದ್ದರಿಂದ ಇದು ತ್ರಿಜಗತಲ್ಲಣನಾದಂತಹ ನಾನು ಮುರಾಸುರ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ಮದುವೆಯಾಗಿ ನನ್ನ ಅರಸಿಯಾಗಿ ಅಧರ್ಮವನ್ನು ಪೋಷಿಸುತ್ತಾ ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ದೇವತೆಗಳನ್ನು ಕಂಗೆಡಿಸಿದೆ. ಮಾತ್ರವಲ್ಲ, ನನ್ನನ್ನು ವಿವಾಹವಾಗಲು ಸಿದ್ಧವಾಗಿದ್ದೀಯ. ಇದೆಲ್ಲವೂ ನಿನ್ನ ಭ್ರಮೆ. ವಿವಾಹದ ಹುಚ್ಚನ್ನು ಬಿಟ್ಟು ನನ್ನ ಕಾಲಿಗೆ ಬಿದ್ದು ಶರಣಾಗು. ಇಲ್ಲದಿದ್ದರೆ ಈ ತ್ರಿಶೂಲ ನಿನ್ನ ಎದೆಯನ್ನು ಸೀಳಿ. ಏಕಾದಶಿ ದೇವಿ ಎನ್ನುತ್ತ ನಿನ್ನ ಕರೆವರು ಮುಂದಕ್ಕೆ ವ್ರತವ ಕೊರತೆ ಇಲ್ಲದೆ ಮಾಡಿದವರಿಗೆ ವೈಕುಂಠವು ಸ್ಥಿರವಾಗಿ ದೊರೆಯೇ ನಿರತ ಏಕಾದಶಿ ದೇವಿ ಎನ್ನುತ್ತ ನಿನ್ನ ಕರೆವರು ಬಾಗಿ ನಡೆಯುವುದೇ ಧರ್ಮ ಎಂಬುದನ್ನು ಮರೆತು ವರ್ತಿಸಿ ಲೋಕಕಂಟಕನಾದ ಅವನ ಹನನವಾಯಿತು. ಸುರರು ಅಂಬರದಲ್ಲಿ ನಿಂತು ನನ್ನ ಮೇಲೆ ಸುಮವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಹೌದು ತಾಯಿ. ಶ್ರೀದೇವಿಗೆ ಜಯವಾಗಲಿ, ಯುಗೆ ಯುಗೆ ಎಂದು ಹಾಡುತ್ತಾ ಇದ್ದಾರೆ. ಹೌದಮ್ಮ. ಎಲ್ಲರಿಗೂ ಮಂಗಳವಾಯಿತಲ್ಲ. ಇನ್ನು ಮುಂದೆಯೂ ಕಷ್ಟ ಬಂದಾಗ ಈ ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿ ಪ್ರತ್ಯಕ್ಷಳಾಗಿ ಬರೆಯುತ್ತೇನೆ. ಜಯ 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 ಈವರೆಗೆ ತಮ್ಮ ಮುಂದೆ ನಡೆಯಲ್ಪಟ್ಟಂಥ ಪ್ರಸಂಗ ಏಕಾದಶಿ ದೇವಿ ಮಹಾತ್ಮೆ. ಇದರಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೆ ಅಭಿಮಾನಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರಸಂಗ ದ್ರೌಪದಿ ಪ್ರತಾಪ. ಇದರಲ್ಲಿ ಭಾಗವತಿಕೆಯಲ್ಲಿ ನಮ್ಮೊಂದಿಗೆ ಶ್ರೀಮತಿ ಅಮೃತ ಅಡಿಗ ಅವರಿದ್ದಾರೆ. ಚಂಡೆ ಮದ್ದಲೆಯಲ್ಲಿ ಶ್ರೀ ರೋಹಿತ್ ಉಚ್ಚಿಲ್ ಮತ್ತು ಶ್ರೀ ಸವಿನಯ್ ನೆಲ್ಲಿತೀರ್ಥ ಅವರು ನಮ್ಮೊಂದಿಗಿದ್ದಾರೆ. ಚಕ್ರತಾಳದಲ್ಲಿ ಶ್ರೀ ರವಿಪ್ರಕಾಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಪಾತ್ರ ಪರಿಚಯ: ಅರ್ಜುನನ ಪಾತ್ರದಲ್ಲಿ ಪ್ರತೀಕ್ಷಾ ಕೈಕಂಬ, ಭೀಮನ ಪಾತ್ರದಲ್ಲಿ ತಿಲಕ್ ಗಂಜಿಮಠ್, ದ್ರೌಪದಿ ಪಾತ್ರದಲ್ಲಿ ಅಂಕಿತಾ ಕೈಕಂಬ, ಸುಭದ್ರೆ ಪಾತ್ರದಲ್ಲಿ ಅನುಷಾ ಕೈಕಂಬ, ಕೃಷ್ಣನಾಗಿ ದಿಗಂತ್ ಕೈಕಂಬ, ಬಲರಾಮನಾಗಿ ವರ್ಣಿಕಾ ಕಂದಾವರ, ಹನುಮಂತನಾಗಿ ಪ್ರಣಮ್ಯ ಮಳಲಿ, ಮನ್ಮಥನಾಗಿ ವಿಜೇತ ಕೈಕಂಬ, ಯಾದವ ಪಡೆಯಾಗಿ ದಿಶಾನ್ ಮಳಲಿ, ಅದಿತ್ರಾಜ್ ಮಳಲಿ, ಸುಜಾತಾ ಮಳಲಿ, ಈಶ್ವರನಾಗಿ ಯಶಸ್ವಿ ಗಂಜಿಮಠ, ಪಾರ್ವತಿಯಾಗಿ ಜೋಷ್ನಿ ಪೆರಾರ,
ನಂದಿಯಾಗಿ ಚರಿಷ್ಮಾ ಮಳಲಿ, ಷಣ್ಮುಗನಾಗಿ ಪ್ರಣೀತ್ ಬಜ್ಪೆ, ಭೃಂಗಿಯಾಗಿ ರೇಖಾ ಕುಕ್ಕಟ್ಟೆ, ಭ್ರಕುಟಿಯಾಗಿ ಹರಿಣಿ ಕಜಪದವು, ನಾರದನಾಗಿ ಚಿಂತನ್ ಪೆರಾರ, ಕಾಳಿಯಾಗಿ ಭುವನ್ ಮುಂಡೆವು, ಚಂಡಿಕೆಯಾಗಿ ಕಿಶಾನ್ ಮಳಲಿ. ತಮ್ಮ ಮುಂದೆ ಇದೀಗ ಪ್ರಸಂಗ ದ್ರೌಪದಿ ಪ್ರತಾಪ. ಹಿರಿಯರಿಗೆ ಗೌರವ ಕೊಡಬೇಕೆಂಬಂತಹ ಜಾಣ ಇಲ್ಲದ ಅವಿವೇಕಿ ನನಗೂ ಹಾಗೆ ಮಾಡುತ್ತಿದ್ದೀಯ. ನನ್ನ ಸಾಹಸವನ್ನು ಮೆಚ್ಚಿ ನನ್ನನ್ನು ಒಪ್ಪಬೇಕಿತ್ತು, ಆದರೆ ನೀನು ಅವಮಾನಿಸುತ್ತಿರುವೆ. ಏನೇ ಆಗಲಿ ನೀನು ನನ್ನನ್ನು ಯುದ್ಧದಲ್ಲಿ ಗೆಲ್ಲಲಾರೆ. ಇದಾ ನಮ್ಮ ಪರಮಾತ್ಮನಾದಂತಹ ಆ ಕೃಷ್ಣನನ್ನು ಕರೆಸು, ಅವರ ಕೃಪೆಯಿಂದಾದರೂ ನೀನು ನನ್ನನ್ನು ಗೆಲ್ಲುವೆ. ಇಲ್ಲವಾದಲೇ ಆ ಹುಡುಗಿಯರ ಗುಂಪಿಗೆ ನೃತ್ಯವನ್ನು ಹೇಳಿಕೊಡು. ನನಗೆ ಪಾಶವತವಿದ್ದಂತಹ ಆ ಹೊರ ಬರಲಿ, ಇಲ್ಲವೇ ಆ ಗಿರಿಜ ಬರಲಿ, ಯಾರೇ ಬಂದರೂ ಅವರ ಹಣೆಯಲ್ಲಿ ಬೆವರನ್ನು ಇಳಿಸದಿದ್ದರೆ ನಾನು ಭೀಮಸೇನನಲ್ಲ. ಅಗ್ರಜನೆಂಬುದಕ್ಕಾಗಿ ಬಿಡಲು ಉಗ್ರಗೊಳ್ಳುವೆ ಬಲವಾಗಿ ವಿಗ್ರಹ ಕೊಲಗಿ ಕ್ಷಣದಿ ಗ್ರಹಿಸುವೆನು ನಾರಣದಿ. ನೀವು ನನ್ನ ಅಣ್ಣ ಎಂದು ನಾನು ಇಷ್ಟರವರೆಗೆ ಸುಮ್ಮನಿದ್ದೆ. ನಮ್ಮೊಳಗಿನ ವ್ಯಾಸ ಪ್ರಾರಂಭವಾದ ಕ್ಷಣದಿಂದಲೂ ನೀನು ಸೋಲಿನ ಕಹಿಯನ್ನುಂಡವ. ಆದರೂ ಬಾಯಿ ಚಪ್ಪಲ ಕಳೆದುಕೊಂಡಿಲ್ಲ ನೋಡು. ಈಗಿನ ದೃಷ್ಟಾಂತವನ್ನು ಗಮನಿಸು. ಸಂಸಪ್ತಕ ಸುಂದರನ ನನ್ನ ಮುಂದೆ ತಂದು ನಿಲ್ಲಿಸಿದೆ. ಆದರೆ ಏನಾಯ್ತು? ಅವರು ನಿನ್ನನ್ನು ಗೆಲ್ಲಿಸಲಿಲ್ಲ. ಈ ಅರ್ಜುನ ಎಂಬ ವೀರನ ಮುಂದೆ ಯಾರೂ ನಿಲ್ಲಲಾರ. ಎಲ್ಲರ ಪಾಲಿಗೂ ನಾನು ಸಿಂಹಸಪ್ತನಾಗಿದ್ದೇನೆ. ಎಂತಹ ಗಣಕಾರ್ಯಗಳನ್ನು ಮಾಡಿ ಯಶಸ್ಸು ಕಂಡ ಈ ಪಾರ್ಥನಲ್ಲಿ ನಿನ್ನ ಪಂಥವೇನು?
ಅನ್ನುವರು ಯಾರಿದ್ದಾರೆ? ಆದ್ದರಿಂದ ಬಂಡಿಯನ್ನಕ್ಕಾಗುವ ಎಲ್ಲೋ ಭೀಮರೇ, ಯುದ್ಧ ಮಾಡುವುದೆಂದರೆ ಬೋಧನ ಶಾಲೆ ಅಲ್ಲ. ಹಾಗಾಗಿ ಹಿಂದೆ ಸರಿ, ಇಲ್ಲವಾದ್ರೆ ಧೈರ್ಯದಿಂದ ಅರೆ ವೃಕೂದರ ಗಿತ್ತ ಅರೆ ವೃಕೂದರ ಗಿತ್ತ ಅರೆ ದುರುಳ ಕೌರವನ ಸಂಹರಿಸಿ ದುರುಳ ಕೌರವನ ಸಂಹರಿಸಿ ಕೀನಾಶನ ಪುರ ಕಟ್ಟಿರುವ ಮಹಾದುರಧೀರನ ಹೆಸರಿ ಅರೆ ವೃಕೂದರ ಗಿತ್ತ ಸಂಗರದಿ ಪರಾಕ್ರಮಿ ಪಂದ ಬನ್ನಿರಿ, ನೋಡಿರಿ, ಆನಂದ ಪಡೆಯಿರಿ. ಬಂಡಿಯನ್ನಕ್ಕಾಗುವ ಭೀಮ ಬಿದ್ದ ರೀತಿಯನ್ನೊಮ್ಮೆ ನೋಡಿ. ನನ್ನೊಡನೆ ಕಾದಾಟ ಬೇಡ ಬೇಡ ಎಂದು ಸಾರಿ ಸಾರಿ ಹೇಳಿದರು. ನನ್ನ ಮಾತು ಕೇಳಿದ ನನ್ನೊಡನೆ ಯುದ್ಧ ಮಾಡಿ ಸೋತು ಹೋದ. ನೆಲದಲ್ಲಿ ಹೊರಳಾಡಿ ತನ್ನ ಸೋಲನ್ನು ಜಗಜ್ಜಾಹೀರುಗೊಳಿಸಿದ ಬಂಡಿಯನ್ನಕ್ಕಾಗುವ ಭೀಮನ ಪ್ರತಾಪ ಈಗೆಲ್ಲಿ ಹೋಯಿತು? ಅಲ್ಲದಿದ್ದರೇನಂತೆ, ಈ ಅರ್ಜುನನ ಮುಂದೆ ಅವರ ದರ್ಪವೋ? 3 ಲೋಕವನ್ನು ಬಿಡದ ನಾಡು ಈ ಭೀಮನಂತವರಿಗೆ ಅಜ್ಜುವುದುಂಟೆ? ಭಯವೆಂಬ ಶಬ್ದವೇ ನನ್ನಲ್ಲಿಲ್ಲ. ಈಗ ಇವ ದಂಡವಾದುದು ಮಾತ್ರವಲ್ಲದೆ 100 ಕೌರವರನ್ನು ಕೊಂದಿರುವ ಗದೆಯು ದಂಡವಾಗಿ ಹೋಯ್ತಲ್ಲ. ಛೇ, ಈ ಹೊಟ್ಟೆ ಬಾಕಲಿಗೆ ಹೀಗಾಗಬಾರದಿತ್ತು. ನೋಡೋಣ, ಇನ್ನಿವನ ಪರವಾಗಿ ಯಾರು ಬರುತ್ತಾರೋ ಅವರನ್ನು ಎದುರಿಸಲು ನಾನು ಶಕ್ತನಾಗಿದ್ದೇನೆ. ತಾಳದಿರು ಗರ್ವವ ಗರುವೀಟಿ ಬಂದರಿವಿ ತವ ತೋಳ ಬಲ್ಪ ಮುರಿವೆ ಎಂದು ಕೋಪಿಸಿ ತನ್ನ ಮೇಳದೊಳಗಿರುವ ಪಾಂಚಾಲೆಯು ಕರೆದವಳುಳಿಂದೆಂದೆ ಹೇಳಾಗಿ ಹೋಯಿತು. ಹೇಳಿಕೊಳ್ಳಲು ಈ ಭೀಮನಿಗೆ 100 ಆನೆಯ ಬಲ, ಭೂಮಿ ಗಾತ್ರದ ಗದೆ. ಆದರೆ ಆ ಅರ್ಜುನನ ಮುಂದೆ ಎಲ್ಲ ಶೂನ್ಯವಾಗಿ ಹೋಯಿತಲ್ಲ. ಅವನ ಒಂದೊಂದು ಮಾಡೆಗಳು ಈ ಸಹಸ್ರಘಾತಧಾರಿಯ ದೇಹವನ್ನು ನೆಲಕ್ಕೆ ಬೀಳುವಂತೆ ಮಾಡಿತಲ್ಲ. ಬಿಡಲಾರೆ ಅರ್ಜುನನ ಅಹಂಕಾರವನ್ನು ಮುರಿದೇ ಸಿದ್ಧ. ಹೇಗೆ ಮುರಿವೆ ಗೊತ್ತೇ? ಒಂದು ಹುಡುಗಿಯಿಂದ ಮುರಿಯುತ್ತೇನೆ. ಹುಡುಗಿಯ ಬಗ್ಗೆ ಚಿಂತಿಸುವುದ್ಯಾಕೆ? ನನ್ನ ಮಡದಿ ಪಾಂಚಾಲೆ ಇದ್ದಾಳಲ್ಲ, ಅವಳನ್ನೇ ಕರೆಯುತ್ತೇನೆ. ಬಾ
ವೀರ ಪಾರ್ಥನ ಸಮರದಿ ಸೋತಿನಿ ತೋರಿ ಜಲಜಾಜ ಭರದಿ ಬಾರಲೆ ಗೀರವಾಣಿ ಒಂದೇನೆ ಕರೆಸುವುದಕ್ಕೆ ಕಾರಣ ಉಂಟು. ಈ ಪ್ರಸ್ತುತ ಅವಧಿಯಲ್ಲಿ ಹಸ್ತಿನಾವತಿಯನ್ನು ನಾವು ಪಂಚಪಾಂಡವರು ಆಳ್ವಿಕೆ ನಡೆಸುತ್ತಿದ್ದೇವೆ. ಈ ಹೊತ್ತಿಗೆ ಆಗುವಾಗ ಅಗ್ರಜ ಧರ್ಮರಾಯ ಕೇಳಿದಂತಹ ಪ್ರಶ್ನೆ, ಈ ಹಿಂದೆ ನಡೆದಂತಹ 18 ದಿನಗಳ ಭಾರತ ಯುದ್ಧದಲ್ಲಿ ಸಾಹಸವನ್ನು ಮೆರೆದವರ್ಯಾರು ಎಂಬುದಾಗಿ ಎಲ್ಲರೂ ಅವರವರಿಗೆ ತೋಚಿದಂತೆ ಅನಿಸಿಕೆಯನ್ನು ಹೇಳಿದರು. ಆದರೆ ಅಲ್ಪನೂ ಕನಿಷ್ಠನೂ ಆದಂತಹ ಅರ್ಜುನ ನನ್ನಿಂದಲೇ ಯುದ್ಧ ಗೆದ್ದಿದ್ದೇನೆ ಎಂಬುದಾಗಿ ಅಹಂಕಾರದಿಂದ ನುಡಿದ. ಸಾಹಸವನ್ನು ಮೆರೆದ ನನಗೇನಾಗಬೇಕು? ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯಿತು, ಮಾತು ಯುದ್ಧಕ್ಕೆ ತಿರುಗಿತು. ಯುದ್ಧದಲ್ಲಿ ಭೀಮಸೇನನಿಗೆ ಸೋಲಾಯಿತು. ಮಾನ ಹೋದ ಮೇಲೆ ಪ್ರಾಣ ಯಾಕೆ ಎಂಬುದಾಗಿ ಚಿಂತಿಸಿದೆ. ಆಗ ನಿನ್ನ ನೆನಪಾಯಿತು. ನಿನ್ನನ್ನು ಕರೆಸುತ್ತ್ಯಾಕೆ ಗೊತ್ತೇ? ಲಬರವಾಗಿ ನೀನು ಯುದ್ಧದಲ್ಲಿ ಆ ಅರ್ಜುನನನ್ನು ಗೆಲ್ಲಬೇಕು. ಈ ಒಂದು ಉಪಕಾರ ಮಾಡುವೆಯಾ? ಏನೇ ಏನಿದೆ ನಿಂಬೆ ನೀರ ಏನಿದೆ ನಿಂಬೆ ನೀರ ಭರ್ತನೊಳು ನಾನೆಂದು ಗೈವೆ ಸಮರ ಭರ್ತನೊಳು ನಾನೆಂದು ಗೈವೆ ಸಮರ ಮಾನಹಾನಿಗೆ ಮಾರ್ಗವು ನಿಮಗೆ ಬಗ್ಗೆ ನವನೊಳತಿ ಭೈರವು ಕಾಂತ ನೀರಾ ಬಹಳ ಅಚ್ಚರಿಯ ವಿಷಯವನ್ನು ಕೇಳುತ್ತಿದ್ದೇನೆ ನಾನು. ಯಾಕೆ? ಇತ್ತೀಚೆಗಷ್ಟೇ ರಣದೇವತೆ ರಕ್ತವನ್ನು ಕುಡಿದು ತನ್ನ ದಾಹವನ್ನು ನೀಗಿಸಿ ಶಾಂತಳಾಗಿದ್ದಾಳೆ. ಇಂತಹ ಸನ್ನಿವೇಶದಲ್ಲಿ ನನ್ನ ಗಂಡನೇ ಆದ ಪಾರ್ಥ ಮಹಾಶಯನೊಂದಿಗೆ ಯುದ್ಧ ಮಾಡಲು ಹೇಳುತ್ತಿದ್ದೀರಲ್ಲ. ಅಲ್ಲ, ಈಗ ನಾನು ನಿಮ್ಮ ಬಳಿ ಇದ್ದೇನೆ. ಮುಂದಿನ ಸಂವತ್ಸರದಲ್ಲಿ ಅವರ ಬಳಿಗೂ ಹೋಗಬೇಕಲ್ಲ, ಸಂಸಾರ ಸಾಗಿಸಬೇಕಲ್ಲ. ಹಾಗಿರುವಾಗ ನಾನು ನೇರವಾಗಿ ಅವರ ಮುಂದೆ ಹೋಗಿ ಯುದ್ಧಕ್ಕೆ ಹೇಗೆ ಆಹ್ವಾನಿಸುವುದು? ಇನ್ಯಾನೊಡನೆ ಹೋರಾಟ ಮಾಡಿದ ಹೆಂಡತಿಯೇ ಇಲ್ಲ. ಹೀಗಿರುವಾಗ ನಾನೊಬ್ಬಳು ಹೋರಾಟ ಮಾಡಿ ಹೊಸ ಅಧ್ಯಾಯವನ್ನು ಬರೆಯಲೇ? ಅಲ್ಲ, ನನಗೊಂದು ಗೊಂದಲವಿದೆ. ನಾನು ಯಾಕೆ ಭಾರತದಲ್ಲಿ ಯುದ್ಧ ಮಾಡಬೇಕು? ನಿಮ್ಮಿಬ್ಬರ ನಡುವೆ ಈ ಘರ್ಷಣೆ ಹೇಗೆ ಪ್ರಾರಂಭವಾಯಿತು? ಏನೂ ತಿಳಿಯದೆ ನೀರ ಯುದ್ಧವನ್ನು ಮಾಡುವೆಂದರೆ ನಾನು ಏನು ಮಾಡುವುದು? ನೀವಿಬ್ಬರು ಹಸ್ತಿನಾವತಿಯ ಚಕ್ರವರ್ತಿಗಳಾಗಿದ್ದೀರಿ, ಸಾಮ್ರಾಟರಾಗಿದ್ದೀರಿ. ನಾನು ಕೂಡ ಇಲ್ಲಿನ ಸಾಮ್ರಾಜ್ಞಿಯಾಗಿ ಮೆರೆಯುತ್ತಿದ್ದೇನೆ. ಹೀಗಿರುವಾಗ ಈ ಯುದ್ಧ ಯಾಕೆ, ಈ ಘರ್ಷಣೆ ಹೇಗೆ ಪ್ರಾರಂಭವಾಯಿತು? ನನ್ನಲ್ಲಿ ಹೇಳುವಿರಾ? ಒರೆಯದಿರು ಬರಿದೆ ಚೋಳಿ ಒರೆಗೆದಿರು ಬರಿದೆ ಚೋಳಿ ನಿಲ್ಲದಿರು ತೆರಳದ ಹೆಣ್ಣು ಮೂಳಿ ದುರುಳ ಕೀಚಕ ನಿನ್ನನು ಭಂಗಪಡಿಸಿರಿ ವಿಜಯ ನೆಲೆಯಂದನು ಈ ಅವಧಿಗೆ ನೀನು ನನ್ನ ಪತ್ನಿ, ಆದರೆ ಆ ಪಾರ್ಥನ ಪರವಾಗಿ ಮಾತನಾಡುತ್ತಿದ್ದೀಯ. ನಿನಗೆ ನೆನಪಿನ ಶಕ್ತಿ ಕಡಿಮೆ ಉಂಟು ಅಂತಾಯ್ತು. ನೆನಪಿಸಿಕೊಂಡು ಹೇಳುವ ಮಾತನ್ನು ಸರಿಯಾಗಿ ಕೇಳಿ. ವನವಾಸದ ಸಮಯದಲ್ಲಿ ಕಾಡಿನಲ್ಲಿ ನಿನಗೊಂದು ಪುಷ್ಪದ ಪರಿಮಳ ಬಂತು, ಹೂಗಂಧಿಕಾ ಪುಷ್ಪ. ಅದನ್ನು ತಂದು ಕೊಡಿ ಎಂದು ನೀನು ಬಂದದ್ದು ಯಾರ ಬಳಿಯಲ್ಲಿ? ಆಗ ಅರ್ಜುನ ಎಲ್ಲಿ ಹೋಗಿದ್ದ? ಆಗ ನಾನು ಬೇಕಾಗಿತ್ತು ಆ ಪುಷ್ಪವನ್ನು ತರಲು.
ಆ ಕುಬೇರನ ವಿರುದ್ಧ ಹೋರಾಡಿ ನಿನ್ನ ಗುಡಿಗೆ ತಂದು ಮುಡಿಸಿದ್ದೇನೆ. ಆ ಪ್ರಸಂಗ ಬಿಡು. ಕೀಚಕನು ನಿನ್ನ ಮಾನಭಂಗಕ್ಕೆ ಯತ್ನಿಸುವಾಗ ಓಡೋಡಿ ಬಂದು ಹೇಳಿದ್ದು ಯಾರ ಬಳಿಯಲ್ಲಿ? ಆಗ ನಾನು ಬೇಕಿತ್ತು. ಆಗ ತಲೆಗೋಡೆಯಲ್ಲಿ ಈ ದೊಡ್ಡ ಶರೀರಕ್ಕೆ ಹೀಗೆ ಮುಸುಕು ಹಾಕಿಸಿ ಅವನನ್ನು ಕೊಲ್ಲಿಸಿತ್ತು ನೀನೇ ತಾನೇ. ಆಗ ಅರ್ಜುನ ಬೇಡವಿತ್ತು, ಈಗ ಬೇಕಾಯಿತೆ. ಹಾಗೆ ನೆನಪಿನ ಶಕ್ತಿ ಇಲ್ಲವಲ್ಲ. ನಡಿ ನಡಿ. ಬಿಡು ಬಿಡಲು ಮಾನಗಳನ್ನು ನನಗೀಗ ಕೊಡು ಮುದದೊಳಪ್ಪಣೆಯನು. ಜಡಿದು ಫಲಗುಣನ ಗಡು ಹಾಡು ಹಾಡು, ಜಡಿದು ಫಲಗುಣನ ಗಡು ಹಾಡು, ನಿಲ್ಲಿಸುವೆನು ಕಡೆಗೆ ನೋಡಿದ ಬಲುಗ. ಬಿಡು ಬಿಡಲು ಮಾನಗಳನ್ನು. ಸಾಕು ಬಿಡು ಬಿಡು, ನನಗಿನ್ನು ಅಪ್ಪಣೆಯನ್ನು ಕೊಡು. ಹಿಂದೆ ಕೆಲವು ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಅಣ್ಣನ ಮಾತುಗಳನ್ನು ಮೀರಿ ನನ್ನ ಮಾನ ಪ್ರಾಣವನ್ನು ಕಾಪಾಡಿದವರು ನೀವು. ತುಂಬಿದ ಸಭೆಯಲ್ಲಿ ನನ್ನ ಮಾನಾಪಹಾರಣ ನಡೆದಾಗ ಗುಡುಗಿನಂತೆ ಗುಡುಗಿ ಭಾಷೆಯನ್ನು ಹಾಕಿಕೊಂಡವರು ನೀವು. ಕೌರವರು ಹಾಗೂ ಅವರ ದುಷ್ಟ ಸಹೋದರರನ್ನು ಅಳಿಸಿ ಧರ್ಮಕ್ಕಾಗಿ ಬೆನ್ನೆಲುಬಾದಿರಿ. ಇಷ್ಟೆಲ್ಲ ಇದ್ದರೂ ನಿಮ್ಮ ಸಾಹಸಕ್ಕೆ ಬೆಲೆ ಇಲ್ಲದಂತಾಯಿತೆ. ದುಶ್ಯಾಸನನ ವಧಾ ಪ್ರಸಂಗ ನಿಮ್ಮ ಸಾಹಸಕ್ಕೆ ಒಂದು ಸಾಕ್ಷಿ. ಇಷ್ಟೆಲ್ಲ ಇದ್ದರೂ ಆತನೊಬ್ಬನೇ ಧೀರನೆಂದರೆ ಅದು ಸಹಿಸುವ ಮಾತಲ್ಲ. ನಿಮಗಾದ ಅನ್ಯಾಯಕ್ಕೆ ನಾನು ಸರಿಯಾದ ತೀರ್ಪನ್ನು ತಂದು ಕೊಡುತ್ತೇನೆ. ನಿಮ್ಮನ್ನು ವಿರೋಧಿಸಿದ ಆ ಪಾರ್ಥನನ್ನು ಮುರಿ ಕಟ್ಟಿ ಪಾದ ಮೂಲಗಳಲ್ಲಿ ತಂದು ಕೆಡುಹಿದ್ದೇನೆ. ಅಗ್ನಿ ಸಂಭೂತೆಯಾದ ನನ್ನ ಪ್ರತಾಪವನ್ನು ರಣಾಂಕ್ಯದಲ್ಲಿ ನೋಡುವಿರಂತೆ ಆಶೀರ್ವದಿಸಿ ಕಳುಹಿಸಿ ಪ್ರಭು. ಸಂತೋಷವಾಯಿತು, ಸಂತೋಷವಾಯಿತು. ಹೌದೇ? ನಿನಗೆ ನೆನಪಿಸಬೇಕೆಂಬುದಾಗಿ ಈ ರೀತಿ ಮಾತನಾಡಿದೆ. ನನ್ನಲ್ಲಿ ಮುನಿಸಬೇಡ. ಆ ಅರ್ಜುನನ ಯುದ್ಧದಲ್ಲಿ ಸೋಲಿಸಿ ನನ್ನ ಪಾದ ಬುಡದಕ್ಕೆ ಎಳೆದುಕೊಂಡು ಬಾ. ಹೀಗೆ ಹೋಗುದ? ಹೀಗೆ ಹೋಗಬಾರ್ದು. ಹೋಗುವುದು ಯುದ್ಧಕ್ಕೆ ಅಲ್ಲ, ಗಂಡನಿಗೆ ಹೊಡಿಲಿಕ್ಕೆ ಇಷ್ಟು ಸಾಕು. ಆದರೆ ಹೋಗುವುದು ರಣರಂಗಕ್ಕೆ. ಗಂಡು ಹುಡುಗೆ, ವಿರಾಜದ ಹುಡುಗಿಯನ್ನು ಕೊಂಡು ಬರಬೇಕು. ನಿನಗಾಗಿ ಕಾಯುತ್ತಿರ್ತೇನೆ. ಹೋಗಿ ಬಾ. ಆಯ್ತು ಸ್ವಾಮಿ, ಹೀಗೆ ಹೋಗಿ ಹಾಗೆ. ಇವಳೊಬ್ಬಳು ಒಪ್ಪಿದಳಲ್ಲ, ಅಷ್ಟು ಸಾಕು. ಯಾಕೆ ಗೊತ್ತೇ? ಇವಳು ಸಾಮಾನ್ಯನಲ್ಲ, ನೋಡ್ಲಿಕ್ಕೆ ಇಷ್ಟಿದ್ದಾಳೆ, ಆಳ ತುಂಬಾ ಉಂಟು. ಆವತ್ತು ದುಶ್ಯಾಸನನನ್ನು ಬಗೆಯುವಾಗ ಇವಳನ್ನು ಕರೆಸಿದ್ದು. ಇವಳು ಬಂದದ್ದೇಗೆ ವಿಕಾರ ರೂಪಿ ಒಂದು ನಿಂತತ್ತೆ. ನನಗೆ ನೋಡಿ ಭಯವಾಗಿತ್ತು. ಆದರೇನು, ನಾನು ರುದ್ರಭೀಮನಾಗಿದ್ದೆ. ಇವಳು ಸಾಮಾನ್ಯನಲ್ಲ. ಇವಳು ಒಂದೊಂದು ಪ್ರಸಂಗ ಉಂಟಲ್ಲ, ಹೇಳಿ ಪ್ರಯೋಜನ ಇಲ್ಲ. ಆಯ್ತೇನೆ, ಅದು ಮೇಲೆ ಕಟ್ಟು. ಈಗ ಎಳೆದು 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 ಈ ದ್ರೌಪದಿ ಬೇರೆ, ಆ ದ್ರೌಪದಿ ಬೇರೆ. ಅದು ಬೇರೆ ಬೇರೆನೆ ಆಯ್ತಲ್ಲ. ನೀನು ಹೋಗಿ ಯುದ್ಧ ಮಾಡಬೇಕು ಅಂತಿಲ್ಲ, ಹೋಗಿ ನಿಂತರೆ ಸಾಕು. ಅರ್ಜುನ ಎದೆ ಹೊಡೆದು ಸತ್ತೇ ಹೋಗುತ್ತಾನೆ. ಮತ್ತೆ ಈ ರೀತಿ ನೋಡಿದ್ರೆ ಯಾರು ಸಾಯಿದೆ ಸಾಯಿದೆ. ತಡ ಮಾಡುವುದಲ್ಲ, ಅವನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ಅಹಂಕಾರವನ್ನು ಬರಿ. ಬಿಲ್ಲು ಬಿಲ್ಲು ಇಟ್ಕೊಂಡಿದ್ಯಲ್ಲ, ವಿಜಯ್ ಭವ. ಹೋಗಿ ಬಾ, ಹೋಗಿ ಬಾ. ಭೀಮಸೇನನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ಆ ಅರ್ಜುನನನ್ನು ಎದುರಿಸುವುದಕ್ಕೆ ಬೇಕಾಗಿ ರಣಕ್ಷೇತ್ರಕ್ಕೆ ನಿನಗೆ ನಮಸ್ಕಾರ.
ನಮಸ್ಕಾರ 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 ರಣಗೆ 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 ಬಂದೆ ತೋರು ಕೈ ಚಳಕವನು ರಣಗೆ 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 ಬಂದೆ ತೋರು ಕೈ ಚಳಕವನು ಕೈ ಚಳಕವನು ಕೈ ಚಳಕವನು ಕೈ ಚಳಕವನು ಬಹುಶಃ ಯಾರಾದರೂ ಕಳುಹಿಸಿಕೊಟ್ಟಿರಬೇಕು. ಅಲ್ಲ, ನೀವೇ ನನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿದ್ದೀರಿ. ಯಾರು? ನಾನು? ನೀವೇ ಭೀಮಸೇನನನ್ನು ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ಸೋಲಿಸಿದ್ದೀರಂತೆ. ಅದೌದು. ಅದರ ಬಗ್ಗೆ ಕೇಳುವುದಕ್ಕಾಗಿಯೇ ಬಂದಿದ್ದೇನೆ. ಯುದ್ಧದಲ್ಲಿ ಎಲ್ಲರೂ ಸರಿಸಮಾನವಾಗಿ ದುಡಿದಿದ್ದರು. ತಾನೇ ಅತಿ ಹೆಚ್ಚು ದುಡಿದವ ಸಾಹಸಿ ಎನ್ನುವ ಹಾಗೆ ಗರ್ವದಿಂದ ಮೆರೆದು ಭೀಮಸೇನನನ್ನು ಸೋಲಿಸಿದೆಯಲ್ಲ. ಹೌದು. ಆತ ಸೋದರೇನಂತೆ. ಅವನನ್ನು ಗೆಲ್ಲಿಸುವುದಕ್ಕಾಗಿ ಬಂದವಳು ನಾನು. ದ್ರುಪದ ರಾಜಕುಮಾರಿ ದ್ರೌಪದಿ ಕ್ಷತ್ರಿಯಾಣಿ. ನನ್ನ ಈ ಸಂಧಾನದ ಮಾತುಗಳನ್ನು ಕೇಳಿ ಯುದ್ಧವನ್ನು ನಿಲ್ಲಿಸಿದರೆ ಲೇಸು. ಇಲ್ಲವಾದರೆ ಹೆಂಡತಿ ಕೈಯಲ್ಲಿ ಪೆಟ್ಟು ತಿಂದ ಗಂಡ ಹೆಂಡತಿ ದಾಸ ಎಂದು ಲೋಕದ ಜನರು ಆಡಿಕೊಳ್ಳುತ್ತಾರೆ.
ಭೀಮಸೇನನನ್ನು ಸೋಲಿಸಿದರೆ ಕೇಳುವುದಕ್ಕೆ ಯಾರೂ ಇಲ್ಲ ಎಂದು ಯೋಚಿಸಬಾರದು. ಹೌದೇ? ಅವರನ್ನು ಗೆಲ್ಲಿಸುವುದಕ್ಕಾಗಿಯೇ ಬಂದವಳು ಈ ದ್ರೌಪದಿ. ಈ ರಣದ ಸೋಲು ನೀನು ಇದುವರೆಗೆ ಗಳಿಸಿದ ಕೀರ್ತಿಯನ್ನು ಅಳಿಸಿ ಹಾಕಬಹುದು. ಅದಕ್ಕಾಗಿ ಹೇಳುತ್ತಿದ್ದೇನೆ, ಭೀಮನೊಳಗಿನ ವ್ಯಾಜವನ್ನು ನಿವಾರಿಸಿ ಒಟ್ಟಾಗಿ ಬಾರೋಣ. ಬಾ ದ್ರೌಪದಿ, ಏನಿದು ನಿನ್ನ ವಿಚಿತ್ರ ವೇಷ? ರಮಣಿ, ಏನಿದು ನಿನ್ನ ಗಮನ? ರಮಣಿ, ಏನಿದು ನಿನ್ನ ಗಮನ? ವಿಚಿತ್ರ ವಿಚಿತ್ರ ಸಮರ ಗೈವೆಯ ರಮಣನಿಗಿದಿರಾಗಿ ಸಮರ ಗೈವೆಯ ಪರಾಕ್ರಮದಿನಿ ತೆರಳು ಹಿಂದೆ ರಮಣಿ ಏನಿದು ಗಂಡನ ಮನೆಗೆ ಹೆಂಡತಿ ಬರುವುದೇನು ಅಚ್ಚರಿಯ ವಿಷಯವಲ್ಲ. ಆದರೆ ಈ ರೂಪದಲ್ಲಿ ಬಂದಿರುವೆ ಅಲ್ಲ, ಇದು ಮಾತ್ರ ಖಂಡಿತ ಆಶ್ಚರ್ಯವಾಗಿದೆ. ಯುದ್ಧದ ಉಡುಗೆ ತೊಡುಗೆಯನ್ನು ತೊಟ್ಟಿದ್ದೀಯಾ? ಹೌದು. ನನ್ನೊಡನೆ ಕಾದಾಟ ಮಾಡಲು ಬಂದಿರುವೆಯಾ? ಅಣ್ಣ ಭೀಮಸೇನ ಮತ್ತು ನನ್ನೊಡನೆಗೆ ಮಹಾಭಾರತ ಯುದ್ಧವನ್ನು ಯಾರು ಗೆಲ್ಲಿಸಿದವನೆಂಬ ವಿಷಯಕ್ಕೆ ನಿರ್ಣಯ ಇತ್ತು. ಆ ಯುದ್ಧವನ್ನು ನಾನು ಗೆದ್ದೆ. ಇಂದು ಆ ಭೀಮಸೇನನ್ನೇ ನಾನು ಗೆದ್ದ ಮೇಲೆ ಯುದ್ಧವೆಂಬ ಮಾತೇ ಇಲ್ಲಲ್ಲ. ಆದರೆ ಈ ಅಣ್ಣ ತಮ್ಮಂದಿರ ಯುದ್ಧದ ನಡುವೆ ನೀನು ಆ ಭೀಮನ ಪಕ್ಷ ವಹಿಸಿ ಇಲ್ಲಿಗೆ ಬಂದಿರುವೆ ಅಲ್ಲ. ಹೌದು. ಇದು ಮಾತ್ರ ಸರಿಯಲ್ಲ. ಆದ್ದರಿಂದ ಹೇಗೆ ಬಂದಿರುವೆಯೋ ಸುಮ್ಮನೆ ಹಾಗೆ ಹೋಗು. ಎಲ್ಲ ಅರ್ಜುನ ವಾದಿಸುತ್ತಿದ್ದು ಮೃಕೋದರ ನಡೆಗೆ ಸೋದರರಾಗಿ ವಿನೋದದಲ್ಲಿರುವ ಮಂದಿ ದುರಾಗ್ರಹ ಭೀಮಸೇನಲ್ಲಿ ವಿಶೇಷ ಶಕ್ತಿ ಶೌರ್ಯಗಳಿದ್ದರು ನಿನ್ನಲ್ಲಿ ಎಲ್ಲವನ್ನು ತೋರಿಸಿಕೊಡಲಿಲ್ಲ. ಯಾಕೆ ಬಲ್ಲೆಯಾ? ಅವನಿಗೆ
ಅವನಿಗೆ ನಿನ್ನ ಮೇಲಿದ್ದ ಭ್ರಾತೃ ಪ್ರೇಮ ಹೌದೇ ಅದೇ ನಿನ್ನನ್ನು ಬಡಿದು ಬೈದು ಭಂಗಿಸುವುದಕ್ಕಾಗಿ ತಡೆಯಾಗಿರಬಹುದು. ಆದರೆ ಈಗಿನ ಸನ್ನಿವೇಶ ಹಾಗಲ್ಲ. ನೀನು ಮೃಗೋದರನನ್ನು ಹಾಗೂ ಪಕ್ಷದವರನ್ನು ಎಲ್ಲ ನೆಲಕಚ್ಚಿಸಿದ್ದೀಯ. ಅದು ನಿನ್ನ ಹೆಗ್ಗಳಿಕೆ ಆಗಲು ನಾನು ಬಿಡುವುದಿಲ್ಲ. ಅದಕ್ಕಾಗಿ ಶಸ್ತ್ರಪಾಣಿಯಾಗಿ ನಾನೇ ಬಂದಿದ್ದೇನೆ. ನೀನು ಇದುವರೆಗೆ ಗೈದ ಸಾಹಸವನ್ನೆಲ್ಲವೂ ನಾನು ತಿಳಿದಿದ್ದೇನೆ. ಅಲ್ಲದೆ ನಾನು ಈಗ ನಿನ್ನ ಹೆಂಡತಿ ಕೂಡ ಅಲ್ಲ. ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿದ ಭೀಮಸೇನನ ಆಪತ್ಕಾಲಕ್ಕೆ ನಾನು ಒದಗುವುದು ನನ್ನ ಧರ್ಮ. ಅದಕ್ಕಾಗಿ ಹೇಳುತ್ತಿದ್ದೇನೆ, ಭೀಮಸೇನನ ಕಾಲಿಗೆ ಬೀಳು, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ವಿಚಾರ ಮಾಡುವೆಯೋ ವಿಚಾರ ಮಾಡುವೆಯೋ ಬಜಾರಿನ ಬಂಧನಲ್ಲಿ ಮಿರಿದ ಕಂದಿದ ಬೀಳದರೆ ಸಾರಥ ಘಲನೆ ಕುಲ್ಲಿ ನೀನು ಕೇವಲ ಭೀಮಸೇನನ ಮಾತುಗಳನ್ನು ಕೇಳಿ ನನ್ನೊಡನೆ ಯುದ್ಧ ಮಾಡಲು ಬಂದಿರುವೆ. ಅಂದು ನಿನ್ನನ್ನು ಗೆದ್ದು ತಂದದ್ದು ನಾನಾದರೂ ಇಂದು ನೀನು ಆ ಭೀಮನ ಪಕ್ಷ ವಹಿಸಿ ನನ್ನನ್ನು ಹೀಯಾಳಿಸಿ ಆಡುತ್ತಿರುವೆ. ದ್ರೌಪದಿ, ನಿನಗೆ ಗೊತ್ತೇ, ತುಟಿ ಮೀರಿದ ಹಲ್ಲು ಮುಖದ ಅಂದವನ್ನು ಕೆಡಿಸುತ್ತದೆ. ನಾನಿನ ಗಂಡನೇ ಅಲ್ಲಮ್ಮ ತಿಳಿ ವರ್ತಿಸುತ್ತಿರುವೆ ಅಲ್ಲ. ಈಗೋ ಜಾಣನಿಗೆ ಮಾತಿನ ಬೆಟ್ಟು, ಕೋಣದ ಬುದ್ಧಿಯಲ್ಲಿ ಗಾಂಡೀವದ ಏಟು, ಧೈರ್ಯವಿದ್ದರೆ ಎದುರಿಸು. ಅರಿತಿಮಿರ ಮಾರ್ತಾಂಡ, ಭೂರಿ ನೇತ್ರನ ಪಿಂಡ, ವೈರಿ ಮತಗಜ ಸಿಂಹ, ಮೂರು ಲೋಕದ ಗಂಡ, ಈ ದ್ರೌಪದಿಗೂ ಗಂಡ. ಮಾಡ ಈಗ ಯುದ್ಧವನ್ನು ಮಾಡು. ಬಹಳ ಮಾತನಾಡಿದೆ. ಇನ್ನು ಯಾರ ಬಳಿಯೂ ನಿನ್ನ ಪೌರುಷದ ಬಗ್ಗೆ ಕೊಚ್ಚಿಕೊಳ್ಳಬೇಡ. ಒಂದು ಕುರುಕ್ಷೇತ್ರದ ಧೂಳು ಮುಖ ಅಂತಾಯ್ತು. ಗಂಡ ಅಂತ ಮಾತ್ರ ಬಿಟ್ಟಿದ್ದೇನೆ, ಇಲ್ಲವಾದರೆ ನೋಡಿಕೊಳ್ಳುತ್ತಿದ್ದೇನೆ. ನಾನು ಇಲ್ಲೇ ಬಿಟ್ಟಿರು. ಹೀಗೆ ಬೈದು ಹೋದಳು ನೋಡಿ. ಯಾರಾದರೂ ಕೇಳಿಸಿಕೊಂಡಿದ್ದರೆ ನನ್ನ ಮಾನ ಮರ್ಯಾದೆ ಹೋದಿತ್ತು. ಪುಣ್ಯಕ್ಕೆ ಇಲ್ಲಿ ಯಾರಿರಲಿಲ್ಲ. ಅಲ್ಲ, ಇವಳಿಗೆ ಬುದ್ಧಿ ಹೇಗೆ ಕಲಿಸಲಿ? ನನ್ನ ರಥದಲ್ಲಿ ಹನುಮಂತನಿದ್ದಾನೆ. ಅವನನ್ನು ಕರೆದು ಆ ದ್ರೌಪದಿಯೊಡನೆ ಯುದ್ಧ ಮಾಡಲು ಹೇಳುತ್ತೇನೆ. ವೀರಮಾರುತಿ, ಹೀಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ನಿನಗೆ ಸಹಾಯಕಾರಿಯಾಗಿ ನಾನು ಸಹಕರಿಸಿದೆ. ಆ ನಂತರ ನೀವು ನಿಮ್ಮದೇ ರಾಜಕಾರಣದಲ್ಲಿ ಸಂತೋಷವಾಗಿದ್ದೀರಿ. ಹೌದು. ಇಲ್ಲಿ ಬಂದು ನೋಡಿದರೆ ನೀವು ಹರ್ಷಚಿತ್ತನಾಗಿಲ್ಲ, ಚಿಂತೆಯಲ್ಲಿರುವೆ. ಕಾರಣವೇನು? ಈ ಮಾರುತಿ ಇರುವಾಗ ನಿಮಗೆ ಚಿಂತಕ್ರೋಧಗಳಿಗೆ ಸಪ್ತ ಸಾಗಂಗಳ ಉದಾಕವನ್ನು ಕುಡಿದು ಮುಗಿಸಿ ಬಿಡುತ್ತೇನೆ.
ಭೂಮಿ ಆಕಾಶಗಳನ್ನು ಒಂದು ಮಾಡುತ್ತೇನೆ. ಹರಿಹರ ಬ್ರಹ್ಮಾದ್ಯರೊಂದಿಗೆ ಬಂದರು ಬಿಡಲಾರೆ. ಏನಾಗಬೇಕು ತಿಳಿಸು. ಅಯ್ಯ ಪಾವಮಾನಿಯೇ, ಮಹಾಭಾರತದ ಯುದ್ಧದ ವಿಷಯದಲ್ಲಿ ಅಣ್ಣ ಭೀಮಸೇನ ಮತ್ತು ನನ್ನೊಡನೆ ಯುದ್ಧ ನಡೆದಾಗ ಆ ಯುದ್ಧವನ್ನು ನಾನು ಗೆದ್ದೆ. ಆ ಭೀಮಸೇನನ ಪರವಾಗಿ ಬಂದ ದ್ರೌಪದಿಯ ಕೈಯಿಂದ ನಾನು ಸೋತು ಹೋದೆ. ಹೆಂಡತಿ ಕೈಯಿಂದ ಸೋಲೋ ಹೀನ ಸ್ಥಿತಿ ನನಗೆ ಬಂತಲ್ಲ, ಏನು ಮಾಡಲಿ? ಹೆಂಡತಿಯೊಂದಿಗೆ ಸೋಲು ನಿನಗಾದದ್ದು ಮೊದಲಲ್ಲ. ಎಷ್ಟೋ ಜನ ಹೇಳೋದಿಲ್ಲ, ನೀನು ಕೂಡ ಹೇಳುತ್ತಾ ಬರಬೇಡ. ಪವನ ಸುತ್ತ, ನಾನು ಈ ಮಾತನ್ನು ಯಾರಲ್ಲೂ ಹೇಳಲಿಲ್ಲ. ನೀನು ಆ ಭೀಮ ದ್ರೌಪದಿಯರನ್ನು ಮಣಿಸಿ ನಿನ್ನ ಬಾಲದಲ್ಲಿ ಕಟ್ಟಿ ನನ್ನ ಪಾದ ಬುಡಕ್ಕೆ ಹಾಕು. ಮಿಕ್ಕಿದ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ. ನನಗಾಗಿ ಈ ಕಾರ್ಯವನ್ನು ಮಾಡುತ್ತೀಯಾ? ಕೃತಾದೇವಿಯ ಕುಮಾರನೇ ಬಿಡು, ಇದು ಅಲ್ಲ ಕಾರ್ಯನಾಥನೆಂಬುದನ್ನು ಮರೆತು ಮಾತ್ರ ಸಂಭವನಿಗಾಗಿ ಹೋರಾಡಿ ನಿನ್ನನ್ನು ಸೋಲಿಸಿದಲೆ ಪರಮ ಪತಿವ್ರತೆ ಎನಿಸಿಕೊಂಡಕ್ಕೆ ಗಂಡನನ್ನು ಸೋಲಿಸಿ ಅವಳ ಗರ್ವವನ್ನು ಖಂಡಿತ ಮುರಿಯುತ್ತೇನೆ. ಈಗಲೇ ಹೊರಟೆ. ಜಯಶಾಲಿಯಾಗಿ ಬಾ. ಹೆಣ್ಣಾಗಿ ನೀನು ಗಂಡನನ್ನು ಎದುರಿಸಿ ಗೆಲ್ಲಬಲ್ಲೆಯ ಎಂದು ಹೆಮ್ಮೆಯಿಂದ ಬೀಗುತ್ತಾ ಇದೆಯಲ್ಲ. ಹೌದು, ನಿನ್ನ ಈ ಕೆಟ್ಟ ಧೈರ್ಯಕ್ಕೆ ಮೆಚ್ಚಿದೆ. ರಣದಿಂದ ನೀನು ಹಾಗೂ ಮರೆ ಮೂಡವಾಹನನ ಸುತನ ಕಾಲಿಗೆ ಬೀಳು. ನಿನಗದು ಶ್ರೇಯಸ್ಕರ. ಗೆಲುವನ್ನು ಸಾಧನೆ ಮಂಗ ಜಾತಿಯವನಾದರೆ ಇಲ್ಲಿರುತ್ತಿರಲಿಲ್ಲ. ಒಳ್ಳೆಯ ವಿಷಯವನ್ನು ಕಂಡರಾಗದ. ಇಲ್ಲವಾದರೆ ನನ್ನ ಗಂಡಂದಿರೆಲ್ಲರೂ ಅತ್ಯುತ್ತಮ ಸಾಹಸ ಪ್ರದರ್ಶಿಸುತ್ತಿರುವಾಗ ನೋಡನೆಂದು ಬೆನ್ನು ಹಾಕಿ ಕುಳಿತ ಶತಮೂರ್ಖ ನೀನು. ಲಂಕೆಗೆ ಹಾರಿ ಬಾಲ ಸುಡಿಸಿಕೊಳ್ಳುವುದು ಮಾತ್ರವಲ್ಲದೆ ನಿನ್ನಿಂದಾಗಿ ಒಂದು ಆಡು ಮಾತು ಹುಟ್ಟಿಕೊಂಡಿದ್ದೇನೆ. ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟಿದೆಂದು. ಅದಕ್ಕಾಗಿ ಇಲ್ಲಿಯೂ ಹಾಗೆ ನೀನಾಗಿರುವುದನ್ನು ಬಿಟ್ಟು ಮನುಷ್ಯರ ಮಧ್ಯೆ ಪ್ರವೇಶಿಸಿದರೆ ಇಂತಹ ಅಪಸವ್ಯಗಳನ್ನು ನೀನು ಕೇಳಲೇಬೇಕಾಗುತ್ತದೆ. ಇಲ್ಲೂ ಹಾಗೆ ಗಂಡ ಹೆಂಡತಿ ನಡುವಿನ ಮನಸ್ತಾಪ ಇದನ್ನು ನಿವಾರಿಸಲು ಸಂಸಾರಿಗಳು ಬಂದಾಗಲೇ ನಾನು ಬಿಡಲಿಲ್ಲ. ಇನ್ನು ನಿನ್ನಂತಹ ಬ್ರಹ್ಮಚಾರಿಗಳು ಬಂದರೆ ನಾನು ಬಿಡುತ್ತೇನೆ ಎಂದು ನೀನು ಯೋಚಿಸಿದ್ದೀಯಾ? ಕೇವಲ ಮಂಗನ ನುಡಿದರೆ ನಿನ್ನ ಜಾತಿಯ ಮರ್ಯಾದೆ ಇಳಿತು. ಇಲ್ಲವಾದರೆ ಹೆಂಗಸ ಕೈ ಏಟಿನ ರುಚಿ ತಿಂದ ಮಂಗ ಎಂದು ಹೆಸರಾಗುತ್ತದೆ. ಅಂತಹ ಹೆಸರು ಬೇಕಿದ್ದರೆ ಬಾ ಮುಂದೆ, ನಿನ್ನ ಹೆಸರಡಗಿಸಿ ಬಿಡುತ್ತೇನೆ. ದ್ರೌಪದಿಯೊಡನೆ ಹೋರಾಡಲು ಹೋದ ಹನುಮಂತಹ ಸೋತು ಪಲಾಯನ ಮಾಡಿದ. ದೇವರೇ, ಎಂತಹ ಹೀನ ಸ್ಥಿತಿ ನನಗೆ ಒದಗಿ ಬಂದಿದೆ. ನನ್ನ ಕಷ್ಟ ಕಾಲದಲ್ಲಿ ನನಗೆ ಯಾವತ್ತೂ ಸಹಾಯ ಮಾಡುತ್ತಿರುವ ಶ್ರೀಕೃಷ್ಣ ಪರಮಾತ್ಮನೇ ಎಂದು ನನ್ನನ್ನು ಕಾಪಾಡಬೇಕು. ಆದರೆ ಆ ವಿಷಯವನ್ನು ಆತನಿಗೆ ತಲುಪಿಸುವುದು ಹೇಗೆ? ನಾನು ನೇರವಾಗಿ ಈ ವಿಷಯವನ್ನು ಅವನಿಗೆ ಹೇಳಲು ಸಾಧ್ಯವಿಲ್ಲ. ಒಂದು ಉಪಾಯ ಮಾಡೋಣ. ಮುಳ್ಳ
ಮುಳ್ಳಿನಿಂದಲೇ ತೆಗೆಯಬೇಕು. ಹಾಗಾಗಿ ಆ ದ್ರೌಪದಿಯೊಡನೆ ಸರಿಸಮಾನವಾಗಿ ಹೋರಾಡಲು ನನ್ನ ಪ್ರಿಯ ಪತ್ನಿಯಾದ ಸುಭದ್ರೆಯನ್ನು ಕರೆದು ಅವಳನ್ನು ಹುರಿದುಂಬಿಸಿ ಯುದ್ಧಕ್ಕೆ ಕಳುಹಿಸುತ್ತೇನೆ. ರಂಗಣಿ ಸುಭದ್ರಾ, ಎದ್ದೇಳು ಸುಭದ್ರೆ. ಸ್ವಾಮಿ, ಏನಿದು? ಏತಕ್ಕೆ ಕರೆಸಿದೇನಲ್ಲ ಮುಖದಲ್ಲೇಕೆ ಗೆಲುವಿಲ್ಲ, ಮುಖದಲ್ಲೇಕೆ ಗೆಲುವಿಲ್ಲ, ತಿಳಿಸು ಕಾರಣವೇನು ನೀ ಎನ್ನಯ ಪ್ರೀತಿಯ ಕಾದಲನೋ ಕಾಂತ ನಲ್ಲ. ರಾಜಕೀಯದಲ್ಲಿ ಒಂದು ಉತ್ತಮವಾದ ಹಂತಕ್ಕೆ ಬಂದು ಒಳ್ಳೆಯ ಪ್ರಜಾಪ್ರಭುತ್ವದ ಆಡಳಿತವನ್ನು ನೀಡುತ್ತಿದ್ದೇವೆ. ಹಾಗಾಗಿ ಪ್ರಜಾರಂಜಕರಾಗಿದ್ದೇವೆ. ಆದರೆ ತಾವು ಕಲಾಹೀನರಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರಲ್ಲ, ಯಾಕೆ? ಏನಾಯ್ತು? ತಮ್ಮಲ್ಲಿ ಈ ರೀತಿಯ ಕ್ಲೇಶ ತುಂಬಿರಲು ಏನು ಕಾರಣ? ತಮ್ಮ ಮುದ್ದಿನ ಮಡದಿಯಾದ ಸುಭದ್ರೆಯ ಬಳಿ ಹೇಳಿಕೊಳ್ಳಿ. ನನ್ನ ಮಟ್ಟದಲ್ಲಿ ನಾನು ಖಂಡಿತ ನಿವಾರಿಸಿಕೊಡುತ್ತೇನೆ. ಏನಾಯ್ತು ಸ್ವಾಮಿ? ಸುಭದ್ರಾ, ಬಾರಿ ಮೋಹನಕಾರಿ ನಾರಿ ಸುಭದ್ರೆ ನೀ, ಬಾರಿ ಮೋಹನಕಾರಿ ನಾರಿ ಸುಭದ್ರೆ ನೀ, ಸಾರಿ ದ್ರುಪದಾತ್ಮಜೆಯ ಕಾರು ಗೆಡಿಸೀಗ, ಸಾರಿ ದ್ರುಪದಾತ್ಮಜೆಯ ಕಾರು ಗೆಡಿಸೀಗ, ಬಾರೇ ಅಣ್ಣ ಭೀಮಸೇನ ಮತ್ತು ನನ್ನೊಡನೆ ಮಹಾಭಾರತ ಯುದ್ಧವನ್ನು ಯಾರು ಗೆಲ್ಲಿಸಿದವರೆಂಬ ವಿಷಯಕ್ಕೆ ಯುದ್ಧ ನಡೆಯಿತು. ಆ ಯುದ್ಧವನ್ನು ನಾನು ಗೆದ್ದೆ. ಇದರಿಂದ ಅಪಮಾನಿತನಾದ ಭೀಮಸೇನನು ದ್ರೌಪದಿಯನ್ನು ನನ್ನೊಡನೆ ಯುದ್ಧ ಮಾಡಲು ಕಳುಹಿಸಿದ. ಹೌದೇ? ಆದರೆ ಆ ಯುದ್ಧವನ್ನು ನಾನು ಸೋತು ಹೋದೆ. ನಾನು ಕಳುಹಿಸಿದ ವೀರಮಾರುತಿಯನ್ನು ಸಹ ಅವಳು ಸೋಲಿಸಿಬಿಟ್ಟಳು. ಈಗ ನೀನು ಆ ದ್ರೌಪದಿಯೊಡನೆ ಹೋರಾಡಿ ಅವಳನ್ನು ಸೋಲಿಸಿ ನನ್ನ ಮಾನವನ್ನು ಉಳಿಸಬೇಕು. ರಮಣ ಬಿಡು ಬಿಡಲು ಮಾನ ಮುರಿಬೇನು ಪಾಂಚಾಲಿಯ ಕುಮಾನ ಮುರಿಬೇನು ಪಾಂಚಾಲಿಯ ಬಿಗುಮಾನ ಅಗ್ನಿ ಸಂಭವೇನ ರಣದಿ ಸೋಲಿಸುತ್ತ ಅಗ್ನಿ ಸಂಭವೇನ ರಣದಿ ಸೋಲಿಸುತ್ತ ನಿನ್ನ ಗೆಲ್ಲಿಸುವೆನು ಕಾಂತ ರಮಣ. ಹೀಗೆಲ್ಲ ನಡೆಯುತ್ತೆ. ಹೌದು. ಇನ್ನು ಇಲ್ಲಿಗೆ ಪಾರ್ಥನೋ ವೃಕೋದರನೋ ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಆ ಸವತಿ ದ್ರೌಪದಿಗೂ ಸುಭದ್ರೆಗೂ ನಡೆಯುವ ಸಂಗತಿ ಎಂದೇ ತಿಳಿ. ಗಂಡನನ್ನು ಓಲೈಸಬೇಕಾದ ಆಕೆ ನಿಮ್ಮನ್ನೇ ವಿರೋಧಿಸುತ್ತಾ ಇದ್ದಾಳೆಂದರೆ ಆಕೆಗೆ ಸರಿಯಾದ ಬುದ್ಧಿಯನ್ನು ಕಲಿಸಲೇಬೇಕು. ಅದಕ್ಕಾಗಿ ನಾನೇ ಸಾಗುತ್ತೇನಂತೆ. ಧನುಷರಗಳ ಪ್ರಯೋಗದಿಂದ ಆಕೆಯ ಹೆಡೆಮುಡಿಯನ್ನು ಕಟ್ಟಿ ತಮ್ಮ ಕಾಲಬುಡದಲ್ಲಿ ಕೆಡವುತ್ತೇನೆ. ನನಗೆ ಆಶೀರ್ವದಿಸಿ. ಹೋಗಿ ಬರುತ್ತೇನೆ. ಏ ಸುಭದ್ರಾ, ಹೊರಟೇ ಬಿಟ್ಯಾ? ಹೀಗೆ ಹೋಗುದಾ? ಹೌದು. ಆ ದ್ರೌಪದಿ ಯುದ್ಧದ ಉಡುಗೆ ತೊಡುಗೆಯನ್ನು ತೊಟ್ಟು ಬಂದಿದ್ದಾಳೆ. ಅವಳಲ್ಲಿ ಸರಿಸಮಾನವಾಗಿ ಹೋರಾಡಲು ನೀನು ಸಹ ಅದೇ ರೀತಿ ಹೋಗಬೇಕಾಗುತ್ತದೆ. ಆದೀತು ಸ್ವಾಮಿ, ತಾವು ನಿಶ್ಚಿಂತರಾಗಿರಿ. ನಾನು ಹೀಗೆ ಹೋಗಿ ಹಾಗೆ ಬೇಗ ಎಂದು ಆ ದ್ರೌಪದಿಗೆ ನನ್ನ ಸುಭದ್ರೆಯು ಸರಿಸಮಾನವಾದ ಪಾಠವನ್ನು ಕಳಿಸುತ್ತಾಳೆ. ಅಲ್ಲ, ಆ ದೃಪದನಂದನಿಗೆ ಎಷ್ಟು ಅಹಂಕಾರ ನೋಡಿ. ಗಂಡನಾದ ನನಗೆ ಮರ್ಯಾದೆ ಕೊಡದೆ ನನ್ನನ್ನು ಅಪಮಾನಿಸಿ ಬಿಟ್ಟಳಲ್ಲ. ಇನ್ನು ಈ ಅಕ್ಕ ತಂಗಿಯರ ಯುದ್ಧದ ಚಂದವನ್ನು ನಾನು ನೋಡಲೇಬೇಕು. ಏ ಸುಭದ್ರೆ, ಆಯ್ತೇನೆ, ಎಷ್ಟು ಹೊತ್ತು ಬೇಗ ಬಾ. ಈ ಹೆಂಗಸರು ಹಾಗೆ ಅಲ್ಲ. ಅಲ್ಲೇ ಕಟ್ಟು, ಕುದುರೆಯಲ್ಲಿ ಕಟ್ಟು. ಬೇಗ ಬಾ ಸುಭದ್ರೆ. ಈಗ ಸರಿ ಆಯ್ತು.
ಆಯ್ತು ಸ್ವಾಮಿ, ಆಶೀರ್ವದಿಸಿ, ಹೋಗಿ ಬನ್ನಿ. ಜಯಶಾಲಿಯಾಗಿ ಬಾ. ಯಾರೇ ಧೀರೆ, ಯಾರೇ ಧೀರೆ, ಯಾರೇ ಧೀರೆ, ನೀನು ಯಾರೇ, ಯಾರೇ ಧೀರೆ ನೀನು, ಯಾರೇ ಧೀರೆ, ಯಾರೇ ಧೀರೆ, ಯಾರಿಗಾಗಿ ಬಂದು ನೀ ಸವಾರಿ, ಯಾರಿಗಾಗಿ ಬಂದು ನೀ ಸವಾರಿ, ಈ ಸವಾರಿ, ಈ ಸವಾರಿ ಲಲಿತಾಗೆ, ಯಾರಿಗಾಗಿ ಬಂದು ನೀ ಸವಾರಿ ಲಲಿತಾಗೆ, ಯಾರೇ ಧೀರೆ ನೀನು, ನಿನ್ನ ಯಾರು ಕಳುಹಿಸಿದರು, ನಿನ್ನ ಯಾರು ಕಳುಹಿಸಿದರು, ಯಾರೇ Thank you.
ಯಾರಿಗಾಗಿ ಬಂದು ನೀ ಸವಾರಿ ಲಲಿತಾಂಗಿ, ಯಾರಿಗಾಗಿ ಬಂದು ನೀ ಸವಾರಿ ಲಲಿತಾಂಗಿ, ಲಲಿತಾಂಗಿ ಲಲಿತಾಂಗಿ. ಯಾರೇ ನೀನೇನ ಬಂದಿರುವುದು? ಏನು ಅನುಮಾನವಾ? ನನ್ನ ಗಂಡನ ಮುದ್ದಿನ ಹೆಂಡತಿ, ನನ್ನ ಸವತಿ. ನೀನು ಅಷ್ಟೇ ನನ್ನ ಗಂಡನ ಮುದ್ದಿನ ಹೆಂಡತಿ, ನನ್ನ ಅಕ್ಕ. ಹೌದು, ಆದ್ರೆ ಯಾವತ್ತೂ ನಮ್ಮಲ್ಲಿ ಸವತಿ ಮಾತ್ಸರ್ಯ ಬಂದಿಲ್ಲ ನೋಡು. ನಮ್ಮಲ್ಲಿ ಅಷ್ಟು ಹೊಂದಾಣಿಕೆ ಉಂಟಕ್ಕ. ಅಕ್ಕನಾದ ನನ್ನನ್ನು ವಿಚಾರಿಸಲು ಕಿರಿಯಳಾದ ನೀನು ಬಂದದ್ದ? ನಿನ್ನ ಗಂಡನೇ ಸೋತು ಸುಣ್ಣವಾದ ಮೇಲೆ ನಿನ್ನನ್ನು ಕಳುಹಿಸಿದನೆ ನನ್ನ ಬಳಿ ಹೋರಾಡಲು. ಅವನಿಗ ಆಗದ ಕೆಲಸ ನಿನ್ನಿಂದ ಆಗಬಹುದೆಂದು ಯೋಚಿಸಿದನೆ. ಅಲ್ಲ, ಬಹುಶಃ ಅವನು ನಿನ್ನನ್ನು ಚೆನ್ನಾಗಿ ಹೊಗಳಿ ಹೊನ್ನಶೂಲಕ್ಕೆ ಏರಿಸಬೇಕು. ಅಷ್ಟಕ್ಕೆ ನೀನು ಯುದ್ಧಾಕಾಂಕ್ಷಿಯಾಗಿ ಬಂದೆ. ಅಲ್ಲ, ಇಷ್ಟೊಂದೆಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ಬಂದಿದೆಯಲ್ಲ, ನೀನು ಬಂದದ್ದು ಯುದ್ಧ ಮಾಡುವುದಕ್ಕೋ ಇಲ್ಲ ಯಾವುದಾದರೂ ಸೌಂದರ್ಯ ಪ್ರದರ್ಶನಕ್ಕಾಗೋ? ನಿನ್ನಷ್ಟು ಅಲಂಕಾರ ಮಾಡಿಕೊಳ್ಳಿಲ್ಲ ಬಿಡು. ಓಹೋ, ನೀನು ಯಾವುದಕ್ಕಾಗಿ ಬಂದದ್ದು? ನಾನು ಬಂದದ್ದು ಯುದ್ಧಕ್ಕೆ. ನಾನು ಬಂದದ್ದು ಅದಕ್ಕೆ. ಹೌದಾ? ಯಾರಿಗಾಗಿ ಯಾಕಾಗಿ ಬಂದೆ ಹೇಳಿದೀರೇ? ಈ ಸವಾರಿಗೆ ಕಾರಣ ಏನು? ಅಕ್ಕ, ನೀನು ಯಾರಿಗಾಗಿ ಬಂದೆಯೋ ಅಂತೆಯೇ ನಾನು ನನ್ನವರಿಗಾಗಿ ಬಂದೆ. ಓಹೋ, ಯಾರಿಗಾಗಿ ಯಾರು ಬರುವರು, ಯಾರ ಹರಿಬಯಾರಿಗೇನು, ಯಾರಿಗೇನು, ಯಾರಿಗಾಗಿ ಯಾರು ಬರುವರು, ಯಾರ ಹರಿಬಯಾರಿಗೇನು, ಯಾರ ಹರಿಬಯಾರಿಗೇನು, ಯಾರ ಹರಿಬಯಾರಿಗೇನು, ಯಾರಿಗಾಗಿ ಯಾರು ಬರುವರು. ಯಾರಿಗಾಗಿ ಯಾರು ಬರುವೆ, ಯಾರಿಗಾಗಿ ಯಾರು ಬರುವರು, ಯಾರಿಗಾಗಿ ಯಾರು ಬರುವರು, ಯಾರ ಹರಿಬ ಯಾರಿಗೇನು, ಯಾರ ಹರಿಬ ಯಾರಿಗೇನು, ಯಾರ ಹರಿಬ ಯಾರಿಗೇನು, ಯಾರ ಹರಿಬ ಯಾರಿಗೇನು, ನೀರೆಗಾಗಿ ನೀರೆಗಾಗಿ ನಿನ್ನುಳ್ಳು ರಣಕ್ಕೆ ಸಾರಿದೆ ನಕ್ಕ, ನೀರೆಗಾಗಿ
ನೀರಗಾಗಿ ನೀರಗಾಗಿ ರಣಕ್ಕೆ ಸಾರಿದೆ ನಕ್ಕ ರಣಕ್ಕೆ ಸಾರಿದೆ ನಕ್ಕ ಸಾರಿದೆ ನಕ್ಕ ಸಾರಿದೆ ನಕ್ಕ ಯಾರಿಗಾಗಿ ಯಾರು ಬರುವರು ಯಾರ ಹರಿವ ಯಾರಿಗೇನು ನೀರಗಾಗಿ ನಿನ್ನೊಡನಿಗೆ ಸಾರಿಗೆ ನಕ್ಕ ಯಾರಿಗಾಗಿ ಯಾರು ಬರುವರು ಯಾರ ಹರಿವ ಯಾರಿಗೇನು ನೀರಗಾಗಿ ನಿನ್ನೊಡನಿಗೆ ಸಾರಿದೆ ನಕ್ಕ ನೀರಗಾಗಿ ರಣಕ್ಕೆ ಸಾರಿದೆ ನಕ್ಕ ರಣಕ್ಕೆ ಸಾರಿದೆ ನಕ್ಕ ರಣಕ್ಕೆ ಸಾರಿದೆ ನಕ್ಕ
ಆದವಳು ಬಯಸಬೇಕು. ತನ್ನ ಮಕ್ಕಳು, ಸಂಸಾರ, ಬಂಧು ಬಾಂಧವರು, ನೆಂಟರಿಷ್ಟರ ಜೊತೆ ಸುಖ ಸಂತೋಷದಿಂದ ಬಾಳಬೇಕಾದುದೇ ಹೆಣ್ಣಿನ ಧರ್ಮ. ಇದು ಭರತ ವರ್ಷದ ಆಶಯ ಸಂಸ್ಕೃತಿಯೂ ಹೌದು. ಇದನ್ನು ಮೀರಿದರೆ ಈ ವಿಕೃತ ಬುದ್ಧಿಗೆ ಪ್ರಕೃತಿಯು ಮುನಿದಿತು. ನಿನ್ನದು ಹಾಗೆ. ನಿನ್ನನ್ನು ಗೆದ್ದು ವಿವಾಹವಾದವರ ಮಾನಹಾನಿಯನ್ನು ಮಾಡುತ್ತಿದ್ದೀಯ. ಆದರೆ ನಾನು ಹಾಗಲ್ಲ. ನಾನು ನನ್ನ ಗಂಡನ ಹರಿಬಕ್ಕಾಗಿ ಬಂದೆ. ನೀನೀಗ ಭೀಮಸೇನನ ಮೇಳದಲ್ಲಿದ್ದಿ, ಹಾಗಾಗಿ ಅವನಿಗಾಗಿ ಬಂದೆ. ಯಾರು ನೀನು ಮೇಳದ ಬಗ್ಗೆ ಮಾತಾಡುವುದಾ? ನಿನ್ನ ಮೇಲೆ ಬರುವ ವರ್ಷ ಯಾರು ಎಲ್ಲಿರ್ತದೆ ಅಂತ ಯಾರಿಗ್ ಗೊತ್ತು? ಅಕ್ಕ ಅಕ್ಕ ಅಕ್ಕ, ನಾನೆಲ್ಲಿದ್ರು ನನ್ನ ಗಂಡನ ಜೊತೆಯಲ್ಲೇ ಇರೋದು ಬಿಡು. ನಿನ್ನ ಹಾಗೆ ವರ್ಷಕ್ಕೊಮ್ಮೆ ಮೇಳ ಬದಲಾಯಿಸ್ಲಿಕ್ಕಿಲ್ಲ. ಲೋಕದಲ್ಲಿ ಏಕಪತಿಗೆ ಅನೇಕ ಸತ್ಯರಿರುವುದು ರೂಢಿ. ಆದ್ರೆ ನಿನ್ನ ವಿಷಯದಲ್ಲಿ ಹಾಗಲ್ಲ. ಅನೇಕ ಪತಿಯರಿಗೆ ನೀನೇಕ ಪತ್ನಿ. ಹೌದು, ನಿನ್ನದೂ ಒಂದು ವಿಚಿತ್ರ ಸಂಸಾರ. ಆದರೂ ನಾವೆಲ್ಲ ಸವತಿ ಮತ್ಸರವನ್ನು ಬಿಟ್ಟು ಜೊತೆಯಾಗಿ ಬಾಳುತ್ತಿದ್ದೇವೆ. ಆದರೆ ನೀನು ನಿನ್ನ ದುರ್ಬುದ್ಧಿಯನ್ನು ತೋರಿಸಿ ಸಂಸಾರ ಒಡೆಯುವ ಕಾರ್ಯಕ್ಕಿಳಿದೆ. ಆದರೆ ನಾನು ಇದಕ್ಕೆ ಅವಕಾಶ ನೀಡಲಾರೆ. ಈಗಲೂ ಹೇಳುತ್ತಿದ್ದೇನೆ, ಒಗ್ಗಟ್ಟಿನಿಂದ ಬಾಳುವ ಮಂತ್ರವನ್ನು ಜಪಿಸು. ಆಗದೇನಕ್ಕ? ಓ ದ್ರೌಪದಿ ಅಕ್ಕ, ಏನು ಯಾರು ಯಾರಿಗಾಗಿ ಯಾಕೆ ಬರ್ತಾರೆ ಈಗ ತಿಳಿಯುತ್ತಾ? ಏನ ತಂಗಿ? ತಂಗಿ ಕದನಕ್ಕೆ ಬಂದಿರಾದೆ ಅದನ್ನು ತಿಳಿಯದೆ ಹೋದೆ. ಈ ದ್ರೌಪದಿಯನ್ನು ಕೆಣಕುವುದು ಸುಲಭದ ಮಾತಲ್ಲ. ನಿನ್ನ ಗಂಡನನ್ನು ಸೋಲಿಸಿ ಅವನಿಗೆ ಸರಿಯಾದ ಮರ್ಯಾದೆಯನ್ನು ಮಾಡಿ ಕಳುಹಿಸಿದ್ದೇನೆ. ಅದರಿಂದಾಗಿ ಅವನಿಗೆ ಏನಾದರೂ ಹಾನಿಯಾಗಿದ್ದರೆ ಹೋಗು, ಅವನ ಶುಶ್ರೂಷೆಯನ್ನು ಮಾಡು. ನಿನಗಾಗಿ ನಿನ್ನ ಗಂಡನನ್ನು ಉಳಿಸಿಕೋ, ಓಲೈಸಿಕೋ. ಅಕ್ಕ ಅಕ್ಕ ಅಂತೆ ಮನೆಯಲ್ಲಿರುವಾಗ ನಾನು ನೆನಪಿರುವುದಿಲ್ಲ. ಇಲ್ಲಿ ಅಕ್ಕ ಅಕ್ಕ ಅಂತ ರಾಗ ಹೇಳ್ತಾಳೆ ಅವಳು. ಗಂಡನಿಂದ ಊದಲ್ಪಟ್ಟು ಇಲ್ಲಿಗೆ ಬರುವಾಗ ಒಮ್ಮೆ ಆದರೂ ಯಾಕೆ ಯುದ್ಧ ಮಾಡಬೇಕು ಎಂದು ಯೋಚಿಸಿದೆಯಾ? ಇಲ್ಲ, ಬಹುಶಃ ನಿಂಗೂ ಆಸೆ ಇತ್ತು ಎಂದು ಕಾಣುತ್ತದೆ. ಒಮ್ಮೆ ಆದರೂ ದ್ರೌಪದಿಯನ್ನು ಸೋಲಿಸಬೇಕೆಂದು. ಅಂತಹ ಅಭಿಲಾಷೆಗೆ ನಾನು ಯಾವತ್ತೂ ತಡೆಯಾಗಿರುತ್ತೇನೆ. ನನ್ನನ್ನು ಸೋಲಿಸುವುದು ಕನಸಿನ ಮಾತು. ಸುಮ್ಮನೆ ಇಂತಹ ಸಣ್ಣ ವಿಷಯಕ್ಕೆ ಬಂದು ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡ. ನಡೆ. ಕಚ್ಚಿ ಮಾತಾಡೋನು ನಿನಗೆ ಮಾತ್ರ ಬರುವುದಲ್ಲ, ನಾನು ಬಲ್ಲೆನು. ಅಂದು ಪಾರ್ಥ ನನ್ನನ್ನು ಕರೆದುಕೊಂಡು ಬಂದಾಗ ಅದು ಲೋಕ ಒಪ್ಪಿಕೊಂಡ ಮಾತಾಗಿತ್ತು. ಗುರು ಹಿರಿಯರಿದ್ದು ನಡೆದ ಮದುವೆ. ಆದರೆ ನಿನ್ನದು ಹಾಗಲ್ಲ. ಒಬ್ಬಾತ ಗೆದ್ದು ತಂದ ಮೇಲೆ ಐವರಿಗೂ ಆದವಳು ನೀನು. ಆದರೆ ಐವರನ್ನು ಏಕತ್ರವಾಗಿ ನಡೆಸಿಕೊಂಡು ಹೋಗುವುದನ್ನು ಬಿಟ್ಟು ಸವತಿ ಮತ್ಸರದಿಂದ ಒಬ್ಬಾತನ ಬೆಂಬಲಕ್ಕಾಗಿ ನಿಂತಿರುವ ನೀನು ಬರೇ ಸ್ವಾರ್ಥಿ. ಗಾಳಿ ಬಂದ ಕಡೆ ಛತ್ರಿ ಹಿಡಿಯುವವಳು. ಆದರೆ ನಾನು ಹಾಗಲ್ಲ. ವೀರ ಪಾರ್ಥನ ಗೆಲುವಿಗಾಗಿ ರಾತ್ರಿ ಹಗಲು ಶ್ರಮಿಸುವವಳು ನಾನು. ಇಲ್ಲಿಯೂ ಹಾಗೆ. ಕೇವಲ ಹೆಣ್ಣಾದ ನೀನು ಮೇರ ಮೀರಿ ನಡೆದರೆ ಕಾಂತನ ಪರವಾಗಿ ನಿನ್ನನ್ನು ಕೃತಾಂತನಲ್ಲಿಗೆ ಅಟ್ಟುವುದಕ್ಕೂ ನಾನು ಹೆದರುವುದಿಲ್ಲ. ಇಲ್ಲಿ ಅಕ್ಕ ತಂಗಿ ಎಂಬ ಭಾವನೆಯೇ ಇಲ್ಲ. ಬಾ ಮುಂದೆ, ಬಾ ನೋಡೋಣ.
ಬಹಳ ಮಾತನಾಡಿದೆ. ನಿನ್ನ ಆಳ್ವನೇ ಸೋತು ಸುಣ್ಣವಾದ ಮೇಲೆ ನೀನೇನು ಬಂದ್ಲು ಪ್ರಸಂಗ, ನನ್ನ ಪ್ರಸಂಗ ಗೊತ್ತಾಯ್ತಲ್ಲ. ಏನು ನನ್ನನ್ನು ಸೋಲಿಸಿ ಸುಭದ್ರ ಪ್ರತಾಪ ಎಂದು ತಿರುಗಿಸಲು ಹೊರಟೆಯಾ? ತಿರುಗಣೆ ಹಾಗೆಲ್ಲ ಆಗುವುದಿಲ್ಲ. ಇದು ದ್ರೌಪದಿ ಪ್ರತಾಪ, ನೆನಪಿಟ್ಟುಕೋ. ಬಿದ್ದಿರು ಇಲ್ಲೇ ಬಜಾರಿ ಎಂತಹ ಹೀನಾಯ ಸೋಲು. ಅಕ್ಕನೊಂದಿಗೆ ಎಷ್ಟು ಕಷ್ಟಪಟ್ಟು ಯುದ್ಧ ಮಾಡಿದ್ರು ಗೆಲ್ಲಲು ಸಾಧ್ಯವಾಗಲಿಲ್ಲ. ಗಂಡನೊಂದಿಗೆ ಭಾವಪೂರ್ವಕವಾಗಿ ಆಡಿ ಬಂದಿದ್ದೇನೆ. ಆತನಿಗೆ ಏಂತು ಮುಖ ತೋರಿಸಲಿ? ಇದಕ್ಕೇನು ದಾರಿ? ಹಾ, ಯೋಚಿಸಿದಾಗ ಒಂದು ಉಪಾಯ ಹೊಳೆಯಿತು. ಈ ರೀತಿಯ ಪಾಷಾಣ ಕೃತ್ಯ ಮೆರೆದ ಈಕೆಗೆ ಪ್ರತಿಯೇಟು ನೀಡಲು ಭಗವಂತನಾದ ಶ್ರೀ ಕೃಷ್ಣನೇ ಸರಿ. ಆತ ನನಗೆ ಸದಾ ಆಸರೆ ಆಗಿ ನಿಂತವನು. ಆತನನ್ನೇ ಮೊರೆ ಹೋಗುತ್ತೇನಂತೆ. ಶ್ರೀಹರಿ, ಮಾಧವ, ಮುಕುಂದ, ಕೇಶವ, ಏನಂದೆ ತಂಗಿ ಸುಭದ್ರೆ ಆಡಿದ ಮಾತು? ಕೃಷ್ಣೆಯಿಂದ ಸೋಲಾಯಿತಣ್ಣ. ಅಣ್ಣನಾಗಿ ನೀನು ಆಕೆಯನ್ನು ಸೋಲಿಸಿ ತಂಗಿ ಮತ್ತು ಭಾವನ ಮರ್ಯಾದೆಯನ್ನು ಉಳಿಸು. ತಂಗಿಗಾದ ಪರಿಭವವನ್ನು ಅಣ್ಣನಾಗಿ ಗೆಲ್ಲಿಸಿಕೊಡೋಣ ಎಂದು ಕೇಳಿದ್ದಾಳೆ. ಈ ವಿಚಾರವನ್ನು ಮೊದಲಾಗಿ ಅಣ್ಣನಲ್ಲಿ ತಿಳಿಸಬೇಕು. ತಡ ಮಾಡುವುದಲ್ಲ. ಮುಂದುವರಿಯುತ್ತೇನೆ. ಅವಧರಿಸಯ್ಯ ಬೇಡುವೆನೊಂದು ಹೊಸ ಸುದ್ದಿ ಅಣ್ಣ ದೇವಾಯ ತವಕದೋಳಿದನಿ ಕಿವಿ ಗುಟ್ಟು ಲಾಲಿಸು ಅಣ್ಣ ದೇವಾ ಭಾರತ ಹವಗೆಲ್ಲ ಘೋರ ವ್ಯಾಜದೊಳಿದು ಅಣ್ಣ ದೇವಾ भारी जमीर कुमार करते भारी जमीर कुमार कादी दरते अन्न देवा अन्न देवा ಅಣ್ಣ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾಕೆ ಕೃಷ್ಣ, ಏನಾಯ್ತು? ಯಾಕೆ ಅವಸರವಾಗಿ ಬಂದಿ? ಅಣ್ಣ, ನಮ್ಮ ತಂಗಿಯಾದ ಸುಭದ್ರೆಯು ದ್ರೌಪದಿಯಿಂದ ಸೋತಿದ್ದಾಳೆ. ಮಾತ್ರವಲ್ಲದೆ ನಮ್ಮ ಭಾವನ ಮರ್ಯಾದೆಯು ಹೋಗಿದೆ. ನಮ್ಮದಾದ ಯಾದವ ಸೇನೆಯನ್ನು ಒಗ್ಗೂಡಿಕೊಂಡು ಆಕೆಯನ್ನು ಎದುರಿಸಬೇಕು. ಇದರ ಬಗ್ಗೆ ನಿನ್ನ ಅಭಿಪ್ರಾಯ? ಸರಿ ಸರಿ, ಎಲ್ಲಿ ನಮ್ಮವರು?
ದ್ರೌಪದಿಯಿಂದ ಪಾರ್ಥನಿಗೆ ಸೋಲಾಗಿದೆ, ನಮ್ಮ ತಂಗಿಗೂ ಸೋಲಾಗಿದೆ. ಅವಳನ್ನು ಸೋಲಿಸಬೇಕು. ಯಾದವ ಸೇನೆ ಮುಂದುವರೆದೆ. ನಾನು ಬರುತ್ತೇನೆ, ಸಾಗೋಣ.
ತೀರಾಗಿ ಬಂದಿದೆ. ಕಾಲವನ್ನು ಇಲ್ಲಿಗೆ ನಿಲ್ಲಿಸುವುದು ಒಳಿತು. ನಿಲ್ಲಿಸುವುದಿಲ್ಲವಾ ಮುಂದೆ? ಆದರೆ ಸ್ತ್ರೀಯರಾದ ನಿಮ್ಮಲ್ಲಿ ಯುದ್ಧ ಮಾಡುವುದಕ್ಕೆ ಮನಸ್ಸು ಹೇಸುತ್ತಿದೆ. ಸ್ತ್ರೀ ಹತ್ಯೆ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ನಿಮ್ಮಂತವರು ಇಂತಹ ದುಷ್ಕೃತ್ಯಕ್ಕೆ ಮನ ಮಾಡಬಾರದು. ನಿಲ್ಲಿಸಿ ದುರವನ್ನು. ಅಳಿಯಾ ಶಂಬರಾಸುರನ ಪಾಕಾಂಗನೆಯಾದ ರತಿಯೊಡನೆ ವಿರಹವನ್ನು ಸಹಿಸಲಾರದ ವೀರ ನೀನೇ ಅಲ್ವೇನು? ಹೌದು. ಅಳಿಯ ಎನ್ನುವ ಮಮಕಾರದಿಂದ ಹೇಳುತ್ತೇನೆ. ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲವಾದರೆ ಬಿಡುವುದಿಲ್ಲ. ಬಿಡುಬಿಡಿ ಸೂರ್ಯಗಳು ಬಿಡು ಬಿಡು
ಭಯದಿಂದ ಮನ್ಮಥನ ಸಾಮರ್ಥ್ಯವನ್ನು ತೋರಿಸಬೇಕಾಗಿದೆ. ನಿನ್ನ ಮಂಡಿಗೆ ಬೆಳೆದು ಕಳಿಸ್ತೀನಿ. ಬಾ ಮುಂದೆ. ನನ್ನೊಂದಿಗೆ ಸಮರಕ್ಕೆ ಅನಿಯಾಗಿ ಬಂದೆಯಾ? ಹೌದಣ್ಣ. ನಿನ್ನ ಗರ್ವವನ್ನು ನಿಮಿಷಾರ್ಧದಲ್ಲಿ ಇಳಿಸಿ ಬಿಡುತ್ತೇನೆ. ತರುಣಿಯಾದ ನಿನಗೆ ಎಷ್ಟು ಧೈರ್ಯ ಇರಬೇಕಾದರೆ ಇನ್ನು ನನಗೆಷ್ಟಿರಬೇಡ. ಉಳಿದವರಲ್ಲಿ ತೋರಿದ ಶೌರ್ಯವನ್ನು ತೋರಿಸು ನನ್ನಲ್ಲಿ. ಬಾ ನೋಡೋಣ. खरे खरे वीर लगे वैकुंठ करे करे वीरा वीरा वीरा
ವೈಕುಂಠ ಖರೆ ಖರೆ ನಾರಿ ಸೌಭದ್ರೆಯ ಸಹಾಯಕ್ಕೆ ನಾರಿ ಸೌಭದ್ರೆಯ ಸಹಾಯಕ್ಕೆ ಧೋರಣೈ ತಂದಿರುವೆ ಯದು ಪರಿವಾರ ಸಹಿತ ಧೋರಣೈ ತಂದಿರುವೆ ಯದು ಪರಿವಾರ ಸಹಿತ ವೀರನಗೆ ವೈಕುಂಠ ಕರೆ ಕರೆ ನಾರಿ ಸೌಭದ್ರೆಯ ಸಹಾಯಕ್ಕೆ ಧೋರಣೈ ತಂದಿರುವೆ ಯದು ಪರಿವಾರ ಸಹಿತ ವೀರ ವೀರನಗೆ ವೈಕುಂಠ ಖರೆ ಖರೆ ಭಲ ಭಲ ಬಂದೆಯ ಸಿರಿಯಾಸನೆ ಬರಲೇಬೇಕಾಯಿತು. ನೀನು ಬರುವೆ ಎಂಬ ಭಾವನೆ ನನಗಾಗಿತ್ತು. ಆದರೆ ಈ ರೀತಿ ಸಹಜವಾಗಿ ಆ ತಂಗಿಯ ಪಕ್ಷವನ್ನು ವಹಿಸಿಕೊಂಡು ಬಂದೆ ಅಲ್ಲಣ್ಣ. ಯಾಕೆ ಈ ತಂಗಿ ನಿನಗೇನು ಮಾಡಿದ್ದಳು? ಅಣ್ಣ ತಂಗಿಯ ಬಾಂಧವ್ಯವನ್ನು ಲೋಕಕ್ಕೆ ತೋರಿಸಿಕೊಟ್ಟವರೇ ನಾವು. ಆದರೆ ಇವತ್ತಿಗಾಗುವಾಗ ಈ ತಂಗಿ ನಿನಗೆ ಅನ್ಯಾಳಾದಳಲ್ಲ. ಇಲ್ಲವಾದರೆ ಸುಭದ್ರೆ ನಿನಗೆ ಹೆಚ್ಚೇನು? ನಾನು ನಿನಗೆ ಕಡಿಮೆ ಏನು? ಇಲ್ಲ ಇಲ್ಲ, ನಿನಗೆ ನನ್ನನ್ನು ಸಮರ್ಥಿಸಿಕೊಳ್ಳಲು ಕಾರಣವಿಲ್ಲ. ಅವಳನ್ನು ಆಧರಿಸುವುದಕ್ಕೆ ಕಾರಣವಿದೆ. ಎಷ್ಟಾದರೂ ಹೆಣ್ಣು ಕೊಟ್ಟವರಲ್ಲ, ಬೆನ್ನು ಕೊಡಲೇಬೇಕಾಗುತ್ತದೆ. ಪಾಪ ನೀನಾದರೂ ಏನು ಮಾಡುತ್ತೀಯ? ಆ 16,108 ಸ್ತ್ರೀಯರ ನಡುವೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲು ಹೆಣಗಾಡುವವ. ಹಾಗೆ ಹೀಗೆ ಬಂದು ಕೇಳಿದಾಗ ಬೇರೆ ಉಪಾಯವಿಲ್ಲದೆ ಇಲ್ಲಿಗೆ ಬಂದಿದ್ದೀಯಾ? ಹೋಗಣ್ಣ, ಯಾರ ಬಳಿ ಆದರೂ ಸೇವೆಯನ್ನು ಮಾಡಿಸು. ಸುಮ್ಮನೆ ಇಲ್ಲಿಗೆ ಬಂದು ಹಾನಿಗೊಳಗಾಗಬೇಡ. ತಂಗಿ ದ್ರೌಪದಿ, ಕೂತುರಿ ಬಂದರೆ ಮಾತೃ ಕೂತುರಿ ನೂತನವಾದ ವಿಘಾತಕ್ಕೆ ನಿರುತ್ತವ ರೀತಿಯ ಪರೀಕ್ಷಿಸುವೆ. ರಾಜಾತೆ, ಏನೇ ಇದು? ಹೆಣ್ಣಾಗಿ ನೀನು ಇಷ್ಟೊಂದು ಗಂಭೀರವಾಗಿ ನಿನ್ನ ನೇರ ಸಂಬಂಧಿಗಳೊಳಗೆ ಯುದ್ಧವನ್ನು ಮಾಡಿ ಸೋಲಿಸುತ್ತಾ ಬರುತ್ತಿರುವೆಲ್ಲ. ನನ್ನ ತಂಗಿ ಸುಭದ್ರೆಗೂ ಬೈದು ಭಂಗಿಸಿ ಹೊಡೆದು ಬೀಳಿಸಿದೆ. ಹೌದು, ಅವಳು ನಿನ್ನ ತಂಗಿ ಅಲ್ಲವೇ? ಅವಳ ಮೇಲೆ ಸವತಿ ಮಾತ್ಸರ್ಯ ತೋರಿಸಿದೆ. ಅದಿರಲಿ, ಈಗ ನಿನ್ನ ಹಠಕ್ಕೋಸ್ಕರ ನನ್ನನ್ನು ಎದುರಿಸಲು ಮುಂದಾಗಿರುವೆ. ಅದೇ ನಾನು ಮುನಿದು ಭಯಂಕರವಾಗಿ ಹೋರಾಟವನ್ನು ನೀಡಿದರೆ ನೀನು ಅಳಿಯುವೆ. ಆದರೆ ನಾನು ಸ್ತ್ರೀಹತ್ಯೆ ಮಾಡಲು ಬಯಸುವುದಿಲ್ಲ. ಅದಲ್ಲದೆ ನಿನ್ನನ್ನು ಇವತ್ತು ಕೊಂದರೆ ಮುಂದೆ ಲೋಕವು ನನ್ನ ಕಡೆಗೆ ಬೆರಳನ್ನು ಚಾಚುತ್ತದೆ. ತಂಗಿಯನ್ನು ಕೊಂದವನೆಂದು ನಿನ್ನ ಜೀವನದಲ್ಲಿ ಹಲವಾರು ಬಾರಿ ನಾನು ನಿನ್ನ ಮಾನವಿಗಳನ್ನು ಕಾಪಾಡಿದವನೇ ಇದ್ದೇನೆ. ಈ ಋಣವನ್ನು ಮರೆಯದೆ ಕೃತಜ್ಞಳಾಗಿ ಹಿಂದಿರುಗು. ಉಭಯತ್ರರಿಗೂ ಕ್ಷೇಮ,
ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ನಡೆ ಹಿಂದೆ. ಬಾ ನೋಡೋಣ ಬರೀ. ಅಯ್ಯೋ, ಇದೇನಾಗಿ ಹೋಯಿತು? ನನ್ನಂತವನಿಗೆ ಇಷ್ಟೊಂದು ಹೀನಾಯವಾದ ಸೋಲಾಯಿತಲ್ಲ. ಈಗ ನಾನು ಏನು ಮಾಡುವುದು? ಹಾ, ಒಂದು ದಾರಿ ಇದೆ. ಆ ಶಿವನನ್ನೇ ಸ್ತುತಿಸುತ್ತೇನೆ. ಜಯ 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 ಜಯ. ಭವನೇ ಭವಾನಿ ಪ್ರಿಯನೇ, ನೋಡಯ್ಯ ನನ್ನ ದುರಾವಸ್ಥೆಯನ್ನು. ಏನಾಯ್ತು ಬಾವ? ನಿಮಗೆಂತ ಹಾನಿ ಬಂತು? ಯಾರಿಂದ ಬಂತು? ನನ್ನಲ್ಲಿ ತಿಳಿಸಿ. ಶಿವನೇ, ಬಾವಾ, ಇದೋ ದ್ರೌಪದಿಯೊಡನೆ ಯುದ್ಧವನ್ನು ಮಾಡಿ ನನ್ನ ಕರದಾಯುಧವಾದ ಚಕ್ರವನ್ನು ಕಳೆದುಕೊಂಡಿದ್ದೇನೆ. ಭೀಮಾರ್ಜುನ ಮಧ್ಯೆ ಉಂಟಾದ ವ್ಯಾಜ್ಯದಿಂದ ಜಗಳವು ಉದ್ಭವಿಸಿತು. ಅಲ್ಲಿಂದ ನಡೆದ ಬೆಳವಣಿಗೆಗೆ ನಾನು ಬಲಿಯಾದೆ. ಈಗ ಭೀಮನ ಪಕ್ಷದಿಂದ ದ್ರೌಪದಿಯು ರಣಕ್ಕೆ ಇಳಿದಿದ್ದಾಳೆ. ಎಲ್ಲರ ಜೊತೆ ಹೋರಾಟವನ್ನು ಮಾಡಿ ಎಲ್ಲರನ್ನು ಸೋಲಿಸುತ್ತಾ ಇದ್ದಾಳೆ. ಯುದ್ಧಕ್ಕೆ ಹೋದ ನಾನು ಸೋತು ಬಂದೆ. ಈಗ ನೀನೇ ನನ್ನ ತಂಗಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಶ್ರೀಕೃಷ್ಣ, ಬೆದರದಿರು. ಕಾಲಭೈರವನನ್ನು ಗತಿಸಿ ವಿಚಾರವೇನೆಂದು ಅರಿತುಕೊಂಡೆ. ನಿನ್ನದೇ ತಂಗಿ, ನಿನ್ನ ಪ್ರೀತಿ ಪಾತ್ರಳು, ನಿನಗೆ ಅತ್ಯಂತ ಹತ್ತಿರದವಳಾದ ಕೃಷ್ಣೆಯಿಂದ ಸೋಲೆ. ಹೌದು, ಚಕ್ರ ರೈತನಾಗಿ ನೀ ಚಕ್ರ ಪಾಣಿಯಾಗಿ ಕಾಣಿಸಿಕೊಳ್ಳಲಾರೆ. ಬಿಡು, ಆ ದಿಟ್ಟ ಹೆಣ್ಣನ್ನು ಕಾಲನಾಲಯಕ್ಕೆ ನಾನಟ್ಟುತ್ತೇನೆ. ನೀನು ನಿಶ್ಚಿಂತೆಯಿಂದ ತೆರಳು. ಪರಿಣಾಮವನ್ನು ಕಂಡು ನೀನೇ ಸಂತೋಷಿಸುವಂತೆ ಹೀಗೆ ಬಾ, ಕುರುಕ್ಷೇತ್ರಕ್ಕೆ ತೆರಳೋಣ. ಇಷ್ಟು ಮಾಡು ಸಾಕು. ಜಯ ಜಯ. ನಾನು ನೋಡಿಕೊಳ್ಳುತ್ತೇನೆ. ಶ್ರೀಕೃಷ್ಣನಿಗೆ ಧೈರ್ಯದ ಮಾತನ್ನು ಆಡಿದ್ದೇನೆ. ನಾನೊಬ್ಬನೇ ಹೋಗುವುದಲ್ಲ, ಎಲ್ಲಿ ಶಿವಸೇನೆ ಬರಲಿ. ಶ್ರೀಕೃಷ್ಣನಿಗೆ ಆದಂತ ಅವಮಾನ, ನಾರಿ ದ್ರೌಪದಿಯ ಕೊಬ್ಬನ್ನು ಇಳಿಸಬೇಕು. ಅದಕ್ಕೆ ಬೇಕಾಗಿ ಶಿವಸೇನೆಯೊಂದಿಗೆ ಆ ಕಡೆಗೆ ನಡೆಯೋಣ.
ತಡೆದು ಜಯಿಸಿದ ಮತ್ತಗ ಕಡಲಿರುವುದನ್ನು ನಿಲ್ಲಿಸಿ ಬಿಡುವೆನು ತಡೆಗೆ ತಿಂದು ಏನು ನಿನ್ನ ಪ್ರತಾಪ ಮಿತಿಮೀರಿತು. ಬಂದವ ಸಾಮಾನ್ಯನು ಹಾಗೆ ಬಂದವ ಯಾರು? ತಾರಕಾರಿಯೇ ನಾನು, ಕುಮಾರ ಷಣ್ಮುಖನೇ ನಾನು. ಓಹೋ ಕುಮಾರಸ್ವಾಮಿ, ಇದೇ ರೀತಿ ಅದ್ದಟ್ಟನ್ನು ಪ್ರದರ್ಶಿಸಿದರೆ ನಿನ್ನ ಸೊಕ್ಕನ್ನು ಈಗಲೇ ಇರಿಸುತ್ತೇನೆ. ಬಾ ನೋಡೋಣ. ಬಲಿಯರ ದಾಸಿರು ಬಲಿಯರ ದಾಸಿರು ಮೊಣಕಾಲ ಕೆಳಗಿರುವರು ಜಲವೆನ್ನಲಾಗಲಿಲ್ಲ ನೀಲೆಯಿಂದ ಏನು ಶಿವನ ವಾಹನ ನಂದೀಶನೇ ನಾನು. ಹೌದೇ? ಮನೆಯೊಳಗಿನ ಜಗಳ ಅದು ಮನೆಯೊಳಗಿನೇ ಬಗೆಹರಿಯಬೇಕು. ಅದನ್ನು ಬಿಟ್ಟು ಲೋಕವೇ ತಿಳಿಯುವ ಹಾಗೆ ಮಾಡಿದ್ದೀಯಲ್ಲ. ಆದದ್ದು ಆಗಿ ಹೋಯ್ತು. ಇಲ್ಲಿಗೆ ನಿಲ್ಲಿಸು, ಇಲ್ಲಿಗೆ ನಿಲ್ಲಿಸು. ನಿನ್ನ ಪುರವನ್ನು ಸೇರು. ದುಡಿದೆ ಕೃತಿ ನಿಲ್ಲು ದುಡಿದೆ ಕೃತಿ ನಿಲ್ಲು ಮಂದಿರವು ದಿನದ ನಿನ್ನ ಕ್ಷಣದಿ ಮುರಿದು ಭೂತಗಳನ್ನ ಗುಡಿಸಿ ಬಿಡುವೇನು ಏನು ಸಾಕು ಮಾಡು ನಿನ್ನ ಪ್ರತಾಪವನ್ನ. ನಿನ್ನನ್ನು ಹೇಳುವವರು ಕೇಳುವವರು ಯಾರು ಇಲ್ಲವೆಂದುಕೊಂಡೆಯಾ? ನಿನ್ನನ್ನು ಯಾರಾದರೆ ಮೆಚ್ಚಲೇಬೇಕು. ಹಾಗೆಂದು ನೀನು ಅಂದುಕೊಂಡರೆ ನಿನ್ನನ್ನು ಮನಿಸುವುದಕ್ಕೆ ಯಾರು ಇಲ್ಲವೆಂದುಕೊಂಡೆಯಾ? ನಿನ್ನನ್ನು ಮನಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಸಿದ್ಧರಾಗುವವರಕ್ಕೆ ತವರ ಚಿಕ್ಕಿಡು ತವರ ಚಿಕ್ಕಿಡು ನಿನ್ನ ಕಿವಿಗಿನ್ನ ನೀನು ಪಲಿಯುಳ್ಳಿ ನೀ ವಿರೋಧವಿದ್ದ ನಡೆದಿದವ ನೀನು ರಾಜ್ಯಸೇನೆ ಏನು ಗಳಿರೆ. ನಿನ್ನ ಪೌರುಷಕ್ಕೆ ಯಾರಾದರೂ ಆಶ್ಚರ್ಯಚಕಿತರಾಗಲೇಬೇಕು. ಬಂದಂತಹ ಶಿವಸೇನೆಯನ್ನು ಗಾರುಗಡಿಸುತ್ತಾ ಮುಂದುವರಿಯುತ್ತಾ ಬರುತ್ತಿರುವೆ. ಹೌದು, ಇದು ವಿನಾಶಕಾಲಕ್ಕೆ ಬಂದ ಬುದ್ಧಿಯೇ ಸರಿ. ಇನ್ನು ಮುಂದೆ ಇಂಥ ಕೆಲಸ ಆಗುವುದಕ್ಕೆ ನಾನು ಆಸ್ಪದ ಕೊಡುವುದಿಲ್ಲ. ಬಾ ಮುಂದೆ. ಶರ್ಮನೆ ಮನೆ ನೀನು ಎಲ್ಲ
ಈಗ ಅದನ್ನೆಲ್ಲ ನುಂಗಿ ನೀನು ಬಂದೆಯಾ? ಹೌದು. ತ್ರಿಶೂಲಧರನಾಗಿ ಬಂದಿದ್ದೀಯಾ? ಬೇದರೆ ನಿನಗೆ ನಾನು ಬೇದರೆ. ನೀನು ಎಂದು ಬಂದ ಹಾಗೆ ಇವತ್ತು ಬರುತ್ತಿದ್ದರೆ ನಿನ್ನನ್ನು ದೇವರ ಕೋಣೆಗೆ ಕರೆದೊಯ್ದು ಶಿವಪೂಜೆಯನ್ನು ಮಾಡುತ್ತಿದ್ದೆ. ಆದರೆ ಇವತ್ತು ಶಿವಪೂಜೆಗೆ ಕರಡಿ ಬಂದಂತಾಯ್ತು ನಿನ್ನ ಆಗಮನ. ಗಂಡ ಹೆಂಡತಿ ನಡುವಿನ ಮನಸ್ತಾಪದ ನಡು ಬರಲು ಹೇಳಿದವರು ಯಾರು ನನಗೆ? ಯಾರೇ ಆಗಿರಲಿ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಸೋಲಕ್ಕೆ ನಿಶ್ಚಿತ. ನಾರಿ ನಾರಿ ವರ್ಣಿಗಂಡದಿರುವ ನಾರಿ ಮತ್ತಾರ್ಗೆ ಹಿಂಜರಿವೆ ದೊಡ್ಡ ಮಾರಿ ಹೊರಗಲ್ಲಿ ಬಿಕಾರಿ. ಏನು ಭೂಲೋಕದ ಮಂದಿಗೆ ಆದರ್ಶವಾದ ದಾಂಪತ್ಯ ಜೀವನ ನಮ್ಮದು. ಪಾರ್ವತಿ ಪರಮೇಶ್ವರರಾಗಿ ಇರಬೇಕೆಂದು ಎಲ್ಲಾ ದಂಪತಿಗಳು ಬಯಸುತ್ತಾರೆ. ಆದರೆ ನೀನು ಇದ್ದೀಯ ನೋಡು. 5 ಗಂಡಂದಿರನ್ನು ನನ್ನಿಂದ ವರವಾಗಿ ಪಡೆದರು. ಇಂದು ಒಬ್ಬೊಬ್ಬರ ಪಕ್ಷ ವಹಿಸಿ ಯುದ್ಧ ಸಾರಿದೆಯಲ್ಲ. ಬಜಾರಿ ಹೆಣ್ಣೆ, ಈ ಸಮಾಜಕ್ಕೆ ನೀನೊಂದು ಅಪಮಾನ. ಕೇಳಲು ಬಂದ ತಂಗಿಗೂ ಹೊಡೆದು ಕಳಿಸಿದೆ. ಹೌದು, ಮಾರುತಿಯನ್ನೂ ಸೋಲಿಸಿದೆ. ನನ್ನ ಪುತ್ರರು ಪ್ರಮರ್ಥಗಣದವರನ್ನೂ ಸೋಲಿಸಿದೆ. ಈ ರೀತಿ ಕೃತ್ಯಗಳನ್ನು ಸಹಿಸದ ನಾನೇ ಕುರುಕ್ಷೇತ್ರಕ್ಕೆ ತ್ರಿಶೂಲಧಾರಿಯಾಗಿ ಬಂದಿದ್ದೇನೆ. ತ್ರಿಲೋಕಗಳ ನಾರಿಯರ ಗುಂಪಿನಲ್ಲಿ ನೀನೊಂದು ಮಾನಸಿಕ ವಿಕಾರಿಯೇ ಸರಿ. ದ್ರೌಪದಿ, ನನ್ನ ಪ್ರವೇಶ ಆದ ಮೇಲಾದರೂ ಇದನ್ನೆಲ್ಲ ಮರೆತು ಕುಟುಂಬವನ್ನು ಒಂದುಗೂಡಿಸು. ನಿನ್ನನ್ನು ನಾನೇ ಬರೆಯುತ್ತೇನೆ. ಇಲ್ಲವಾದರೆ ಈ ತ್ರಿಶೂಲವೇ ನಿನಗೆ ಮುಳುವಾಗಬಹುದು. ಎಚ್ಚರ. ನೋಡೋಣ ಬಾ ಮುಂದೆ. ಇವನ ಕಡೆಯಿಂದ ಯಾರು ಬರ್ತಾರೆ ಅಂತ ನಿರೀಕ್ಷೆಯಲ್ಲಿರುತ್ತೇನೆ. ನಿಲ್ಲುವುದು ಬಳಿ ಹೋಗುವುದಿಲ್ಲಿಗೆ ನಿಲ್ಲುವುದು ಬಳಿ ಹೋಗುವುದಿಲ್ಲಿಗೆ ರಣದಲ್ಲಿ ಬೆದರಿ ನಿನ್ನ ಜಲ್ಲಿಗೆ ನನ್ನ ಬಲ್ಲವಿಕೆ ತನ್ನ ಏನು? ನಿಲ್ಲು ನಿಲ್ಲು. ಹಾರದಿರು. ಗಂಡನ ಪಕ್ಷ ವಹಿಸಿ ನ್ಯಾಯಕ್ಕಾಗಿ ಹೋರಾಡಬೇಕಾದ ನೀನು ಇಂದು ಗಣಪತಿಯಾಗಿ ಬಂದೆಯ. ದುಷ್ಟರ ಪಾಲಿಗೆ ಚಂಡಕೆಯಾಗಿ ಶಿಷ್ಟರ ಪಾಲಿಗೆ ಶಿವನೇ ಆಗಿ ಮೆರೆಯಲು ನಾನು ಇನ್ನಂತಹ ಪಕ್ಷಪಾತಿ ಹೆಣ್ಣಿಗೆ ಸರಿಯಾದ ಪಾಠ ಕಲಿಸಲು ಬಂದಿದ್ದೇನೆ. ಹಾಗಾಗಿ ನೀನಾಗಿ ನೀನು ಶರಣ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಪಾಲಿಗೆ ಹೆಮ್ಮಾರಾಗುತ್ತೇನೆ. ಪಾರ್ವತಿ, ಮಾನವಳಾದ ನನ್ನಿಂದ ಏಟನ್ನು ತಿಂದು ನಿನ್ನ ಘನತೆ ಗೌರವವನ್ನು ಕಳೆದುಕೊಳ್ಳಬೇಡ. ನನ್ನ ಸ್ತ್ರೀ ಶಕ್ತಿ ಮೇಲೋ ನಿನ್ನ ಶಕ್ತಿ ಮೇಲೋ ನೋಡೋಣ. ಈಗಾದರೂ ಹಮ್ಮು ಬಿಮ್ಮು ಬಿಡು. ನಾನು ಇದುವರೆಗೆ ಬಂದು ಯಾರಲ್ಲೂ ಸೋಲಲಿಲ್ಲ. ಜಗತ್ಪಾಲಕನಾದ ಕೃಷ್ಣನೇ ಸೋತಿದ್ದಾನೆ, ಅಲ್ಲದೆ ಶಿವನು ಸೋತಿದ್ದಾನೆ. ಬಾ ಮುಂದೆ ನಿನ್ನ ಕಾಲನುತ್ತ ಭವಾನಿ ಬಳಿಕ ಕರಾಳ ಮುಖಿಯಾಗುತ್ತಿಲೆ ಮಹಾಕಾಳಿಯ ಕಾಡಿ ಧರಿಸಿ ನಿಂದಳು ಪೇಳಲೇಳಲೇ ಕಾದಿದರೆ ಗೆಲ್ಲರಿದೆಳೆದ ಚಂಡಿ ಸ್ವರೂಪವ ಧರಿಸಿ ಬೋರ್ಗೊಡಿಸುತ್ತ ಬಂದಿದಿರಾದಳ ಕ್ಷಣನೇ ಈಕೆಯೊಡನೆ
ಕೊಳು ಹೋಯ್ತು ಗಾಳಿ ಎಲ್ಲ ನಿಮ್ಮಾಳುತನವ ಬಿಡಿ ಬೇಳುವೆ ಕೇಳಿರೆಲ್ಲ ನುಡಿ ಕಾಳಿ ಚಂಡಿಯರು ತಾಳಿ ತಾಳಿರಿ ತಡೀರಿ ತಡೀರಿ ಓ ಶಕ್ತಿಗೇಂದ್ರಗಳೇ, ನೀವಿವರು ಪರಸ್ಪರ ವೈರಿಗಳಲ್ಲ. ಈ ರೀತಿ ನೀವಿಬ್ಬರು ಹಠಕ್ಕೆ ಬಿದ್ದು ಹೋರಾಟ ಮಾಡಿದರೆ ಉಳಿದವರ ಪಾಡೇನು? ನಿಲ್ಲಿಸಿ ಈ ಹಣಾಹಣಿಯನ್ನು. ಯುದ್ಧದ ಪರಿಣಾಮದಲ್ಲಿ ಗೆಲುವು ಕಾಳಿಗೋ ಚಂಡಿಕೆಗೂ ತೀರ್ಮಾನಿಸಲಾಗದು. ಯುದ್ಧದಲ್ಲಿ ಗೆದ್ದದ್ದು ಶ್ರೀಹರಿಯ ಶ್ರೀಚಕ್ರ ಸುದರ್ಶನವೇ. ಇದಕ್ಕೆ ಸಹಚರಿಯಾಗಿ ನಾರಿಕೃಷ್ಣ ಚಂಡಿಕೆಯಾಗಿ ರಕ್ತ ಹೀರಿದ್ದು ದುಷ್ಟರ ನಾಶಕ್ಕಾಗಿ ಹೋರಾಡಿದನು. ಹಾಗಾಗಿ ಯುದ್ಧವನ್ನು ನಿಲ್ಲಿಸೋಣ, ಶಾಂತಿ ಅನುಸಾರೋಣ. ರಮಣಿಯರೇ, ನೀ ನಿಮ್ಮ ನಿಜ ರೂಪದಲ್ಲಿ ಬನ್ನಿರಿ. ಹೀಗೆ ಬಾ. ಅಂತೂ ದ್ರೌಪದಿ ಪ್ರತಾಪ ಏನೆಂದು ತಿಳಿಯಿತಲ್ಲ. ಈ ನಾರಿ ಬಲು ಸೌಭಾಗ್ಯವತಿ. ನನ್ನ ವರದ ಬಲದಿಂದ 5 ಗಂಡಂದಿರನ್ನು ಪಡೆದವಳು. ಇಂದು ಭೀಮಾರ್ಜುನರ ಮಧ್ಯೆ ಭೀಮನ ಪಕ್ಷ ವಹಿಸಿ ಎದುರು ಪಕ್ಷದವರನ್ನು ಬೀಳಿಸಿದಾಕೆಯೇ ಯಜ್ಞನಂದನೆ. ಇದಕ್ಕೆ ಸಂಶಯ ಬೇಡ. ಇವರ ಸಂಸಾರಕ್ಕೂ ನಾವಿದ್ದು ಆಶೀರ್ವದಿಸಿ ನಮ್ಮಂಥ ಆದರ್ಶದ ಜೀವನ ಇವರದಾಗಲಿ ಎಂದು ಹಾರೈಸಿ ಮತ್ತೆ ಪುನರಪಿ ಕೈಲಾಸವನ್ನು ಸೇರಿಕೊಳ್ಳೋಣವೇ? ತಂಗಿ ದ್ರೌಪದಿ, ಅಣ್ಣ, ಎಲ್ಲವೂ ಸುಖಾಂತ್ಯವಾಯ್ತಲ್ಲ? ಹೌದು. ಭಾರತ ಯುದ್ಧವನ್ನು ಯಾರು ಗೆದ್ದರು ಎಂಬ ಬಗ್ಗೆ ನಮಗೆ ದ್ವಂದ್ವವೇ ಇರಲಿಲ್ಲ. ನಾನು ಮತ್ತು ಚಂಡಿಕೆಯಾಗಿ ನೀನು ಇದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆವು. ಆದರೆ ನಿನ್ನ ಗಂಡಂದಿರಾದ ಭೀಮಾ ಪಾರ್ಥರು ತಾವೇ ಕಾರಣ ಎಂದು ಭಾವಿಸಿಕೊಂಡು ಬೀಗಿದ್ದರು. ಬಾಗಲು ಕಲಿಯಲಿಲ್ಲ. ಆದ್ದರಿಂದ ಇಷ್ಟೊಂದು ಆಯಿತು ನೋಡು. ಅದಿರಲಿ, ಈಗ ಅವರು ಅರ್ಥವಿಸಿಕೊಂಡಿದ್ದಾರೆ. ಇದು ದ್ರೌಪದಿ ಪ್ರತಾಪ ಪ್ರಸಂಗ ಎಂಬ ಹಾಗೆ ಕುರುನಾಧಾರಿಣಿಯಲ್ಲಿನ ಪಾಂಡವರ ಗೆಲುವಿಗೆ ನೀನೇ ಕಾರಣ ನಮ್ಮ. ಇನ್ನು ಮುಂದೆಯೂ ಧರ್ಮ ಸಂಸ್ಥಾಪನೆಯ ನನ್ನ ಕಾರ್ಯಕ್ಕೆ ಬೆಂಬಲವಾಗಿ ನೀನು ಇರುತ್ತೀಯ ಎಂದು ನಂಬಿದ್ದೇನಮ್ಮ. ಹೀಗೆ ಬಾ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಇಷ್ಟವರೆಗೆ ದ್ರೌಪದಿ ಪ್ರತಾಪ ಯಕ್ಷಗಾನವನ್ನು ಚಂದಗಾಣಿಸಿಕೊಟ್ಟಂತಹ ಹಿಮ್ಮೇಳ ಮತ್ತು ಮುಮ್ಮೇಳದ ಸರ್ವ ಕಲಾವಿದರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮ ತಂಡದ ವಿದ್ಯಾರ್ಥಿಗಳು ಪ್ರದರ್ಶಿಸಲಿಕ್ಕಿರುವಂತಹ ಕಥಾನಕ ಅಗ್ರಪೂಜೆ. ಈ ಒಂದು ಅಗ್ರಪೂಜೆ ಕಥಾನಕದಲ್ಲಿ ಮುಮ್ಮೇಳದಲ್ಲಿ ಹಿಮ್ಮೇಳದಲ್ಲಿ ನಮ್ಮೊಟ್ಟಿಗೆ ಸಹಕರಿಸುತ್ತಿದ್ದಾರೆ ಶ್ರೀ ಸತೀಶ್ ಶೆಟ್ಟಿ ಬೋಂದೇಲ್, ಇವರು ಭಾಗವತರಾಗಿ. ಹಾಗೆ ಮದ್ದಳೆಯಲ್ಲಿ ಮಯೂರ್ ನಾಯ್ಗ ಇವರು ಸಹಕರಿಸಲಿಕ್ಕಿದ್ದಾರೆ. ಹಾಗೆ ಚೆಂಡೆಯಲ್ಲಿ ಶ್ರೀ ರೋಹಿತ್ ಉಚ್ಚಳ ಮತ್ತು ಶ್ರೀ ಸವಿನಯ್ ನೆಲ್ಲಿತೀರ್ಥ ಇವರು ಕೂಡ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಅಗ್ರಪೂಜೆ ಪ್ರಸಂಗದ ಮುಮ್ಮೇಳದ ಕಲಾವಿದರಾಗಿ ಪಾಲ್ಗೊಳ್ಳುವವರು ಶಿಶುಪಾಲನಾಗಿ ಪ್ರಾಣೇಶ್ ಗಂಜಿಮಠ, ದಂತವಕ್ರನಾಗಿ ಸುಮಿತ್ ಕಿನ್ನಿಕಂಬಳ, ಸೋಮದತ್ತನಾಗಿ ರಚನ್ ಗಂಜಿಮಠ, ಭಗದತ್ತನಾಗಿ ಪರೀಕ್ಷಿತ್ ಗುರುಪುರ, ಭೀಷ್ಮನಾಗಿ ಜೈಕರ್ ಕೈಕಂಬ, ಧರ್ಮರಾಯನಾಗಿ ಶ್ರೀನಿವಾಸ್ ಪೆರಾರ, ಕೃಷ್ಣನಾಗಿ ದೀಕ್ಷಿತ್ ಗಂಜಿಮಠ, ಸಹದೇವನಾಗಿ ಮಂಥನ್ ಮಟ್ಟಿ ಹಾಗೂ ಭೀಮನಾಗಿ ತಿಲಕ್ ಗಂಜಿಮಠ ಸಹಕರಿಸಲಿಕ್ಕಿದ್ದಾರೆ. ಹಾಗೆ ಒಂದು ಪ್ರಕಟಣೆ ಇದೆ. 79ನೇ ವರ್ಷದ ವರ್ಧಂತಿ ಉತ್ಸವವು ಶ್ರೀ ರಾಧಾಕೃಷ್ಣ ಯೋಗ ಭಜನಾ ಸಂಘ ರಿಜಿಸ್ಟರ್ ಕಿನ್ನಿಕಂಬಳ ಇಲ್ಲಿ ನಡೆಯಲಿಕ್ಕಿದೆ. ದಿನಾಂಕ 4 ಮತ್ತು 5 ತಾರೀಕುಗಳಂದು ಬುಧವಾರ ಮತ್ತು ಗುರುವಾರ ಶ್ರೀದೇವರಿಗೆ ಗಣಹೋಮ ಹಾಗೂ ಆಹ್ವಾನಿತ ಭಜನಾ ತಂಡವರಿಂದ ಶ್ರೀ ಹರಿನಾಮ ಸಂಕೀರ್ತನೆ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ದಿನಾಂಕ 6/1/2023 ಶುಕ್ರವಾರ ಪುಷ್ಯ ಹುಣ್ಣಿಮೆಯಂದು ಬೆಳಿಗ್ಗೆ ಭಜನೆ ಮತ್ತು ಕುಣಿತ ಭಜನೆ, ಮಧ್ಯಾಹ್ನ ಶ್ರೀ ಅಶ್ವತ್ಥನಾರಾಯಣ ವೃಕ್ಷ ಪೂಜೆ, ಶ್ರೀದೇವರಿಗೆ ಮಹಾಪೂಜೆ, ಪ್ರಸಾದ ವಿತರಣೆ ಕೂಡ ನಡೆಯಲಿಕ್ಕಿದ್ದು ಅನ್ನಪ್ರಸಾದ ಸೇವೆ ಕೂಡ ಇದೆ. ಹಾಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಿ ಪ್ರಧಾನ ಗಾನ ಸಂಭ್ರಮ ತುಳುನಾಡ ಗಾನಗಂಧರ್ವ ಬಿರುದಾಂಕಿತ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ ಕೂಡ ನಡೆಯಲಿಕ್ಕಿದೆ. ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಕೂಡ ಸರ್ವ ಪ್ರೇಕ್ಷಕ ಬಂಧುಗಳ ಸಹಕಾರವನ್ನು ಬಯಸುತ್ತಾ ಹಾಗೆಯೇ ನಮ್ಮ ತಂಡದ ಎಲ್ಲ ವಿದ್ಯಾರ್ಥಿಗಳು ಈ ಅಗ್ರಪೂಜೆ ಕಥಾನಕದ ನಂತರ ಉಪಸ್ಥಿತರಿದ್ದು ತಮ್ಮ ತಂಡದ ವತಿಯಿಂದ ಪಡ್ಕೊಳ್ಳುವಂಥ ಕಿರು ಸ್ಮರಣಿಕೆಯನ್ನು ಕೂಡ ಪಡ್ಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ನಾದಪ್ರಿಯ ತಂಡದ ಎಲ್ಲ ಭಜಕ ತಂಡದ ಎಲ್ಲ ಸದಸ್ಯರು ಕೂಡ ಈ ಒಂದು
ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಬೇಕಾಗಿ ವಿನಂತಿಸುತ್ತಾ ಈ ಒಂದು ನಮ್ಮ ಕುಡ್ಲ ತಂಡದವರು ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ತೇಜಸ್ ಮತ್ತು ಬಳಗ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಥಾಕಥನ ನಡೆಸುವರೆ ಭಾಗವತರಲ್ಲಿ ವಿನಂತಿಯನ್ನು ನಡೆಸ್ತಾ ಇದ್ದೇನೆ. ಯಕ್ಷಗಾನಂ ಗೆಳ್ಗೆ ಇರುವಂತಹ ಸ್ಥಳ ಶಿಶುಪಾಲನೆಂಬುದು ಓಲಗವಿತ್ತ ವಿಚಾರ. ದೇವಿಯರಲ್ಲಿ ಹುಟ್ಟಿಕೊಂಡವ ಚೈತ್ಯೇಶ ಶಿಶುಪಾಲ ನಾಮಕನಾದ ನಾನು ಹುಟ್ಟುವಾಗಲೇ ವಿಕಾರವಾಗಿ ಹುಟ್ಟಿಕೊಂಡಿರದಂತೆ 3 ಕಣ್ಣುಗಳು 4 ಕೈಗಳು. ಆ ಕೂಡಲೇ ನನಗೆ ನನ್ನ ಬಗ್ಗೆ ಅರಿವಾಯಿತು, ನಾನು ಹರಿಹರನ ಅವತಾರವೆಂದು. ಬಹಳ ಸಂತೋಷದ ವಿಚಾರ. ಮಾಗಧರ ಶಿಷ್ಯರಾದ ಪೌಂಡ್ರಕ, ಕಂಸ, ಶಿಶುಪಾಲ, ದಂತವಕ್ರ, ಆರ್ಯಾವರ್ತದಲ್ಲಿ ಮಾಗಧ ಎಂಬ ಮರದ ಕೊಂಬೆಗಳು ನಾವಾಗಿದ್ದೇವೆ. ಬಹಳ ಸಂತೋಷವಾಗುತ್ತಾ ಇದೆ. ಓಲಗವನ್ನು ಕೊಟ್ಟ ಕಾಲಕ್ಕೆ ದೂತನಾಡಿದ ಮಾತು, ಪಾಂಡವರು ರಾಜಸೂಯ ಯಾಗವನ್ನು ಕೈಗೊಂಡಿದ್ದಾರೆ. ಇಂದಿನ ದಿನ ಅಗ್ರ ಪೂಜೆಯಂತೆ ನಮಗೆ ಆಹ್ವಾನವನ್ನು ನೀಡಿದ್ದಾರೆ. ಅಲ್ಲಿಗೆ ಹೋಗುವುದು ಅನಿವಾರ್ಯ. ಆದ್ದರಿಂದ ನಮ್ಮವರಲ್ಲಿ ಅಭಿಪ್ರಾಯವನ್ನು ಕೇಳಬೇಕಾಗಿದೆ. ತಮ್ಮ ದಂತವಕ್ರ ಮಿತ್ರಾದಿಗಳ ಮನಸ್ಸಾರಿಗೆ
ಆದರೆ ಹಿಂದಿನ ದಿನ ಅಗ್ರಪೂಜೆಯಂತೆ. ಆದರೆ ಒಂದು ಆ ಕೃಷ್ಣ ಪಾಂಡವ ಪಕ್ಷಪಾತಿಯಾಗಿದ್ದಾನೆ. ಅದಕ್ಕಾಗಿ ಅಲ್ಲಿಗೆ ಹೋಗುವ ಅಭಿಪ್ರಾಯವನ್ನು ತಿಳಿಸುವಿರಾ? ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು ಹೇಗಿರಬೇಕೆಂದು ತೋರಿಸಿಕೊಟ್ಟವರು ನಾವು. ಹಾಗಾಗಿ ನಿನ್ನ ಮಾತಿಗೆ ಎರಡು ಆಡುತ್ತೇನೆ ಎಂದು ಭಾವಿಸಬೇಡ. ಅಗ್ರ ಪೂಜೆಗೆ ನಾವು ಹೋಗಲೇಬೇಕು. ಆದರೆ ಹೇಗೆ ಹೋಗುವುದು ಎಂದು ಆಲೋಚಿಸಬೇಕಾಗಿದೆ. ಯಾಕೆ ಎಲ್ಲ ಮಾತನ್ನು ನಮ್ಮವರೇ ಆದಂತಹ ಪಾಂಡವರು ಕೈಗೊಂಡಂತಹ ಮಹಾಯಾಗ. ಆ ಯಾಗದ ಶೋಭೆ ಬರಬೇಕೆಂದರೆ, ಆ ಯಾಗ ಪರಿಪೂರ್ಣವಾಗಬೇಕೆಂದರೆ ನಮ್ಮ ಉಪಸ್ಥಿತಿ ಅತ್ಯವಶ್ಯಕ. ಅದಕ್ಕಾಗಿ ಅಲ್ಲಿಗೆ ಹೋಗುವುದಕ್ಕೆ ನಾನು ಸಿದ್ಧನಾಗಿಯೇ ಬಂದಿದ್ದೆ. ನುಡಿಯನ್ನು ಕೇಳದ ಗಂಡನೇ
ಇದೆ. ಏನು ತೊಂದರೆ? ಆ ಕೃಷ್ಣನಿಂದ ಪೂರ್ವ ತಯಾರಿಯಿಂದ ಹೋಗುವುದು ಸರಿ. ನಡೆಯೋಣ. ಅಮ್ಮವರೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಅಲ್ಲಿ ಕೃಷ್ಣನಲ್ಲ, ಇನ್ನು ಯಾರಿಂದಾದರೂ ತೊಂದರೆಯಾದರೆ ಅವರನ್ನು ದಂಡಿಸಿಯೇ ಬರಬೇಕು. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ನಮ್ಮಲ್ಲಿರುವ ಸಕಲ ಆಯುಧಗಳನ್ನು ಹಿಡಿಸಿಕೊಂಡು ನಡೆಯೋಣ ಅತ್ತ ಕಡೆಗೆ. ಬರಬೇಕು, ಹೀಗೆ ಬರಬೇಕು. ಆಗಮನ ಮನಸ್ಸಿಗೆ ಮಹದಾನಂದ ನೀಡಿದೆ. ತಮಗಾಗಿ ಆಸನ ಸಿದ್ಧವಾಗಿದೆ, ಆಸೀನರಾಗಬೇಕು. ಅಜ್ಜ, ಮಗು ಒಂದು ಮಾತು. ಏನದು? ಬಳಿಕ ವಿಶಾಲ ಮುನಿ ಮಧ್ಯದೊಳು ನಿಮ್ಮ ತ್ರಿಪಾಲ ಭೀಷ್ಮಂಗೆಂದ ನದಿ ಗಂಭೀರ ನಾದದಲ್ಲಿ ಬಾಳನೇತ್ರನ ಪರಿಯ ನಿಮ್ಮ ಭೂಪಾಲರಿದರೊಳ್ಳ ಅಗ್ರ ಪೂಜ್ಯರ ಪೇಳಿರನೆ ಗಾಂಗೆಯ ನುಡಿದನು ವೇದ ಸಮ್ಮತವೋ ಕೇಳು ಜನಮೇ ಜಯನೇ ಧರ್ಮಜ, ಲೋಕ ಸಂಚಾರಿಯಾದಂತ ನಾರದ ಮಹರ್ಷಿಗಳು ಇಂದ್ರಪ್ರಸ್ಥದಲ್ಲಿ ಬಂದು ಹೇಳಿದಂತ ವಿಚಾರ ನಮ್ಮಪ್ಪಯ್ಯ ಪಾಂಡು ಚಕ್ರವರ್ತಿಗಳಿಗೆ ಸ್ವರ್ಗಲೋಕದಲ್ಲಿ ನಳನ ಔಷಧಿಗಳು ಏರಿದಂತಹ ಸ್ಥಾನಮಾನ ಏರಿಲ್ಲ, ಅವರಿಗೆ ಸಿಕ್ಕಿದಂತಹ ಯೋಗ್ಯತೆ ಸಿಕ್ಕಿಲ್ಲ ಎಂಬುದಾಗಿ. ಅದಕ್ಕೆ ಪರಿಹಾರವಾಗಿ ರಾಜಸೂಯ ಯಾಗವನ್ನು ಮಾಡಿ ಅಂತೇಳಿ ನಾರದರು ಹೇಳಿದರು. ದರೆಯ ರಾಜರುಗಳೇ ಅಸೂಯ ಪಡುವಂತ ರಾಜಸೂಯ ಯಾಗವನ್ನ ಮಾಡಬೇಕು. ಹೌದು. ಅದರಂತೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ವ್ಯಾಸರ ನಿರ್ದೇಶನದಂತೆ ರಾಜಸೂಯ ಯಾಗವನ್ನು ಕೈಗೊಂಡಿದ್ದೇವೆ. ತಮ್ಮಂದಿರಾದ ಭೀಮಾರ್ಜುನ ನಕುಲ ಸಹದೇವರು ನವಖಂಡಗಳನ್ನು ಸಂಚರಿಸಿ ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ತಲುಪಿಸಿದ್ದಾರೆ. ಮಾತ್ರವಲ್ಲ, ಯಾಗ ಕಾರ್ಯವು ಸುಸೂತ್ರವಾಗಿ ನೆರವೇರುತ್ತಾ ಇದೆ. ಸಭೆಯನ್ನೊಮ್ಮೆ ವೀಕ್ಷಿಸಿದಾಗ ಇವತ್ತು ಅಗ್ರಪೂಜೆಯ ದಿನ. ಅಗ್ರಪೂಜೆಯಲ್ಲಿ ಅಗ್ರಪೀಠವನ್ನು ಏರುವಂತ ವ್ಯಕ್ತಿ ಆತ ಶ್ರೇಷ್ಠನಾಗಿರಬೇಕು. ರಾಜ ಶ್ರೇಷ್ಠನು, ಬಂಧು ಶ್ರೇಷ್ಠನು ಆದಂತ ಹಲವಾರು ಶ್ರೇಷ್ಠತೆಯನ್ನು ಹೊಂದಿದವನಾಗಿರಬೇಕೆಂದು ನೀವೆಲ್ಲ ತಿಳಿದಿದ್ದೀರಿ. ಸಭೆಯನ್ನೊಮ್ಮೆ ವೀಕ್ಷಿಸಿದಾಗ ಆರ್ಯಾವರ್ತದ ಮಾಂಡಲಿಕರೆಲ್ಲ ಬಂದು ಸೇರಿದ್ದಾರೆ. ಈಗ ನನ್ನಲ್ಲೊಂದು ಜಿಜ್ಞಾಸೆ ಮೂಡಿದೆ. ಏನದು? ಈ ಸಭೆಯಲ್ಲಿ ಅಗ್ರಪೀಠವನ್ನು ಏರುವಂತ ಯೋಗ್ಯತಾವಂತರು ಯಾರು? ಈ ಸಮಸ್ಯೆಗೆ ಪರಿಹಾರ ಕಂದಕ್ಕೆ ಅಂಬರದೊಳಗಿರುವ ಅಮರರುಳ್ ಇಂದ್ರ ದಿಗ್ಪಾಲ ಪಂಥಿಯಲ್ಲಿ ಇಂದು ಶೇಖರನೆ ಭೂಮಿಗೆ ಪೂಜಾ ಪಾತ್ರ. ಇಂದು ಶೇಖರನಿ ಭೂಮಿಗೆ ಪೂಜಾ ಪಾತ್ರ. ಗೋವಿಂದನಲ್ಲದೆ ಬೇರಿನ್ನುಂಟೆ, ಗೋವಿಂದನಲ್ಲದೆ ಬೇರಿನ್ನುಂಟೆ ಕಂದ. ನಿನ್ನದಾದಂತಹ ಜಿಜ್ಞಾಸೆ ಸಾಧುವಾದುದೇ ಆಗಿದೆ. ಬಂದು ನೆರೆದಿರುವರೆಲ್ಲರೂ ಸಭ್ಯಸ್ಥರಿದ್ದಾರೆ, ಮಾಂಡಲಿಕರಲ್ಲಿಯೂ ಶ್ರೇಷ್ಠರಿದ್ದಾರೆ. ಹಾಗಿದ್ರೆ ಅಗ್ರಪೀಠಕ್ಕೆ ಯಾರು ಎನ್ನುವುದು ನಿನ್ನ ಜಿಜ್ಞಾಸೆ ಮಗು. ಒಮ್ಮೆ ದೇವಲೋಕದತ್ತ ನಾವು ಚಿತ್ತವನ್ನು ಹರಿಸಿದೆವು ಅಂತ ಆದರೆ
ದೇವಲೋಕದಲ್ಲಿ ಯಾವುದೇ ಯಜ್ಞಯಾಗಾದಿಗಳು ನಡೆಯುವುದಿದ್ದರೂ ಕೂಡ ಹಿಂದೂ ಪ್ರಮಾಣನಾದಂಥ ಮುಖಂಡನಾದಂಥ ಶಿವನನ್ನೇ ಅಗ್ರಪೂಜೆಗೆ ನೇಮಿಸ್ತಾರೆ. ಹಾಗಿದ್ರೆ ಭೂಲೋಕದಲ್ಲಿ ನಾವು ಒಮ್ಮೆ ಕಣ್ಣು ಹಾಯಿಸಿದರೆ ಸೆರೆಮನೆಯಲ್ಲೇ ಹುಟ್ಟಿ ಕಂಸಾದಿಗಳ ಮರ್ದನವನ್ನ ಮಾಡಿ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕೃಷ್ಣನಲ್ಲದೆ ಅನ್ಯರಿಲ್ಲ. ಹಾಗಿದ್ರೆ ಪ್ರಪಂಚಕ್ಕೆ ಕ್ಷೇಮವನ್ನ ತರಬಲ್ಲ ಸರ್ವದಲ್ಲಿಯೂ ಶ್ರೇಷ್ಠ ಎನಿಸಿಕೊಂಡ ಕೃಷ್ಣ ಪರಮಾತ್ಮನನ್ನೇ ಈ ಅಗ್ರಪೀಠಕ್ಕೆ ನೀನು ಏರಿಸಿದೆ ಅಂತಾದ್ರೆ ಈ ಅಗ್ರ ಪೂಜೆಗೆ ಒಂದು ಮಹತ್ವ ಬರಲಿಕ್ಕಿದೆ. ಹಾಗಾಗಿ ಸಹದೇವನಿಗೆ ಆಜ್ಞೆಯನ್ನ ಇತ್ತು, ಶ್ರೀಕೃಷ್ಣ ಪರಮಾತ್ಮನ ಕರೆತಂದು ಅಗ್ರ ಪೀಠದಲ್ಲಿ ಯೋಗ್ಯವಾದಂತ ಪೂಜಾ ಪುರಸ್ಕಾರಗಳಿಂದ ಕೂರಿಸುವಂತ ವ್ಯವಸ್ಥೆ ಮಾಡಯ್ಯ. ಅನಿತರುಳ್ ಸಗದೇವ ನವರತ್ನಮಯ ಪೀಠ ಪೀಠಾಸನವ ಭೂಮಿ ಪರ ಮಧ್ಯದಲ್ಲಿ ತಂದಿರಿಸಿ ವಿನಯದಿ ಕೈಗೊಟ್ಟು ಪೀತಾಂಬರನ ದಿವ್ಯಾಸನಕ್ಕೆ ಕೊಂಡೊಯ್ದು ಕುಳ್ಳಿರಿಸಿ ಭಕ್ತಿಯದಿ ಅನಿತರುಳ್ ಸಗದೇವ ಕೆಲರು ಹರಿ ಭಕ್ತದಲ್ಲಿ ಕೆಲರು ಅನುಚಿತರ ಭೀತಿಯಲ್ಲಿ ಧರಣಿ ವಲಯದ ಅನುಭವಿದ್ದರಳು ಕಳಶಿರೋಮಣಿ ಮಸಗಿದ ಶಿಶುಪಾಲ ಅಡಿಗಡಿಗೆ ಅಗ್ರಪೀಠದಲ್ಲಿ ದುಷ್ಟರನ್ನು ತಂದು ಕುಳ್ಳಿರಿಸಿದ್ದಾರೆ. ಏನು ಮಾಡ್ಬೇಕು ಇವರಿಗೆ? ಯಾವನಾರ ಕುಳ್ಳಿರಿಸಿದವ ಯಾರವನು? ಸಗದೇವ ಏನು ಮಾಡಿಬಿಟ್ಟೆ? ಅಗ್ರಪೀಠದಲ್ಲಿ ಗೋಪರ ಸೂಲವನ್ನು ಕುಳ್ಳಿರಿಸಿದೆಯಲ್ಲ. ಗೋಪರ ಸೂಲು ನಿನ್ನಂತಹ ಮೂಢ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕೆ ಹೀಗೆ ಮಾಡಿದೆ? ನೀನರಿಯದ ನಮ್ಮಯ್ಯಾಗದೆ ಯಾಕೋ ಹೀಗೆ ಮಾಡಿದೆ? ವರ ಸುಜ್ಞಾನಿ ಅಂದ್ರೆ ಮಿತ್ರ ಏನು ವರ ಸುಜ್ಞಾನಿ? ಅದು ವರ ಅಂದ್ರೆ ಅಂತ ಒಮ್ಮೆಗೆ ಮಾತ್ರವಾ? ಹಾಗೆ ಇರಬೇಕು. ಅದೇ ವರ ಸುಜ್ಞಾನಿ ಅಂತೇವ ನೀವು. ಯಾಕೆ ಹೀಗೆ ಮಾಡಿದೆ? ಅಜ್ಜಯ್ಯ ಹೇಳಿದ್ದು. ನಿನ್ನ ತಂದೆಗೆ ಇನ್ನೇನು ಸ್ವರ್ಗ ಪ್ರಾಪ್ತಿಯಲ್ಲಿ ಆಗುವುದರಲ್ಲಿತ್ತು. ಯಾವಾಗ ಈ ಮಂಡಲಾಧಿಪರ ಸಭೆಯಲ್ಲಿ ಜಾರೆಯರ ಮಿಂಡ ನೀತನ ಅಗ್ರಪೀಠ ಹೌದು, ಯಾವಾಗ ಅವನನ್ನು ಇಲ್ಲಿ ಅಗ್ರಪೀಠದಲ್ಲಿ ಕುಳ್ಳಿರಿಸಿದೆಯೋ ಆವಾಗ ನಿನ್ನ ತಂದೆ ಮೇಲಿಂದ ಕೆಳಗೆ ಬಿದ್ದ. ಆಗ ಬಿದ್ದದ್ದು. ಇವರ ಯೋಗ್ಯತೆ ನಿಂಗೆ ಗೊತ್ತಾ? ಎದುಗಳಿಗೆ
ಎದುಗಳಿಗೆ ರಾಜತ್ವ ಇರುವುದು ಅದುಳೇದನ ಕೋಣೆಯದು. ಬಲ್ಲುದು ಮಹಾರಾಜನ ಕದು ಕೆಡಿಸಿ ವ್ಯರ್ಥ. ಯಯಾತಿ ಮಹಾರಾಜನ ಶಾಪ ಯದುವಂಶದಲ್ಲಿ ಮೊದಲೇ ಇತ್ತು. ಆದರೆ ಈ ಕೃಷ್ಣ ಬಲರಾಮರು ಕೆಲವರನ್ನು ತಟ್ಟಿ ಬೆಟ್ಟಿ ಅಟ್ಟಿಕೊಂಡು ದೊಡ್ಡವರಾಗಿದ್ದಾರೆ. ಅದನ್ನು ಕಂಡು ಇವರು ಅವನನ್ನು ದೊಡ್ಡವನನ್ನಾಗಿ ಮಾಡಿದ್ದಾರೆ. ಇಂಥ ಕೃತ್ಯ ಯಾವ ಕಾಲಕ್ಕೂ ಖಂಡಿಸುವವರು ನಾವು. ಯಾಕೆ ಹೀಗೆ ಮಾಡಿದೆ? ಮುದಿಬರಡ ಬಡಬೇಡ, ಮುದಿಬರಡ ಮುದಿಬರಡ. ನಿನ್ನ ಕಾಲುಗಳ ಸಾಧವೇ ನಿನಗೋ ಮುದಿಬರಡ. ಒಂದೊಮ್ಮೆಗೆ ಗಂಧರ್ವ ಲೋಕವನ್ನು ಗುಡಿವಿಸಿದವ ನೀನು ಸಾಮಾನ್ಯ ಗೋಪಾಲಕರಿಗೆ ಗೌರವ ನೀಡಿದೆ. ಛೇ, ವಯಸ್ಸು 60 ಕಳೆಯಿತು, ಚರ್ಮ ಜೋತಾಡುತ್ತಿದೆ. ನಿನ್ನ ಕಪಾಲಕ್ಕೆ ಬಾರಿಸುತ್ತೇನೆ ನೋಡು. ಆ ಭೀಷ್ಮನನ್ನು ನೋಡಿದ್ಯಾ? ಮುದಿಬರಡ ಹೇಳುವಾಗ ಹೀಗೆ ಮಾಡುತ್ತಾನೆ. ಇನ್ನೇನು ಮುದುಕಲ್ವಾ, ಒಂದು ಬಿಟ್ಟರೆ ಸತ್ತರೆ. ಛೇ, ಮತ್ತೆ ಹೆಸರು ಬೇಡ. ಗೀತಗಳು ಬಹು ಯೋಗ್ಯರೇ ವಿಖ್ಯಾತ ವೇದವ್ಯಾಸ ಗುರು ಕೃಪವರ ನೀನುಳಿದು ಈತನೇ ಪ್ರಿಯಕ್ಕೆ ಓದು ಕೊಡುವರೆ ಬೇರೆ ಕೊಡುವುದು. ಭೂತಳೇ ಜನ ಮುಂದೆ ಶಿಶುಪಾಲಗಿದ್ದೆಂದವು. ಕೆಲವರು ಇದ್ದಾರೆ, ಕೆಲವರು ಎದ್ದು ಹೋಗಿದ್ದಾರೆ, ಕೆಲವರು ಇನ್ನು ನಾಳೆ ಕೆಲಸಕ್ಕೆ ಹೋಗಬೇಕಲ್ಲ, ಹಾಗೆ ಹೋಗಿದ್ದಾರೆ ಕಾಣ್ತದೆ. ಇಂಥವರನ್ನು ನೋಡಿ ಈ ಕಾಯಕಕ್ಕೆ ನಿರ್ದೇಶನವನ್ನು ಕೊಟ್ಟ ವೇದವ್ಯಾಸರಿದ್ದು. ವೇದವ್ಯಾಸರೇ, ನೀವು ಆಗ ಬಂದಿದ್ದೀರಿ. ಮಾಡಿದ್ದೀರಲ್ಲ, ಗುರು ಕೃಪರಿದ್ರು. ಕೃಪರು ಅದು ಬಿಡಿ, ಇಲ್ಲಿ ನೋಡಿ ನಮ್ಮವರೇ ಗುರು ದ್ರೋಣರು. ಹೌದು, ಅವರನ್ನು ಬಿಟ್ಟು ಬಿಡಿ. ಅವರಿಗೆ ಪ್ರಾಯ ಆಗಿದೆ ನಿಮ್ಮರ ಮನಸ್ಸಲ್ಲಿರ್ಬಹುದು. ಗುರುಪುತ್ರ ಅಶ್ವತ್ಥಾಮಾಚಾರ್ಯರು, ಅವರಿಗೂ ಕೊಡಬಹುದಿತ್ತಲ್ವಾ? ಹೌದು, ಅವರನ್ನು ಬಿಟ್ಟು ಬಿಡುವ. ಓ, ಇಲ್ಲಿ ನೋಡಂತೆ ಮುದುಕ ಭೀಷ್ಮ ಕಟ್ಟ ಬಿಟ್ಟ, ಅವರಿಗೆ ಕುಳಿತುಕೊಳ್ಳಬಹುದಿತ್ತಲ್ವಾ? ಹೌದು, ಹೋಗಿ ಹೋಗಿ ಇವನನ್ನು ಕುಳ್ಳಿರಿಸಿದೆಯಲ್ಲ. ಗೋಪರ ಸೂನು. ಇದು ಹೇಗಾಯ್ತು ಗೊತ್ತಾ? ಒಂಟೆಗಳ ಮದುವೆಗೆ ಶ್ವಾನಗಳೇ ನೆಂಟರು, ಕುಂಟ ಗಾರ್ತವನ ಗಾಯನ ಎನ್ನುವ ಹಾಗೆ ಆಯ್ತು. ಇವನ ಯೋಗ್ಯತೆ ಅವರಿಗೆ ಗೊತ್ತಾ? ನಾವು ಮಾಡಿದ್ದು ಭೂಮಿ ಬರಲ್ಲ ಕಪ್ಪವನಿತ್ಯವೋ ಸಭೆಯಲ್ಲಿ ಹೇಳುತ್ತಾ ಇದ್ದಾರೆ, ಕಪ್ಪವನ್ನು ಕೊಟ್ಟು ಮಾತನಾಡುತ್ತಿದ್ದೇವೆ ಅಂತ. ನಾವು ಕಪ್ಪ ಯಾಕೆ ಕೊಟ್ಟದ್ದು? ಮಾತಾಡ್ಲಿಕ್ಕೆ ಅಲ್ಲ, ಮತ್ತೆ ನಮ್ಮ ಮಕ್ಕಳು ಜಾತಿಯವರಿಗೆ ಒಳ್ಳೇದಾಗುವುದಾದ್ರೆ ಆಗ್ಲಿ ಅಂತ. ಹಾಗಾಗಿ ನಾವು ಸೇವೆಯನ್ನು ಸಹಾಯವನ್ನು ಕೊಟ್ಟಿದ್ದೇವೆ. ಹಾಗಂತ ಭೀಮನ ರೌದ್ರ ಮುಖಕ್ಕೆ, ಅರ್ಜುನನ ಗಾಂಡೀವಕ್ಕೆ ಹೆದರುವವರು ನಾವಲ್ಲ.
ಆದರೆ ಡಕ್ಕಿನ ಗೋವಳ ಮೇದಿನಿಬರ ಅವಮಾನಗೊಳ್ಳ ಹಾಳಾದು ನಿಮ್ಮೊಳ್ಳಗೆ ನಮ್ಮನ್ನು ಆಹ್ವಾನಿಸಿದ್ದು, ನಮ್ಮನ್ನು ಮಾನಿಸಿದ್ದು ಅದೆಲ್ಲವೂ ಇವರ ಧರ್ಮ ಕಾರ್ಯವೇ ಆಗಿತ್ತು. ಆದರೆ ಈತನನ್ನು ಯಾವಾಗ ತಂದು ಕುಳ್ಳೆರಿಸಿದರು ಅಲ್ಲಿ ಇವರ ಅಧರ್ಮ ಪ್ರಾರಂಭವಾಯಿತು. ಇವನು ಕುಳಿತುಕೊಂಡವ ಯೋಚನೆ ಮಾಡಬೇಕಿತ್ತು, ನಾನು ಈ ಪೀಠಕ್ಕೆ ಯೋಗ್ಯನೊಂದು. ಅವನೊಂದು ಕುಳಿತ ಚಂದ ನೋಡು. ಕಾಲ ಮೇಲೆ ಗಾಳಿ ಅಯ್ಯೋ ದೇವರೇ, ನಿನ್ನ ಅವಸ್ಥೆ ಧ್ವಜಸ್ತಂಭದ ಮೇಲೆ ಕಾಗೆ ಕುಳಿತಾಗೆ ಆಗಿತ್ತು. ಆದರೂ ನಾವು ಬಂದದ್ದೇ ಸಗಣಿ ವಾಸನೆ ಬರ್ತಾ ಉಂಟು. ದುರ್ಮತಿಗಳು ನೀವೆಂತ ಮಾದಾಂಧರದ ಮುಖವನ್ನು ನೋಡಿ ಧರ್ಮ ಧರ್ಮಿಷ್ಠ ಸಮ್ಮತವಾಗಿರುತ್ತದೆ. ಕರ್ಮ ದೊರಕಬಹುದೆನ್ನುವ ಆಸೆಯಿಂದ ಬಂದರೆ ಇಲ್ಲಿ ಏನಾಯ್ತು? ನಮಗೆ ಮೋಸವಾಯಿತು. ಬಂದಿದ್ದೀರು ನೀ ಬುದ್ಧಿಯನ್ನು ಕಟ್ಟಿಕೊಂಡು ಗೋವುಗಳನ್ನು ಮೇಯಿಸುತ್ತಾ ದಿನವನ್ನು ಸಾಗಿಸುವ ಯಕಶ್ಚಿತ್ ಗೋವಳ ಇವನು. ಇವನಿಗೆ ಅಗ್ರಪೀಠವೇ ಯಾಕೆ ಕೊಡಬೇಕು? ನಾವು ಇವತ್ತನ್ನು ಖಂಡಿಸುತ್ತೇವೆ. ಜನಪನು ಜನಪನು ಅಲ್ಲ ನಾಯಕನು. ನಮಗೆಡೆ ಇವನು ಸಾಯಗನು ಬನಕರು ದಿರಿದರು ಭೋಜಾತ್ಮ ಋಗ್ವಿಜರು ಅಲ್ಲ ನಾಯಕನು. ನಾಯಕನು ಅಲ್ಲೇ ಅಲ್ಲ. ಮತ್ತೆ ಹೇಗೆ ಕುಳಿತ ಇಲ್ಲಿ? ಯಾಕೆ ಕುಳಿತ? ನಾವು ಇದನ್ನು ಖಂಡಿಸುತ್ತೇವೆ. ಶ್ರೇಷ್ಠರಾದ ನಾವು ಇದನ್ನು ಮಾನಿಸುವುದಿಲ್ಲ. ನಾವೇನು ಅಂತವರೇ? ಅಂತವರಲ್ಲವಾ? ಅಭಿಮಾನಿಗಳು ಎಂತಗದೆ ಬಿಡವೆನಲು ದಂತವಕ್ರ ಕೋಪಗಳು
ಎದುಕುಲ ಸರಿಯಾದ ಮನೆ ಉಂಟ? ಮನೆ ಇಲ್ಲ. ಕಡಲಿನ ಮಧ್ಯೆ ಮನೆ ಮಾಡಿದ್ದಾನೆ. ಯಾಕೆ? ಇವನು ಚಿನ್ನ ಮುಟ್ಟಿದರೆ ಮಣ್ಣಾಗುತ್ತದೆ, ಮಣ್ಣು ಹುಟ್ಟಿದರೆ ಮಸಿಯಾಗುತ್ತದೆ. ಆದ್ದರಿಂದ ಯಾರು ಇವನಿಗೆ ಸ್ಥಳ ಕೊಡಲಿಲ್ಲ. ಯಾದವರಿಗೆ ಇವ ನಾಯಕನಾದ ಮಾತ್ರಕ್ಕೆ ಮಂಡಲಾಧಿಪರನಾದ ನಾವು ಮಾಡಿಸಬೇಕೆಂದು ಹೇಳಿದರೆ ಅದು ಸಾಧ್ಯವಿಲ್ಲ. ಇಂಥ ಕಾರ್ಯ ನಮ್ಮಂತವರ ನಡುವೆ ಆಗಬಾರದು. ಹಾಲಸಾಗುವೆ. ಭೀಷ್ಮಲಾಲಿಸೆಮ್ಮ ಮನದಿ ದಿಷ್ಟಯಂಬ್ರಕುವ ದುಷ್ಟಾತ್ಮರಿ ಜನರು ಕೂಡಿ ನಷ್ಟಗೈವರಲ್ಲ. ಭೀಷ್ಮಲಾಲಿಸೆಮ್ಮ ಮನದ ಭೀಷ್ಮಲಾಲಿಸೈ ಅಂಜದಿರದ ಮನಾಯಿಗಳೆಂದ ಮಾತಿಗೆ ಕಂದ ಕೇಳು. ಹುಲ್ಲು ಜಂಜಟತ್ವಕ್ಕೆ ನೀನು ಜರುಗಿದೈ ಮನವನು ಕಂದ ಕೇಳು. ಕಂಜಲೋಚನಗಳ ರಿವದಿರ ಬಗೆವನೆ ಕಂಜಲೋಚನಗಳ ರಿವದಿರ ಬಗೆವನೆ ಕಂದ ಕೇಳು. ಪವಭಂಜನ ಕೃಪೆ ನಿನ್ನ ಗತಿಶಯವಾಗಿದೆ ಕಂದ ಕೇಳು. ಅಂಜದಿರದ ಮನಯಿಗಳೆಂದ ಮಾತಿಗೆ ಕಂದ ಕೇಳು, ಕಂದ ಕೇಳು. ಧರ್ಮರಾಯ ಇವರಾಡುತ್ತಿರುವಂತೆ ಇನ್ನೆಲ್ಲಿಗೆ ಇದು ಮಗು? ಮೌಢ್ಯ ಎನ್ನುವುದೇ ಅವರಲ್ಲಿ ಆವರಿಸಿದೆ ಎನ್ನುವುದು ಅವರಾಡುವ ಮತ್ತು ಅವರು ಗ್ರಹಿಸುವ ರೀತಿಯಲ್ಲೇ ಅರ್ಥ ಆಗ್ತದೆ. ಮುದುಕ ನೋಡಿ ಮಾತನಾಡುವುದು ಈ ಪ್ರಾಯದಲ್ಲಿ ಚಂದವೇ. ನಾವು ಎತ್ತ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ, ನಾವು ಆಡಿಸಿದ ಮಕ್ಕಳು ಎಷ್ಟೇ ಎತ್ತರಕ್ಕೆ ಏರಿದ್ರು ಕೂಡ ಅವು ನಮಗೆ ಮಗುವೆ ಎನ್ನುವುದು ಅವರಿಗೆ ಅರ್ಥ ಆಗುವಷ್ಟು ಬುದ್ಧಿ ಅವರಿಗಿಲ್ಲ. ಹಾಗಂತ ಅವರ ಮಾತಿಗೆ ಕೊಡಬೇಕಾದಿಲ್ಲ. ಯಾಕೆ ಒಂದು ಮಾತನ್ನು ನೀನು ನೆನಪಿಟ್ಟುಕೊಳ್ಳುವುದಿಲ್ಲ. ಶ್ವಾನವನ್ನು ಬೊಗಳಿತು ಅಂತಾದರೆ ದೇವಲೋಕದ ಘನತೆ ಯಾವ ಕಾರಣಕ್ಕೂ ಕುಂದುವುದಿಲ್ಲ. ಸರಿ ಸರಿ. ಹಾಗೆ ಮೌಢ್ಯದಿಂದ ಮೂರ್ಖತನದ ಪರಮಾವಧಿಯಲ್ಲಿ ವಿವೇಕವನ್ನ ಕಳೆದುಕೊಂಡು ವಿಚಾರವನ್ನು ಮರೆಮಾಚಿ ತಮ್ಮನ್ನು ತಾವು ಪ್ರತಿಷ್ಠಾಪಿಸುವುದಕ್ಕಾಗಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನಿನ್ನ ಭಯ ಇರುವುದು ಯಾಗ ಕೆಡ್ತದೆ ಎನ್ನುವ ಕಾರಣಕ್ಕಲ್ಲ, ಭಗವಂತನ ದಯ ನಮ್ಮ ಮೇಲಿರುವವರೆಗೂ ಈ ಯಾಗವನ್ನ ಕೆಡಿಸುವುದಕ್ಕೆ ಇವರಿಗೆ ಯಾವ ಕಾಲಕ್ಕೂ ಆಗುವುದಕ್ಕೆ ಯಾರು ನಿನಗ ಎಷ್ಟು ಮಾತನಾಡುತ್ತೀಯ? ಅವನ ಯೋಗ್ಯತೆ ನಮಗೆ ಗೊತ್ತಿಲ್ವಾ? ಏನು ನೀನು ಮಾತನಾಡುತ್ತಾ ಇದ್ದೆ? ಅವನು ಕಳ್ಳ ಕಳ್ಳ ಕಳ್ಳ. ಅವನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಮಿತ್ರ, ನಿನಗೊಂದು ಗೊತ್ತಾ? ಎಲ್ಲಿ ಕಳ್ಳದನವಾದರು ಶುರುವಿಗೆ ಇವನ ಹೆಸರು ಹೇಳುದಂತೆ, ಕಳ್ಳ ಕೃಷ್ಣನು. ಹೊಗಳುದಂತೆ. ಇವನಿಗೆ ಇದೆಯಲ್ಲಿ ಕೆಳಗಡೆ ಚಾಪೆ ಹಾಕಿ ಕುತ್ಕೊಂಡು ಮಾತಾಡ್ತಾರಲ್ವಾ? ಹೌದೌದಾ? ಇವನಿಗೆ ಒಳ್ಳೆದು ಮಾತಾಡ್ತಾನೆ. ಏನ್ ಮಾಡುದು? ಕೆಲವು ನೀಚ
ಸೈರಿಸು ಯಾಗ ನಡೆಯುತ್ತಾ ಉಂಟು. ಈಗ ಸ್ವಲ್ಪ ತಿನ್ಲಿಕ್ಕೆ ಕೊಟ್ಟರೆ ಹೋಗ್ತಾನೆ. ಅಲ್ಲಿ ವ್ಯವಸ್ಥೆ ನೋಡು. ಅಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಅಲ್ಲಿ ಇಲ್ಲದಕ್ಕೆ ಇಲ್ಲಿ ಬಂದದ್ದು. ಬರ್ತೇವೆ ಬಾ. ಉಂಟಾ? ಉಂಟು. ಪೂಜೆ ನಡೆಯುತ್ತಾ ಉಂಟು ದೇವರಿಗೆ. ನಮ್ಮದೇ ಜಾಗ, ನಿಮಗೆ ದೇವರು. ಅದು ಸರಿ, ಅದು ಸರಿ. ಇವತ್ತಿಗೆ ಕುಣ್ಣಿಗಳ ತರ ಕೂಗುತ್ತಿದ್ದೀರಾ? ಕುಣ್ಣಿ ನಿಮ್ಮ ತಲೆ ಹೊಡಿತೇನೆ. ಎಲ್ಲವೋ ರಕ್ಕಸಿಯ ಗಂಡ, ಎಲ್ಲವೋ ರಕ್ಕಸಿಯ ಗಂಡ. ಬಕ್ಕನನ್ನು ಗೆಲ್ಲದಲ್ಲ, ಒಡನೆ ನಿನ್ನ ಶೌರ್ಯ ತೋರು ಉರುಪರಾಕ್ರಮದಿ ಎಲ್ಲವೋ ಮಿತ್ರ. ಇವನಿಗೆ ಬೇರೆ ಯಾರು ಸಿಗಲೇ ಇಲ್ಲವ. ನಮ್ಮ ಹತ್ರ ಹೇಳಿದ್ರೆ ಒಂದು 4-5 ಅದು ಸಿಗಲಿಲ್ಲಲ್ಲ. ಮಾಡಿಕೊಳ್ಳುತ್ತೇವೆ. ಅದು ಅದು ಎಲ್ಲಿ ಬೇಕು ಅಲ್ಲಿ ಉಂಟು. ನಿನ್ನದು ಎಲ್ಲೆಲ್ಲಿ ಉಂಟು ಗೊತ್ತುಂಟು. ಬಂಡಿ ಭೀಮ ತಲೆಯನ್ನು ಇಲ್ಲಿ ಕಡಿದು ಬಿಡುತ್ತೇನೆ. ಬರುವನೆ ನಿಮಿಷದಿ ಹೌದು, ಗಂಧರ್ವ ಲೋಕವನ್ನು ನಡಗಿಸಿದಂತ ಅಜ್ಜನಿಗೆ ಅವಮಾನ ಮಾಡಿದ್ದೀರಾ? ಈಗ ಮಾಡಿದ್ದೆ. ಇನ್ನು ನಿಮಗೆ ಬದುಕಲು ಅದೆಲ್ಲ ಅಪ್ಪ. ಏನಿದು ಕೋಪದ ಕೈಗೆ ಬುದ್ಧಿಯನ್ನ ಕೊಡ್ತಾ ಇದ್ದೀಯಾ? ನೋಡು, ಇಷ್ಟಾಗಿ ಇವರು ಹರಿಯನ್ನು ನಿಂದಿಸ್ತಾರೆ ಎನ್ನುವ ನಿನ್ನ ಕಾರಣ ಅಲ್ವಾ? ಹರಿಯನ್ನು ನಿಂದಿಸುವುದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಅವನ ಲೀಲೆಯನ್ನು ಇವರು ಹರಿಯರು ಹಿಂದೆ ಪ್ರಳಯ ಕಾಲದಲ್ಲಿ ಪ್ರಳಯದೊಳಂಬರೆ ಮಲಗಿರೆ ಕಳ್ಳದಲ್ಲಿ ಮಧು ಕೈಟಬರು ಬಲವಂತ ರುದಿಸಿ ಕಾಳಗವಾಗಿ ಸೀದು ಬಲವಂತ ರುದಿಸಿ ಕಾಳಗವಾಗಿ ಸೀದು ಭೂತಳವ ನಿರ್ಮಿಸಿದನಲ್ಲೈ ವೇದವ ಸಲಗಿದು ಮತನದೊಳ್ ಅಮರರ ವೇದವ ಸಲಗಿದು ಮತನದೊಳ್ ಅಮರರ ಕಾಯ್ದ ಮೃತವ ಪಾಲಿಸಿ ಮೇದಿನಿಯೊಯ್ದನ ಮುಂದೆ ಭೂಮಿಯ ತಂದೆಯಾದವನಿತ ಕಣೈ ಶಿಶು ಪ್ರಹ್ಲಾದನಿಗೊಲಿದು ಹಿರಣ್ಯನ ಬಸಿರನ್ನು ಬಗಿದನಲ್ಲೈ ವಸುದೆಯ ನಳಿದು ವಾಮನನಾಗಿ ಬಲಿಯಾದು ದೆಸೆಗಿಡಿಸಿದನಿತನು ಈಗ ದೇವಾಗಿ ಸುತನಾಗಿ ಬಾಲಗೆ ಇಳಿದು ಸುರಾವಳಿಗಳ ತರಿದು
ಹರಿದು ಮಾವ ಕಂಸನ್ನು ಕೊಂದಿಳುಗಿದ ಬಾಣವ ಸಾವಿರ ಧೋಳುಗಳ ಪ್ರಳಯದೊಳೊಬ್ಬರೆ ಮಲಗಿರೆ ಕರ್ಣದಿಂದ ಮಧು ಕೈಟಬರು ಪ್ರಳಯದೊಳೊಬ್ಬರೇ ಇವರೇನು ಮೂಢತನದಿಂದ ವರ್ತಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಜ್ಞಾನದ ಕೊರತೆಯೇ ಕಾರಣ. ಹಾಗಿದ್ರೆ ಕೃಷ್ಣ ಪರಮಾತ್ಮನ ಬಗ್ಗೆ ಅರಿಯುವಲ್ಲಿ ಇವರು ವಿಫಲರಾಗಿದ್ದಾರೆ. ಸರಿ, ಅವನದಾದಂತಹ ಚರಿತ್ರೆಯನ್ನು ಇವರು ಅರಿತದ್ದೇ ಹೌದು ಅಂತಾದ್ರೆ ಈ ರೀತಿಯಲ್ಲಿ ವರ್ತಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಹಿಂದಿನ ಕಲ್ಪದಲ್ಲಿ ಲಯವಾದಂತ ಸರ್ವ ಪ್ರಪಂಚವನ್ನ ಸೃಷ್ಟಿ ಮಾಡುವುದಕ್ಕಾಗಿ ಅದು ನಾಳೆಯೋ ಆದಿಮಾಯೆಯೇ ಅವತಾರವೆತ್ತಿ ಮೂರು ಮೂರ್ತಿಗಳನ್ನ ಸೃಷ್ಟಿ ಮಾಡಿದರು. ಬ್ರಹ್ಮ ವಿಷ್ಣು ಮಹೇಶ್ವರರು. ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದೊಂದು ಕರ್ತವ್ಯವನ್ನು ಕೊಟ್ಟು ಒಂದೊಂದು ಲೋಕವನ್ನ ಕೊಟ್ಟು ಅವರನ್ನ ಕರ್ತವ್ಯ ನಿರ್ವಹಿಸುವುದಕ್ಕೆ ನೇಮಕ ಮಾಡಿದಂತಹ ಕಾಲದಲ್ಲಿ ಪ್ರಪಂಚವೆಲ್ಲದು ಜಲರಾಶಿಯಲ್ಲಿ ಆವೃತವಾಗಿರುವಾಗ ಜಲದ ಮಧ್ಯದಲ್ಲಿ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಕಾಲ ಬೆರಳನ್ನ ಚೀಪುತ್ತಾ ಮಲಗಿರುವಂತ ಕಾಲದಲ್ಲಿ ಅವನು ಮಲಗಿಯೇ ಇರುವುದು. ಅವನಿಗೆ ಚೀಪಲಿಕ್ಕೆ ಬೇರೆ ಸಿಗಲೇ ಇಲ್ವಾ? ಕಾಲ ಬೆರಳನ್ನ ಚೀಪಿದ ಎನ್ನುವ ಮಹತ್ವ ನಿಮಗೆ ತಿಳಿಯದೇ ಹೋಯಿತು. ತಿಳಿದಿದೆ, ಅದು ನಿಮ್ಮ ಮೌಢ್ಯತನ. ಆ ಕಾಲದಲ್ಲಿ ಕಿವಿಯಿಂದ ಬಂದ ಕಲ್ಮಶವನ್ನು ಜಲರಾಶಿಗೆ ಎಸೆದಾಗ ಜಲರಾಶಿಯಲ್ಲಿ ಹುಟ್ಟಿದಂತ ಉಭಯ ದೈತ್ಯರು ಮಧು ಕೈಟವರು. ಮಧು ಹೌದು, ನಿಮಗೆ ಅದೇ ನೆನಪಾಗಲಿಲ್ಲ. ಅದರಿಂದವೇ ಅಲ್ಲ ಪ್ರಪಂಚ ಇರುವುದು. ಹೌದಪ್ಪ, ಅದು ಅತಿಯಾದರೆ ಅದು ವಿಷವಾಗ್ತದೆ, ನೆನಪಿರಬೇಕು. ಆ ಕಾಲದಲ್ಲಿ ದೌಷ್ಟ್ಯದಿಂದ ಮೆರೆಯುತ್ತಿರುವಂತಹ ಮಧುಕೈಟವರನ್ನ ಕೊಂದು ಈ ಅವರ ಮೇಧಸ್ಸಿನಿಂದ ಈ ಮೇದಿನಿಯನ್ನ ನಿರ್ಮಾಣ ಮಾಡಿದ ಮಹಾಪುರುಷ. ಅವರ ಮೇಧಸ್ಸಿನಿಂದ ಮೇದಿನಿ. ಹೌದಪ್ಪ, ಅಂದ್ರೆ ನಮ್ಮಿಂದ ಅಂದ್ರೆ ದೈತ್ಯರಿಂದ. ಹಾಗೆ ವಿಧ ವಿಧದ ಅವತಾರಗಳನ್ನು ಎತ್ತಿ ಜಲದಳು ಮತ್ಸ್ಯನಾಗಿ ವೇದಾಧಾರಣವನ್ನ ಮಾಡಿ ಸಮುದ್ರ ಮಥನ ಕಾಲದಲ್ಲಿ ಮುಳುಗುತ್ತಿರುವಂತ ಮಂದರಗಿರಿಯನ್ನ ಎತ್ತುವುದಕ್ಕಾಗಿ ಕೂರ್ಮನಾಗಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪವನ್ನು ವಧಿಸುವುದಕ್ಕಾಗಿ ವರಹ ನರಸಿಂಹ ಅವತಾರನಾಗಿ ವಾಮನನ್ನ ಪಾತಾಳಕ್ಕೆ ದೂಡುವುದಕ್ಕೆ ಬಲಿಯನ್ನ ಪಾತಾಳ ದೂಡುವುದಕ್ಕೂ ವಾಮನನಾಗಿ ಮಾಡಿದ್ದೆಲ್ಲ ಅಷ್ಟೇ ಅಲ್ಲ, ದುಷ್ಟ ಕ್ಷತ್ರಿಯರ ಅಹಂಕಾರವನ್ನು ಮುರಿಯುವುದಕ್ಕೆ ಭಾರ್ಗವನಾಗಿ ಮರ್ಯಾದೆ ಪುರುಷೋತ್ತಮ ರಾಮಚಂದ್ರನಾಗಿ ಧರೆಯಲ್ಲಿ ವಿಧ ವಿಧದ ಅವತಾರಗಳನ್ನೆತ್ತಿ ದೇವರ ಮಹತ್ವವನ್ನ ಸಾರಿದ್ದಾನೆ. ಇವರ ಮಹತ್ವ ಇವರಿಗೆ ತಿಳಿದಿಲ್ಲ, ಹಾಗಾಗಿ ಮಾತನಾಡ್ತಾ ಇದ್ದಾರೆ. ಇಷ್ಟು ತಿಳಿದ ಮೇಲಾದ್ರೂ ಸುಮ್ಮನಿರಬಹುದು ಅಂತ. ಮತ್ತೆ ನೀನು ಹೋರಾಟಕ್ಕೆ ಮುಂದೆ ಹೋಗ್ತೀಯ ಅಂತ ಆದ್ರೆ ಅದ್ರ ಅವಶ್ಯಕತೆ ಇಲ್ಲ ಮಗ. ಯಾಕೆ ಬಲ್ಲೆಯ? ಒಂದು ಕಾಲದಲ್ಲಿ ಗಂಧರ್ವರನ್ನೇ ದರಗಿಳಿಸಿದವ ನಾನು. ನಾನೇ ಸುಮ್ಮನಿದ್ದೇನೆ. ಇನ್ನು ಸರ್ವ ದುಷ್ಟರನ್ನು ಯಾಕಪ್ಪ ಹಿಂಗೆ ಆಗುವುದಿಲ್ಲ. ಅದಕ್ಕೆ ಅದೇ ನಿನ್ನ ಯೋಚನೆ. ಅದನ್ನೇ ಹೇಳುವುದು ಬುದ್ಧಿಯ ಬಡತನ. ಬದುಕುತ್ತಿದ್ದಾನೆ. ಹಾಗಾದ್ರೆ ಇಷ್ಟನ್ನೆಲ್ಲ ದುಷ್ಟ ಮರ್ದನವನ್ನ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿದ ಭಗವಂತನೇ ಸುಮ್ಮನಿರುವಾಗ ನೀನ್ ಯಾಕೆ ಕೋಪಿಷ್ಟನಾಗ್ತೀಯ ಮಗು? ಬೇಡ, ಬಿಡು, ಅವರು ಏನ್ ಮಾಡ್ತಾರೆ ಅವನ ಯೋಗ್ಯತೆಯನ್ನು ನಾವು ಬಲ್ಲವರಲ್ಲ. ನಾರಿಯರ ಮನೆಯನ್ನು ಪೊಕ್ಕ ಜಾರೆಯರ ಮಿಂಡನೀತನ ಒದರದಿರು ಬಿಡಬೇಡಿ, ಹಾಳು ಮಾಡಿ. ಮರುದು ಜಗದುರ್ದು ನುಡಿದ
ನೀವು ಧರ್ಮವರಲ್ಲಿ ನಡೆಯುವವರಲ್ಲ, ಅಧರ್ಮವಲ್ಲಿ ನಡೆಯುವವರು. ನಿಮ್ಮನ್ನು ಬದುಕಿ ಬಿಡುವುದಿಲ್ಲ. ಬನ್ನಿ. ಇವರಿಗೆ ಕೃಷ್ಣನ ಕಥೆ ಕೇಳುವುದಕ್ಕೆ ವ್ಯವಧಾನ ಇಲ್ಲ ಅಂತ ಆದ್ರೆ ಇವರದ್ದೇ ಒಂದು ಕಥೆ ಇದೆ. ಹೇಳಿ ಸೈರಿಸಿ ಕೇಳಿ ಸೈರಿದ ಬೇಗುದಿ ಕಥೆಯ ಪೇಳುವೆ ಶಿಶುಪಾಲ ಮೂಲ ಸಂಗತಿಯ ಇವ ಹಿರಣ್ಯಾಕ್ಷನು ಮರುಭವದೊಳಗಂದು ಉದ್ಭವಿಸಿದ ರಾವಣನಿರೆ ಶಿಶುಪಾಲ ಎಂದರು ತರಿಸಲು ಬಾಳದಿ ನೇತ್ರಗಳ ಗುದ್ದಿವನ್ನು ಚತುರ್ಭುಜದಿ ಹುಟ್ಟು ತಕ್ಕುಗಲವರೆಲ್ಲ ರತಿ ಭಯದಿ ಚಿಂತಿಸಲು ಮತ್ತವರ ಸಂತೈಸಲೈದಿ ನಾರದ ಮುನಿ ಇವನ ಕೈಯೊಳು ತಾನು ವಿವರಿಸಿ ಬೆಳೆದನು ಕೇಳಿ ಸೈರಿಸಬೇಕುದಿ ಕಥೆಯ ಕೇಳಿ ಕೆಲವರಿಗೆ ಬೇರೆಯವರ ಕತೆ ಕೇಳುವ ವ್ಯವಧಾನ ಇರುವುದಿಲ್ಲ. ಹಾಗಂತ ಅವರ ಬುಡದ್ದೇ ಕಥೆಯಾದರೆ ಕೇಳುವ ಮನಸ್ಸು ಮಾಡಿ ಯಾರು ನೋಡೋಣ. ಹೌದಪ್ಪ, ನಿನ್ನ ಒಂದು ರೀತಿಯಲ್ಲಿ ಶಿಶುಪಾಲ ಮಹಾತ್ಮೆ ಅಂತಲೇ ಕರೆಯಬಹುದು. ಹಾಗಂತ ಇವರು ಇಲ್ಲಿಯವರಲ್ಲ. ಮತ್ತೆ ಒಂದು ಕಾಲದಲ್ಲಿ ವೈಕುಂಠವನ್ನ ಕಾಯುವ. ಒಂದು ನಿಮಿಷ ಕೇಳಿ ಕೇಳಿ ಮತ್ತೆ ತಿನ್ನಿ ಕೇಳಿ. ಕೇಳಲೇಬೇಕಾದ ಕೇಳಬೇಕು. ಇವರು ಜೀವನದಲ್ಲಿ ಮಾಡಿದ ಮಹತ್ ಕಾರ್ಯಗಳಲ್ಲಿ ಇದು ಒಂದು. ಕೇಳದೆ ಇದ್ದವರನ್ನ ಕೇಳಿಸುವ ಪ್ರವೃತ್ತಿಯನ್ನು ಮಾಡಿಕೊಂಡ್ರು ಅಂತ ಆದ್ರೆ ಒಂದಾದ್ರೂ ಒಳ್ಳೆ ಗುಣ ಉಂಟು ಅಂತ ನಮ್ಮವರ ಕಥೆ ಆದ ಮೇಲೆ ಕೇಳಲೇಬೇಕಲ್ಲ. ಒಂದು ಕಾಲದಲ್ಲಿ ವೈಕುಂಠವನ್ನ ಕಾಯುತ್ತಿರುವ ಜಯ ವಿಜಯರು ಇವರು. ಆ ಕಾಲದಲ್ಲಿ ಸನಕಾದಿ ಮುನಿಗಳು ಶ್ರೀಹರಿಯ ದರ್ಶನಕ್ಕಾಗಿ ಬಂದಾಗ ಗರ್ವಿಷ್ಠರಾದಂತ ಇವರು ಅವರನ್ನ ತಡೆದು ಅವ್ಯಾಚ್ಯ ಶಬ್ದಗಳಿಂದ ಅವರನ್ನ ಅವಮಾನ ಮಾಡಿದ್ರ ಪರಿಣಾಮವಾಗಿ ಅವರ ಕೋಪಕ್ಕೆ ಗುರಿಯಾಗಿ ಭೂಲೋಕಕ್ಕೆ ಬರುವ ಸ್ಥಿತಿಯಾಯಿತು. ಹಾಗಂತ ಕೋಪಕ್ಕೆ ಗುರಿಯಾದಂತ ಆ ಕ್ಷಣದಲ್ಲಿ ಸಿಟ್ಟಿಗೆ ಶಾಪಕ್ಕೆ ಒಳಗಾದ ಇವರು ಶ್ರೀಹರಿಯನ್ನೇ ಮೊರೆ ಹೊಕ್ಕರು. ಏನು ನಮ್ಮ ಬದುಕಿನ ದಾರಿ? ಶ್ರೀಹರಿಗೂ ಅದಕ್ಕೆ ಪರಿಮಾರ್ಜೆಯನ್ನು ಸೂಚಿಸಲು ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಸನಕಾದಿ ಮುನಿಗಳನ್ನೇ ಕೇಳಿಕೊಂಡಾಗ ಅವರೇ ಸೂಚಿಸಿದ ಮಾರ್ಗ ಮೂರು ಅವತಾರವನ್ನ ಎತ್ತಿ ಹರಿಯ ವೈರಿಯಾಗಿ ಅವನನ್ನ ವಿಧ ವಿಧದಲ್ಲಿ ಧರ್ಮ ಚಟುವಟಿಕೆಗಳನ್ನ ಹಾನಿಗೊಳಿಸುತ್ತಾ ಧರ್ಮಕ್ಕೆ ಹಾನಿಯನ್ನ ತಂದು ತನ್ಮೂಲಕವಾಗಿ ಹರಿಯಿಂದಲೇ ವಧಿಸಲ್ಪಟ್ಟು ವೈಕುಂಠವನ್ನ ಸೇರಬೇಕು ಎನ್ನುವುದವರ ಆಸೆ. ಹಾಗಾಗಿ ಮೊದಲನೇ ಅವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪುವಾಗಿ ಈ ದರೆಯ ಅವತಾರವನ್ನ ಕಂಡ್ರು. ಆದಿದೈತ್ಯರು ಆದಿದೈತ್ಯರಾದ ಇವರನ್ನ ವಧಿಸುವುದಕ್ಕಾಗಿ ವರಹ ರೂಪ ಮತ್ತು ನರಸಿಂಹ ಅವತಾರವನ್ನೇ ಎತ್ತಿ ಬರಬೇಕಾಯಿತು ಭಗವಂತ. ನೋಡಿ, ಇವರನ್ನು ವಧಿಸಿದ್ದರಿಂದ ವರಾಹ ರೂಪ. ಇವರನ್ನು ವಧಿಸಿದಿಂದಲೇ ವರಹ ರೂಪ. ಇಲ್ಲದರೆ ಹಾಗೆ ಹೌದಪ್ಪ, ಇನ್ನು ರೂಪವೇ ಇಲ್ಲ ನಿಮ್ಮ ಅಲ್ಲದಿದ್ರೆ. ಎರಡನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನ್ಮವೆತ್ತಿದಂತಹ ಕಾಲದಲ್ಲಿ ಮರ್ಯಾದಾ ಪುರುಷೋತ್ತಮನಾದಂತಹ ರಾಮಚಂದ್ರನ ಕಾರಣದಿಂದಲೇ ಇವರ ಹನನವಾಯಿತು. ಅಲ್ಲಿ ರಾಮಚಂದ್ರನ ಅವತಾರ ಇವರಿಗೆ. ಹಾಗಿದ್ರೆ ಇದು ಅವರ ತ್ರಿಜನ್ಮ. ಹೌದು, ತ್ರಿಜನ್ಮ, ಮೂರನೆಯ ಜನ್ಮ. ಇದು ಅಂತಿಮ ಜನ್ಮ ಕೂಡ, ಅದು ಅವರಿಗೆ ತಿಳಿದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿಯೂ ಕೂಡ ಅವರನ್ನು ಅವನೇ ಭಗವಂತನೇ ವಧಿಸಬೇಕು. ಮತ್ತೆ ಇವನು ಹುಟ್ಟುವಾಗ ಹೀಗಿರ್ಲಿಲ್ಲ. ಮತ್ತೆ ಹೇಗಿದ್ದ? ಹುಟ್ಟುವಾಗ ಹೀಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಸಾಧ್ಯನೇ ಇಲ್ಲ. ಹಾಗಿದ್ರೆ ಅವನಲ್ಲಿರುವ ವಿಶೇಷ ಉಂಟು. ವಿಶೇಷ 3 ಕಣ್ಣುಗಳು 4 ಕಾಲುಗಳು 4 ಕೈಗಳನ್ನ ಹೊಂದಿದ್ದ ಸಾಕ್ಷಾತ್ ಶಿವ. ತೆಂಗಿನಕಾಯಿಗೆ 3 ಕಣ್ಣುಂಟು. ತೆಂಗಿನಕಾಯಿ ಬಗ್ಗೆ ಮಾತಾಡುದು. ನಿನ್ನೆ ಅಡಿಗೆ ಭಟ್ಟನಿಗೆ ತೆಂಗಿನಕಾಯಿಯ ಮಹತ್ವವೂ ಇವರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಹೇಳಿದ್ರು ಇವರ ನೋಡಿ ಎಷ್ಟು ಜನರಿಗೆ ಕಮ್ಮಿ ಆಗಿದೆ, ಎಷ್ಟು ಜನರಿಗೆ ಉಂಟು. ಇರುವವರು ಎಷ್ಟು ಜನ ಅಂತ ಮುಖ್ಯ ಅಲ್ಲ, ಇದ್ದವರು ಎಷ್ಟು ಸಭ್ಯರು ಎನ್ನುವುದು ಮುಖ್ಯ. ಅದಕ್ಕೆ ನೀವು ಎಣಿಸಿಕೊಂಡ್ರೆ ನಿಮ್ಮ ಭ್ರಮೆಯಾದೀತು ಬಿಟ್ರೆ ಬೇರೆ ಎಲ್ಲರೂ ನಮ್ಮನ್ನೇ ಕಾಯುತ್ತಾ ಇದ್ದದ್ದು. ಒಂದು ಕಾಲದಲ್ಲಿ ಅಲ್ಲಪ್ಪ, ಎಷ್ಟೊತ್ತಿಗೆ ಬರ್ತೇವೆ ಅಂತ. ಹಾಗೆ ಬಂದದ್ದು ನೀನು ಬರುವಾಗಲೇ ಅಂತ. ಇವರು ಬರ್ಲಿಕ್ಕುಂಟು, ಹೋಗ್ಲಿಕ್ಕುಂಟು, ಯಾವುದೋ ಒಂದು ಸ್ಥಳಕ್ಕೆ, ನಿಗೂಢವಾದ ಸ್ಥಳಕ್ಕೆ ಹೋಗ್ಲಿಕ್ಕೆ.
ನೀವು ಬಂದ ಮೇಲೆ ನಿಲ್ಲಬಾರದು ಎನ್ನುವ ಸಂಕಲ್ಪ ಮಾಡಿಯೇ ಹೋದವರು ಅವರು. ಬಿಡೋಣ ಅದನ್ನು. 3 ಕಣ್ಣು 4 ಕೈಗಳನ್ನು ಹೊಂದಿದಂತ ಈತನನ್ನು ಹಡದಂತ ಆ ಮಾತೆ ಕಣ್ಣೀರ ಧಾರೆಯನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳ ಆಗಮನ ಅಲ್ಲಿಗಾಯಿತು. ದೇವರ್ಷಿ ನಾರದ ಮಹರ್ಷಿಗಳಲ್ಲಿ ತನ್ನ ಅಳಲನ್ನು ದೇವರ್ಷಿ ಅಂತೆ ದೇವರ್ಷಿ ದೇವರ್ಷಿ ಬಂತಲ್ಲ ಅದು ಇವರ ಬಾಯಿ ಬಂತಲ್ಲ ಅದೇ ಸಮಾಧಾನ. ಹಾಗಿದ್ರೆ ಸ್ವಲ್ಪವಾದ್ರೂ ನಮ್ಮಂತವರ ಒಡನಾಟದಲ್ಲಿ ಸೌಜನ್ಯ ಕಲ್ತಿದ್ದಾರೆ ಅಂತ ಆ ನಾರದರು ನೋಡು ಎಲ್ಲೆಲ್ಲಿ ಇರ್ತಾರೆ. ನಾರದರು ಬಂದಾಗ ತನ್ನ ಅಳಲನ್ನು ತೋಡಿಕೊಂಡ ಕಾಲದಲ್ಲಿ ಅವರೇ ಸೂಚಿಸಿದ ಮಾರ್ಗ. ಈ ಮಗುವನ್ನ ಯಾರ ಕೈಗೆ ನೀನು ಕೊಡುತ್ತೀಯೋ ಕೊಟ್ಟಾಗ ಅವರ ಕೈಯಲ್ಲಿ ಆ ಮಗುವಿನ 3ನೇ ಕಣ್ಣು 4ನೇ ಕೈಯು ಮಾಯವಾಯಿತು ಅಂತ ಆದ್ರೆ ಅವರಿಂದಲೇ ಈತನಿಗೆ ಮರಣ. ಹಾಗೆ ಹೇಳಿದಾಗ ಕಂಡವರ ಕೈಗೆ ಮಗುವನ್ನ ಹಾಕಿದಳು. ಆದರೆ ಯಾರಿಂದಲೂ ಪ್ರಯೋಜನ ಆಗದೇ ಇದ್ದ ಸಂದರ್ಭದಲ್ಲಿ ಭಗವಂತನಿಗೆ ಅತ್ತೆಯಾಗಬೇಕು ಇವನ ತಾಯಿ. ಅತ್ತೆಯನ್ನ ಕಾಣುವುದಕ್ಕಾಗಿ ಭಗವಂತ ಅಲ್ಲಿವರೆಗೆ ಹೋದ ಕೃಷ್ಣಾವತಾರದಲ್ಲಿ ಹೋದಂತ ಕಾಲದಲ್ಲಿ ಮಗುವನ್ನ ಆತನ ಕೈಗೆ ಇಟ್ಟಾಗ ಈತನ ಅಂತ 3ನೇ ಕಣ್ಣು ಮಾಯವಾಯಿತು. 4 ಕೈಗಳು ಹೋಗಿ 2 ಕೈ ಉಳಿಯಿತು. ಇವನ ವಿಕಾರ ರೂಪ ಹೋಗಿ ಆಕಾರ ಸ್ವರೂಪನಾದ. ಆ ಕಾಲದಲ್ಲಿ ಮಗನಿಗಾದಂತ ವಿಕಾರತೆ ಹೋಯಿತು ಅಂತ ಸಂತೋಷ ಪಡುವ ಬದಲು ಮಗನ ಮರಣ ಇವನಿಂದಲೇ ಆಗ್ತದಲ್ಲ ಅಂತ ಚಿಂತಿಸಿದಂತ ಆಕೆ ಮತ್ತೆ ಅವನ ಪಾದವನ್ನ ಕಣ್ಣೀರಿನಿಂದ ತೊಳೆದಳು. ಆಗಲೇ ಪರಮಾತ್ಮನ ಆಡಿದ ಮಾತು, ಇವನ 100 ಅಪರಾಧವನ್ನ ಮನ್ನಿಸ್ತೇನೆ, 100 ಅಪರಾಧಕ್ಕಿಂತ ಹೆಚ್ಚಿಗೆ ಒಂದೇ ಒಂದು ಅಪರಾಧ ಇದ್ದು ಅಂತಾದ್ರೆ ಅವನು ಮರಣದಂಡನೆಗೆ ಒಳಪಡ್ತಾನೆ. ಅವನು ಭಗವಂತನ ಕೈ ನೋಡು, ಅದು ಕೊಟ್ಟ ಕೈ, ಅದು ಅಲ್ಲಿ ಆಗ್ತಾ ಉಂಟು. ಆಗುದೆಂತ? ಇಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಹುಡುಗಿಯರು, ಅದರಲ್ಲಿ ಎಷ್ಟು ಜನ ಯಾವ ಬಣ್ಣದ ಸೀರೆ ಹುಟ್ಟಿದ್ದಾರೆ, ಅದನ್ನೇ ಲೆಕ್ಕ ಮಾಡುವುದಲ್ಲ. ಅವನು ನನ್ನಕ್ಕಿಂತ ಮುಂಚೆ ಬಂದಿದ್ದಾರೆ. ಹೌದಪ್ಪ, ನಿನ್ನಕ್ಕಿಂತ ಮುಂಚೆ ಬಂದಿದ್ದಾನೆ ಎನ್ನುವುದಂತಲ್ಲ, ಬಂದವನು ಏನ್ ಮಾಡಿದ್ದಾನೆ ಎನ್ನುವುದು. ನೋಡಿದ್ದು ಹುಡುಗಿಯರನ್ನೇ ಅಲ್ಲ, ನಿನ್ನ ದೃಷ್ಟಿಕೋನ ಹಾಗಿದ್ದಾರೆ, ಅದಕ್ಕೆ ಅವನು ಹೊಣೆ ಅಲ್ಲ. ಬಿಡು, ಇಂಥವರ ಮಾತಿಗೆ ನಾವು ಸ್ಪಂದಿಸಬೇಕಾದ ಅವಶ್ಯಕತೆ. ಮೂಢರು, ಮೂರ್ಖರು, ಅವಿವೇಕಿಗಳು, ಅಜ್ಞಾನಿಗಳು, ಹಾಗಂತ ಇವರನ್ನ ಒದಿಸುವುದಕ್ಕೆ ನಾನು ಸಮರ್ಥನಲ್ಲ, ನೀನು ಸಮರ್ಥ. ಅದೌದು. ಅವರಿಗಿರುವ ವರ ಅರ್ಥ ಶಾಪ. ಇವರನ್ನ ಒದಿಸುವುದಕ್ಕೆ ಭಗವಂತನೇ ಲೆಕ್ಕಾಚಾರದಲ್ಲಿ ಇದ್ದಾನೆ ಅಂತ ಆದ್ರೆ ಮತ್ತೆ ನಮಗಿಲ್ಲಿ ಏನು? ನಮ್ಮದಾದಂತ ಕೆಲಸ ಬಹಳಷ್ಟಿದೆ, ಆ ಕಡೆ ನೋಡಿಕೊಳ್ಳೋಣ. ಇವರನ್ನ ಹೇಗೆ ಒದಿಸಬೇಕು ಮರುಳೆ ಬೇಡಲ. ಏನೋ ಅವನೇನೋ ಮಾತನಾಡಿದ, ಅದನ್ನು ಧರ್ಮಜ ಅನುಮೋದಿಸಿದ. ನಿನ್ನ ಯೋಗ್ಯತೆಯನ್ನು ಅರಿಯದೆ ಈ ಪೀಠದಲ್ಲಿ ಕುಳಿತುಕೊಂಡೇ ಅಲ್ಲ, ಬಿಡಲಾರೆ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಅಗ್ರ ಪೀಠದಿಂದ ಕೆಳಗಾಗುತ್ತದೆ. ಹೇಳುವುದಿಲ್ಲ.
ಜಾನಕಿ, ನನ್ನಯ್ಯನಾದಂಥ ನರಕದಾನವನನ್ನು ಸದೆಬಡಿದೆ. ನಿನ್ನಿಂದ ಸೇಡು ತೀರಿಸಿಕೊಳ್ಳಲು ನಾನು ಕಾಯುತ್ತಾ ಇದ್ದೆ. ಈ ಕೂಡಲೇ ನಿನ್ನ ಶಿರವನ್ನು ಕಡಿಯುತ್ತೇನೆ. ಎಲ್ಲರೂ ಕಾರ್ಯಕ್ರಮವನ್ನು ನೋಡುತ್ತಾ ಇದ್ದಾರೆ. ಇಂಥ ಒಂದು ಸತ್ಕಾರ್ಯ ನಡೆಯುತ್ತಿದ್ದರೆ ಅದರ ಬೆಂಬಲಿಗರಾಗಿ ನಾವು ಮುಂದುವರಿಯಬೇಕಿತ್ತು. ಅದನ್ನು ಬಿಟ್ಟು ಯಜ್ಞ ಕೆಡಿಸಲು ಮುಂದಾಗಿದ್ದೀಯ. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಮಾನನಿಧಿಗಳಿರುವಂತ ಸಭೆಯಲ್ಲಿ ನಮ್ಮ ಮಾನಹಾನಿ ಮಾಡಿದ್ದೀಯ. ಇದನ್ನು ದಂಡಿಸುತ್ತೇನೆ, ಜಾಗ್ರತೆ. ಪರಿಗಳು ಗೌರವ ಎನ್ನುವುದು ಹೇಳಿಕೆಯಲ್ಲಿ ಬರುವುದಿಲ್ಲ, ಏನೋ ತಾನಾಗಿಯೇ ಬರಬೇಕು. ಅಂತ ಗೌರವ ಉಂಟು, ಪಡೆಯ ಯೋಗ್ಯತೆ ನಿಮ್ಮಲ್ಲಿಲ್ಲ ಎಂದು ತಿಳಿದು ಈ ರೀತಿ ವರ್ತಿಸುತ್ತಿದ್ದೀರಾ. ಮುಂದರಿದರೆ
ಗೋವಳ ಕೃಷ್ಣ ನಿಲ್ಲು ನಿಲ್ಲೋ ಎಲ್ಲಾಪಣ ಕೃಷ್ಣನೇ, ಇನ್ನಲ್ಲಿ ಇಂದು ನಿನ್ನೆ ಹಗೆ ಅಲ್ಲ, ಅದು ಎಷ್ಟೋ ಸಮಯದಿಂದ ಈ ಹಗೆಯನ್ನು ತೀರಿಸಲು ನಾವು ಕಾಯುತ್ತಾ ಇದ್ದೇವೆ. ಈಗ ಇಲ್ಲಿ ಬಂದಿದ್ಯಲ್ಲ, ನಿನ್ನ ತಲೆಯನ್ನು ಕತ್ತರಿಸಿ ಹಾಕುವೆ. ನಮ್ಮೊಳಗೆ ಈಗ ಯಮ ಪುರವ ನಿನ್ನ ಹೆಸರು ಮಾತ್ರ ದಂತವಕ್ರವಲ್ಲ, ನಿನ್ನ ಬುದ್ಧಿ ಎಲ್ಲ ವಕ್ರವಕ್ರವಾಗಿದೆ. ಅಣ್ಣನ ಜೊತೆ ಸೇರಿ ಕೆಟ್ಟ ಕಾರ್ಯಕ್ಕೆ ಮುಂದಾಗುತ್ತಿದ್ದೀಯ. ನನ್ನ ಹೀಗೆ ಬಿಡುವುದಿಲ್ಲ, ಬಂದರೆ ನಿನ್ನ ಶಿರಕ್ಕೆ ಹೋಗುತ್ತಿದ್ದು. ಸಾಕು, ಮುಚ್ಚು ಬಾಯ್, ಬಾ ಮುಂದೆ. ನಾನು ಮದುವೆ ಆಗಬೇಕಾದಂತ ಹೆಣ್ಣನ್ನು ಮದುವೆ ಮಂಟಪದಿಂದಲೇ ಕದ್ದೊಯ್ದಂತಹ ಕಳ್ಳ ನೀನು. ಅದಕ್ಕಾಗಿ ನಿನ್ನ ಕಾಲ ಅವಸಾನ ಸನ್ನಿಹಿತವಾಗಿದೆ. ಸಾಯುವುದಕ್ಕೆ ಸಿದ್ಧರಾಗು. ಸಾಯಲೇಬೇಕು. ಅದರ ಕೊಂಬೆ ಆದ ನಿನ್ನನ್ನು ಕೊಲ್ಲಲೇಬೇಕು. ನಿನ್ನ ತಾಯಿಗೊಂದು ಮಾತನ್ನು ನೀಡಿದ್ದೆ, ಏನು ಶತಾಪರಾಧವನ್ನು ಮನ್ನಿಸುತ್ತೇನೆ ಎಂದ. ಆದರೆ ನೀನು ಶತಾಪರಾಧವನ್ನು ಮಾಡಿದ್ದೀಯಾ ಇಲ್ಲೋ ಎಂದಲ್ಲ, ದೀಕ್ಷಿತನಾದ ಯಮಜನೆಂದು ಹೇಳಿದ್ದೆ. ದೀಕ್ಷಿತನನ್ನು ಕೇಳಿಸುವುದು ಶತಾಪರಾಧಕ್ಕೆ ಸಮ. ಆದ್ದರಿಂದ ನೀನು ನೋಡೆನ್ನುವುದು ಮೊದಲಿಗೆ
ತೀರಿಸುತ್ತೇನೆ ಮಲ್ಲಯ್ಯ. ಹೇಗೆ? ನಿನ್ನ ತಲೆಯನ್ನು ಕಡಿದು ನಿನ್ನ ಉದರವನ್ನು ಬಗಿದು ಅವರಿಗೆ ತರ್ಪಣವನ್ನು ನೀಡುತ್ತೇನೆ. ತುಂಬಿದ ದೈವ ಮನದುವೆ ನೀವಷ್ಟೇ ಅಪರಾಧವನ್ನು ಮಾಡಿದರೂ ಕೂಡ ನಾನು ಮೌನವಾಗಿದ್ದೆ. ಯಾಕೆ? ನನ್ನ ತಾಯಿ ನನ್ನ ಅತ್ತೆಗೊಂದು ಮಾತನ್ನು ನೀಡಿದ್ದೆ, ಶತಾಪರಾಧವನ್ನು ಮನ್ನಿಸುತ್ತೇನೆ ಎಂದು. ಒಂದು ವೇಳೆ ಅದಕ್ಕಿಂತ ಹೆಚ್ಚು ಅಪರಾಧವಾದರೆ ನಾನೇ ಅವನನ್ನು ಒದಿಸುತ್ತೇನೆ ಎಂಬ ಹಾಗೆ. ಈ ಕಾಲಕ್ಕೆ ನಿನ್ನದು ಶತಕ್ಕಿಂತ ಹೆಚ್ಚಾಯಿತು. ಈ ಪ್ರಪಂಚದಲ್ಲಿ ನನಗೆ ಬದುಕಿ ಉಳಿಯುವ ಯೋಗ್ಯತೆ ನಿನಗಿಲ್ಲ. ಸಾಯುವುದಕ್ಕೆ ಯುದ್ಧ ಕ್ಷಣದಲ್ಲಿ ಮೂದಲಿಸಿದನು. ಶ್ರುತಿ ವಿಧಾನದೊಳು ಅಖಿಳ ಪೂರ್ಣಾಹುತಿಯ ಪಾರಾಯಣದ ನಿಗಮ ಪ್ರತತಿಗಳ ಪರಿಪೂತ ಪರಿಮಳಮಯ ದಿಶಾವಳಿಯ ಕ್ರತು ಸಮಾಪ್ತಿಯೊಳವ ವೃತದ ಭೂಪತಿಯ ವಿಮಲ ಸ್ಥಾನ ಪುಣ್ಯೋಚಿತದ ಓ ಕುಳಿಯಾಡಿ ನಲಿ ನಲಿದು ಲೋಕ ಸುರನರರ ಶ್ರುತಿ ವಿಧಾನದಿ
ಔಷಧಿಯನ್ನೇ ಗೈಯುತ್ತಿದ್ದಾರೆ. ಹಾಗಿದ್ದರೆ ಶ್ರೀ ಏಕಾದಶಿ ದೇವ ಮಹಾತ್ಮೆ, ದ್ರೌಪದಿ ಪ್ರತಾಪ, ಅಗ್ರಪೂಜೆ ಎನ್ನುವ ಪುಣ್ಯ ಕಥಾನಕವನ್ನು ಹಾಡಿದವರು ನೋಡಿದವರಿಗೆ ಶ್ರೀ ದೇವರು ಆಯುಷ್ಯ, ಆರೋಗ್ಯ, ಸುಖ, ಸಂಪದನ್ನು ಕೋರುತ್ತಾ ಭಾಗವತರಲ್ಲಿ ಮಂಗಳ ಪದ್ಯವನ್ನು ಹಾಡಲು ಬಯಸುತ್ತಿದ್ದೇನೆ. ಭದ್ರಂ ಶ್ರೀ ಸಹಜಿ ಜನೇತ್ರೆಯರು ದೋಷದಿ ನಡೆದರು ತವರು ಉಸುರರುಳಿದು ಮಂತ್ರಾಕ್ಷತೆಯಿಂದಲೇ ಸೆಸೆಯ ತಳೆದು ಗಿಡಿಸ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರನುತ ಸರ್ವೇಶಗೆ ಆರತಿಯ ಬೆಳಗಿರೆ ಶೋಭಾನೆ. ಧರೆಯೋಳು ಬೆಸರಾದ ಶ್ರೀ ಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ, ಶರಣಾಗತ ಪರಿಪಾಲಕಿ, ಯುವಕರಿ ದುರಿತ ನಿವಾರಕಿ, ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ. ಆತ್ಮೀಯ ಕಲಾಭಿಮಾನಿಗಳೇ, ಈವರೆಗೆ ಅಗ್ರಪೂಜೆಯನ್ನು